ಸೊ ಇವತ್ತು ಕಂಪ್ಯೂಟರ್ ಸೈನ್ಸ್ನ ಫಸ್ಟ್ ಪಿ ಯುನ ಟಾಪಿಕ್ಸ್ನ ಡಿಸ್ಕಸ್ ಮಾಡೋಣ. ಸೊ ಮಾಡೋಕ್ಕಿಂತ ಮುಂಚೆ ನಿಮಗೆ ಕೆಲವು ಡೌಟ್ಸ್ ಇರ್ಬೋದು, ಸೈನ್ಸ್ ಸ್ಟ್ರೀಮ್ಗೆ ಕಾಮರ್ಸ್ ಸ್ಟ್ರೀಮ್ಗೆ ಸಿಲೆಬಸ್ ಒಂದೇನಾ ಸರ್ ಅಂತ. ಹೌದು ಮಕ್ಕಳೇ, ಸೈನ್ಸ್ ಸ್ಟ್ರೀಮ್ಗೆ ಮತ್ತು ಕಾಮರ್ಸ್ ಸ್ಟ್ರೀಮ್ಗೆ ಟಾಪಿಕ್ ಸೇಮ್ ಇರುತ್ತೆ. PU1 ಹಾಗೂ PU2 ಎರಡರಲ್ಲೂ ಕೂಡ ಟಾಪಿಕ್ ಸೇಮ್ ಇರುತ್ತೆ. ಸೊ ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತಿನ ದಿವಸ ನಾವು PU1ನ ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಫಸ್ಟ್ ಟಾಪಿಕ್ ಹೆಸರು ಕಂಪ್ಯೂಟರ್ ಸಿಸ್ಟಮ್. ಸೊ ಕಂಪ್ಯೂಟರ್ ಸಿಸ್ಟಮ್ನ ಫಸ್ಟ್ ಎಷ್ಟು ಮಾರ್ಕ್ಸ್ ವೇಟೇಜ್ ಇದೆ ಅಂತ ನೋಡೋಣ. ಸೊ ನೀವು ನೋಡ್ಬೋದು ಇಲ್ಲಿ 2 MCQs ಬರುತ್ತೆ ಪಾರ್ಟ್ ಎ ಇಂದ, ಅಂದರೆ 2 ಮಾರ್ಕ್ಸ್ ಬರುತ್ತೆ MCQ ಅಲ್ಲಿ. ಶಾರ್ಟ್ ಆನ್ಸರ್ ಅಂದರೆ 2 ಮಾರ್ಕ್ ಕ್ವೆಶನ್ಸ್ 1 ಬರುತ್ತೆ, ಸೊ ಅಲ್ಲಿ 2 ಮಾರ್ಕ್ಸ್ ಆಯಿತು. ಲಾಂಗ್ ಆನ್ಸರ್ ಒಂದು 3 ಮಾರ್ಕ್ ಕ್ವೆಶನ್ ಬರುತ್ತೆ, ಅದು 3 ಆಯಿತು. ಪ್ಲಸ್ 5 ಮಾರ್ಕಲ್ಲಿ 2 ಕ್ವೆಶನ್ ಬರುತ್ತೆ, ಸೊ ನಮ್ಮ ಟೋಟಲ್ 17 ಮಾರ್ಕ್ಸ್ ಬರುತ್ತೆ. ಇದು ಸೆಕೆಂಡ್ ಹೈಯೆಸ್ಟ್ ವೇಟೇಜ್ ಚಾಪ್ಟರ್. ಸೊ ದಯವಿಟ್ಟು ಮಕ್ಕಳೇ, ದಯವಿಟ್ಟು ಈ ಚಾಪ್ಟರ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ, ಯಾಕಂದರೆ ಪೈಥಾನ್ ಬಿಟ್ಟರೆ ನಿಮ್ಗೆ ಈ ಚಾಪ್ಟ್ರಲ್ಲೇ ಕಾನ್ಸೆಪ್ಟ್ಸ್ ಜಾಸ್ತಿ ಇರೋದು, ಸೊ ಮಾರ್ಕ್ಸ್ ವೇಟೇಜ್ ಕೂಡ ಜಾಸ್ತಿ ಇರೋದು. ಸೊ ಇದ್ರ ಮಾರ್ಕ್ಸ್ ವೇಟೇಜ್ ಬಂದು 17 ಮಾರ್ಕ್ಸ್. ಸೊ ಮುಂದೆ ಹೋಗೋಣ. ಸೊ ಈಗ ಇದರಲ್ಲಿ ಏನೇನು ಟಾಪಿಕ್ಸ್ನ ಡಿಸ್ಕಸ್ ಮಾಡ್ತೀವಿ ಈ ಚಾಪ್ಟ್ರಲ್ಲಿ ಅಂತ ನೋಡೋಕೆ ಹೋದರೆ, ವಿಲ್ ಬಿ ಡಿಸ್ಕಸಿಂಗ್ ಇಂಟ್ರೊಡಕ್ಷನ್ ಟು ಅ ಕಂಪ್ಯೂಟರ್ ಸಿಸ್ಟಮ್. ಅಂದರೆ ಕಂಪ್ಯೂಟರ್ ಅಂದರೆ ಏನು ಟಾಸ್ಕ್ ಮಾಡುತ್ತೆ, ಬ್ಲಾಕ್ ಡಯಾಗ್ರಾಮ್ ಆಫ್ ದ ಕಂಪ್ಯೂಟರ್, ಕಾಂಪೋನೆಂಟ್ಸ್ ಏನೇನಿರುತ್ತೆ. ಸೊ ಅದಾದಮೇಲೆ ಎವಲ್ಯೂಷನ್ ನೋಡೋಣ, ಅಂದರೆ ಕಂಪ್ಯೂಟರ್ ಹೇಗೆ ಇವಾಲ್ವ್ ಆಯಿತು, ಪ್ರೀವಿಯಸ್ ಜನ್ರೇಷನ್ಸಲ್ಲಿ ಏನು ಯೂಸ್ ಮಾಡ್ತಿದ್ರು, ಈಗ ಏನು ಯೂಸ್ ಮಾಡ್ತಿದ್ದಾರೆ. ವಿ ವಿಲ್ ಡಿಸ್ಕಸ್ ಆಲ್ ದೋಸ್ ಇನ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಆಮೇಲೆ ಕಂಪ್ಯೂಟರ್ ಮೆಮರಿ ಬಗ್ಗೆ ಮಾತಾಡೋಣ. ಅಂದರೆ ಮೆಮರಿ ಅಂದರೆ ಇವಾಗ ಕಂಪ್ಯೂಟ್ರಲ್ಲಿ ಯಾವ ನಂಬರ್ ಸಿಸ್ಟಮ್ ಯೂಸ್ ಮಾಡ್ತಿದ್ದಾರೆ, 0 1 ಯೂಸ್ ಮಾಡ್ತೀವ, ಡೆಸಿಮಲ್ ಡಿಜಿಟ್ಸ್ ಯೂಸ್ ಮಾಡ್ತೀವ, ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಮರಿ ಏನು, ಈ ಥರ್ಡ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ. ಫೋರ್ತ್ ಕಾನ್ಸೆಪ್ಟಲ್ಲಿ ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮರಿ ಆ್ಯಂಡ್ CPU. ಮೆಮರಿ ಮತ್ತು CPU ಮಧ್ಯ ಡೇಟಾ ಟ್ರಾನ್ಸ್ಫರ್ ಹೇಗಾಗುತ್ತೆ, ಸೊ ವೈರ್ಸಿಂದ ಆಗುತ್ತಾ, ಬೇರೆ ಸರ್ಕ್ಯೂಟಿಂದ ಆಗುತ್ತಾ, ವಿ ವಿಲ್ ಡಿಸ್ಕಸ್ ಇಟ್ ಇನ್ ದ ಫೋರ್ತ್ ಕಾನ್ಸೆಪ್ಟ್. ಫಿಫ್ತ್ ಕಾನ್ಸೆಪ್ಟಲ್ಲಿ ಮೈಕ್ರೋ ಕಂಟ್ರೋಲರ್ ಆ್ಯಂಡ್ ಮೈಕ್ರೋ ಪ್ರೊಸೆಸರ್ಗಿರೋ ವ್ಯತ್ಯಾಸ ನೋಡೋಣ. ಯಾವ್ದು ಬೆಟ್ರು, ಯಾವ್ದು ಫಾಸ್ಟರ್, ಯಾವ್ದು ಲೆಸ್ ಪವರ್ ಕನ್ಸ್ಯೂಮ್ ಮಾಡುತ್ತೆ, ಎಲ್ಲ ಈ ಫಿಫ್ತ್ ಕಾನ್ಸೆಪ್ಟಲ್ಲಿ ವಿ ವಿಲ್ ಡಿಸ್ಕಸ್. ಸಿಕ್ಸ್ತ್ ಕಾನ್ಸೆಪ್ಟ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ಏನು ಸರ್ ಡೇಟಾ ಇನ್ಫಾರ್ಮೇಷನ್ ಅಂದರೆ, ವಿ ವಿಲ್ ಸಿ ಡೇಟಾ ಮತ್ತು ಇನ್ಫಾರ್ಮೇಷನ್ ವ್ಯತ್ಯಾಸ ಏನು, ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ, ಯಾವ್ಯಾವ ಟೈಪ್ ಡೇಟಾ ಇರುತ್ತೆ, ವಿ ವಿಲ್ ಡಿಸ್ಕಸ್ ಇಟ್ ಇನ್ ದ ಸಿಕ್ಸ್ತ್ ಕಾನ್ಸೆಪ್ಟ್. ಸೆವೆಂತ್ ಕಾನ್ಸೆಪ್ಟಲ್ಲಿ ಸಾಫ್ಟ್ವೇರ್ ಅಂದರೆ ಏನು, ಹಾರ್ಡ್ವೇರ್ ಅಂದರೆ ಏನು, ಎಷ್ಟು ಟೈಪ್ ಸಾಫ್ಟ್ವೇರ್ಸ್ ಇದೆ, ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಅಂದರೆ ಏನು, ಎಷ್ಟು ಟೈಪ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ಎಲ್ಲ ಸೆವೆಂತ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕಾನ್ಸೆಪ್ಟಲ್ಲಿ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಡೆಪ್ತಾಗಿ ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದ ಡಿಫ್ರೆಂಟ್ ಯೂಸರ್ ಇಂಟರ್ಫೇಸಸ್, ಆಪರೇಟಿಂಗ್ ಸಿಸ್ಟಮಲ್ಲಿ ಎಷ್ಟು ಯೂಸರ್ ಇಂಟರ್ಫೇಸಸ್ ಇದೆ ಮತ್ತು ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಕೂಡ ಡಿಸ್ಕಸ್ ಮಾಡೋಣ. ಸೊ ಈ ಎಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಕೂಡ ದಯವಿಟ್ಟು ರಿವೈಸ್ ಮಾಡಿ, ಓಕೆ. ಸೊ ಯಾವುದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಆಲ್ ದ ಕಾನ್ಸೆಪ್ಟ್ಸ್ ಆರ್ ಇಂಪಾರ್ಟೆಂಟ್. ಸೊ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಸಿಸ್ಟಮ್ ಫಸ್ಟ್ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡೋಣ ಮಕ್ಕಳೇ. ಸೊ ವಿ ವಿಲ್ ಫಸ್ಟ್ ಗೋ ಥ್ರೂ ಏನು ಕಂಪ್ಯೂಟರ್ ಅಂದರೆ ಏನು. ಫಸ್ಟ್ ವಿ ವಿಲ್ ಗೋ ಥ್ರೂ ದ ಡೆಫಿನೇಷನ್. ಸೊ ಏನು ಕಂಪ್ಯೂಟರ್ ಅಂದರೆ, ವಿ ಕ್ಯಾನ್ ಸಿ ಕಂಪ್ಯೂಟರ್ಸ್ ಆರ್ ಎಲೆಕ್ಟ್ರಾನಿಕ್ ಡಿವೈಸಸ್ ಡಿಸೈನ್ ಟು ಎಕ್ಸೆಪ್ಟ್ ದ ಇನ್ಪುಟ್, ಪ್ರೊಸೆಸ್ ಇಟ್ ಆ್ಯಂಡ್ ಪ್ರೊಡ್ಯೂಸ್ ದ ಔಟ್ಪುಟ್. ಅಂದರೆ ನೀವು ಇನ್ಪುಟ್ ಕೊಡ್ತೀರಾ, ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಮಿಷೀನು, ನೀವು ಇನ್ಪುಟ್ ಕೊಡ್ತೀರಾ. ಯಾವುದರಿಂದ ಇನ್ಪುಟ್ ಕೊಡ್ತೀರಾ, ನೀವು ಕೀಬೋರ್ಡ್ ಇಲ್ಲ ಮೌಸಿಂದ ಇನ್ಪುಟ್ ಕೊಡ್ತೀರಾ, ಕರೆಕ್ಟಾ. ಕೀಬೋರ್ಡ್, ಮೌಸ್, ಆಲ್ ದ ಇನ್ಪುಟ್ ಡಿವೈಸಿಂದ ಇನ್ಪುಟ್ ಕೊಡ್ತೀರಾ. ಇನ್ಪುಟ್ ಕೊಟ್ಟಾದ್ಮೇಲೆ ಪ್ರೊಸೆಸಿಂಗ್ ಆಗುತ್ತೆ. ಏನು ಸರ್ ಪ್ರೊಸೆಸಿಂಗ್ ಅಂದರೆ, ಪ್ರೊಸೆಸಿಂಗ್ ಅಂದರೆ ಒಂದು ಆಪ್ರೇಷನ್ ಆಗುತ್ತೆ, ಯಾವುದೋ ಒಂದು ಕ್ಯಾಲ್ಕುಲೇಷನ್ಸ್ ಆಗುತ್ತೆ CPU ಒಳಗೆ, ದಟ್ ಈಸ್ ಕಾಲ್ಡ್ ಪ್ರೊಸೆಸಿಂಗ್. ಆಮೇಲೆ ನಿಮಗೆ ಔಟ್ಪುಟ್ ಬರುತ್ತೆ. ಎಲ್ಲಿಂದ ಸರ್ ಔಟ್ಪುಟ್ ಬರುತ್ತೆ, ಔಟ್ಪುಟ್ ಡಿವೈಸಿಂದ ಔಟ್ಪುಟ್ ಬರುತ್ತೆ, ಓಕೆ. ಇದು ಡೆಫಿನೇಷನ್ ಆಫ್ ಕಂಪ್ಯೂಟರ್ಸ್. ಕಮಿಂಗ್ ಟು ದ ಸೆಕೆಂಡ್ ಪಾಯಿಂಟ್, ಕಂಪ್ಯೂಟರ್ಸ್ ಅಲಾಂಗ್ ವಿತ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಇಸ್ ಕಾಲ್ಡ್ ಕಂಪ್ಯೂಟರ್ ಸಿಸ್ಟಮ್. ಸೊ ಬರೀ ಕಂಪ್ಯೂಟರ್ ಒಂದೇ ಇದ್ದು ಎಲ್ಲ ಕೆಲಸ ಆಗುತ್ತಾ, ಆಗಲ್ಲ. ಹಾರ್ಡ್ವೇರ್ ಬೇಕು, ಸಾಫ್ಟ್ವೇರ್ ಡಿವೈಸಸ್ ಬೇಕು, ಇಟ್ ವಿಲ್ ಫಾರ್ಮ್ ದ ಕಂಪ್ಯೂಟರ್ ಸಿಸ್ಟಮ್. ಮೂರನೇ ಪಾಯಿಂಟ್ ಹೋಗೋಣ. ಕಂಪ್ಯೂಟರ್ ಸಿಸ್ಟಮ್ ಮೇನ್ಲಿ ಕಂಪ್ರೈಸಸ್ ಆಫ್ CPU, ಮೆಮರಿ, ಇನ್ಪುಟ್ ಆ್ಯಂಡ್ ಔಟ್ಪುಟ್ ಡಿವೈಸ್ ಆ್ಯಂಡ್ ಸ್ಟೋರೇಜ್ ಡಿವೈಸಸ್. ಅಂದರೆ ಒಂದು ಕಂಪ್ಯೂಟರ್ ಸಿಸ್ಟಮಲ್ಲಿ ಮೆಮರಿ ಇರುತ್ತೆ, ಮೆಮರಿ ಸ್ಟೋರ್ ಮಾಡೋದಕ್ಕೆ ಟೆಂಪ್ರರಿ ಮೆಮರಿ ಇದೆ, ಪರ್ಮನೆಂಟ್ ಮೆಮರಿ ಇದೆ, ಅದಾದಮೇಲೆ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಇದೆ, ಅದಾದಮೇಲೆ ನಿಮಗೆ CPU ಕೂಡ ಇದೆ, ಓಕೆ. ಸೊ ಫಾಲೋಯಿಂಗ್ ಫಿಗರ್ ಶೋಸ್ ದ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸ್ಟೂಡೆಂಟ್ಸ್ ದಯವಿಟ್ಟು ಇದನ್ನು ಇಂಪಾರ್ಟೆಂಟಾಗಿ ಗಮನಿಸಿ, ಯಾಕಂದರೆ ಇದು ಆಲ್ಮೋಸ್ಟ್ ಆಲ್ ದ ಎಕ್ಸಾಮಿನೇಷನ್ ಪೇಪರಲ್ಲಿ 5 ಮಾರ್ಕ್ಸ್ಗೆ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ವಿತ್ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ಸೊ ಬ್ಲಾಕ್ ಡಯಾಗ್ರಾಮ್ ಹೇಗಿರುತ್ತೆ, ಡಯಾಗ್ರಾಮ್ನ ಫಸ್ಟು ನೋಡೋಣ. ಎಸ್ ಸ್ಟೂಡೆಂಟ್ಸ್, ನೀವು ನೋಡ್ಬೋದು ಇಲ್ಲಿ ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಇದೆ. ಸೊ ನಮಗೆ ಫಸ್ಟ್ ಕಾಣಿಸೋದು ಬ್ಲಾಕ್ ಡಯಾಗ್ರಾಮಲ್ಲಿ ಇನ್ಪುಟ್ ಡಿವೈಸ್ ಅಂತ ಫಸ್ಟ್ ಕಾಣಿಸುತ್ತೆ. ಸೊ ಏನು ಸರ್ ಈ ಇನ್ಪುಟ್ ಡಿವೈಸ್ ಅಂದರೆ ಅಂತ ನೀವು ಅನ್ಕೊಬೋದು. ಸೊ ಈ ಎಕ್ಸ್ಪ್ಲನೇಷನ್ಸ್ ನಾನು ಕೊಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡಿ. ಇನ್ಪುಟ್ ಡಿವೈಸಿಂದ ಡೇಟಾ ಹೋಗಿ ಪ್ರೈಮರಿ ಮೆಮರಿಗೆ ಹೋಗುತ್ತೆ, ಪ್ರೈಮರಿ ಮೆಮರಿಯಿಂದ ಡೇಟಾ CPU
ಪ್ರೈಮರಿ ಮೆಮರಿಲಿರೋ ಡೇಟಾ ಫೆಚ್ ಮಾಡುತ್ತೆ. ಫೆಚ್ ಮಾಡಿ ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಸಿಗ್ನಲ್ಸ್ ಕಳಿಸುತ್ತೆ ಎಲ್ಲ ಯೂನಿಟ್ಗೂ. ಅದಾದಮೇಲೆ ALU ಆಪರೇಷನ್ಸ್, ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್ಸ್ ಮಾಡುತ್ತೆ. ಅದಾದಮೇಲೆ ಮತ್ತೆ ರಿಸಲ್ಟ್ನ ಪ್ರೈಮರಿ ಮೆಮರಿಲಿ ಸ್ಟೋರ್ ಆಗುತ್ತೆ. ಬಟ್ ಪ್ರೈಮರಿ ಮೆಮರಿ ಟೆಂಪರರಿ ಅಂತ ಕರಿತೀವಿ, ಪರ್ಮನೆಂಟಾಗಿ ರಿಸಲ್ಟ್ ಹೋಲ್ಡ್ ಮಾಡೋದಿಲ್ಲ. ಅದಕ್ಕೋಸ್ಕರ ಸೆಕೆಂಡ್ರಿ ಮೆಮರಿಲಿ ನಮ್ಮ ಔಟ್ಪುಟ್ನ ಸ್ಟೋರ್ ಮಾಡ್ತೀವಿ ಪರ್ಮನೆಂಟಾಗಿ. ಅದಾದಮೇಲೆ ನಮಗೆ ಮಾನಿಟ್ರಲ್ಲಿ ಔಟ್ಪುಟ್ ಬೇಕಲ್ವಾ ಮಕ್ಕಳೇ, ನಮಗೆ ಗೊತ್ತಾಗಲ್ಲ ಔಟ್ಪುಟ್ ಇಲ್ಲಾಂದರೆ. ಮಾನಿಟ್ರಲ್ಲಿ ಇಲ್ಲ ಪ್ರಿಂಟ್ರಲ್ಲಿ ಹೆಂಗೆ ಬರುತ್ತೆ ಔಟ್ಪುಟ್ ಅಂದರೆ ಈ ಔಟ್ಪುಟ್ ಡಿವೈಸಿಂದ ಬರುತ್ತೆ. ಸೊ ಈ ಡೈಗ್ರಾಮ್ ನೀವು ನೋಡಿದ್ರೆ ಈ ಡೈಗ್ರಾಮಿಂದನೇ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ಏನು ಬೈ ಹಾರ್ಟ್ ಮಾಡೋ ಅಂಥದ್ದಿಲ್ಲ. ಸೊ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ ಅಂತ ನೀವು ಕೇಳಿದ್ರೆ, ಯೂಸರ್ ಏನು ಮಾಡ್ತಾನೆ, ಇನ್ಪುಟ್ ಡಿವೈಸಿಂದ ಇನ್ಪುಟ್ ಕೊಡ್ತಾನೆ. ಇನ್ಪುಟ್ ಡಿವೈಸಿಂದನೇ ಯೂಸರ್ ಇನ್ಪುಟ್ ಕೊಡೋದು, ಟೆಕ್ಸ್ಟ್ ಕೊಡ್ತಾನೆ ಇಲ್ಲ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಈ ಇನ್ಪುಟ್ ಡಿವೈಸಿಂದನೇ ಕೊಡ್ತಾನೆ. ಈ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ ಅಂದರೆ ಮಕ್ಕಳೇ, ಇಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಈ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ ಅಂದರೆ ಸ್ಟೂಡೆಂಟ್ಸ್, ನಾವು ಕೊಡೋ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇರುತ್ತೆ, ಹೌದಾ? ಇಂಗ್ಲೀಷಲ್ಲಿ ನಾವು ಕೊಡ್ತೀವಿ. ಬಟ್ ನಿಮ್ಮ ಮಿಷಿನ್ಗೆ ಇಂಗ್ಲೀಷ್ ಅರ್ಥ ಆಗುತ್ತಾ? ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮ್ಮ ಮಿಷಿನ್ಗೆ ಅರ್ಥ ಆಗೋದಿಲ್ಲ. ಮತ್ತು ಏನು ಸರ್ ಅರ್ಥ ಆಗುತ್ತೆ ಮಿಷಿನ್ಗೆ ಅಂದರೆ, ಮಿಷಿನ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ. ಸೊ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ ಸರ್ ಅಂತ ಕೇಳಿದ್ರೆ, ನೀವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಕೊಡೋ ಡೇಟಾನ 0 and 1 ಕನ್ವರ್ಟ್ ಮಾಡುತ್ತೆ. ವಾಟ್ ಎವರ್ ಇನ್ಸ್ಟ್ರಕ್ಷನ್ಸ್ ಯು ಆರ್ ಗಿವಿಂಗ್, ಪ್ರೋಗ್ರಾಮ್ ಕೊಡ್ತಿರೋ, ಪ್ರೋಗ್ರಾಮ್ ಇನ್ಪುಟ್ ಡಿವೈಸಿಂದ ಕೊಡ್ತಿರೋ ಅದೆಲ್ಲ ಇಂಗ್ಲೀಷಲ್ಲಿ ಇರುತ್ತೆ. ಬಟ್ ಈ ಇನ್ಪುಟ್ ಡಿವೈಸ್ ಏನು ಮಾಡುತ್ತೆ, ಇಟ್ ವಿಲ್ ಕನ್ವರ್ಟ್ ಇಟ್ ಇಂಟು 0s and 1s. ಆಯಿತು ಸರ್, ನೆಕ್ಸ್ಟ್ ಏನು, ಇನ್ಪುಟ್ 0 1 ಕನ್ವರ್ಟ್ ಆಯಿತು. ನೆಕ್ಸ್ಟ್ ಏನು ಮಾಡುತ್ತೆ ಅಂದರೆ ಸ್ಟೂಡೆಂಟ್ಸ್, ನೆಕ್ಸ್ಟು ಪ್ರೈಮರಿ ಮೆಮರಿಲಿ ಟೆಂಪ್ರರಿ ಆಗಿ ಹೋಗಿ ಸ್ಟೋರ್ ಆಗುತ್ತೆ. ಏನಕ್ಕೆ ಸರ್ ಪರ್ಮನೆಂಟಾಗಿ ಸ್ಟೋರ್ ಆಗಲ್ಲ, ಟೆಂಪ್ರರಿಗೆ ಯಾಕೆ ಸ್ಟೋರ್ ಆಗುತ್ತೆ? ಸೊ ಪ್ರೈಮರಿ ಮೆಮರಿ ವಾಲಟೈಲ್ ಮೆಮರಿ ಅಂತ ಕರಿತೀವಿ ಸ್ಟೂಡೆಂಟ್ಸ್. ವಾಲಟೈಲ್ ಅಂದರೆ ಟೆಂಪ್ರರಿ ಆಗಿ ಸ್ಟೋರೇಜ್ ಆಗುತ್ತೆ. ಸೊ ಪ್ರೈಮರಿ ಮೆಮರಿಯಲ್ಲಿ ಟೆಂಪ್ರರಿ ಆಗಿ ಸ್ಟೋರ್ ಆದಮೇಲೆ ಏನಾಗುತ್ತೆ ಅಂದರೆ, ಸೊ ಈ ಟೆಂಪ್ರರಿ ಸ್ಟೋರ್ ಆಗುತ್ತೆ. ಆಮೇಲೆ CPU ಇದೆಯಲ್ಲ, CPUನ ಪ್ರೋಸೆಸ್ ಮಾಡುತ್ತೆ ಆ ಡೇಟಾನ. ಇಲ್ಲಿ 0 1 ಸ್ಟೋರ್ ಆಗಿರುತ್ತಲ್ಲ, 0 1s ವಿಲ್ ಬಿ ಸ್ಟೋರ್ಡ್ ಹಿಯರ್. CPU ಏನು ಮಾಡುತ್ತೆ, ಇಟ್ ವಿಲ್ ಪ್ರೋಸೆಸ್ ದ ಡೇಟಾ. ಪ್ರೋಸೆಸ್ ಅಂದರೆ ಫಸ್ಟ್ ಫೆಚ್ ಮಾಡುತ್ತೆ, ಪ್ರೈಮರಿ ಮೆಮರಿಲಿರೋ ಡೇಟಾ ಫೆಚ್ ಮಾಡಿ ಇಟ್ ವಿಲ್ ಡೂ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಅರ್ಥಮೆಟಿಕ್ ಆಪರೇಷನ್ಸ್ ಅಂದರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಲಾಜಿಕಲ್ ಆಪರೇಷನ್ಸ್ ಅಂದರೆ 3 ಲಾಜಿಕಲ್ ಆಪರೇಟರ್ ಇದೆ. ವಿ ವಿಲ್ ಡಿಸ್ಕಸ್ ಇಟ್ ಇನ್ ಪೈಥಾನ್. ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ನಾಟ್ ಅಂತಿದೆ. ಈ ಆಪರೇಷನ್ಸ್ ಎಲ್ಲ ಯಾರು ಮಾಡೋದು ಅಂದರೆ CPU ಮಾಡುತ್ತೆ. ಸೊ CPUನ ಏನಂತ ಕರಿತೀವಿ, ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. CPU ಇಸ್ ದ ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಸೆಸಿಂಗ್ ದ ಡೇಟಾ. ಈ ಡೇಟಾನೆಲ್ಲ ಪ್ರಾಸೆಸ್ ಮಾಡಿ ಕ್ಯಾಲ್ಕುಲೇಷನ್ಸ್ ಮಾಡೋಕ್ಕೆ ನಮ್ಗೆ CPU ಇದೆ. ಸೊ CPU ಇಲ್ಲಿಂದ ಫೆಚ್ ಮಾಡುತ್ತೆ ಪ್ರೈಮರಿ ಮೆಮರಿಯಿಂದ. ಸೊ ಇವೆರಡು ಏನು ಮಾಡುತ್ತೆ ಸರ್ ಅಂದರೆ, ಕಂಟ್ರೋಲ್ ಯೂನಿಟ್ ಅಂತ ಒಂದು CPUಲಿ ಇನ್ಸೈಡ್ ಕಂಟ್ರೋಲ್ ಯೂನಿಟ್ ಇದೆ. ಆಮೇಲೆ ALU ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತಿದೆ. ಮಕ್ಕಳೇ, ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ, ಇಟ್ ಕಂಟ್ರೋಲ್ಸ್ ದ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ಸ್. ಈ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಕ್ಸಿಕ್ಯೂಟ್ ಯಾವ ಆರ್ಡ್ರಲ್ಲಿ ಆಗಬೇಕು, ಯಾವ ಆರ್ಡ್ರಲ್ಲಿ ಸಿಗ್ನಲ್ಸ್ ಹೋಗಬೇಕು, ಎಲ್ಲ ಡಿವೈಸ್ಗೂ ಸಿಗ್ನಲ್ಸ್ ಹೇಗೆ ಕಳಿಸೋದು, ಇದೆಲ್ಲ ಕಂಟ್ರೋಲ್ ಯೂನಿಟ್ ವಿಲ್ ಟೇಕ್ ಕಂಟ್ರೋಲ್. ಸೊ ಎಲ್ಲ ಡಿವೈಸ್ಗೂ ಅಂದರೆ ಸೆಕೆಂಡ್ರಿ ಮೆಮರಿ ಆಮೇಲೆ ಔಟ್ಪುಟ್ ಡಿವೈಸ್ ಇದಕ್ಕೆಲ್ಲ ಸಿಗ್ನಲ್ಸ್ ಕಳಿಸುತ್ತೆ, ನಿಮ್ಮ ಜವಾಬ್ದಾರಿ ಇದು, ನಿಮ್ಮ ಜವಾಬ್ದಾರಿ ಇದು, ನಿಮ್ಮ ಜವಾಬ್ದಾರಿ ಇದು ಅಂತ. ಸೊ ಇದು ಕಂಟ್ರೋಲ್ ಯೂನಿಟ್ ಮಾಡೋ ಕೆಲಸ. ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಏನು ಮಾಡುತ್ತೆ ಅಂದರೆ, ಇಟ್ ಪರ್ಫಾರ್ಮ್ಸ್ ದ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್. ಹೆಂಗೆ ಸರ್, ಏನು ಗೊತ್ತಾಗುತ್ತೋ ಅರ್ಥಮೆಟಿಕ್ ಲಾಜಿಕಲ್ ಆಪರೇಷನ್ಸ್ ಅಂದರೆ, ಮಕ್ಕಳೇ ನೀವು ಪ್ರೋಗ್ರಾಮ್ ಬರೀತೀರಲ್ಲ, ಆ ಪ್ರೋಗ್ರಾಮಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿರಾ ಆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋದು ಅರ್ಥಮೆಟಿಕ್ಲಿ ಆ್ಯಂಡ್ ಲಾಜಿಕ್ಲಿ ಈ ALU ಎಕ್ಸಿಕ್ಯೂಟ್ ಮಾಡುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? CPUಲಿ ಕಂಟ್ರೋಲ್ ಯೂನಿಟ್, ಆಮೇಲೆ ALU ಇದೆ. ಇನ್ನೊಂದು ಯೂನಿಟ್ ಕೂಡ ಇದೆ CPUಲಿ, ರೆಜಿಸ್ಟರ್ಸ್ ಅಂತ. ರೆಜಿಸ್ಟರ್ಸ್ ಏನು ಮಾಡುತ್ತೆ, ಈ CPU ಪ್ರೋಸೆಸ್ ಮಾಡುತ್ತಲ್ಲ ಮಕ್ಕಳೇ, ಎಲ್ಲ ಆಪರೇಷನ್ಸ್ ಮಾಡಾದ್ಮೇಲೆ ರಿಸಲ್ಟ್ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವ, ಅದೆಲ್ಲ ರಿಸಲ್ಟು ಒಂದೇ ಕಡೆ ಡಂಪ್ ಮಾಡೋಕ್ಕಾಗಲ್ಲ ಇಲ್ಲೇ. ಸೊ ಏನು ಮಾಡುತ್ತೆ, ರೆಜಿಸ್ಟರ್ಸ್ ಅಂತ ಒಂದು ಲೋಕಲ್ ಮೆಮರಿ ಇದೆ, ರೆಜಿಸ್ಟರ್ಸ್. ಮಕ್ಕಳೇ, ಇದು CPU ಪ್ರೋಸೆಸ್ ಮಾಡಾದ್ಮೇಲೆ ರಿಸಲ್ಟ್ಸ್ನ ರೆಜಿಸ್ಟ್ರಲ್ಲಿ ಸ್ಟೋರ್ ಮಾಡುತ್ತೆ ಯಾವಾಗಲೂ. ಯಾಕಂದರೆ ಯಾವಾಗಲೂ ಪ್ರೈಮರಿ ಮೆಮರಿಲಿ ಹೋಗಿ ರಿಸಲ್ಟ್ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಸೊ ಇಟ್ ವಿಲ್ ಸ್ಟೋರ್ ಇಟ್ ಇನ್ ರೆಜಿಸ್ಟರ್ಸ್. ಓಕೆನಾ ಮಕ್ಕಳೇ? ಸೊ ಆಯಿತು, ರಿಸಲ್ಟ್ಸ್ ಎಲ್ಲ ಬಂದಾಯಿತು, ರಿಸಲ್ಟ್ಸ್ನ ಸ್ಟೋರ್ ಮಾಡಿದ್ದು ಆಯಿತು ಪ್ರೈಮರಿ ಮೆಮರಿಲಿ. ನೋಡಿ, ನಿಮಗೆ ಇಲ್ಲಿ ALU ಇಂದ ಕ್ಯಾಲ್ಕುಲೇಷನ್ಸ್ ಎಲ್ಲ ಪ್ರೊಸೆಸಿಂಗ್ ಎಲ್ಲ ನಡೆದು ನಿಮ್ಗೆ ರೆಜಿಸ್ಟರ್ಸಲ್ಲಿ ಟೆಂಪ್ರರಿಯಾಗಿ ಸ್ಟೋರ್ ಆಗುತ್ತೆ. ಆಮೇಲೆ ಪ್ರೈಮರಿ ಮೆಮರಿಗೆ ಹೋಗುತ್ತೆ, ಆ ಡೇಟಾ ಪ್ರೈಮರಿ ಮೆಮರಿಗೆ ಹೋಗುತ್ತೆ. ಪ್ರೈಮರಿ ಮೆಮರಿಯಿಂದ, ಪ್ರೈಮರಿ ಮೆಮರಿ ಏನಂತ ಹೇಳಿದೆ, ಟೆಂಪ್ರರಿ ಸ್ಟೋರೇಜ್. ಪ್ರೈಮರಿ ಮೆಮರಿಲಿ ಪರ್ಮನೆಂಟಾಗಿ ಡೇಟಾ ಸ್ಟೋರ್ ಆಗೋದಿಲ್ಲ. ಸೊ ಏನು ಮಾಡೋದು ಸರ್, ರಿಸಲ್ಟ್ ಎಲ್ಲಿ ಸ್ಟೋರ್ ಮಾಡೋದು, ಸೆಕೆಂಡ್ರಿ ಮೆಮರಿ ಅಂತ ಇದೆ ಸರ್. ಸೆಕೆಂಡ್ರಿ ಮೆಮರಿ ಅಂದರೆ
ಪರ್ಮನೆಂಟ್ ಸ್ಟೋರ್ ಮಾಡೋದಕ್ಕೆ ನಿಮ್ಮ ಡೇಟಾ, ಆಮೇಲೆ ಇನ್ಸ್ಟ್ರಕ್ಷನ್ಸ್, ಆಮೇಲೆ ಪ್ರೋಗ್ರಾಮ್ಸ್, ಕ್ಯಾಲ್ಕುಲೇಷನ್ಸ್ ಯಾವುದೇ ಇದ್ದರೂ ನೀವು ಸೆಕೆಂಡ್ರಿ ಸ್ಟೋರೇಜಲ್ಲಿ ಸ್ಟೋರ್ ಮಾಡಬೇಕಾಗತ್ತೆ. ಅಂದರೆ ಏನು ಸರ್ ಎಕ್ಸಾಂಪಲ್ ಕೊಡಿ ಯಾವ್ದಾದ್ರು ಸೆಕೆಂಡ್ರಿ ಮೆಮರಿಗೆ ಅಂದರೆ, ನೋಡಿ ಮಕ್ಕಳೇ, ಹಾರ್ಡ್ ಡಿಸ್ಕ್ ಇದೆ, ನಿಮ್ಮ ಸಿ ಡ್ರೈವ್, ಡಿ ಡ್ರೈವ್ ಅದೆಲ್ಲ ನೋಡಿದಿರಲ್ಲ ನಿಮ್ಮ ಸಿಸ್ಟಮಲ್ಲಿ, ಪೆನ್ ಡ್ರೈವ್ಸ್, ಸಿ ಡಿ, ಡಿ ವಿ ಡಿ ಇದೆಲ್ಲ ಪರ್ಮನೆಂಟಾಗಿ ಸ್ಟೋರ್ ಮಾಡುತ್ತಲ್ವಾ ನಿಮ್ಮ ಡೇಟಾ, ಇನ್ಸ್ಟ್ರಕ್ಷನ್ಸ್ ಎಲ್ಲ. ಸೊ ಇಲ್ಲಿ ನಾವು ಸೇವ್ ಮಾಡಿದ್ರೆ ಡೇಟಾ ವಿಲ್ ಬಿ ಸ್ಟೋರ್ಡ್ ಪರ್ಮನೆಂಟ್ಲಿ. ಆಯಿತು, ಡೇಟಾ ಪರ್ಮನೆಂಟಾಗಿ ಸ್ಟೋರ್ ಆಗಿದೆ. ಮತ್ತು ನಮ್ಗೆ ರಿಸಲ್ಟ್ ಹೆಂಗೆ ಸರ್ ಕಾಣಿಸುತ್ತೆ? ಔಟ್ಪುಟ್ ಡಿವೈಸಿಂದ ಕಾಣಿಸುತ್ತೆ. ಔಟ್ಪುಟ್ ಡಿವೈಸ್ ಏನು ಮಾಡುತ್ತೆ ಸರ್? ಔಟ್ಪುಟ್ ಡಿವೈಸ್ ಇವಾಗ ಇನ್ಪುಟ್ ಡಿವೈಸ್ ಏನು ಮಾಡ್ತು ಮಕ್ಕಳೇ? ನಾವು ಇಂಗ್ಲೀಷಲ್ಲಿ ಕೊಡೋ ಡೇಟಾ 0 1ಸ್ಗೆ ಕನ್ವರ್ಟ್ ಮಾಡ್ತು ಇನ್ಪುಟ್ ಡಿವೈಸ್. ಔಟ್ಪುಟ್ ಡಿವೈಸ್ ಏನು ಮಾಡ್ಬೇಕು ಮತ್ತೆ ಇವಾಗ? ನಂಗೆ 0 1ಸಲ್ಲೇ ಔಟ್ಪುಟ್ ಕೊಟ್ಟರೆ ನಂಗೆ ಅರ್ಥ ಆಗುತ್ತಾ? ಆಗೋದಿಲ್ಲ ಅಲ್ವಾ ಸ್ಟೂಡೆಂಟ್ಸ್? ಸೊ ಔಟ್ಪುಟ್ ಡಿವೈಸ್ ಕೆಲಸ ಏನು? ನಮ್ಗೆ 0 1ಸಲ್ಲಿ ಬರೋ ಆನ್ಸರ್ನ ನಮ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇಟ್ ವಿಲ್ ಶೋ. ಯಾಕಂದರೆ ನಮ್ಗೆ ಇಂಗ್ಲೀಷ್ ಲ್ಯಾಂಗ್ವೇಜೇ ಅರ್ಥ ಆಗೋದಲ್ವಾ? ನಮ್ಗೆ 0 1ಸಲ್ಲಿ ಔಟ್ಪುಟ್ ಕೊಟ್ಬಿಟ್ರೆ ಏನು ಸರ್ ಇದು 0 1s ಅಂತ ಅನಿಸುತ್ತೆ. ಸೊ ಈ ಔಟ್ಪುಟ್ ಡಿವೈಸ್ ಕೆಲಸ ಏನು? 0 1ಅಲ್ಲಿರೋ ಔಟ್ಪುಟ್ನ ಇಟ್ ವಿಲ್ ಕನ್ವರ್ಟ್ ಟು ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆನಾ? ಸೊ ಎಕ್ಸಾಂಪಲ್ಸ್ ಯಾವುದು ಇನ್ಪುಟ್ ಡಿವೈಸ್ಗೆ? ಹೆಂಗೆ ಎಂಟರ್ ಮಾಡ್ತೀರಾ ಡೇಟಾ ಸಿಸ್ಟಮಲ್ಲಿ? ಕೀಬೋರ್ಡ್, ಮೌಸ್ ಅಲ್ಲಿ ಎಂಟರ್ ಮಾಡ್ತೀರಾ. ಔಟ್ಪುಟ್ ಡಿವೈಸ್ ಔಟ್ಪುಟ್ ಎಲ್ಲಿ ನೋಡ್ತೀರಾ? ಮಾನಿಟರ್ಸ್, ಪ್ರಿಂಟರ್, ಸ್ಪೀಕರ್, ಇದೆಲ್ಲ ಔಟ್ಪುಟ್ ಡಿವೈಸ್ಗಿರೋ ಎಕ್ಸಾಂಪಲ್ಸ್. ಈಸಿ ಅಲ್ಲ ಮಕ್ಕಳೇ? ಎಕ್ಸ್ಪ್ಲೇನ್ ಮಾಡ್ಬೋದಲ್ವಾ? ಜಸ್ಟ್ ಫಿಗರ್ ನೋಡಿ ಯು ಕ್ಯಾನ್ ಎಕ್ಸ್ಪ್ಲೇನ್ ಆಲ್ ದ ಯೂನಿಟ್ಸ್ ಅಲ್ವಾ? ಪ್ರೈಮರಿ ಮೆಮರಿ, ಸೆಕೆಂಡ್ರಿ ಮೆಮರಿ, CPU, ALU ಈಸಿ ಇದೆ ಅನ್ಕೊತೀನಿ ಅಲ್ವಾ ಮಕ್ಕಳೇ? ಸೊ ಇದರ ಎಕ್ಸ್ಪ್ಲನೇಷನ್ಸ್ ಇನ್ನೂ ನೋಡೋಣ. ಐ ಥಿಂಕ್ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ. ಸೊ ಇನ್ಪುಟ್ ಡಿವೈಸ್ ಬಗ್ಗೆ ನಾವು ಮಾತಾಡ್ದವಲ್ಲ ಮಕ್ಕಳೇ? ಸೊ ಇನ್ಪುಟ್ ಡಿವೈಸ್ ಅಂದರೆ ಏನು? ಡೇಟಾ ಇಸ್ ಎಂಟರ್ಡ್ ಥ್ರೂ ಇನ್ಪುಟ್ ಯೂನಿಟ್. ಸೊ ಇನ್ಪುಟ್ ಯೂನಿಟಿಂದನೇ ನೀವು ಡೇಟಾ ಎಂಟರ್ ಮಾಡೋದು. ದಟ್ ಮೇ ಬಿ ಕೀಬೋರ್ಡ್, ದಟ್ ಮೇ ಬಿ ಮೌಸ್, ಸ್ಕ್ಯಾನರ್, ಯಾವುದಾದ್ರೂ ಇರ್ಬೋದು. ಏನು ಮಾಡುತ್ತೆ ಇನ್ಪುಟ್ ಡಿವೈಸ್? ಇಟ್ ಕನ್ವರ್ಟ್ಸ್ ದ ಡೇಟಾ ಇಂಟು ಫಾರ್ಮ್ ಅಂಡರ್ಸ್ಟುಡ್ ಬೈ ಕಂಪ್ಯೂಟರ್. ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಹಾಕ್ತೀವಿ ಡೇಟಾನ, ನಾವು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ ಟೈಪ್ ಮಾಡ್ತೀವಿ, ಅದು 0 1ಗೆ ಕನ್ವರ್ಟ್ ಮಾಡುತ್ತೆ. ಯಾವುದು? ನಿಮ್ಮ ಇನ್ಪುಟ್ ಡಿವೈಸ್. ಯಾಕೆ? ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್, ಅದಕ್ಕೆ ಇದು 0 1ಸ್ಗೆ ಕನ್ವರ್ಟ್ ಮಾಡುತ್ತೆ. ಸಿಸ್ಟಮ್ಗೆ ಏನು ಅರ್ಥ ಆಗುತ್ತೆ? ಬರೀ 0 1s ಮಾತ್ರ ಅರ್ಥ ಆಗುತ್ತೆ. ಡೇಟಾ ಎಂಟರ್ ಥ್ರೂ ದ ಇನ್ಪುಟ್ ಡಿವೈಸ್ ಇಸ್ ಟೆಂಪರಲಿ ಸ್ಟೋರ್ಡ್ ಇನ್ ದ ಮೇನ್ ಮೆಮರಿ. ಮಕ್ಕಳೇ ಡೈಗ್ರಾಮಲ್ಲಿ ಪ್ರೈಮರಿ ಮೆಮರಿ ನೋಡಿದ್ರಲ್ಲ, ಅದನ್ನೇ ಮೇನ್ ಮೆಮರಿ ಅಂತ ಕೂಡ ಕರಿತೀವಿ. ಆ ಮೇನ್ ಮೆಮರಿನ ರ್ಯಾಮ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಕನ್ಫ್ಯೂಸ್ ಆಗಬಾರ್ದು. ಮೇನ್ ಮೆಮರಿ ಅಂದರೆ ಏನು ಸರ್ ಅಂದರೆ, ಪ್ರೈಮರಿ ಮೆಮರಿನೇ ಮೇನ್ ಮೆಮರಿ ಅಂತ ಕೂಡ ಕರೀತಾರೆ. ಪ್ಲಸ್ ಆ ಮೇನ್ ಮೆಮರಿನ ರ್ಯಾಮ್ ಅಂತ ಕೂಡ ಕರೀತಾರೆ. ಸೊ ಮೆಮರಿಯಲ್ಲಿ ಎಷ್ಟು ಟೈಪ್ಸ್ ಇದೆ ಅದೆಲ್ಲ ಡಿಸ್ಕಸ್ ಮಾಡೋಣ ಥರ್ಡ್ ಸಬ್ ಹೆಡಿಂಗಲ್ಲಿ. ಸೊ ಈಗ ಪ್ರೈಮರಿ ಮೆಮರಿ ಅಂದರೆ ಗೊತ್ತಾಯ್ತಲ್ವಾ? ಟೆಂಪ್ರರಿಯಾಗಿ ಸ್ಟೋರ್ ಮಾಡೋ ಡೇಟಾ, ಪರ್ಮನೆಂಟಾಗಿ ಸ್ಟೋರ್ ಮಾಡೋದಿಲ್ಲ. ಮತ್ತು CPU ಯಾವಾಗಲೂ ಪ್ರೈಮರಿ ಮೆಮರಿ ಜೊತೆನೇ ಇಂಟ್ರಾಕ್ಟ್ ಆಗುತ್ತೆ, ಸೆಕೆಂಡ್ರಿ ಮೆಮರಿ ಜೊತೆ ಇಂಟ್ರಾಕ್ಟ್ ಮಾಡೋದಿಲ್ಲ. ಯಾಕಂದರೆ ಮಕ್ಕಳೇ ಸೆಕೆಂಡ್ರಿ ಮೆಮರಿ ತುಂಬ ಸ್ಲೋ, CPUಗೆ ಬೇಗ ಪ್ರೊಸೆಸಿಂಗ್ ಆಗಬೇಕು. ಸೊ ಯಾವಾಗಲೂ ಪ್ರೈಮರಿ ಮೆಮರಿ ಜೊತೆನೇ ಇಂಟ್ರಾಕ್ಷನ್ ಆಗೋದು CPU. ಸೊ ಮತ್ತು ಡಿಫ್ರೆನ್ಸ್ ಏನು ಸರ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಅಂದರೆ? ಫಸ್ಟ್ ಡಿಫ್ರೆನ್ಸ್ ಹೇಳ್ಬೋದು ಮಕ್ಕಳೇ. ಪ್ರೈಮರಿ ಮೆಮರಿ ಇಸ್ ಕಾಲ್ಡ್ ಮೇನ್ ಮೆಮರಿ, ಸೆಕೆಂಡ್ರಿ ಮೆಮರಿ ಇಸ್ ಕಾಲ್ಡ್ ಎಕ್ಸ್ಟರ್ನಲ್ ಮೆಮರಿ. ಅಂದರೆ ಆಚೆ ಇದೆಲ್ಲ ಸಿಸ್ಟಮ್ ನಿಮಗೆ ಸೆಕೆಂಡ್ರಿ ಮೆಮರಿ ಸ್ಟೋರೇಜ್ ಆಗೋದೆಲ್ಲ ಇಟ್ ಈಸ್ ಔಟ್ಸೈಡ್. ಸೊ ಇದನ್ನು ಎಕ್ಸ್ಟರ್ನಲ್ ಮೆಮರಿ ಅಂತ ಕೂಡ ಕರೀತಾರೆ. ಓಕೆ, ಸೆಕೆಂಡ್ರಿ ಮೆಮರಿನ. ಸೊ ಇನ್ನೇನು ಡಿಫ್ರೆನ್ಸ್ ಹೇಳ್ಬೋದು? ಯಾವ್ದು ಫಾಸ್ಟರ್ ಅಂತ ಕೇಳಿದ್ರೆ ಪ್ರೈಮರಿ ಮೆಮರಿ ಯಾವಾಗಲೂ ಫಾಸ್ಟ್ ಮಕ್ಕಳೇ. ಆಕ್ಸೆಸಿಂಗ್ ಡೇಟಾ ಇಸ್ ಮೋರ್ ಫಾಸ್ಟ್ ಇನ್ ಪ್ರೈಮರಿ ಮೆಮರಿ, ವೆರ್ ಆಕ್ಸೆಸಿಂಗ್ ಡೇಟಾ ಇನ್ ಸೆಕೆಂಡ್ರಿ ಮೆಮರಿ ಇಸ್ ಸ್ಲೋವರ್. ಯಾವ್ದು ಮೋರ್ ಎಕ್ಸ್ಪೆನ್ಸಿವ್ ಸರ್? ಪ್ರೈಮರಿನೇ ಎಕ್ಸ್ಪೆನ್ಸಿವ್ ಅಲ್ವಾ? ರ್ಯಾಮ್ ಎಕ್ಸ್ಪೆನ್ಸಿವ್ ಅಲ್ವಾ ಮಕ್ಕಳೇ? ನಿಮ್ಮ ಪೆನ್ ಡ್ರೈವ್ಗೆಲ್ಲ ಕಂಪೇರ್ ಮಾಡಿದ್ರೆ ರ್ಯಾಮ್ ಇಸ್ ಎಕ್ಸ್ಪೆನ್ಸಿವ್. ಸೊ ನಿಮ್ಮ ಪ್ರೈಮರಿ ಮೆಮರಿ ಇಸ್ ಮೋರ್ ಎಕ್ಸ್ಪೆನ್ಸಿವ್. ಓಕೆ, ಈ ಥರ ಡಿಫ್ರೆನ್ಸಸ್ ಕೇಳಿದ್ರೆ ನೀವು ಬರೀಬೋದು ಅಲ್ವಾ ಮಕ್ಕಳೇ? ಸೊ ಸೆಕೆಂಡ್ರಿ ಮೆಮರಿ ಅಂದರೆ ಏನು? ಪ್ರೈಮರಿ ಮೆಮರಿಲಿ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇದೆ, ಸೊ ನಾನು ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕು ಎಲ್ಲೋ ಒಂದು ಕಡೆ. ಸೊ ಸೆಕೆಂಡ್ರಿ ಮೆಮರಿ ಇಸ್ ಯೂಸ್ಡ್ ಫಾರ್ ಫ್ಯೂಚರ್ ಯೂಸ್ ಆ್ಯಂಡ್ ಪರ್ಮನೆಂಟ್ ಸ್ಟೋರೇಜ್ ಆಫ್ ಡೇಟಾ. ಸೊ ಮಕ್ಕಳೇ ಇದು ಇನ್ಪುಟ್ ಡಿವೈಸ್ ಆಯಿತು. ಸೊ ನೆಕ್ಸ್ಟ್ ಏನು ಮಾಡೋಣ? CPU ಬಗ್ಗೆ ನೋಡಬೇಕಲ್ವಾ? CPU ನೆಕ್ಸ್ಟ್ ಡಿವೈಸ್ ಅಲ್ವಾ? ಸೊ ನೀವೀಗ ಎಕ್ಸಾಂಪಲ್ಸ್ ನೋಡ್ಬೋದು ಮಕ್ಕಳೇ. ಇನ್ಪುಟ್ ಡಿವೈಸ್ಗೆ ಎಕ್ಸಾಂಪಲ್ಸ್ ಕೀಬೋರ್ಡ್ ಹಾಗೆ ಮೌಸ್ ಅಂತ ನೀವು ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕಾಂಪೋನೆಂಟು CPU. ಸೊ ಇಲ್ಲಿ ನೋಡ್ಬೋದು ನೀವು, ಏನು ಸರ್ ಹಿಂಗೆ ತಿರುಗ್ತಿದೆ ಅನ್ಬೋದು. CPU ಒಳಗಿಂದು ಇದು ಮಕ್ಕಳೇ. ಇನ್ಸೈಡ್ ದ CPU ನೀವಿಲ್ಲಿ ಸಿಲಿಕಾನ್ ಚಿಪ್ಸ್ ನೋಡ್ಬೋದು. CPU ವಿಲ್ ಬಿ ಪ್ಲೇಸ್ಡ್ ಹಿಯರ್ ಇನ್ಸೈಡ್ ದ ಸಿಲಿಕಾನ್ ಚಿಪ್ಸ್. ಇದನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂತ ಕೂಡ ಕರೀತಾರೆ, ವಿಚ್ ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಎವಲ್ಯೂಷನಲ್ಲಿ ನೋಡೋಣ ಅದನ್ನು. ಸೊ ನೀವು ಈ ಡೈಗ್ರಾಮ್ ಎಲ್ಲ ಮೆಮರೈಸ್ ಏನು ಮಾಡಬೇಕಾಗಿಲ್ಲ. ಆ ಬ್ಲಾಕ್ ಡೈಗ್ರಾಮ್ ಇತ್ತಲ್ಲ ಸ್ಟೂಡೆಂಟ್ಸ್, ಆ ಬ್ಲಾಕ್ ಡೈಗ್ರಾಮ್ ಮೆಮರೈಸ್ ಮಾಡಿ. ಓಕೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಗ್ಗೆ ಒಂದು ಸ್ವಲ್ಪ ಪಾಯಿಂಟ್ಸ್ ನೋಡೋಣ. ಐ ಥಿಂಕ್ ನೀವು ಫಸ್ಟಲ್ಲೇ ಕೇಳಿದರೆ ಇಟ್ ಈಸ್ ಈಸಿ. CPU ಅಂದರೆ ಏನು? ಬ್ರೈನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಯಾಕೆ? ಬಿಕಾಸ್
ಪ್ರೊಸೆಸಿಂಗ್ ಆಫ್ ಡೇಟಾ ಯಾರು ಮಾಡೋದು? ಸಿ ಪಿ ಯುನೇ ಮಾಡೋದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಪ್ರೊಸೆಸರ್. ಇನ್ನೊಂದು ಹೆಸರು ಇದಕ್ಕೆ ಸಿ ಪಿ ಯು ಪ್ರೊಸೆಸರ್ ಅಂತ ಕೂಡ ಕರಿತೀವಿ. ಓಕೆ, ಫಸ್ಟ್ ಪಾಯಿಂಟ್, ಇಟ್ ಇಸ್ ಬ್ರೈನ್ ಆಫ್ ದ ಕಂಪ್ಯೂಟರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಸೆಸಿಂಗ್ ಡೇಟಾ. ಪ್ರೈಮರಿ ಮೆಮರಿಯಿಂದ ಡೇಟಾ ತೊಗೊಂಡು ಪ್ರೊಸೆಸ್ ಮಾಡುತ್ತೆ, ಕ್ಯಾಲ್ಕುಲೇಷನ್ಸ್ ಮಾಡುತ್ತೆ, ಆಪರೇಷನ್ಸ್ ಮಾಡುತ್ತೆ. ಸೊ ಏನು ಮಾಡುತ್ತೆ? ಸಿ ಪಿ ಯು ಫೆಚಸ್ ದ ಡೇಟಾ ಫ್ರಮ್ ಮೆಮರಿ. ಯಾವ ಮೆಮರಿ ಇದು? ಪ್ರೈಮರಿ ಮೆಮರಿ, ಸೆಕೆಂಡ್ರಿ ಅಲ್ಲ. ಪ್ರೈಮರಿ ಮೆಮರಿಲಿ ತಾನೇ ಡೇಟಾ ಹೋಗೋ ಸ್ಟೋರ್ ಆಗೋದು ಫಸ್ಟು. ಪ್ರೈಮರಿ ಮೆಮರಿಯಿಂದ ಡೇಟಾನ ಫೆಚ್ ಮಾಡುತ್ತೆ ಆ್ಯಂಡ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ ಆ್ಯಂಡ್ ಸ್ಟೋರ್ಸ್ ದ ರಿಸಲ್ಟ್ ಬ್ಯಾಕ್ ಟು ಮೆಮರಿ. ಸೊ ಯಾವ ಮೆಮರಿಲಿ? ಸೊ ಪ್ರೊಸೆಸಿಂಗ್ ಮಾಡೋವಾಗ ನಾನು ಹೇಳಿದೆ ರೆಜಿಸ್ಟರ್ಸ್ ಅಂತ ಮೆಮರಿ ಇದೆ. ಒಂದು ಸಿ ಪಿ ಯು ಒಳಗೆ ಒಂದು ಸ್ಮಾಲ್ ಯೂನಿಟ್ ಇದೆ, ದಟ್ ಇಸ್ ರೆಜಿಸ್ಟರ್ಸ್. ಪ್ರೊಸೆಸಿಂಗ್ ಟೈಮಲ್ಲಿ ರೆಜಿಸ್ಟರ್ಸಲ್ಲಿ ಸ್ಟೋರ್ ಮಾಡುತ್ತೆ. ಪ್ರೊಸೆಸಿಂಗ್ ಎಲ್ಲ ಮುಗಿದ ಆದಮೇಲೆ ಮೇನ್ ಮೆಮರಿ ಅಂದರೆ ಪ್ರೈಮರಿ ಮೆಮರಿಯಲ್ಲಿ ಸ್ಟೋರ್ ಮಾಡುತ್ತೆ. ಓಕೆನಾ ಮಕ್ಕಳೇ? ಸೊ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಥರ್ಡ್ ಪಾಯಿಂಟಲ್ಲಿ ನಿಮಗೆ ಗೊತ್ತಾಗುತ್ತೆ, ಡ್ಯೂರಿಂಗ್ ಪ್ರೊಸೆಸಿಂಗ್ ಇಟ್ ಸ್ಟೋರ್ಸ್ ದ ರಿಸಲ್ಟ್ ಇನ್ ಇಟ್ಸ್ ಲೋಕಲ್ ಮೆಮರಿ ಕಾಲ್ಡ್ ರೆಜಿಸ್ಟರ್ಸ್. ಪ್ರೊಸೆಸಿಂಗ್ ಆಗೋವಾಗ, ಆಪರೇಷನ್ ಮಾಡೋವಾಗ ಎಲ್ಲೋ ಒಂದು ಕಡೆ ರಿಸಲ್ಟ್ ಸ್ಟೋರ್ ಮಾಡಬೇಕಲ್ವಾ? ಸೊ ಎಲ್ಲಿ ಸ್ಟೋರ್ ಮಾಡುತ್ತೆ? ರೆಜಿಸ್ಟರ್ಸಲ್ಲಿ ಸ್ಟೋರ್ ಮಾಡುತ್ತೆ. ಪ್ರೊಸೆಸಿಂಗ್ ಎಲ್ಲ ಆದಮೇಲೆ ಪ್ರೈಮರಿ ಮೆಮರಿಲಿ ಸ್ಟೋರ್ ಮಾಡುತ್ತೆ. ಓಕೆ ನಮ್ಮ ಮಕ್ಕಳೇ? ಸೊ ಸಿ ಪಿ ಯುಲಿ ಎಷ್ಟು ಯೂನಿಟ್ಸ್ ಇದೆ? ನಾನು ಹೇಳಿದೆ ಕಂಟ್ರೋಲ್ ಯೂನಿಟ್ ಆ್ಯಂಡ್ ಎ ಎಲ್ ಯು. ಕಂಟ್ರೋಲ್ ಯೂನಿಟ್ ಏನು ಮಾಡುತ್ತೆ? ಇಟ್ ಕಂಟ್ರೋಲ್ಸ್ ದ ಎಕ್ಸಿಕ್ಯೂಷನ್ ಆಫ್ ಇನ್ಸ್ಟ್ರಕ್ಷನ್ಸ್. ಎಲ್ಲ ಯೂನಿಟ್ನು ಕಂಟ್ರೋಲ್ ಮಾಡೋದು ಯಾವುದು? ಈ ಸಿ ಪಿ ಯು ಒಳಗಿರೋ ಕಂಟ್ರೋಲ್ ಯೂನಿಟ್. ಎಲ್ಲ ಕೆಲಸ ಸರಿಗೆ ಮಾಡ್ತಿದ್ಯಾ ಇಲ್ವಾ, ಸಿಗ್ನಲ್ಸ್ ಎಲ್ಲ ಯೂನಿಟ್ಸ್ಗೂ ಕಳಿಸೋದು ಈ ಕಂಟ್ರೋಲ್ ಯೂನಿಟ್. ಅದಾದಮೇಲೆ ಸಿ ಪಿ ಯುಲಿ ಇನ್ನೊಂದು ಯೂನಿಟ್ ಇದೆ, ಎ ಎಲ್ ಯು ಅಥವಾ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್. ಏನು ಮಾಡುತ್ತೆ? ಇಟ್ ಪರ್ಫಾರ್ಮ್ಸ್ ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಅಕಾರ್ಡಿಂಗ್ ಟು ದ ಇನ್ಸ್ಟ್ರಕ್ಷನ್ಸ್. ನೀವು ಪ್ರೋಗ್ರಾಮಲ್ಲಿ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಾ ಅದ್ರ ತಕ್ಕಂಗೆ ಎ ಎಲ್ ಯು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕಲ್ ಆಪರೇಷನ್ಸ್ ಮಾಡುತ್ತೆ ಅಲ್ವಾ ಮಕ್ಕಳೇ? ಸೊ ಸಿ ಪಿ ಯುಲಿರೋ ಕಂಟ್ರೋಲ್ ಯೂನಿಟ್ ಆ್ಯಂಡ್ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟು ಮಕ್ಕಳೇ ಮೆಮರಿ ಬಗ್ಗೆ ಹೋಗೋಣ. ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿ ಬಗ್ಗೆ ತಿಳ್ಕೊಳ್ಳೋಣ. ಏನು ಮಕ್ಕಳೇ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿ? ಈಗ ತಾನೇ ಹೇಳಿದ್ವಿ, ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಆರ್ ಲೋಡೆಡ್ ಆನ್ ಟು ಪ್ರೈಮರಿ ಮೆಮರಿ ಟೆಂಪರಲಿ ಬಿಫೋರ್ ಪ್ರೊಸೆಸಿಂಗ್. ಅಂದರೆ ಸಿ ಪಿ ಯು ಫೆಚ್ ಮಾಡೋಕ್ಕೆ ಮುಂಚೆ ನೀವು ಇನ್ಪುಟ್ ಯೂನಿಟಲ್ಲಿ ಡೇಟಾ ಕೊಡ್ತೀರಾ. ಡೇಟಾ ಇನ್ಪುಟ್ ಯೂನಿಟಿಂದ 0 1ಗೆ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆದಮೇಲೆ ಎಲ್ಲಿ ಹೋಗುತ್ತೆ ಡೇಟಾ? ಪ್ರೈಮರಿ ಮೆಮರಿಗೆ ಹೋಗುತ್ತೆ. ಪ್ರೊಸೆಸಿಂಗ್ ನಡೆಯೋಕ್ಕೆ ಮುಂಚೆ ಪ್ರೈಮರಿ ಮೆಮರಿಲಿ ಸ್ಟೋರ್ ಆಗಿರುತ್ತೆ ಮಕ್ಕಳೇ. ಸೊ ಇಲ್ಲಿ ಇನ್ನೊಂದು ತಿಳ್ಕೊಬೇಕು ನೀವು, ಪ್ರೈಮರಿ ಮೆಮರಿಲಿ ಎಷ್ಟು ಟೈಪ್ ಇದೆ? 2 ಟೈಪ್ ಇದೆ, ರ್ಯಾಮ್ ಆ್ಯಂಡ್ ರಾಮ್. ಪ್ರೈಮರಿ ಮೆಮರಿಲಿ 2 ಮೆಮರಿ ಇದೆ, ರ್ಯಾಮ್ ಒಂದು, ರಾಮ್ ಒಂದು. ಆಯಿತು ಸರ್, ನೀವು ಪ್ರೈಮರಿ ಮೆಮರಿ ಅಂದರೆ ಮೇನ್ ಮೆಮರಿ ರ್ಯಾಮ್ ಅಂದ್ರಲ್ಲ ಸರ್, ಮತ್ತು ಇದು ಯಾವ್ದು ಸರ್ ರಾಮ್ ಅಂದರೆ? 2 ಪಾರ್ಟ್ ಇದೆ ಸ್ಟೂಡೆಂಟ್ಸ್. ಪ್ರೈಮರಿ ಮೆಮರಿಲಿ ರ್ಯಾಮ್ ಅಂತಲೂ ಇದೆ, ರಾಮ್ ಅಂತಲೂ ಇದೆ, 2 ಮೆಮರಿ ಇದೆ. ಸೊ ಏನು ಸರ್ ಇದು ರ್ಯಾಮು, ಏನು ಸರ್ ರಾಮು ಅಂದರೆ? ಮಕ್ಕಳೇ ರ್ಯಾಮ್ ಅಂದರೆ ಫುಲ್ ಫಾರ್ಮ್ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮರಿ. ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಸೊ ಈ ರ್ಯಾಮ್ನ ವಾಲಟೈಲ್ ಮೆಮರಿ ಅಂತ ಕೂಡ ಕರೀತಾರೆ ಮಕ್ಕಳೇ. ವಾಲಟೈಲ್ ಮೆಮರಿ ಅಂದರೆ ಇನ್ಸ್ಟ್ರಕ್ಷನ್ಸು ಎಲ್ಲ ಟೆಂಪರರಿಯಾಗಿ ಸ್ಟೋರ್ ಆಗಿರುತ್ತೆ. ಎಲ್ಲಿ ತನಕ? ನೀವು ಪವರ್ ಸಪ್ಲೈ ಕೊಡೋ ತನಕ ಸ್ಟೋರ್ ಆಗಿರುತ್ತೆ ಆ ಮೆಮರಿಲಿ. ನೀವು ಪವರ್ ಶಟ್ ಆಫ್ ಮಾಡಿದ್ರೆ ಅಥವಾ ಕರೆಂಟ್ ಹೊಟ್ಟೋದ್ರೆ ರ್ಯಾಮಲ್ಲಿರೋ ಡೇಟಾ ಎಲ್ಲ ವ್ಯಾನಿಷ್ ಆಗೋಗುತ್ತೆ. ಅದಕ್ಕೆ ಮೇನ್ ಮೆಮರಿ ಏನಂತ ಕರಿತೀವಿ ಮಕ್ಕಳೇ? ಟೆಂಪ್ರರಿ ಮೆಮರಿ. ಸೊ ಮೇನ್ ಮೆಮರಿಲಿ ಸ್ಟೋರೇಜ್ ಜಾಸ್ತಿ ಮಾಡೋಕ್ಕೆ ಹೋಗಬಾರ್ದು, ಯಾಕಂದರೆ ಟೆಂಪ್ರರಿ ಮೆಮರಿ. ಸೊ ಸ್ಟೋರ್ ಮಾಡಿದ್ರೆ ಡೇಟಾ ನೀವು ಪವರ್ ಸಪ್ಲೈ ಕೊಡೋ ತನಕ ಇರುತ್ತೆ. ಪವರ್ ಸಪ್ಲೈ ಶಟ್ ಆಫ್ ಮಾಡಿದ್ರೆ ಡೇಟಾ ವ್ಯಾನಿಷ್ ಆಗುತ್ತೆ. ಸೊ ಇಟ್ ಸ್ಟೋರ್ಸ್ ದ ಡೇಟಾ ಟೆಂಪ್ರಲಿ. ವೆರಸ್ ರಾಮ್ ಮಕ್ಕಳೇ, ರಾಮ್ ಅಂದರೆ ಏನು ಅಂತ ನೀವು ಕೇಳಿದ್ರೆ, ರೀಡ್ ಓನ್ಲಿ ಮೆಮರಿ. ರೀಡ್ ಓನ್ಲಿ ಮೆಮರಿ. ಏನು ಸರ್ ಡಿಫ್ರೆನ್ಸು ರ್ಯಾಮ್ಗೆ ರಾಮ್ಗೆ ಅಂದರೆ? ನೋಡಿ ಮಕ್ಕಳೇ, ರಾಮು ನಾನ್ ವಾಲಟೈಲ್. ಈಗ ರ್ಯಾಮ್ ಏನಂದರೆ ವಾಲಟೈಲ್. ವಾಲಟೈಲ್ ಅಂದರೆ ಏನು ಸರ್? ಡೇಟಾ ಟೆಂಪ್ರರಿಯಾಗಿ ಸ್ಟೋರ್ ಆಗಿರುತ್ತೆ ಸರ್. ಎಲ್ಲಿ ತನಕ ಸರ್? ಪವರ್ ಸಪ್ಲೈ ಇರೋ ತನಕ ಸರ್ ಮಾತ್ರ ಸ್ಟೋರ್ ಆಗುತ್ತೆ. ಸೊ ಇಲ್ಲಿ ರಾಮ್ ನಾನ್ ವಾಲಟೈಲ್ ಅಂದರೆ ಏನು ಸರ್? ನಾನ್ ವಾಲಟೈಲ್ ಅಂದರೆ ಆಪೋಸಿಟು ಸರ್. ಅಂದರೆ ಡೇಟಾ ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ಪವರ್ ಸಪ್ಲೈ ಆನ್ ಇದ್ದರೂ ಆಫ್ ಇದ್ದರೂ ಮ್ಯಾಟ್ರ್ ಆಗಲ್ಲ. ರಾಮಲ್ಲಿ ಡೇಟಾ ವಿಲ್ ಬಿ ಸ್ಟೋರ್ಡ್ ಪರ್ಮನೆಂಟ್ಲಿ. ಓಕೆನಾ ಮಕ್ಕಳೇ? ರ್ಯಾಮ್ ಟೆಂಪ್ರರಿ, ರಾಮ್ ಇಸ್ ಪರ್ಮನೆಂಟ್ ಮೆಮರಿ. ಏನು? ಪರ್ಮನೆಂಟ್ ಮೆಮರಿ. ಯಾವುದು? ರಾಮ್. ಓಕೆನಾ? ಸೊ ಆಯಿತು ಸರ್, ರ್ಯಾಮು ರಾಮ್ ಗೊತ್ತಾಯಿತು. ನೆಕ್ಸ್ಟ್ ಯಾವುದು? ಸೆಕೆಂಡ್ರಿ ಮೆಮರಿ. ಏನು ಡಿಫ್ರೆನ್ಸ್ ಪ್ರೈಮರಿ ಸೆಕೆಂಡ್ರಿಗೆ? ಸೊ ಪ್ರೈಮರಿ ಮೆಮರಿಲಿ ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ. ಅಂದರೆ ರ್ಯಾಮಲ್ಲಿ ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ. ನೀವು ಪರ್ಮನೆಂಟಾಗಿ ಸ್ಟೋರ್ ಎಲ್ಲಿ ಮಾಡ್ತೀರಾ ಡೇಟಾನ? ಯಾವಾಗಲೂ ಪೆನ್ ಡ್ರೈವು ಇಲ್ಲ ಹಾರ್ಡ್ ಡಿಸ್ಕಲ್ಲಿ ತಾನೇ ಸ್ಟೋರ್ ಮಾಡ್ತೀರಾ. ಅದು ಸೆಕೆಂಡ್ರಿ ಮೆಮರಿ ಅಂತ ಕರೀತಾರೆ. ಡ್ಯೂ ಟು ಲಿಮಿಟೆಡ್ ಸ್ಟೋರೇಜ್ ಕೆಪಾಸಿಟಿ, ಕಂಪ್ಯೂಟರ್ ನೀಡ್ಸ್ ಸೆಕೆಂಡ್ರಿ ಮೆಮರಿ ಟು ಪರ್ಮನೆಂಟ್ಲಿ ಸ್ಟೋರ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಸೊ ನೀವು ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕಾದ್ರೆ ಐದರ್ ಪೆನ್ ಡ್ರೈವ್, CD ಅಥವಾ DVD
ಅಥವಾ ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಯು ವಿಲ್ ಗೆಟ್ ದ ಇನ್ಸ್ಟ್ರಕ್ಷನ್ಸ್ ಪರ್ಮನೆಂಟ್ಲಿ ಸ್ಟೋರ್ಡ್. ಓಕೆನಾ ಸ್ಟೂಡೆಂಟ್ಸ್? ಸೊ ಇದು ಬ್ಲಾಕ್ ಡಯಾಗ್ರಾಮಲ್ಲಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿ ಡಿಸ್ಕಸ್ ಮಾಡಿದ್ದೀವಿ. ಇವಾಗ ಏನೇನು ಡಿಸ್ಕಸ್ ಮಾಡಿದ್ದೀವಿ? ಇನ್ಪುಟ್ ಡಿವೈಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಸಿ ಪಿ ಯು ಡಿಸ್ಕಸ್ ಮಾಡಿದ್ವಿ, ಮತ್ತು ಮೆಮರಿ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಲ್ವಾ? ಸೊ ಲಾಸ್ಟ್ ಯೂನಿಟ್ ಯಾವುದು? ಔಟ್ಪುಟ್ ಹೆಂಗೆ ನಮ್ಗೆ ಗೊತ್ತಾಗುತ್ತೆ? ಔಟ್ಪುಟ್ ಡಿವೈಸಿಂದ ಅಲ್ವಾ? ಸೊ ನೆಕ್ಸ್ಟ್ ಯೂನಿಟ್ಗೆ ಹೋಗೋಣ. ದಟ್ ಈಸ್ ದ ಔಟ್ಪುಟ್ ಡಿವೈಸ್. ನೋಡ್ಬೋದು ಎಕ್ಸಾಂಪಲ್ಸ್ ಇಲ್ಲಿ. ಯು ಕ್ಯಾನ್ ಸಿ ದ ಡೈಗ್ರಾಮ್. ಮಾನಿಟರ್ ಆ್ಯಂಡ್ ಪ್ರಿಂಟರ್. ನಮ್ಗೆ ಔಟ್ಪುಟ್ ಹೆಂಗೆ ಬರುತ್ತೆ? ಥ್ರೂ ದೀಸ್ ಡಿವೈಸಸ್ ವಿ ವಿಲ್ ಗೆಟ್ ದಿ ಔಟ್ಪುಟ್. ಏನು ಮತ್ತು ಔಟ್ಪುಟ್ ಡಿವೈಸ್ ಏನು ಮಾಡುತ್ತೆ? ಸೊ ದ ಡಿವೈಸ್ ವಿಚ್ ರಿಸೀವ್ಸ್ ದ ಇನ್ಸ್ಟ್ರಕ್ಷನ್ಸ್. ಯಾವ ಡಿವೈಸ್ ಕಂಪ್ಯೂಟ್ರಿಂದ ಇನ್ಸ್ಟ್ರಕ್ಷನ್ಸ್ ರಿಸೀವ್ ಮಾಡುತ್ತೆ, ಇಟ್ ಈಸ್ ನೋನ್ ಆಸ್ ಔಟ್ಪುಟ್ ಡಿವೈಸ್. ಈ ಔಟ್ಪುಟ್ ಡಿವೈಸ್ ಏನು ರೆಸ್ಪಾನ್ಸಿಬಿಲಿಟಿ? ನಾನು ಹೇಳಿದೆ ನಿಮ್ಗೆ 0 1 ಕೊಟ್ಟರೆ ಔಟ್ಪುಟ್ ಅರ್ಥ ಆಗುತ್ತಾ? ಅರ್ಥ ಆಗಲ್ಲ. ಸೊ ಏನು ಮಾಡಬೇಕು? ಈ ಔಟ್ಪುಟ್ ಡಿವೈಸ್ 0 1 ಇರೋ ಡೇಟಾನ ಅಥವಾ ಔಟ್ಪುಟ್ನ ಇಟ್ ಶುಡ್ ಕನ್ವರ್ಟ್ ಇಟ್ ಬ್ಯಾಕ್ ಟು ಹೈ ಲೆವೆಲ್ ಅಥವಾ ಇಂಗ್ಲೀಷ್ ಲೆವೆಲ್ ಲ್ಯಾಂಗ್ವೇಜ್. 0 1 ಮತ್ತೆ ಇಂಗ್ಲೀಷ್ನಲ್ಲಿ ಕನ್ವರ್ಟ್ ಮಾಡಿ ನಮಗೆ ಕೊಡಬೇಕು. ಯಾವ್ದು ಕೊಡುತ್ತೆ? ಈ ಔಟ್ಪುಟ್ ಡಿವೈಸ್ ಕೊಡುತ್ತೆ. ಎಕ್ಸಾಂಪಲ್ಸ್ ನೀವು ನೋಡ್ಬೋದು, ಮಾನಿಟರ್, ಪ್ರಿಂಟರ್, ಸ್ಪೀಕರ್. ಸೊ ಇದೆಲ್ಲ ನಿಮ್ಮ ಎಕ್ಸಾಂಪಲ್ಸ್ ಆಫ್ ಔಟ್ಪುಟ್ ಡಿವೈಸ್. ಸೊ ಮಕ್ಕಳೇ, ಇದು ಬ್ಲಾಕ್ ಡಯಾಗ್ರಾಮ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಇದು ವೆರಿ ಇಂಪಾರ್ಟೆಂಟ್. 5 marks ಯು ಕ್ಯಾನ್ ಎಕ್ಸ್ಪೆಕ್ಟ್ ದಿಸ್ ಕ್ವೆಶನ್ ಇನ್ ದ ಮೇನ್ ಎಕ್ಸಾಮ್ ಆ್ಯಂಡ್ ದ ಮಾಡೆಲ್ ಪೇಪರ್ಸಲ್ಲಿ ಕೂಡ ತುಂಬ ಸಲ ಕೇಳಿದ್ದಾರೆ. ಓಕೆ ಮಕ್ಕಳೇ, ಸೊ ಐ ಥಿಂಕ್ ಇಂಟ್ರೊಡಕ್ಷನ್ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟು ಹೋಗೋಣ. ಸೊ ಇಂಟ್ರೊಡಕ್ಷನ್ ಟು ದ ಕಂಪ್ಯೂಟರ್ ಸಿಸ್ಟಮ್ ಇವಾಗ ಆಗಿದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಸ್ಟೂಡೆಂಟ್ಸ್? ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಏನು ಸರ್ ಇದು ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್? ನೋಡಿ ಮಕ್ಕಳೇ, ಕಂಪ್ಯೂಟರ್ಸ್ ಇವಾಲ್ವ್ ಆಗೋಕ್ಕೆ ಟೈಮ್ ಆಯ್ತಲ್ವಾ? ಹಿಂದಿನ ಟೈಮಿಂದ ಇವಾಗ ಬರೋಕ್ಕೆ ಹೋದರೆ ಫಸ್ಟು ನಮಗೇನು ಇರಲಿಲ್ಲ, ಸಿಸ್ಟಮ್ ಏನೂ ಇರಲಿಲ್ಲ. ಮಾನವ ಆವಾಗ ಸ್ಟೋನ್ಸು, ಪೆಬಲ್ಸು ಅದರಲ್ಲೆಲ್ಲ ಕೌಂಟಿಂಗ್ ಮಾಡ್ತಿದ್ದ. ಆಮೇಲೆ ತಾನೇ ನಿಮ್ಗೆ ಕ್ಯಾಲ್ಕುಲೇಟಿಂಗ್ ಟೂಲ್ಸ್ ಎಲ್ಲ ಬಂದಿದ್ದು. ಸೊ ಏನು ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್, ಹೆಂಗೆ ಕಂಪ್ಯೂಟರ್ ಇವಾಲ್ವ್ ಆಯಿತು ಅಂತ ಇಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಕಂಪ್ಯೂಟಿಂಗ್ ಡಿವೈಸಸ್ ಹ್ಯಾವ್ ಇವಾಲ್ವ್ಡ್ ಎಟ್ ಅ ರ್ಯಾಪಿಡ್ ಪೇಸ್. ಸೊ ಟೈಮ್ ಆಗ್ತಾ ಆಗ್ತಾ ಕಂಪ್ಯೂಟರ್ಸ್ ಕೂಡ ಕಂಪ್ಯೂಟಿಂಗ್ ಡಿವೈಸಸ್ ಹ್ಯಾವ್ ಇವಾಲ್ವ್ಡ್ ಅಂದರೆ ಮುಂದೆ ಬಂದಿದೆ. ಸೊ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಸ್ಪ್ಯಾನ್ ಸೆವೆರಲ್ ಟೈಮ್ ಲೈನ್ಸ್. ಹೆಂಗೆ ಯಾವ್ಯಾವ್ದು ಫಸ್ಟ್ ಡಿವೈಸ್ ಬಂತು ಅಂತ ನೋಡ್ತಾ ಹೋಗೋಣ ಮಕ್ಕಳೇ. ಅಬ್ಯಾಕಸ್ ಫಸ್ಟ್ ಬಂತು. ನೋಡಿರ್ಬೋದು ಸ್ಕೂಲಲ್ಲೆಲ್ಲ ಮಕ್ಕಳು ಅಬ್ಯಾಕಸ್ ಯೂಸ್ ಮಾಡಿ ಕೌಂಟಿಂಗ್ ಮಾಡ್ತಾರೆ. ಅಬ್ಯಾಕಸ್ ಅಂದರೆ ಏನು ಸರ್? ಅರ್ಲಿ ಕಂಪ್ಯೂಟಿಂಗ್ ಟೂಲ್. ಫಸ್ಟು 500 BC ಅಬ್ಯಾಕಸ್ ಅಂತ ಕ್ಯಾಲ್ಕುಲೇಟಿಂಗ್ ಟೂಲ್ ಚೈನೀಸ್ ಅವ್ರು ಇನ್ವೆಂಟ್ ಮಾಡಿದ್ರು ಸ್ಟೂಡೆಂಟ್ಸ್. ಸೊ ಅದು ಮೇನ್ಲಿ ನಿಮಗೆ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್ಗೆ ಈ ಅಬ್ಯಾಕಸ್ ಯೂಸ್ ಮಾಡ್ತಾರೆ. ದಟ್ ಇಸ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಅಬ್ಯಾಕಸ್ ನೋಡಿಲ್ಲ ಅಂದರೆ ನೋಡ್ಬೋದು ಮಕ್ಕಳೇ, ಬೀಡ್ಸ್ ಇದೆ, ಬೀಡ್ಸಿಂದ ಕಾರ್ಡ್ ಇದೆ ಇಲ್ಲಿ ಮಧ್ಯ. ಕಾರ್ಡ್ ಏನು ಇಂಡಿಕೇಟ್ ಮಾಡುತ್ತೆ? ಡೆಸಿಮಲ್ ಡಿಜಿಟ್ಸ್ ಇಟ್ ವಿಲ್ ಇಂಡಿಕೇಟ್. ಐ ಥಿಂಕ್ ಅಬ್ಯಾಕಸ್ ಗೊತ್ತಿರೋರು ಯು ಕ್ಯಾನ್ ನೋ ಅಬೌಟ್ ದ ಅಬ್ಯಾಕಸ್. ಸೊ ಇದಾದಮೇಲೆ ಪ್ಯಾಸ್ಕಲೀನ್. ಏನು ಸರ್ ಪ್ಯಾಸ್ಕಲೀನ್ ಅಂದರೆ? ಸಿ ಸ್ಟೂಡೆಂಟ್ಸ್, ಒಬ್ಬ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಕಾಲ್ಡ್ ಬ್ಲೇಸ್ ಪ್ಯಾಸ್ಕಲ್. ಅಗೇನ್ ಈ ನೇಮ್ಸ್ ತುಂಬ ಇಂಪಾರ್ಟೆಂಟು, ನೇಮ್ಸ್ ತಿಳ್ಕೊಳ್ಳಿ. ಹೂ ಇನ್ವೆಂಟೆಡ್ ಪ್ಯಾಸ್ಕಲೀನ್? ಬ್ಲೇಸ್ ಪ್ಯಾಸ್ಕಲ್. ಹೀ ಈಸ್ ಅ ಫ್ರೆಂಚ್ ಮ್ಯಾಥಮೆಟಿಷಿಯನ್. ಹೀ ಇನ್ವೆಂಟೆಡ್ ಪ್ಯಾಸ್ಕಲೀನ್. ಏನು ಮಾಡ್ತಾರೆ ಸರ್ ಈ ಪ್ಯಾಸ್ಕಲೀನು? ಸೊ ಇದು 1642 ಇನ್ವೆಂಟ್ ಆಯಿತು. ಸೊ ಏನು ಮಾಡುತ್ತಿದ್ದು? ಇಟ್ ಇಸ್ ಅಗೇನ್ ಯೂಸ್ಡ್ ಫಾರ್ ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್ ಆಫ್ 2 numbers. ಆಮೇಲೆ ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೂಡ ಆಗ್ತಿತ್ತು ಇದರಲ್ಲಿ ಥ್ರೂ ಅಡಿಷನ್, ಸಬ್ಟ್ರಾಕ್ಷನ್. ಅಂದರೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಅಡಿಷನ್, ಸಬ್ಟ್ರಾಕ್ಷನ್ನೇ ಆಗ್ತಿತ್ತು. ಇದು ಸ್ಟೂಡೆಂಟ್ಸ್ ಪ್ಯಾಸ್ಕಲೀನ್. ಪ್ಯಾಸ್ಕಲೀನ್ ಹೇಗಿದೆ ಅಂತ ನೀವು ನೋಡ್ಬೋದು ಇಲ್ಲಿ ಮಕ್ಕಳೇ. ಇಲ್ಲಿ ನೀವು ವೀಲ್ಸ್ ನೋಡ್ಬೋದು, ಒಂಥರ ವೀಲ್ಸ್, ಸರ್ಕ್ಯುಲರ್ ವೀಲ್ಸ್. ಮಕ್ಕಳೇ ಯು ಶುಡ್ ನೋ, ಈ ಸರ್ಕ್ಯುಲರ್ ವೀಲ್ಸಿಂದನೇ ನಂಬರ್ಸ್ ಎಂಟರ್ ಮಾಡ್ತಿದ್ರು. ಸರ್ಕ್ಯುಲರ್ ವೀಲ್ಸಿಂದ ನಂಬರ್ಸ್ ಎಂಟರ್ ಮಾಡಿ ಇಲ್ಲಿ ಟಾಪಲ್ಲಿ ನಂಬರ್ಸ್ ನೀವು ನೋಡ್ಬೋದು. ಇದೆಲ್ಲ ನಾವು ಈ ವೀಲ್ಸಿಂದ ಎಂಟರ್ ಮಾಡ್ತಿದ್ವಿ. ಈ ವೀಲ್ಸ್ನ ಡಯಲ್ಸ್ ಅಂತ ಕೂಡ ಕರಿತೀವಿ. ವಿ ಕಾಲ್ ದಿಸ್ ವೀಲ್ಸ್ ಆಸ್ ಡಯಲ್ಸ್. DIALS, ಡಯಲ್ಸ್ ಅಂತ. ಸೊ ಪ್ಯಾಸ್ಕಲೀನ್ ಅನ್ನೋದು ಇಟ್ ವಾಸ್ ಅ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್. ಓಕೆನಾ ಮಕ್ಕಳೇ? ಸೊ ಬ್ಲೇಸ್ ಪ್ಯಾಸ್ಕಲ್ ಅಂತ ಫ್ರೆಂಚ್ ಮ್ಯಾಥಮೆಟಿಷಿಯನ್, ಹೀ ಇನ್ವೆಂಟೆಡ್ ದಿಸ್. ಆಯಿತು. ನೆಕ್ಸ್ಟ್ ಏನು ಬಂತು ಸರ್? ಅನಾಲಿಟಿಕಲ್ ಇಂಜಿನ್ ಅಂತ ಬಂತು ಸರ್. ಅನಾಲಿಟಿಕಲ್ ಇಂಜಿನ್ ಏನಿದು? ಅನಾಲಿಟಿಕಲ್ ಇಂಜಿನ್ ಮಕ್ಕಳೇ, ಚಾರ್ಲ್ಸ್ ಬ್ಯಾಬೇಜ್ ಅಂತ, ಹಿ ಈಸ್ ಕಾಲ್ಡ್ ದ ಫಾದರ್ ಆಫ್ ಕಂಪ್ಯೂಟರ್ಸ್. ಗೊತ್ತಿಲ್ಲ ಅಂದರೆ ಚಾರ್ಲ್ಸ್ ಬ್ಯಾಬೇಜ್ ಇಸ್ ದ ಫಾದರ್ ಆಫ್ ಕಂಪ್ಯೂಟರ್ಸ್. ಯಾಕೆ ಸರ್ ಫಾದರ್ ಆಫ್ ಕಂಪ್ಯೂಟರ್ಸ್? ಏನು ಮಾಡಿದ್ರು ಸರ್ ಇವರು? ಸರ್ ಮಕ್ಕಳೇ, ಚಾರ್ಲ್ಸ್ ಬ್ಯಾಬೇಜ್ ಅನ್ನೋ ಸೈಂಟಿಸ್ಟ್, ಹಿ ಇಂಟ್ರೊಡ್ಯೂಸ್ ದಿಸ್ ಅನಾಲಿಟಿಕಲ್ ಇಂಜಿನ್ ಕಾನ್ಸೆಪ್ಟ್ ಇನ್ 1834. ಇಯರ್ ನೆನ್ಪಿಟ್ಕೊಳ್ಳಿ, 1834. ಏನಕ್ಕೆ ಸರ್ ಇವ್ರು ಫಾದರ್ ಆಫ್ ಕಂಪ್ಯೂಟರ್ಸ್? ಬಿಕಾಸ್ ಹಿ ಇಂಟ್ರೊಡ್ಯೂಸ್ಡ್ ಅ ಕಾನ್ಸೆಪ್ಟ್ where you could input the data, process the data, store the data and display the data.
ಈಗ ಮಾಡ್ತಿದ್ದೀರಲ್ಲ ಮಕ್ಕಳೇ, ನಾವು ಇವಾಗ ಸಿಸ್ಟಮಲ್ಲಿ ಏನು ಮಾಡ್ತೀವಿ, ಇನ್ಪುಟ್ ಮಾಡ್ತೀವಿ, ಸಿ ಪಿ ಯು ಪ್ರೊಸೆಸ್ ಮಾಡುತ್ತೆ ನಮಗೆ, ಮತ್ತೆ ಔಟ್ಪುಟ್ ಡಿವೈಸ್ ಔಟ್ಪುಟ್ ಕೊಡುತ್ತೆ. ಇದೆಲ್ಲ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದು ಚಾರ್ಲ್ಸ್ ಬ್ಯಾಬೇಜ್. ಈ ಅನಲಿಟಿಕಲ್ ಇಂಜಿನ್ ಮಕ್ಕಳೇ, ಡ್ಯೂ ಟು ಟೆಕ್ನಿಕಲ್ ಡಿಫಿಕಲ್ಟೀಸ್ ಆ ಟೈಮಲ್ಲಿ ಇದು ಇನ್ವೆಂಟ್ ಮಾಡೋಕ್ಕಾಗಿಲ್ಲ, ಬಟ್ ಕಾನ್ಸೆಪ್ಟ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ರು. ಹೂ? ಚಾರ್ಲ್ಸ್ ಬ್ಯಾಬೇಜ್. ಓಕೆನಾ ಮಕ್ಕಳೇ, ಇದು ಕಾನ್ಸೆಪ್ಟ್ ಆಗಿ ಬಂದಿಲ್ಲ, ಯಾಕಂದರೆ ಇಟ್ ವಾಸ್ ಓನ್ಲಿ ಅ ಕಾನ್ಸೆಪ್ಟ್, ಇದು ಒಂದು ಮಿಷಿನ್ ಆಗಿ ಡೆವಲಪ್ ಆಗಿಲ್ಲ. ಡ್ಯೂ ಟು ಟೆಕ್ನಿಕಲ್ ಡಿಫಿಕಲ್ಟೀಸ್ ಆ ಟೈಮಲ್ಲಿ 1834 ಇಟ್ ಕುಡಂಟ್ ಬಿ ಇಂಟ್ರೊಡ್ಯೂಸ್ಡ್. ಸೊ ಇದಾದಮೇಲೆ ಬಂದಿದ್ದು ಮಕ್ಕಳೇ ಟ್ಯಾಬ್ಯುಲೇಟಿಂಗ್ ಮಿಷಿನ್. ಏನು ಸರ್ ಇದು ಟ್ಯಾಬ್ಯುಲೇಟಿಂಗ್ ಮಿಷಿನ್ ಅಂದರೆ ಮಕ್ಕಳೇ, ಹರ್ಮನ್ ಹಾಲ್ರೆತ್ ಅಂತ, he is the founder of IBM ಅಂತ ಹೇಳ್ತಾರೆ. ಸೊ he invented the tabulating machine to count the population. ಎಷ್ಟು ಜನ ಇದ್ದಾರೆ ಅಂತ ಪಾಪ್ಯುಲೇಷನ್ ಕೌಂಟ್ ಮಾಡೋಕ್ಕೆ he invented this tabulating machine. ಆಮೇಲೆ ಇಟ್ ಇಸ್ ಯೂಸ್ ಟು ಸಮರೈಸ್ ದ ಡೇಟಾ ಸ್ಟೋರ್ಡ್ ಆನ್ ಪಂಚ್ ಕಾರ್ಡ್ಸ್. ಏನು ಸರ್ ಇದು ಪಂಚ್ ಕಾರ್ಡ್ಸ್? ಪಂಚ್ ಮಾಡೋದಾ ಯಾರನ್ನಾದರೂ? ಅಲ್ಲ ನೋಡಿ ಮಕ್ಕಳೇ, ಪಂಚ್ ಕಾರ್ಡ್ಸ್ ಅಂದರೆ ಮುಂಚೆ ನಮ್ಮ ಹತ್ರ ಕೀಬೋರ್ಡು ಇನ್ಪುಟ್ ಡಿವೈಸಸ್ ಇರಲಿಲ್ಲ. ಸೊ ನಾವು ಪಂಚ್ ಕಾರ್ಡ್ಸಿಂದಾನೇ ಇನ್ಪುಟ್ ಕೊಡ್ತಿದ್ವಿ ಸಿಸ್ಟಮ್ಗೆ. ಏನು ಸರ್ ಪಂಚ್ ಕಾರ್ಡ್ ಅಂದರೆ ಮಕ್ಕಳೇ, ಇಟ್ಸ್ ಅ ಸ್ಟಿಫ್ ಪೀಸ್ ಆಫ್ ಪೇಪರ್ ಒಂದು ಸ್ಟಿಫ್ ಪೇಪರು, ಡಿಜಿಟಲ್ ಡೇಟಾ ಸ್ಟೋರ್ ಮಾಡ್ಬೋದಿತ್ತು ಅದರಲ್ಲಿ. ಹೆಂಗೆ ಸರ್ ಡಿಜಿಟಲ್ ಡೇಟಾ ಸ್ಟೋರ್ ಮಾಡ್ಬೋದಿತ್ತು ಅಂದರೆ, ಪೇಪರ್ ಕಾಣಿಸುತ್ತಲ್ವ ಮಕ್ಕಳೇ, ಈ ಪೇಪರಲ್ಲಿ ಹೋಲ್ ಪಂಚ್ ಮಾಡಿದ್ರೆ ಇಟ್ ಇಂಡಿಕೇಟ್ಸ್ 1, ಹೋಲ್ ಪಂಚ್ ಮಾಡಿಲ್ಲ ಅಂದರೆ ಇಟ್ ಇಂಡಿಕೇಟ್ಸ್ 0. ಸೊ ನೀವೆಲ್ಲ ಸ್ಟೋರೇಜ್ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಈ ಪಂಚ್ ಕಾರ್ಡ್ಸಲ್ಲಿ ಕೊಡಬೇಕಿತ್ತು. ಮುಂಚೆ ನಮ್ಮ ಹತ್ರ ಕೀಬೋರ್ಡ್ ಇರಲಿಲ್ಲ. ಸೊ ಏನು ಮಾಡ್ತಿತ್ತು ಈ ಟ್ಯಾಬ್ಯುಲೇಟಿಂಗ್ ಮಿಷಿನ್? ಡೇಟಾನ ಸಮರೈಸ್ ಮಾಡ್ತಿತ್ತು, ಪಂಚ್ ಕಾರ್ಡಲ್ಲಿರೋ ಡೇಟಾ ಸಮರೈಸ್ ಮಾಡ್ತಿತ್ತು. ಓಕೆನಾ ಮಕ್ಕಳೇ, ಇದು ಟ್ಯಾಬ್ಯುಲೇಟಿಂಗ್ ಮಿಷಿನ್. ಪಂಚ್ ಕಾರ್ಡ್ ಡೆಫಿನೇಷನ್ ಗೊತ್ತಾಯ್ತು ಅನ್ಕೊತೀನಿ. ಇಟ್ ಇಸ್ ಅ ಸ್ಟಿಫ್ ಪೀಸ್ ಆಫ್ ಪೇಪರ್ ದಟ್ ಸ್ಟೋರ್ಸ್ ಡಿಜಿಟಲ್ ಡೇಟಾ ಇನ್ ದ ಫಾರ್ಮ್ ಆಫ್ ಪ್ರೀ ಡಿಫೈನ್ಡ್ ಹೋಲ್ಸ್. ಅಂದರೆ ಪ್ರೀ ಡಿಫೈನ್ಡ್ ಹೋಲ್ಸಿಂದ ಡಿಜಿಟಲ್ ಡೇಟಾನ ನಾವು ಸ್ಟೋರ್ ಮಾಡ್ಬೋದಿತ್ತು. ಯಾವುದರಲ್ಲಿ? ಪಂಚ್ಡ್ ಕಾರ್ಡಲ್ಲಿ. ಮಕ್ಕಳೇ, ಇದು 4th ಇನ್ವೆನ್ಷನ್. ನೆನ್ಪಿಟ್ಕೊಳ್ಳಿ, ಫಸ್ಟು ಅಬ್ಯಾಕಸ್, ಆಮೇಲೆ ಪ್ಯಾಸ್ಕಲ್ ಏನು ಮಾಡಿದ್ವಿ, ಆಮೇಲೆ ಅನಲಿಟಿಕಲ್ ಇಂಜಿನ್. ದಿಸ್ ಇಸ್ ಟ್ಯಾಬ್ಯುಲೇಟಿಂಗ್ ಮಿಷಿನ್. ನೆಕ್ಸ್ಟ್ ಏನು ಸರ್ ಎವಲ್ಯೂಷನಲ್ಲಿ? ನೆಕ್ಸ್ಟು ಸರ್ ಟ್ಯೂರಿಂಗ್ ಮಿಷಿನ್ ಅಂತ ಇದೆ ಸರ್. ಏನು ಸರ್ ಈ ಟ್ಯೂರಿಂಗ್ ಮಿಷಿನು? ಟ್ಯೂರಿಂಗ್ ಮಿಷಿನ್ ಅಂದರೆ ಮಕ್ಕಳೇ, ಇಟ್ ವಾಸ್ ಇನ್ವೆಂಟೆಡ್ ಇನ್ 1937. ಅಗೇನ್ ಇಯರ್ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟು. ಸೊ ಏನಕ್ಕೆ ಯೂಸ್ ಮಾಡ್ತಿದ್ವಿ ಟ್ಯೂರಿಂಗ್ ಮಿಷಿನ್? ಸೊ ಮಕ್ಕಳೇ, ದಿಸ್ ಕುಡ್ ಸಾಲ್ವ್ ಎನಿ ಪ್ರಾಬ್ಲಮ್ ಬೈ ಎಕ್ಸಿಕ್ಯೂಟಿಂಗ್ ದ ಪ್ರೋಗ್ರಾಮ್ ಸ್ಟೋರ್ಡ್ ಆನ್ ಪಂಚ್ ಕಾರ್ಡ್ಸ್. ಈ ಪಂಚ್ ಕಾರ್ಡ್ಸ್ ನೋಡಿದ್ರಲ್ಲ, ಇದರಲ್ಲಿರೋ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ವಿ ಯೂಸ್ ಟು ಯೂಸ್ ಟ್ಯೂರಿಂಗ್ ಮಿಷಿನ್. ನೋಡ್ಬೋದು, was a general purpose programmable machine which was capable of solving any problem by executing the program stored on punch cards. It could solve any problem. Any problem it could solve. ಯಾವುದರಿಂದ? ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡೋದ್ರಿಂದ. ಪಂಚ್ ಕಾರ್ಡಲ್ಲಿರೋ ಪ್ರೋಗ್ರಾಮ್ ಇತ್ತಲ್ಲ, ಅದನ್ನು ಎಕ್ಸಿಕ್ಯೂಟ್ ಮಾಡಿ ಇದು ಟ್ಯೂರಿಂಗ್ ಮಿಷಿನ್. ಇಟ್ ಯೂಸ್ ಟು ಸಾಲ್ವ್ ಆಲ್ ದ ಪ್ರಾಬ್ಲಮ್ಸ್. ಓಕೆನಾ ಮಕ್ಕಳೇ? ಟ್ಯೂರಿಂಗ್ ಮಿಷಿನಿಂದ ಆದಮೇಲೆ ಎಡ್ವ್ಯಾಕ್ ಆ್ಯಂಡ್ ಎನಿಯಾಕ್. ಏನು ಸರ್ ಇದು ಎಡ್ವ್ಯಾಕ್ ಎನಿಯಾಕು? ಮಕ್ಕಳೇ, ಜಾನ್ ವಾನ್ ನ್ಯೂಮನ್ ಅಂತ ಒಬ್ಬ ಸೈಂಟಿಸ್ಟ್ ಇದ್ದರು. ಏನು ಮಾಡಿದ್ರು ಅಂದರೆ ಮಕ್ಕಳೇ, ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಅಂತ ಇನ್ವೆಂಟ್ ಮಾಡಿದ್ರು. ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್. ಏನು ಸರ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್ ಅಂದರೆ, ಈಗ ಮಕ್ಕಳೇ ಡೇಟಾ ಆಮೇಲೆ ಪ್ರೋಗ್ರಾಮ್ಸ್ ಒಂದೇ ಮೆಮರೀಲಿ ಸ್ಟೋರ್ ಆಗೋ ಥರ ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಇವಾಗ ನಾವು ಮಾಡ್ತೀವಲ್ಲ ಮಕ್ಕಳೇ, ಡೇಟಾ ಇನ್ಸ್ಟ್ರಕ್ಷನ್ಸ್ ಎಲ್ಲ ಒಂದೇ ಮೆಮರೀಲಿ ಸ್ಟೋರ್ ಆಗುತ್ತಲ್ವಾ? ಇದು ಮುಂಚೆ ಇರಲಿಲ್ಲ. ಮತ್ತು ಮುಂಚೆ ಏನಿತ್ತು ಸರ್? ಪಂಚ್ ಕಾರ್ಡ್ಸ್ ಇತ್ತಲ್ವಾ ಸರ್? ಪಂಚ್ ಕಾರ್ಡ್ಸಲ್ಲಿ ಡೇಟಾ ಕೊಡ್ತಿದ್ವಲ್ಲ ಸರ್? ಈಗ ಇದು ಇನ್ನೂ ಇವಾಲ್ವ್ ಆಗಿದೆ ಸರ್. ಎನಿಯಾಕ್ ಆ್ಯಂಡ್ ಎಡ್ವ್ಯಾಕ್ ಸಿಸ್ಟಮ್ಸ್, ಜಾನ್ ವಾನ್ ನ್ಯೂಮನ್ ಏನು ಮಾಡಿದ್ರು? ಹಿ ಇಂಟ್ರೊಡ್ಯೂಸ್ಡ್ ಸ್ಟೋರ್ಡ್ ಪ್ರೋಗ್ರಾಮ್ ಕಂಪ್ಯೂಟರ್. ಅಂದರೆ ಡೇಟಾ ಪ್ರೋಗ್ರಾಮ್ಸ್ ಎಲ್ಲ ಒಂದೇ ಮೆಮರೀಲಿ ಇರೋ ಥರ ಹಿ ಇಂಟ್ರೊಡ್ಯೂಸ್ಡ್ ಅ ಕಾನ್ಸೆಪ್ಟ್. ಓಕೆನಾ ಮಕ್ಕಳೇ? ಸೊ ಯಾವಾಗ ಇಂಟ್ರೊಡ್ಯೂಸ್ ಆಯ್ತಿದ್ದು? ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ 1945. ಸೊ ಇಟ್ ವಾಸ್ ಕೇಪಬಲ್ ಆಫ್ ಸ್ಟೋರಿಂಗ್ ಡೇಟಾ ಆಸ್ ವೆಲ್ ಎಸ್ ಪ್ರೋಗ್ರಾಮ್ಸ್ ಇನ್ ದ ಸೇಮ್ ಮೆಮರಿ. ಸೊ ಈ ಎನಿಯಾಕ್ ಆಮೇಲೆ ಎಡ್ವ್ಯಾಕು ಇಟ್ ಇಸ್ ಪಾರ್ಟ್ ಆಫ್ ದಿಸ್ ಜಾನ್ ವಾನ್ ನ್ಯೂಮನ್ ಇನ್ವೆನ್ಷನ್. ಹೌದಾ ಮಕ್ಕಳೇ? ಇದು ಫುಲ್ ಫಾರ್ಮ್ ನೀವು ಕೇಳಿದ್ರೆ ನೀವು ಬರ್ಕೊಂಬೋದು ಬೇಕಾದರೆ. ಎನಿಯಾಕ್ ಅಂದರೆ ಎಲೆಕ್ಟ್ರಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಏನು ಎನಿಯಾಕ್ ಅಂದರೆ? ಎಲೆಕ್ಟ್ರಿಕಲ್, ನ್ಯೂಮರಿಕಲ್, ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. ಎನಿಯಾಕ್ ಎಡ್ವ್ಯಾಕ್ ಅಂದರೆ ಏನು? ಸೊ ಎಡ್ವ್ಯಾಕ್ ಕೇಳ್ಬೋದು. ಎಡ್ವ್ಯಾಕ್ ಇಲ್ಲಿ ಬರೀತೀನಿ ಮಕ್ಕಳೇ, ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್
discrete electronic discrete variable automatic computer. So students, ENIAC and EDVAC ಗೊತ್ತಾಯ್ತು ಅನ್ಕೊಂತೀನಿ. ENIAC ಅಂದ್ರೇನು? ಎಲೆಕ್ಟ್ರಿಕಲ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್. EDVAC ಅಂದ್ರೇನು? ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಆಯ್ತಾ ಮಕ್ಕಳೇ? ಇದು 1945 ಮಾಡಿದ ಇನ್ವೆನ್ಷನು. ಇದಾದ್ಮೇಲೆ ಏನಾಯಿತು ಸರ್? ಸೊ ಮಕ್ಕಳೇ, ನೀವು ENIAC ಡೈಗ್ರಾಮ್ ನೋಡ್ಬೋದು ಇಲ್ಲಿ. ಸೊ ENIAC ಇಷ್ಟೊಂದು ಸ್ಪೇಸ್ ತೊಗೊತಿತ್ತು. ಅಂದರೆ ಮಕ್ಕಳೇ, ಇದು ಇನ್ನೊಂದು ಕಾನ್ಸೆಪ್ಟ್ ನೀವು ನೆನ್ಪಿಟ್ಕೊಂಡ್ರೆ ಒಳ್ಳೆಯದು. ಈ ENIAC ಆ್ಯಂಡ್ EDVAC ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಯೂಸ್ ಮಾಡ್ತಿದ್ರು. ಸರ್ಕ್ಯೂಟ್ರಿಗೆ ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡ್ತಿದ್ರು. ವ್ಯಾಕ್ಯೂಮ್ ಟ್ಯೂಬ್ಸಿಂದನೇ ಎಲ್ಲ ಮೆಮರಿ, ಸರ್ಕ್ಯೂಟ್ರಿ, ಬೋರ್ಡ್ ಎಲ್ಲ ಡಿಸೈನ್ ಆಗ್ತಿದ್ದು. ಈ ENIAC ನೀವು ನೋಡ್ಬೋದು, ಇದರಲ್ಲಿ 2000 ವ್ಯಾಕ್ಯೂಮ್ ಟ್ಯೂಬ್ಸ್ ಇತ್ತು. ಸೊ 2000 ವ್ಯಾಕ್ಯೂಮ್ ಟ್ಯೂಬ್ಸಿಂದ ಸರ್ಕ್ಯೂಟ್ರಿ ಎಲ್ಲ ಬಿಲ್ಡ್ ಮಾಡಿದರು. ಸೊ ಮಕ್ಕಳೇ, 2000 ವ್ಯಾಕ್ಯೂಮ್ ಟ್ಯೂಬ್ಸ್ಗೆ ಎಷ್ಟು ಸ್ಪೇಸ್ ಬೇಕು? ಸಿಸ್ಟಮ್ಸ್ ಎಷ್ಟು ದೊಡ್ಡದಾಗಿತ್ತು ಅವಾಗ ನೋಡ್ಬೋದು. ಸಿಸ್ಟಮ್ ವಾಸ್ ವೆರಿ ಲಾರ್ಜ್. ಸೊ ಇದನ್ನು ರಿಪ್ಲೇಸ್ ಮಾಡಿದ್ದು ಟ್ರಾನ್ಸಿಸ್ಟರ್ಸ್. ಈ ವ್ಯಾಕ್ಯೂಮ್ ಟ್ಯೂಬ್ಸ್ನ ರಿಪ್ಲೇಸ್ ಮಾಡಿದ್ದು ಟ್ರಾನ್ಸಿಸ್ಟರ್ಸ್. ನೋಡ್ಬೋದು, ವ್ಯಾಕ್ಯೂಮ್ ಟ್ಯೂಬ್ಸ್ ವಾಸ್ ರಿಪ್ಲೇಸ್ ಬೈ ಟ್ರಾನ್ಸಿಸ್ಟರ್ಸ್ ಫಾರ್ ಸರ್ಕ್ಯೂಟ್ರಿ ಇನ್ 1947 ಆಸ್ ದ ಸ್ಪೀಡ್ ವಾಸ್ ಸ್ಲೋ ಆ್ಯಂಡ್ ಕನ್ಸ್ಯೂಮ್ಡ್ ಮೋರ್ ಸ್ಪೇಸ್. ಮಕ್ಕಳೇ, ಈ ENIAC EDVAC ತುಂಬ ಸ್ಲೋ ಆಗಿತ್ತು. ಬಿಕಾಸ್ ಏನಕ್ಕೆ ಸ್ಲೋ ಆಗಿತ್ತು? ಕಂಪ್ಯೂಟರ್ ಸೈಜ್ ವಾಸ್ ಟೂ ಲಾರ್ಜ್. ಆ್ಯಂಡ್ ಇದರಲ್ಲಿ ಕೂಡ ನೀವು ನೋಡ್ಬೋದು, ವ್ಯಾಕ್ಯೂಮ್ ಟ್ಯೂಬ್ಸ್ ಯೂಸ್ ಮಾಡೋದ್ರಿಂದ ಇಟ್ ಯೂಸ್ ಟು ಕನ್ಸ್ಯೂಮ್ ಹ್ಯೂಜ್ ಅಮೌಂಟ್ ಆಫ್ ಸ್ಪೇಸ್. ಸೊ ಟ್ರಾನ್ಸಿಸ್ಟರ್ ಏನು? ಟ್ರಾನ್ಸಿಸ್ಟರ್ ಅಂದರೆ ಇಟ್ ಇಸ್ ಅ ಸೆಮಿ ಕಂಡಕ್ಟರ್ ಮೆಟೀರಿಯಲ್. ಸ್ಟೂಡೆಂಟ್ಸ್, ನೀವು ಫಿಸಿಕ್ಸ್ ಓದಿದ್ರೆ ಐ ಥಿಂಕ್ ಟ್ರಾನ್ಸಿಸ್ಟರ್ಸ್ ಗೊತ್ತಿರೋದು ನಿಮಗೆ. ಸೆಮಿ ಕಂಡಕ್ಟರ್ ಮೆಟೀರಿಯಲ್ ವಿಚ್ ಇಸ್ ಯೂಸ್ಡ್ ಫಾರ್ ಸೆಂಡಿಂಗ್ ಸಿಗ್ನಲ್ಸ್. ಇದು ಟ್ರಾನ್ಸಿಸ್ಟರ್ಸ್. ವ್ಯಾಕ್ಯೂಮ್ ಟ್ಯೂಬ್ಸ್ನ ರಿಪ್ಲೇಸ್ ಮಾಡಿದ್ದು ಟ್ರಾನ್ಸಿಸ್ಟರ್ಸ್. ಟ್ರಾನ್ಸಿಸ್ಟರಿಂದ ರಿಪ್ಲೇಸ್ ಮಾಡಿದರೆ ಏನಾಗಿತ್ತು? ಕಂಪ್ಯೂಟರ್ಸ್ ಇನ್ನೂ ಚಿಕ್ಕದಾಯಿತು, ಇನ್ನೂ ಫಾಸ್ಟಾಗಿ ಫಂಕ್ಷನ್ ಆಯಿತು ಮಕ್ಕಳೇ. ಸೊ ದಿಸ್ ಇಸ್ ಅಬೌಟ್ ಟ್ರಾನ್ಸಿಸ್ಟರ್ಸ್. ಇದು ಯಾವಾಗ ಇನ್ವೆಂಟ್ ಆಗಿದೆ ಅಂದರೆ ಸೆಕೆಂಡ್ ಜನ್ರೇಷನಲ್ಲಿ ಇನ್ವೆಂಟ್ ಆಯಿತು ಮಕ್ಕಳೇ. ಫಸ್ಟ್ ಜನ್ರೇಷನಲ್ಲಿ ಈ ENIAC EDVAC ಸಿಸ್ಟಮ್ಸ್ ಯೂಸ್ ಮಾಡ್ತಿದ್ರು. ಸೆಕೆಂಡ್ ಜನ್ರೇಷನಲ್ಲಿ ಟ್ರಾನ್ಸಿಸ್ಟರ್ಸ್ ವ್ಯಾಕ್ಯೂಮ್ ಟ್ಯೂಬ್ಸ್ನ ರಿಪ್ಲೇಸ್ ಮಾಡಿ ಕಂಪ್ಯೂಟರ್ ಇನ್ನೂ ಎಫಿಷಿಯೆಂಟ್ ಆಯಿತು, ಇನ್ನೂ ಫಾಸ್ಟಾಗಿ ಫಂಕ್ಷನ್ ಆಯಿತು. ಆಯಿತಾ ಮಕ್ಕಳೇ? ಸೊ ಇದಾದಮೇಲೆ ನಮಗೆ ಬರೋದು ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಏನು ಸರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್? ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇನ್ವೆಂಟೆಡ್ ಇನ್ 1970. ಯಾವಾಗ? 1970. ಏನು ಮಕ್ಕಳೇ ಇಂಟಿಗ್ರೇಟೆಡ್ ಸರ್ಕ್ಯೂಟ್? ಮಕ್ಕಳೇ, ಅವಾಗ CPU ಡಯಾಗ್ರಾಮ್ ತೋರಿಸಿದ್ನಲ್ಲ, ಸಿಲಿಕಾನ್ ಚಿಪ್ ಒಳಗಡೆ, CPU ಒಳಗೆ. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಸಿಲಿಕಾನ್ ಚಿಪ್ ಅಂತ ಕೂಡ ಕರೀತಾರೆ. ಸಿಲಿಕಾನ್ ಚಿಪ್ ವಿಚ್ ಕಂಟೈನ್ಸ್ ದ ಎಂಟೈರ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬಿಲ್ಟ್ ಆನ್ ದ ಸ್ಮಾಲ್ ಏರಿಯಾ. ಆ ಸಿಲಿಕಾನ್ ಚಿಪ್ಪಲ್ಲಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬಿಲ್ಡ್ ಆಗಿರುತ್ತೆ ಮಕ್ಕಳೇ, ಅದನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೀತಾರೆ. ಸೊ ಸೈಜ್ ಆಫ್ ಕಂಪ್ಯೂಟರ್ಸ್ ಡ್ರಾಸ್ಟಿಕ್ಲಿ ರೆಡ್ಯೂಸ್ಡ್ ಬಿಕಾಸ್ ಆಫ್ ICs. ಅಥವಾ ಮಕ್ಕಳೇ ಹೀಗೂ ಕೂಡ ಡಿಫೈನ್ ಮಾಡ್ಬೋದು. ಟ್ರಾನ್ಸಿಸ್ಟರ್ ಇದೆಯಲ್ಲ, ಆ ಟ್ರಾನ್ಸಿಸ್ಟರ್ ಚಿಕ್ಕದಾಗಿ ಸಿಲಿಕಾನ್ ಚಿಪ್ ಮೇಲೆ ಪ್ಲೇಸ್ ಮಾಡಿದ್ರು, ಅದರಿಂದ ನಮ್ಗೆ ICs ಆಯಿತು. ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ವಾಸ್ ಡೆವಲಪ್ಡ್. ಟ್ರಾನ್ಸಿಸ್ಟರ್ ಸೈಜ್ ಇನ್ನೂ ಚಿಕ್ಕದು ಮಾಡಿ ಸಿಲಿಕಾನ್ ಚಿಪ್ ಮೇಲೆ ಪ್ಲೇಸ್ ಮಾಡಿದ್ರು. ಪ್ಲೇಸ್ ಮಾಡಾದ್ಮೇಲೆ ನಮಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್, ದಟ್ ಈಸ್ ದ ಡೆಫಿನೇಷನ್ ಆಫ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅಥವಾ ಯು ಕ್ಯಾನ್ ಸೇ ಇಟ್ ಈಸ್ ಅ ಸಿಲಿಕಾನ್ ಚಿಪ್ ವಿಚ್ ಕಂಟೈನ್ಸ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬಿಲ್ಟ್ ಆನ್ ದ ಸ್ಮಾಲ್ ಏರಿಯಾ. ಸೊ ಅದನ್ನು ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಕರೀತಾರೆ ಮಕ್ಕಳೇ. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟಿಂದ ಏನಾಯಿತು? ಕಂಪ್ಯೂಟರ್ ಇನ್ನೂ ಚಿಕ್ಕದಾಯಿತು, ಇನ್ನೂ ಫಾಸ್ಟಾಗಿ ಫಂಕ್ಷನ್ ಆಯಿತು ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ನೆಕ್ಸ್ಟ್ ಏನು ಸರ್? 1970s ಸರ್ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ಅಂದರೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಆಫ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಿಂದ ಏನಾಯಿತು? ಎಂಟೈರ್ CPU ಇದೆಯಲ್ಲ ಮಕ್ಕಳೇ, ಫುಲ್ CPU ಕುಡ್ ಬಿ ಪ್ಲೇಸ್ಡ್ ಆನ್ ಸಿಂಗಲ್ ಸಿಲಿಕಾನ್ ಚಿಪ್. ಒಂದೇ ಸಿಲಿಕಾನ್ ಚಿಪ್ ಮೇಲೆ ಪೂರ್ತಿ CPU ಇಟ್ಟರು. ಅದನ್ನೇನಂತ ಕರಿತೀವಿ? ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಸೊ ಇಂಟಿಗ್ರೇಟಿಂಗ್ ದ ಎಂಟೈರ್ CPU ಆನ್ ಸಿಂಗಲ್ ಸಿಲಿಕಾನ್ ಚಿಪ್ ಏನಂತ ಕರಿತೀವಿ? ಮೈಕ್ರೋ ಪ್ರೊಸೆಸರ್. ಸ್ಟೂಡೆಂಟ್ಸ್, ಮೈಕ್ರೋ ಪ್ರೊಸೆಸರ್ ಇವಾಗ ಯೂಸ್ ಮಾಡ್ತಾ ಇವಲ್ವಾ? ಇಂಟೆಲ್ i2 Core 2 Duo, i5, i3, i7 ಇದೆಲ್ಲ ಮೈಕ್ರೋ ಪ್ರೊಸೆಸರ್ಸ್ ವಿಚ್ ಇಸ್ ಯೂಸ್ಡ್ ಈವನ್ ಟುಡೇ ಅಲ್ವಾ ಮಕ್ಕಳೇ? ಪ್ರೊಸೆಸರ್ಸು ಇಂಟೆಲ್ Core 2 Duo ಕೇಳಿದ್ದೀರಾ ಅನ್ಕೊತೀನಿ. i3, i5, i7 ನೀವು ನೋಡ್ಬೋದು. ಪ್ರಾಪರ್ಟೀಸಲ್ಲಿ ಹೋದರೆ ಯಾವ ಪ್ರೊಸೆಸರ್ ಅಂತ ಗೊತ್ತಾಗುತ್ತೆ. ರೈಟ್ ಕ್ಲಿಕ್, ನಿಮ್ಮ ಸಿಸ್ಟಮ್ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋದರೆ ಯು ಕ್ಯಾನ್ ಸಿ ದ ಟೈಪ್ ಆಫ್ ಮೈಕ್ರೋ ಪ್ರೊಸೆಸರ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಇದಾದಮೇಲೆ ಮಕ್ಕಳೇ ನೀವು ಡೈಗ್ರಾಮ್ಸ್ ನೋಡ್ಬೋದು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಈ ಥರ ಇರುತ್ತೆ ಮಕ್ಕಳೇ. ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಈ ಥರ ಇರುತ್ತೆ. ನಾನು CPU ಡೈಗ್ರಾಮ್ ತೋರಿಸಿದ್ನಲ್ಲ, ಅದೇ ಥರ ಇಟ್ ಈಸ್ ದ ಫ್ರಂಟ್ ವ್ಯೂ. ಇದು
ಬ್ಯಾಕ್ ವ್ಯೂ ಆವಾಗ ತೋರಿಸಿದೆ ಸಿ ಪಿ ಯುಲಿ, ಇದು ಫ್ರಂಟ್ ವ್ಯೂ ಆಫ್ ದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಥವಾ ಸಿಲಿಕಾನ್ ಚಿಪ್. ಮಕ್ಕಳೇ ಇದು ನೆಕ್ಸ್ಟು ಸಿಸ್ಟಮ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು ಅಂತ ಇದು 1 ಮಾರ್ಕಲ್ಲಿ ಕೇಳ್ತಾರೆ. IBM ಲಾಂಚ್ಡ್ ದ ಫಸ್ಟ್ ಪರ್ಸನಲ್ ಕಂಪ್ಯೂಟರ್ ಇನ್ 1981. ಯಾರು ಲಾಂಚ್ ಮಾಡಿದ್ರು ಫಸ್ಟ್ ಪರ್ಸನಲ್ ಕಂಪ್ಯೂಟರ್ ಅಂದರೆ ಯು ಶುಡ್ ರಿಮೆಂಬರ್ IBM ಕಂಪ್ನಿ ಇಂಟ್ರೊಡ್ಯೂಸ್ಡ್. ಮತ್ತು ಮ್ಯಾಕಿಂತೋಶ್ ಮಿಷಿನ್ಸ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ಆ್ಯಪಲ್ ಕಂಪ್ನಿ ಇಂಟ್ರೊಡ್ಯೂಸ್ಡ್ ಮ್ಯಾಕಿಂತೋಶ್ ಮಿಷಿನ್ಸ್ ಇನ್ 1984. ಸೊ ಮ್ಯಾಕಿಂತೋಶ್ ಮಿಷಿನ್ಸ್ ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ಆ್ಯಪಲ್ ಕಂಪ್ನಿ. ಪರ್ಸನಲ್ ಕಂಪ್ಯೂಟರ್ಸ್ ಅಂದರೆ PCs ಅಂತ ಕರಿತೀವಲ್ಲ, ಇಟ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ IBM. ಮಕ್ಕಳೇ ದಿಸ್ ಇಸ್ ಆಲ್ ಅಬೌಟ್ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್. ಎವಲ್ಯೂಷನಲ್ಲಿ ಏನು ಕಲಿಬೇಕು ನೀವು? ಫಸ್ಟ್ ಸ್ಟಾರ್ಟಿಂಗಿಂದ ಅಬ್ಯಾಕಸ್, ಪ್ಯಾಸ್ಕಲಿನ್, ಆಮೇಲೆ ಅನಲಿಟಿಕಲ್ ಇಂಜಿನ್, ಟ್ಯಾಬ್ಯುಲೇಟಿಂಗ್ ಮಿಷಿನ್, ಟ್ಯೂರಿಂಗ್ ಮಿಷಿನ್, ಎನಿಯಾಕ್, ಎಡ್ವ್ಯಾಕ್, ಟ್ರಾನ್ಸಿಸ್ಟರ್ಸ್, ICs, ಆಮೇಲೆ ಮೈಕ್ರೋ ಪ್ರೊಸೆಸರ್ಸ್. ವೆರಿ ಸಿಂಪಲ್ ಮಕ್ಕಳೇ. ಇದರಿಂದ 1 ಮಾರ್ಕ್ ಕ್ವೆಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ದಯವಿಟ್ಟು ಓದಿ. ಏನಾದರೂ ನಂಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ ಮಕ್ಕಳೇ? ಸೊ 2 ಕಾನ್ಸೆಪ್ಟ್ ಮುಗ್ದಿದೆ ಮಕ್ಕಳೇ. ಇಂಟ್ರೊಡಕ್ಷನ್ ಮುಗ್ದಿದೆ, ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. 3ನೇ ಕಾನ್ಸೆಪ್ಟ್ ಮೆಮರಿ ಬಗ್ಗೆ ತಿಳ್ಕೊಳ್ಳೋಣ. ಏನು ಸರ್ ಆಲ್ರೆಡಿ ಮೆಮರಿ ಹೇಳಿದ್ರಲ್ಲ ಸರ್, ಪ್ರೈಮರಿ ಸೆಕೆಂಡರಿ ಮೆಮರಿ. ಹೌದು ಸರ್, ಇನ್ನೊಂದು ಸ್ವಲ್ಪ ಡೆಪ್ತಲ್ಲಿ ಹೋಗೋಣ ಸರ್. ಇನ್ನೊಂದು ಸ್ವಲ್ಪ ಡೆಪ್ತ್ ಅಂದರೆ ಇನ್ಯಾವ ಟೈಪ್ ಮೆಮರಿ ಇದೆ ಸರ್, ಆ ಟೈಪ್ ಮೆಮರಿ ಕೂಡ ಡಿಸ್ಕಸ್ ಮಾಡೋಣ. ಸೊ ಮೆಮರಿ, ಸೊ ಏನು ಸರ್ ಮೆಮರಿ? ಕಂಪ್ಯೂಟರ್ ಸಿಸ್ಟಮ್ ರಿಕ್ವೈರ್ಸ್ ಮೆಮರಿ ಟು ಸ್ಟೋರ್ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್. ಹೌದಲ್ವಾ ಸರ್? ಕಂಪ್ಯೂಟರ್ ಸಿಸ್ಟಮ್ ಮೆಮರಿ ಬೇಕಲ್ವಾ ಸರ್, ಡೇಟಾ ಸ್ಟೋರ್ ಮಾಡೋದಕ್ಕೆಲ್ಲಾದರೂ. ಸೊ ಅದನ್ನು ಮೆಮರಿ, ವಿ ಯೂಸ್ ದ ಮೆಮರಿ ಫಾರ್ ಸ್ಟೋರಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ದ ಡೇಟಾ ಯೂಸ್ ಮಾಡ್ತೀವಿ. ಸೊ ಪ್ರೈಮರಿ ಮೆಮರಿ ಸ್ಟೋರ್ಸ್ ದ ಡೇಟಾ ಟೆಂಪ್ರರ್ಲಿ, ವೆರ್ ಸೆಕೆಂಡರಿ ಮೆಮರಿ ಸ್ಟೋರ್ಸ್ ದ ಡೇಟಾ ಪರ್ಮನೆಂಟ್ಲಿ. ಇದು ಆಲ್ರೆಡಿ ನೋಡಿದೆ ಬ್ಲಾಕ್ ಡಯಾಗ್ರಾಮಲ್ಲಿ. ಪ್ರೈಮರಿ ಮೆಮರಿ ಏನು ಮಾಡುತ್ತೆ? ಟೆಂಪ್ರರಿ ಆಗಿ ಡೇಟಾ ಸ್ಟೋರ್ ಮಾಡುತ್ತೆ. ಸೆಕೆಂಡರಿ ಮೆಮರಿ ಪರ್ಮನೆಂಟ್ಲಿ ಇಟ್ ವಿಲ್ ಸ್ಟೋರ್ ದ ಡೇಟಾ. ಯಾವ್ದು ಫಾಸ್ಟು? ಪ್ರೈಮರಿ ಮೆಮರಿ ಇಸ್ ಫಾಸ್ಟರ್, ಹೌದಲ್ವಾ? ಸೆಕೆಂಡರಿ ಮೆಮರಿ ಇಸ್ ಸ್ಲೋವರ್. ಯಾವ್ದು ಜಾಸ್ತಿ ಕಾಸ್ಟ್ಲಿ? ಪ್ರೈಮರಿ ಮೆಮರಿಲಿ ಏನಿದೆ? ರ್ಯಾಮ್ ಇದೆ. ಸೊ ಪ್ರೈಮರಿ ಮೆಮರಿ ಇಸ್ ಕಾಸ್ಟ್ಲಿ. ಸೆಕೆಂಡರಿ ಇಸ್ ನಾಟ್ ಕಾಸ್ಟ್ಲಿ ಕಂಪ್ಯಾರೇಟಿವ್ಲಿ ಟು ಪ್ರೈಮರಿ ಮೆಮರಿ. ಸೊ ಈ ಥರ ಡಿಫ್ರೆನ್ಸಸ್ ಕೇಳಿದ್ರೆ ನೀವು ಹೇಳಬೇಕು ಮಕ್ಕಳೇ. ಓಕೆ. ಕಂಪ್ಯೂಟರ್ ಸಿಸ್ಟಮ್ ಯೂಸಸ್ ಬೈನರಿ ನಂಬರ್ ಸಿಸ್ಟಮ್ ಟು ಸ್ಟೋರ್ ಆ್ಯಂಡ್ ಪ್ರೊಸೆಸ್ ದ ಡೇಟಾ. ಸೊ ಕಂಪ್ಯೂಟರ್ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ? ಬೈನರಿ ನಂಬರ್ ಸಿಸ್ಟಮ್ ಅಂತ ಕರಿತೀವಿ ಇದನ್ನು. ಅಂದರೆ 0 and 1 ಮಾತ್ರ ಅರ್ಥ ಆಗುತ್ತೆ. ಸೊ ಏನು ಮಾಡುತ್ತೆ ಕಂಪ್ಯೂಟರ್? ಯೂಸಸ್ ವಿಚ್ ನಂಬರ್ ಸಿಸ್ಟಮ್ ಅಂತ ಕೇಳಿದ್ರೆ ಮಕ್ಕಳೇ ಬೈನರಿ. ಡೆಸಿಮಲ್ ಅಂತ ಹೇಳಬಾರ್ದು. ಡೆಸಿಮಲ್ ಅಂದರೆ 0 to 9. ಡೆಸಿಮಲ್ ಅಲ್ಲ, ಬೈನರಿ 0 and 1. ಇಟ್ ಯೂಸಸ್ ಟು ಸ್ಟೋರ್ ಆ್ಯಂಡ್ ಪ್ರೊಸೆಸ್ ದ ಡೇಟಾ. ದ ಬೈನರಿ ಡಿಜಿಟ್ಸ್ ಆರ್ ಯೂನಿಟ್ಸ್ ಆಫ್ ಮೆಮರಿ ವಿಚ್ ಇಸ್ ಕಾಲ್ಡ್ ಬಿಟ್ಸ್. ಮಕ್ಕಳೇ ಈ 0, 1ನ ನಾವು ಬಿಟ್ಸ್ ಅಂತ ಕೂಡ ಕರಿತೀವಿ. 0 ಮತ್ತು 1ನ ಯೂನಿಟ್ಸ್ ಆಫ್ ಮೆಮರಿ ವಿಚ್ ಆರ್ ಕಾಲ್ಡ್ ಬಿಟ್ಸ್. ಅಂದರೆ 0, 1ನ ಬಿಟ್ ಅಂತ ಕೂಡ ಕರಿತೀವಿ. ರಿಮೆಂಬರ್ ಇಟ್. ಓಕೆ. ಸಿ ಮಕ್ಕಳೇ, 4-bit ವರ್ಡ್ ಇಸ್ ಕಾಲ್ಡ್ ನಿಬಲ್. ಇದು ಕೂಡ MCQ ಕೇಳ್ತಾರೆ ಮಕ್ಕಳೇ. 4 ಬಿಟ್ ಇದ್ರೆ 0 ಅಥವಾ 1 ಯಾವುದಾದ್ರೂ ಇರಲಿ, 4 ಡಿಜಿಟ್ಸ್ ಇದ್ರೆ ಅದನ್ನು ನಿಬಲ್ ಅಂತ ಕರಿತೀವಿ. 8 ಬಿಟ್ಸ್ ಇದ್ರೆ ಅಂದರೆ 8 ಡಿಜಿಟ್ಸ್ ಆಫ್ 0, 1 ಇದ್ರೆ ಅದನ್ನು ಬೈಟ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡೋದು ಮಕ್ಕಳೇ, 1 0 0 1 ಬರೀ 4 ನಂಬರ್ಸ್ ಇರೋದು. ಸೊ ಇಟ್ ಇಸ್ ಅ ನಿಬಲ್. ಇಲ್ಲಿ ಮಕ್ಕಳೇ ಎಕ್ಸಾಂಪಲ್ ನೋಡ್ಬೋದು 0 1 1 0 1 0 0 0. ಇಲ್ಲಿ 8 ಡಿಜಿಟ್ಸ್ ಇದೆ. ಇದನ್ನ ಏನಂತ ಕರಿತೀವಿ? ಬೈಟ್ ಅಂತ ಕರಿತೀವಿ. ಸೊ 0 1 ಯಾವ ಫಾರ್ಮ್ಯಾಟಲ್ಲಾದರೂ ಇರ್ಬೋದು. ಹಿಂಗೆ ಇರಬೇಕಾ ಸರ್ ಅಂದರೆ ಇಲ್ಲ. ಫಸ್ಟ್ ಬೇಕಾದ್ರೆ 1ನೇ ಬರ್ಬೋದು, ಸೆಕೆಂಡ್ 0ನೇ ಬರ್ಬೋದು, ಏನಾದರೂ ಬರ್ಬೋದು. ಇದನ್ನು ಏನಂತ ಕರಿತೀವಿ? 8 ಡಿಜಿಟ್ಸ್ ಇದ್ದರೆ ವಿ ಕಾಲ್ ಇಟ್ ಆಸ್ ಬೈಟ್. 4 ಬಿಟ್ಸ್ ಇದ್ದರೆ ವಿ ಕಾಲ್ ಇಟ್ ಆಸ್ ನಿಬಲ್. ಓಕೆನಾ ಮಕ್ಕಳೇ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಟೈಪ್ಸ್ ಆಫ್ ಮೆಮರಿ ಬಗ್ಗೆ ಹೋಗೋಣ. ಆಲ್ರೆಡಿ ನೋಡಿದ್ದೀವಿ ಟೈಪ್ಸ್ ಆಫ್ ಮೆಮರಿ. ಸೊ ಮಕ್ಕಳೇ, ವಿ ಕ್ಯಾನ್ ಜಸ್ಟ್ ಸಿ ದ ಕಾನ್ಸೆಪ್ಟ್. ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಮೆಮರೈಸ್ ಮೆನಿ ಥಿಂಗ್ಸ್ ಆ್ಯಂಡ್ ರಿಕಾಲ್ ಫ್ರಮ್ ಮೆಮರಿ ಟು ಟೇಕ್ ಡಿಸಿಷನ್ಸ್. ಅಲ್ವಾ ಮಕ್ಕಳೇ? ನೀವೇನಾದರೂ ನೆನ್ಪಿಟ್ಕೊಬೇಕಾದ್ರೆ ಮೆಮ್ರಿಲಿ ನೆನ್ಪಿಟ್ಕೊತೀರಾ. ಮೆಮ್ರಿಯಿಂದ ನೆನಪಾಗಿಲ್ಲ ಅಂದರೆ ಏನು ಮಾಡ್ತೀರಾ? ಮೇಬಿ ಬುಕ್ಸಲ್ಲಿ ಬರೀತೀರಾ ಅಥವಾ ಡಾಕ್ಯುಮೆಂಟಲ್ಲಿ ಸ್ಟೋರ್ ಮಾಡ್ತೀರಾ. ಅದೇ ಥರ ಮಕ್ಕಳೇ ನಮ್ಮ ಕಂಪ್ಯೂಟ್ರಲ್ಲಿ 2 ಟೈಪ್ ಮೆಮರಿ ಇದೆ ಅಲ್ವಾ? ಒಂದು ಪ್ರೈಮರಿ, ಒಂದು ಸೆಕೆಂಡ್ರಿ. ಆಲ್ರೆಡಿ ನೋಡಿದ್ದೀವಿ. ಸೊ ಸಿಮಿಲರ್ಲಿ ಕಂಪ್ಯೂಟರ್ಸ್ ಹ್ಯಾವ್ 2 types ಆಫ್ ಮೆಮರಿ ಕಾಲ್ಡ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ. ಇದರ ಡಿಫ್ರೆನ್ಸಸ್ ಕೂಡ ನಾವು ನೋಡಿದ್ದೀವಿ. ಕರೆಕ್ಟಾ ಮಕ್ಕಳೇ? ಪ್ರೈಮರಿ ಮೆಮರಿ ಅಂದರೆ ಏನು ಸರ್? ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಪ್ರೊಸೆಸಿಂಗ್ ಆಗೋ ಮುಂಚೆ, CPU ಡೇಟಾ ಪ್ರೊಸೆಸ್ ಮಾಡೋಕ್ಕೆ ಮುಂಚೆ ಆಲ್ ದ ಡೇಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಎಲ್ಲಿ ಸ್ಟೋರ್ ಆಗಿರುತ್ತೆ? ಪ್ರೈಮರಿ ಮೆಮರಿಲಿ ಸ್ಟೋರ್ ಆಗಿರುತ್ತೆ. ಬಿಫೋರ್ ಪ್ರೊಸೆಸಿಂಗ್ ದ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಇಸ್ ಸ್ಟೋರ್ಡ್ ಇನ್ ಪ್ರೈಮರಿ ಮೆಮರಿ. ಸೊ CPU ಯಾವ ಮೆಮರಿ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ? ದ CPU ಇಂಟ್ರಾಕ್ಟ್ಸ್ ವಿತ್ ಪ್ರೈಮರಿ ಮೆಮರಿ. ಸೆಕೆಂಡರಿ ಮೆಮರಿ ಜೊತೆ ಇಂಟ್ರಾಕ್ಟ್ ಮಾಡಲ್ಲ, ಯಾಕಂದರೆ ಸೆಕೆಂಡರಿ ಮೆಮರಿ ಇಸ್ ಸ್ಲೋ, ಪ್ರೈಮರಿ ಮೆಮರಿ ಇಸ್ ಫಾಸ್ಟರ್.
ಅದಕ್ಕೆ ಸಿ ಪಿ ಯುಗೆ ಬೇಗ ಪ್ರೊಸೆಸಿಂಗ್ ಆಗಬೇಕಲ್ವಾ, ಸೊ ಇಟ್ ಇಂಟ್ರಾಕ್ಟ್ಸ್ ವಿತ್ ಪ್ರೈಮರಿ ಮೆಮರಿ. ಈ ಪ್ರೈಮರಿ ಮೆಮರಿಲಿ ಎಷ್ಟು ಟೈಪ್ ಇದೆ? 2 ಟೈಪ್ ಇದೆ, ಆಲ್ರೆಡಿ ಡಿಸ್ಕಸ್ ಮಾಡಿವಲ್ವಾ, ರ್ಯಾಮ್ ಆ್ಯಂಡ್ ರಾಮ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಸಿ ಪಿ ಯು ಡೈರೆಕ್ಟ್ಲಿ ಇಂಟ್ರಾಕ್ಟ್ಸ್ ವಿತ್ ಪ್ರೈಮರಿ ಮೆಮರಿ ಟು ಪರ್ಫಾರ್ಮ್ ರೀಡ್ ಆ್ಯಂಡ್ ರೈಟ್ ಆಪ್ರೇಷನ್ಸ್. ಮಕ್ಕಳೇ, ರೀಡ್ ಅಂದರೆ ಏನು, ರೈಟ್ ಅಂದರೆ ಏನು? ಏನಿದು ರೀಡ್ ಆ್ಯಂಡ್ ರೈಟ್? ಮಕ್ಕಳೇ, ಸಿ ಪಿ ಯು ರೀಡ್ ಮಾಡುತ್ತೆ ಅಂದರೆ ಡೇಟಾನ ಫೆಚ್ ಮಾಡ್ತಿದೆ ಅಂತ ಅರ್ಥ. ಪ್ರೈಮರಿ ಮೆಮರಿಯಿಂದ ಡೇಟಾ ಫೆಚ್ ಮಾಡ್ತಿದೆ, ಇದನ್ನು ರೀಡ್ ಆಪರೇಷನ್ ಅಂತ ಕರಿತೀವಿ. ಸಿ ಪಿ ಯುಗೆ ಡೇಟಾ ಬೇಕು, ಡೇಟಾ ತೊಗೊಂಡು ಪ್ರೈಮರಿ ಮೆಮರಿಯಿಂದ ಏನಾದರೂ ಒಂದು ಆಪರೇಷನ್ ಮಾಡ್ತಾ, ಅದನ್ನು ರೀಡ್ ಅಂತ ಕರಿತೀವಿ. ರೈಟ್ ಅಂದರೆ ಏನು ಮಕ್ಕಳೇ? ಆಪರೇಷನ್ ಎಲ್ಲ ಮಾಡುತ್ತಲ್ವ ಮಕ್ಕಳೇ, ಸಿ ಪಿ ಯು ಎಲ್ಲ ಆಪರೇಷನ್ ಮಾಡಾದ್ಮೇಲೆ ರಿಸಲ್ಟ್ ಅಂತ ಒಂದು ಬರುತ್ತಲ್ಲ ಮಕ್ಕಳೇ, ಆ ರಿಸಲ್ಟ್ ಸ್ಟೋರ್ ಮಾಡಬೇಕಲ್ಲ ಎಲ್ಲ ಪ್ರೈಮರಿ ಮೆಮರಿಲಿ, ಆ ಸ್ಟೋರ್ ಮಾಡೋದನ್ನ ರೈಟ್ ಅಂತ ಕರಿತೀವಿ. ಸೊ ರೀಡ್ ಆ್ಯಂಡ್ ರೈಟ್ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ? ರೀಡ್ ಅಂದರೆ ಫೆಚ್ ಮಾಡೋದು, ಅಂದರೆ ಡೇಟಾನ ತೊಗೊಳ್ಳೋದು. ಎಲ್ಲಿಂದ? ಪ್ರೈಮರಿ ಮೆಮರಿಯಿಂದ ಸಿ ಪಿ ಯು ಡೇಟಾ ತೊಗೊಳುತ್ತಲ್ಲ ಅದು ರೀಡ್. ರೈಟ್ ಅಂದ್ರೆ ಏನು? ಸಿ ಪಿ ಯು ಪ್ರೋಸೆಸ್ ಎಲ್ಲ ಮಾಡಾದ್ಮೇಲೆ ಒಂದು ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಒಂದು ಕಡೆ ಸ್ಟೋರ್ ಮಾಡಬೇಕಲ್ವ, ಪ್ರೈಮರಿ ಮೆಮರಿಲೇ ಮತ್ತೆ ಸ್ಟೋರ್ ಆಗುತ್ತಲ್ವ ಮಕ್ಕಳೇ ಟೆಂಪ್ರರಿಯಾಗಿ, ಅದನ್ನು ರೈಟ್ ಆಪರೇಷನ್ ಅಂತ ಕರಿತೀವಿ. ಓಕೆನಾ ಮಕ್ಕಳೇ? ದಿಸ್ ಇಸ್ ಅಬೌಟ್ ಪ್ರೈಮರಿ ಮೆಮರಿ. ಟೆಂಪ್ರರಿಯಾಗಿ ಸ್ಟೋರ್ ಆಗುತ್ತೆ ಡೇಟಾ ಪ್ರೊಸೆಸಿಂಗ್ ಆಗೋಕ್ಕೆ ಮುಂಚೆ. ಇದರಲ್ಲಿ 2 ಟೈಪ್ ಇದೆ, ರ್ಯಾಮ್ ಆ್ಯಂಡ್ ರಾಮ್. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ರ್ಯಾಮ್ ಆ್ಯಂಡ್ ರಾಮ್, ಮತ್ತೆ ಒಂದ್ಸಲಿ ಡಿಸ್ಕಸ್ ಮಾಡುವ. ಸೊ ನೋಡಿ ಮಕ್ಕಳೇ, ರ್ಯಾಮ್ ಡೈಗ್ರಾಮ್ ನೀವು ನೋಡ್ಬೋದು, ಚಿಪ್ ಥರನೇ ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮರಿ. ದಿಸ್ ಇಸ್ ದ ಡೈಗ್ರಾಮ್ ಆಫ್ ರ್ಯಾಮ್. ಮತ್ತು ರಾಮ್ ಮಕ್ಕಳೇ ಇದೇ ಥರ ನೀವು ನೋಡಿದ್ರಲ್ಲ, ICs ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಡೈಗ್ರಾಮ್ ನೋಡಿದ್ರಲ್ಲ, ಅದೇ ಥರ ರಾಮ್ ಇರುತ್ತೆ. ಓಕೆನಾ ಮಕ್ಕಳೇ? ರೀಡ್ ಓನ್ಲಿ ಮೆಮರಿ ರಾಮ್. ರ್ಯಾಮ್ ಅಂದರೆ ಏನು? ರ್ಯಾಂಡಮ್ ಆಕ್ಸೆಸ್ ಮೆಮರಿ. ಓಕೆನಾ ಮಕ್ಕಳೇ? ಮಕ್ಕಳೇ, ರ್ಯಾಮ್ ಆ್ಯಂಡ್ ರಾಮ್ ಬಗ್ಗೆ ಡಿಫ್ರೆನ್ಸಸ್ ಇನ್ನೂ ತಿಳ್ಕೊಳ್ಳುವ. ರ್ಯಾಮ್ ಅಂದರೆ ಏನು ಮಕ್ಕಳೇ? ಡಿಫ್ರೆನ್ಸಸ್ ರ್ಯಾಮ್ ರಾಮ್ಗೆ ನೀವು ಹೇಳ್ಬೋದು. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಅಂದರೆ ರೀಡ್ ಓನ್ಲಿ ಮೆಮರಿ. ಅಂದರೆ ಮಕ್ಕಳೇ, ರ್ಯಾಂಡಮ್ ಆಕ್ಸೆಸ್ ಮೆಮರಿಲಿ ನಾನು ರೀಡ್ ಆಪರೇಷನ್ ಮಾಡ್ಬೋದು, ರೈಟ್ ಆಪರೇಷನ್ ಕೂಡ ಮಾಡ್ಬೋದಲ್ವಾ? ರ್ಯಾಮಲ್ಲಿ ಸ್ಟೋರ್ ಆಗಿರೋ ಡೇಟಾ ಸಿ ಪಿ ಯು ರೀಡ್ ಮಾಡ್ಬೋದು, ಫೆಚ್ ಮಾಡ್ಬೋದು, ಮತ್ತು ರೈಟ್ ಮಾಡ್ಬೋದು ರ್ಯಾಮಲ್ಲಿ ಅಲ್ವಾ? ಅಂದರೆ ರೈಟ್ ಅಂದರೆ ಏನು? ಸಿ ಪಿ ಯು ಎಲ್ಲ ಪ್ರೋಸೆಸ್ ಮಾಡಿದ್ಮೇಲೆ ಒಂದು ರಿಸಲ್ಟ್ ಬರುತ್ತಲ್ಲ, ಆ ರಿಸಲ್ಟ್ ಮತ್ತೆ ರ್ಯಾಮಲ್ಲಿ ಸ್ಟೋರ್ ಮಾಡ್ಬೋದಲ್ವಾ ಮಕ್ಕಳೇ? ಸೊ ರ್ಯಾಮಲ್ಲಿ ಯು ಕ್ಯಾನ್ ರೀಡ್ ಆ್ಯಂಡ್ ರೈಟ್, ರೀಡ್ ಆ್ಯಂಡ್ ರೈಟ್ ಎರಡೂ ಮಾಡ್ಬೋದು. ರಾಮಲ್ಲಿ ರೀಡ್ ಓನ್ಲಿ ಅಂತ ಇದೆ, ಯು ಕ್ಯಾನ್ ಅಬ್ಸರ್ವ್. ರೀಡ್ ಓನ್ಲಿ ಅಂದರೆ ಏನು? ಬರೀ ರೀಡ್ ಮಾಡ್ಬೋದು ಡೇಟಾ, ರಾಮಲ್ಲಿರೋ ಡೇಟಾ ಬರೀ ಒಂದ್ಸಲಿ ನೋಡ್ಬೋದು ಅಷ್ಟೇ, ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ ಮಕ್ಕಳೇ. ರೈಟ್ ಆಪರೇಷನ್ ಇಲ್ಲ ರಾಮಲ್ಲಿ. ಬೇಕಾದ್ರೆ ಎರೇಸ್ ಮಾಡ್ಬೋದು, ರಾಮ್ ಡೇಟಾನ ಎರೇಸ್ ಮಾಡ್ಬೋದು, ಬಟ್ ನೀವು ಅಪ್ಡೇಟ್ ಮಾಡೋಕ್ಕಾಗಲ್ಲ ಡೇಟಾನ. ಓಕೆ ಮಕ್ಕಳೇ, ಇದನ್ನು ನೀವು ತಿಳ್ಕೊಬೇಕು. ರ್ಯಾಮಲ್ಲಿ ರೀಡ್ ರೈಟ್ ಎರಡೂ ಮಾಡ್ಬೋದು, ರಾಮಲ್ಲಿ ಬರೀ ರೀಡ್ ಮಾತ್ರ ಮಾಡ್ಬೋದು. ಓಕೆ ಮಕ್ಕಳೇ? ಸೊ ರ್ಯಾಮ್ ಏನು? ವಾಲಟೈಲ್ ಮೆಮರಿ. ವಾಲಟೈಲ್ ಅಂದ್ರೆ ಏನು? ಇಟ್ ರಿಟೇನ್ಸ್ ದ ಡೇಟಾ ಆಸ್ ಲಾಂಗ್ ಆಸ್ ಪವರ್ ಇಸ್ ಸಪ್ಲೈಡ್. ಹೌದಲ್ವ ಮಕ್ಕಳೇ? ಪ್ರೈಮರಿ ಮೆಮರಿ ಎಲ್ಲಿ ತನಕ ಡೇಟಾ ಹೋಲ್ಡ್ ಮಾಡುತ್ತೆ ಅಂದರೆ ನೀವು ಪವರ್ ಸಪ್ಲೈ ಕೊಡೋ ತನಕ ಇಟ್ ವಿಲ್ ಹೋಲ್ಡ್ ದ ಡೇಟಾ, ರ್ಯಾಮ್ ಅಲ್ವಾ? ಸೊ ನೀವು ಪವರ್ ಸಪ್ಲೈ ಆಫ್ ಮಾಡಿದ್ರೆ ಡೇಟಾ ಏನಾಗುತ್ತೆ? ಡೇಟಾನೂ ಕೂಡ ಲಾಸ್ ಆಗುತ್ತೆ. ಸೊ ಪ್ರೈಮರಿ ಮೆಮರಿ ಅಥವಾ ರ್ಯಾಮಲ್ಲಿರೋ ಡೇಟಾ. ವೆನ್ ಪವರ್ ಇಸ್ ಶಟ್ ಆಫ್, ಆಲ್ ಡೇಟಾ ಇನ್ ರ್ಯಾಮ್ ಇಸ್ ವೈಪ್ಡ್ ಔಟ್. ಹೌದಲ್ವ ಮಕ್ಕಳೇ? ಪವರ್ ಇಲ್ಲ ಅಂದರೆ ಡೇಟಾ ರ್ಯಾಮಲ್ಲಿರೋದು ವೈಪ್ ಆಗುತ್ತೆ. ಸೊ ಇಟ್ ಇಸ್ ಯೂಶಲಿ ರೆಫರ್ ಟು ಮೇನ್ ಮೆಮರಿ ಆ್ಯಂಡ್ ಇಸ್ ಫಾಸ್ಟರ್ ದೆನ್ ಸೆಕೆಂಡ್ರಿ ಮೆಮರಿ. ಹೌದಲ್ಲ ಮಕ್ಕಳೇ? ಪ್ರೈಮರಿ ಮೆಮರಿ ಸೆಕೆಂಡ್ರಿಗಿಂತ ಫಾಸ್ಟ್ ಅಲ್ವಾ? ಪ್ರೈಮರಿ ಅಂದರೆ ಏನು? ಪ್ರೈಮರಿ ಅಂದರೆ ಮೇನ್ ಮೆಮರಿ, ಮೇನ್ ಮೆಮರಿ ಅಂದರೆ ಏನು? ರ್ಯಾಮ್. ಹೀಗೆ ಅರ್ಥ ಮಾಡ್ಕೊಬೇಕು. ಓಕೆ, ಕನ್ಫ್ಯೂಸ್ ಆಗಬೇಡಿ. ಪ್ರೈಮರಿ ಮೆಮರಿ ಇಸ್ ಆಲ್ಸೋ ಕಾಲ್ಡ್ ಮೇನ್ ಮೆಮರಿ, ಮೇನ್ ಮೆಮರಿನ್ ರ್ಯಾಮ್ ಅಂತ ಕೂಡ ಕರೀತಾರೆ ಅಲ್ವಾ ಮಕ್ಕಳೇ? ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರೈಮರಿ ಮೆಮರಿ ಅಥವಾ ರ್ಯಾಮ್. ಸೊ ನೀವು ಡಿಫ್ರೆನ್ಸಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ರ್ಯಾಮ್ ಆ್ಯಂಡ್ ರಾಮ್ ಡಿಫ್ರೆನ್ಸಸ್ ಕೇಳ್ತಾರೆ ಎಕ್ಸಾಮಲ್ಲಿ ಮಕ್ಕಳೇ. ಯು ಕ್ಯಾನ್ ಜಸ್ಟ್ ಫುಲ್ ಫಾರ್ಮ್ ಒಂದು ಡಿಫ್ರೆನ್ಸ್ ಕೊಡ್ಬೋದು ನೀವು. ರ್ಯಾಮ್ ಸ್ಟ್ಯಾಂಡ್ಸ್ ಫಾರ್ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಸ್ಟ್ಯಾಂಡ್ಸ್ ಫಾರ್ ರೀಡ್ ಓನ್ಲಿ ಮೆಮರಿ. ಸೊ ಇಟ್ ಇಸ್ ಅ ಬೇಸಿಕ್ ಪಾಯಿಂಟ್ ಆ್ಯಕ್ಚುಲಿ. ಇನ್ನು ನೀವು ಅಡ್ವಾನ್ಸಾಗಿ ಬರೀಬೇಕಂದ್ರೆ ರ್ಯಾಮ್ ಇಸ್ ವಾಲಟೈಲ್. ವಾಲಟೈಲ್ ಅಂದರೆ ಡೇಟಾ ಎಲ್ಲಿ ತನಕ ರಿಟೈನ್ ಮಾಡುತ್ತೆ? ಪವರ್ ಸಪ್ಲೈ ಇರೋ ತನಕ ರಿಟೈನ್ ಮಾಡುತ್ತೆ. ರಾಮು ನಾನ್ ವಾಲಟೈಲ್, ಡೇಟಾ ಪವರ್ ಸಪ್ಲೈ ಕೊಟ್ಟಿಲ್ಲ ಅಂದರೂ ಡೇಟಾ ಸ್ಟೋರ್ ಆಗೇ ಇರುತ್ತೆ. ಸೊ ರಾಮ್ ಇಸ್ ಏನು? ರಾಮು ನಾನ್ ವಾಲಟೈಲ್ ವಿಚ್ ರಿಟೈನ್ಸ್ ದ ಡೇಟಾ ಈವನ್ ಇಫ್ ಪವರ್ ಇಸ್ ನಾಟ್ ಸಪ್ಲೈಡ್. ಸೊ ಇದು ಒಂದು 2 ಪಾಯಿಂಟ್ ಅಲ್ಲ ಮಕ್ಕಳೇ? ಒಂದು ಫುಲ್ ಫಾರ್ಮು, ಒಂದಿದು. ಯಾವ್ದು ಫಾಸ್ಟರ್ ಅಂದರೆ ಮಕ್ಕಳೇ ರ್ಯಾಮ್ ಇಸ್ ಫಾಸ್ಟರ್. 3ನೇ ಪಾಯಿಂಟ್ ನಿಮ್ಗೆ ಸಿಕ್ತು ಅಲ್ವಾ? ಸೊ ಈ ಥರ ಡಿಫ್ರೆನ್ಸಸ್ ಕೇಳ್ತಾರೆ ಮಕ್ಕಳೇ. 2 ಪಾಯಿಂಟ್ಸ್ ಡಿಫ್ರೆನ್ಸಸ್ ಕೇಳ್ತಾರೆ, ರ್ಯಾಮ್ ಆಮೇಲೆ ರಾಮ್. ಯು ಕ್ಯಾನ್ ರೈಟ್ ದೀಸ್ ಥಿಂಗ್ಸ್. ಆಯಿತಾ ಮಕ್ಕಳೇ? ರ್ಯಾಮು ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮು ರೀಡ್ ಓನ್ಲಿ ಮೆಮರಿ. ರ್ಯಾಮ್ ವಾಲಟೈಲ್ ಮೆಮರಿ, ಟೆಂಪ್ರರಿಯಾಗಿ ಡೇಟಾ ಸ್ಟೋರ್ ಮಾಡುತ್ತೆ. ರಾಮು ಪರ್ಮನೆಂಟಾಗಿ ಸ್ಟೋರ್ ಮಾಡುತ್ತೆ, ಪವರ್ ಸಪ್ಲೈ ಕೊಟ್ಟಿಲ್ಲ ಅಂದರೂ ರಾಮಲ್ಲಿ ಡೇಟಾ ಪರ್ಮನೆಂಟಾಗಿ ಸ್ಟೋರ್ ಆಗಿರುತ್ತೆ ಅಲ್ಲ ಮಕ್ಕಳೇ?
ಸೊ ರ್ಯಾಮಲ್ಲಿ ಯಾವ ಡೇಟಾ ಇರುತ್ತೆ ಸರ್ ಅಂದರೆ, ಮಕ್ಕಳೇ ನೀವು ಸಾಫ್ಟ್ವೇರ್ ಅಪ್ಲಿಕೇಶನ್ ಯಾವುದೇ ಓಪನ್ ಮಾಡಿದ್ರು ಆ ಡೇಟಾ ಎಲ್ಲಿ ಸ್ಟೋರ್ ಆಗಿರುತ್ತೆ. ಈಗ ಸಪೋಸ್ ನಾನು ಕ್ರೋಮ್ ಓಪನ್ ಮಾಡಿದೆ, ನಾನು ವೆಬ್ ಬ್ರೌಸರ್ ಓಪನ್ ಮಾಡಿದೆ, ಗೂಗಲ್ ಕ್ರೋಮ್, ಆ ಡೇಟಾ ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ರ್ಯಾಮಲ್ಲಿ ಸ್ಟೋರ್ ಆಗುತ್ತೆ ಟೆಂಪ್ರರಿಲಿ. ಮತ್ತು ರಾಮಲ್ಲಿ ಏನು ಸ್ಟೋರ್ ಆಗುತ್ತೆ ಸರ್? ರಾಮಲ್ಲಿ ನೋಡಿ ಸರ್, ಇಲ್ಲಿ ಬೂಟ್ ಲೋಡರ್. ಏನು ಸರ್ ಬೂಟ್ ಲೋಡ್ರು? ಆಪರೇಟಿಂಗ್ ಸಿಸ್ಟಮ್ ಇದೆಯಲ್ಲ ಸರ್, ಆಪರೇಟಿಂಗ್ ಸಿಸ್ಟಮ್ ಮೇನ್ ಮೆಮರಿಗೆ ಸ್ಟೋರ್ ಆಗೋ ಡೇಟಾನ ರಾಮಲ್ಲಿ ಇರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಮೇನ್ ಮೆಮರಿಗೆ ಲೋಡ್ ಆಗುತ್ತಲ್ಲ, ಆ ಲೋಡ್ ಆಗೋ ಡೇಟಾನ ನಾವು ರಾಮಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಇನ್ನೂ ಅರ್ಥ ಮಾಡ್ಕೊಬೇಕಂದ್ರೆ ಮಕ್ಕಳೇ, ಬಯೋಸ್ ಅಂತ ಒಂದಿದೆ. ಸೊ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ, ಬಟ್ ಬಯೋಸ್ ಅಂತ ಇದೆ ಮಕ್ಕಳೇ. ಬಯೋಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಏನು ಸರ್ ಇದು ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್? ಸರ್ ಇದು ನಿಮ್ಮ ಸಿಸ್ಟಮಲ್ಲಿ ಇರೋ ಡೇಟಾ ಅಥವಾ ಡಿವೈಸ್ ಅಂತ ಏನು ಕರಿತೀವಿ, ಕೀಬೋರ್ಡ್, ಮಾನಿಟರ್, ಇದೆಲ್ಲ ಫಂಕ್ಷನ್ ಸರಿಯಾಗಿ ಆಗ್ತಿದೆಯಾ ಇಲ್ವಾ ಅಂತ ಈ ಬಯೋಸ್ ಅನ್ನೋದು ಚೆಕ್ ಮಾಡುತ್ತೆ ಸರ್. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೊ ಈ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಡೇಟಾ ಕೂಡ ರಾಮಲ್ಲೇ ಸ್ಟೋರ್ ಆಗಿರುತ್ತೆ. ಓಕೆನಾ ಮಕ್ಕಳೇ? ನೀವು ರ್ಯಾಮ್ ಇಂಪಾರ್ಟೆಂಟ್ ಅಂದ್ಕೊಂಡಿರ್ಬೋದು, ಬಟ್ ರಾಮಲ್ಲಿ ಕೂಡ ನಮಗೆ ನೆಸಸರಿ ಡೇಟಾ ಇದೆ. ಈ ಬಯೋಸ್ ಡೇಟಾ ಇದೆ, ಮತ್ತು OS ಆಪರೇಟಿಂಗ್ ಸಿಸ್ಟಮ್ ಮೇನ್ ಮೆಮರಿಗೆ ಲೋಡ್ ಆಗುತ್ತಲ್ಲ, ಆ ಡೇಟಾ ಕೂಡ ರಾಮಲ್ಲೇ ಸ್ಟೋರ್ ಆಗಿದೆ. ಓಕೆನಾ ಮಕ್ಕಳೇ? ಐ ಥಿಂಕ್ ಡಿಫ್ರೆನ್ಸಸ್ ನಿಮ್ಗೆ ಗೊತ್ತಾಯಿತು ಅನ್ಕೊಂತೀನಿ. ರ್ಯಾಮ್, ರಾಮ್. ಫಸ್ಟ್ ಡಿಫ್ರೆನ್ಸ್ ಏನಂದೆ, ಫುಲ್ ಫಾರ್ಮ್ ಹೇಳ್ಬೋದು. ಸೆಕೆಂಡ್ ಡಿಫ್ರೆನ್ಸು ಯಾವುದು? ವಾಲೆಟೈಲು. ರ್ಯಾಮ್ ವಾಲೆಟೈಲು, ಟೆಂಪ್ರರಿ ಸ್ಟೋರೇಜು. ರಾಮು ನಾನ್ ವಾಲೆಟೈಲು, ಪರ್ಮನೆಂಟಾಗಿ ಸ್ಟೋರ್ ಮಾಡುತ್ತೆ. ನೀವು ಪವರ್ ಕೊಟ್ಟಿಲ್ಲ ಅಂದರೂ ಸ್ಟೋರ್ ಮಾಡುತ್ತೆ. ನೆಕ್ಸ್ಟ್ ಯಾವ್ದು ಫಾಸ್ಟರ್ ಅಂತ ಹೇಳ್ಬೋದು? ರ್ಯಾಮ್ ಇಸ್ ಫಾಸ್ಟರ್ ಅಂತ ಹೇಳ್ಬೋದು. ಅದಾದಮೇಲೆ ಇದು ಕೂಡ ಡಿಫ್ರೆನ್ಸ್ ಹೇಳ್ಬೋದು. ರ್ಯಾಮ್ ಕ್ಯಾನ್ ರೀಡ್ ಆ್ಯಂಡ್ ರೈಟ್, ರಾಮು ಬರೀ ರೀಡ್ ಓನ್ಲಿ. ಇದು ಕೂಡ ಡಿಫ್ರೆನ್ಸ್ ಹೇಳ್ಬೋದು ಮಕ್ಕಳೇ. ಮತ್ತು ಯಾವುದೇ ಸಾಫ್ಟ್ವೇರ್ ಅಪ್ಲಿಕೇಶನ್ ಲಾಂಚ್ ಆದರೂ ಡೇಟಾ, ಆ ಅಪ್ಲಿಕೇಶನ್ ಡೇಟಾ ಎಲ್ಲಿ ಲೋಡ್ ಆಗುತ್ತೆ? ರ್ಯಾಮಲ್ಲಿ ಲೋಡ್ ಆಗುತ್ತೆ. ರಾಮಲ್ಲಿ ಈ ಬಯೋಸ್ ಡೇಟಾ ಇರುತ್ತೆ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಡೇಟಾ ಇರುತ್ತೆ. ಅದಾದಮೇಲೆ ಆಪರೇಟಿಂಗ್ ಸಿಸ್ಟಮ್ ಮೇನ್ ಮೆಮರಿಗೆ ಲೋಡ್ ಆಗೋ ಡೇಟಾ ಕೂಡ ರಾಮಲ್ಲೇ ಇರುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಪ್ರೈಮರಿ ಮೆಮರಿ. ಪ್ರೈಮರಿ ಮೆಮರಿ ಪ್ಲಸ್ ದ ಟೈಪ್ಸ್ ಆಫ್ ಪ್ರೈಮರಿ ಮೆಮರಿ. ಪ್ರೈಮರಿ ಮೆಮರಿಲಿ 2 ಟೈಪ್ ಇದೆ ಅಲ್ವಾ, ರ್ಯಾಮ್ ಆ್ಯಂಡ್ ರಾಮ್. ವಿ ಹವ್ ಡಿಸ್ಕಸ್ ದ ಬೋತ್ ಮೆಮರಿ. ಸೆಕೆಂಡ್ರಿ ಮೆಮರಿ. ಸೊ ಪ್ರೈಮರಿ ಮೆಮರಿ ಅದಾದಮೇಲೆ ಸೆಕೆಂಡ್ರಿ ಮೆಮರಿ ಇದೆಯಲ್ಲ, ಇನ್ನೊಂದು ಟೈಪ್ ಮೆಮರಿ. ಏನು ಸೆಕೆಂಡ್ರಿ ಮೆಮರಿ ಅಂದರೆ? ಪ್ರೈಮರಿ ಮೆಮರಿ ಟೆಂಪ್ರರಿ. ಸೊ ಸ್ಟೋರೇಜ್ ಕೆಪಾಸಿಟಿ ಕಡಿಮೆ ಇದೆ ಪ್ರೈಮರಿ ಮೆಮರಿಲಿ, ನಾನು ಎಲ್ಲ ಡೇಟಾ ಅಲ್ಲೇ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಪರ್ಮನೆಂಟಾಗಿ ನಂಗೆ ಸ್ಟೋರ್ ಆಗಬೇಕು ಡೇಟಾ ಅಂದರೆ ಸೆಕೆಂಡ್ರಿ ಮೆಮರಿ ಯೂಸ್ ಮಾಡ್ತೀವಿ. ಕರೆಕ್ಟಾ? ಪ್ರೈಮರಿ ಮೆಮರಿ has limited storage capacity to store data and instructions permanently. Secondary memory is used. It is non-volatile, cheaper and slower. ಸೊ ಸೆಕೆಂಡ್ರಿ ಮೆಮರಿ ಅಂದರೆ ನಿಮ್ಮ ಪೆನ್ ಡ್ರೈವು, ನಿಮ್ಮ ಹಾರ್ಡ್ ಡಿಸ್ಕು ಪರ್ಮನೆಂಟಾಗಿ ಎಲ್ಲಿ ಸ್ಟೋರ್ ಮಾಡ್ತೀರಾ ಡೇಟಾನ, ಅದೆಲ್ಲ ಚೀಪು. ಕಂಪೇರ್ಡ್ ಟು ರ್ಯಾಮ್ ಇಟ್ ಇಸ್ ಚೀಪ್ ಆ್ಯಂಡ್ ಇಟ್ ಇಸ್ ಸ್ಲೋವರ್ ಕಂಪೇರ್ಡ್ ಟು ರ್ಯಾಮ್. ರ್ಯಾಮ್ಗಿಂತ ಸ್ವಲ್ಪ ಸ್ಲೋನೇ. ಆ್ಯಂಡ್ ನಾನ್ ವಾಲಟೈಲ್. ನಾನ್ ವಾಲಟೈಲ್ ಅಂದ್ರೇನು? ಪರ್ಮನೆಂಟಾಗಿ ಸ್ಟೋರ್ ಆಗುತ್ತೆ. ನೀವು ಸಿಸ್ಟಮ್ ಆಫ್ ಮಾಡಿದ್ರು ಸ್ಟೋರ್ ಆಗೇ ಇರುತ್ತೆ. ಸ್ಟೋರ್ ಮಾಡಿದ್ರೆ, ಮಾಡಿಲ್ಲ ಅಂದರೆ ಆಗಲ್ಲ. ಓಕೆ. ಸೊ ಎಕ್ಸಾಂಪಲ್ಸ್ ಯಾವುದು? ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಆ್ಯಂಡ್ CD DVD ಎಕ್ಸಾಂಪಲ್ಸ್ ಕೊಡ್ಬೋದು. ಯಾವುದಕ್ಕೆ? ಸೆಕೆಂಡ್ರಿ ಮೆಮರಿ. ಸೊ ಸ್ಟೂಡೆಂಟ್ಸ್, ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಮೆಮರಿಗೆ ಡಿಫ್ರೆನ್ಸಸ್ಗೆಲ್ಲ ಬರೀತೀರಾ ಅನ್ಕೊಂಡಿನಿ. ಪ್ರೈಮರಿ ಮೆಮರಿ ಏನಂತ ಕರೀತಾರೆ? ಇಂಟರ್ನಲ್ ಮೆಮರಿ ಆಫ್ ದ ಕಂಪ್ಯೂಟರ್ ಅಥವಾ ಮೇನ್ ಮೆಮರಿ ಆಫ್ ದ ಕಂಪ್ಯೂಟರ್. ಸೆಕೆಂಡ್ರಿ ಮೆಮರಿ ಎಕ್ಸ್ಟರ್ನಲ್ ಮೆಮರಿ ಆಫ್ ದ ಕಂಪ್ಯೂಟರ್. ಎಕ್ಸ್ಟರ್ನಲ್ ಮೆಮರಿ. ಯಾವ್ದು ಫಾಸ್ಟು? ಆಕ್ಸೆಸಿಂಗ್ ಡೇಟಾ ಇನ್ ಪ್ರೈಮರಿ ಮೆಮರಿ ಇಸ್ ಫಾಸ್ಟರ್, ಸೆಕೆಂಡ್ರಿ ಸ್ಲೋ. ಸೊ ನೆಕ್ಸ್ಟು ಯಾವ್ದು ಎಕ್ಸ್ಪೆನ್ಸಿವ್? ಪ್ರೈಮರಿ ಇಸ್ ಎಕ್ಸ್ಪೆನ್ಸಿವ್, ಸೆಕೆಂಡ್ರಿ ಇಸ್ ಲೀಸ್ಟ್ ಎಕ್ಸ್ಪೆನ್ಸಿವ್ ಕಂಪೇರ್ಡ್ ಟು ಪ್ರೈಮರಿ. ಯಾವ್ದು ಟೆಂಪ್ರರಿ? ಪ್ರೈಮರಿ ಮೆಮರಿ ಟೆಂಪ್ರರಿ, ಸೆಕೆಂಡ್ರಿ ಇಸ್ ಪರ್ಮನೆಂಟ್. ಆ್ಯಂಡ್ ಟೈಪ್ಸ್ ಕೂಡ ಎಕ್ಸಾಂಪಲ್ ಕೊಡ್ಬೋದು. ಪ್ರೈಮರಿ ಮೆಮರಿ ರ್ಯಾಮ್, ರಾಮ್ ಇದೆ. ಸೆಕೆಂಡ್ರಿ ಮೆಮರಿ ಎಕ್ಸಾಂಪಲ್ಸ್ ಆಲ್ಸೋ ಯು ಕ್ಯಾನ್ ಗಿವ್. ಓಕೆ ಮಕ್ಕಳೇ, ದಿಸ್ ಇಸ್ ಅಬೌಟ್ ಮೆಮರಿ. ಸೊ ಹಾರ್ಡ್ ಡಿಸ್ಕ್ ನೋಡಿಲ್ಲ ಅಂದರೆ ಸಿಸ್ಟಮ್ ಒಳಗೆ ಹಾರ್ಡ್ ಡಿಸ್ಕ್ ಇರುತ್ತೆ, ಸೆಕೆಂಡ್ರಿ ಸ್ಟೋರೇಜ್. ಹಾರ್ಡ್ ಡಿಸ್ಕ್ ವಿಲ್ ಬಿ ಲೈಕ್ ದಿಸ್. ಓಕೆನಾ ಮಕ್ಕಳೇ? ಆಮೇಲೆ ಪೆನ್ ಡ್ರೈವ್ಸ್ ನೋಡಿದ್ದೀರಾ ಎಲ್ಲರೂ. ಸೊ ಪೆನ್ ಡ್ರೈವಲ್ಲಿ ಕೂಡ ಪರ್ಮನೆಂಟ್ಲಿ ಡೇಟಾನ ಸ್ಟೋರ್ ಮಾಡ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಪ್ಯೂಟರ್ ಮೆಮರಿ ಮಕ್ಕಳೇ. ಸೊ ದಿಸ್ ಇಸ್ ಆಲ್ ಅಬೌಟ್ ಕಂಪ್ಯೂಟರ್ ಮೆಮರಿ. ಇನ್ನೊಂದು ಮೆಮರಿ ಟೈಪ್ ಇದೆ ಮಕ್ಕಳೇ, ಕ್ಯಾಚ್ ಮೆಮರಿ ಅಂತ ಒಂದಿದೆ. ಸೊ ಏನಿದು ಕ್ಯಾಚ್ ಮೆಮರಿ? ಸೊ ಮಕ್ಕಳೇ, ರ್ಯಾಮು ಅಂದರೆ ಪ್ರೈಮರಿ ಮೆಮರಿ ಫಾಸ್ಟು, ನಮಗೆ ಗೊತ್ತಿದೆ ಇದು ಫಾಸ್ಟ್ ಅಂತ. ಸೆಕೆಂಡ್ರಿಗೆ ಕಂಪೇರ್ ಮಾಡಿದ್ರೆ ಫಾಸ್ಟ್ ಅಂತ ಗೊತ್ತು. ಬಟ್ CPU ಗಿಂತ ಫಾಸ್ಟಾ? ಇಲ್ಲ. CPU ಗಿಂತ ನಮ್ಮ ಪ್ರೈಮರಿ ಮೆಮರಿ ಅಂದರೆ ರ್ಯಾಮ್ ಫಾಸ್ಟ್ ಅಲ್ಲ. ಏನು ಮಾಡಬೇಕು ಇವಾಗ? CPU ಬೇಕಲ್ವಾ, ಡೇಟಾ ಫಾಸ್ಟಾಗಿ ಬೇಕು CPU ಪ್ರೊಸೆಸ್ ಮಾಡೋಕ್ಕೆ. ಸೊ ರ್ಯಾಮ್ ಇಸ್ ಫಾಸ್ಟರ್ ದೆನ್ ಸೆಕೆಂಡ್ರಿ ಮೆಮರಿ ಬಟ್ ನಾಟ್ ಆಸ್ ಫಾಸ್ಟ್ ಆಸ್ processor ಅಥವಾ CPU. To speed up the operations of CPU, a high speed memory is placed between CPU and primary memory called cache memory. ಮಕ್ಕಳೇ, CPU ಇನ್ನೂ ಬೇಗ ಪ್ರೋಸೆಸ್ ಮಾಡೋಕ್ಕೆ ಒಂದು ಟೆಂಪ್ರರಿ ಮೆಮರಿ
ಸಿ ಪಿ ಯು ಆಮೇಲೆ ಪ್ರೈಮರಿ ಮೆಮರಿ ಮಧ್ಯ ಒಂದು ಮೆಮರಿ ಪ್ಲೇಸ್ ಆಗಿರುತ್ತೆ, ಅದನ್ನು ಕ್ಯಾಚ್ ಮೆಮರಿ ಅಂತ ಕೂಡ ಕರಿತೀವಿ. ಡೆಫಿನೇಷನ್ ಕೇಳಿದ್ರೆ ಯು ಕ್ಯಾನ್ ರಿಮೆಂಬರ್ ದಿಸ್. ಟೆಂಪ್ರರಿ ಮೆಮರಿ ಅಥವಾ ಟೆಂಪ್ರರಿ ಹೈ ಸ್ಪೀಡ್ ಮೆಮರಿ ಪ್ಲೇಸ್ಡ್ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಪ್ರೈಮರಿ ಮೆಮರಿನ ಕ್ಯಾಚ್ ಮೆಮರಿ ಅಂತ ಕರಿತೀವಿ ಮಕ್ಕಳೇ. ಓಕೆ, ಸೊ ಕ್ಯಾಚ್ ಮೆಮರಿಲಿ ಏನಿರುತ್ತೆ, ನೀವು ಪ್ರೈಮರಿ ಮೆಮರಿ ಆಕ್ಸೆಸ್ ಮಾಡೋ ಡೇಟಾ ಎಲ್ಲ ಕಾಪಿ ಮಾಡ್ಬೋದು ಕ್ಯಾಚ್ಗೆ. ಸೊ ಇಟ್ಸ್ ಸ್ಟೋರ್ಸ್ ಕಾಪೀಸ್ ಆಫ್ ಡೇಟಾ ಫ್ರಮ್ ಫ್ರೀಕ್ವೆಂಟ್ಲಿ ಆಕ್ಸೆಸ್ಡ್ ಪ್ರೈಮರಿ ಮೆಮರಿ ಲೊಕೇಶನ್ಸ್. ಅಂದರೆ ಫ್ರೀಕ್ವೆಂಟಾಗಿ ಸಿ ಪಿ ಯು ಆಕ್ಸೆಸ್ ಮಾಡ್ತಿರ್ತಲ್ಲ ಪ್ರೈಮರಿ ಮೆಮರಿ, ಆ ಡೇಟಾ ಎಲ್ಲ ಕ್ಯಾಶಲ್ಲಿ ಕೂಡ ಸ್ಟೋರ್ ಆಗುತ್ತೆ, ಸ್ಟೋರ್ ಮಾಡ್ಬೋದು. ಓಕೆನಾ ಮಕ್ಕಳೇ? ಯಾಕಂದರೆ ಸಿ ಪಿ ಯು ಡೇಟಾ ಬೇಕಾದಾಗ ಯಾವಾಗಲೂ ಪ್ರೈಮರಿ ಮೆಮರಿ ಮೇಲೆ ಡಿಪೆಂಡ್ ಆಗಬಾರ್ದು. ಸೊ ಅದಕ್ಕೋಸ್ಕರ ಕ್ಯಾಚ್ ಮೆಮರಿ ಅಂತ ಇಟ್ ಈಸ್ ದೇರ್ ಇನ್ ಬಿಟ್ವೀನ್ ದ ಸಿ ಪಿ ಯು ಆ್ಯಂಡ್ ಮೇನ್ ಮೆಮರಿ. ಸೊ ವೆನ್ ಸಿ ಪಿ ಯು ನೀಡ್ಸ್ ದ ಡೇಟಾ, ಸೊ ಸಿ ಪಿ ಯು ಡೇಟಾ ಬೇಕಾದಾಗ ಏನು ಮಾಡೋದು ಮಕ್ಕಳೇ, ಫಸ್ಟು ಕ್ಯಾಚ್ ಮೆಮರಿಲಿ ಇದೆಯಾ ಚೆಕ್ ಮಾಡುತ್ತೆ. ಯಾವಾಗಲೂ ಪ್ರೈಮರಿ ಮೆಮರಿಲೇ ಚೆಕ್ ಮಾಡೋದಕ್ಕಿಂತ ಫಸ್ಟ್ ಕ್ಯಾಚಲ್ಲಿ ಕೂಡ ಪ್ರೈಮರಿ ಮೆಮರಿಲಿರೋ ಡೇಟಾನೇ ಕ್ಯಾಶಲ್ಲೂ ಇದೆಯಲ್ಲ, ಫಸ್ಟ್ ಕ್ಯಾಶ್ ಚೆಕ್ ಮಾಡುತ್ತೆ. ಕ್ಯಾಶಲ್ಲಿ ಡೇಟಾ ಇದ್ದರೆ ಕ್ಯಾಚ್ ಮೆಮರಿನ ಆಕ್ಸೆಸ್ ಮಾಡುತ್ತೆ. ಕ್ಯಾಚ್ ಮೆಮರಿಲಿ ಡೇಟಾ ಇಲ್ಲ ಅಂದರೆ ಪ್ರೈಮರಿ ಮೆಮರಿನ ಆಕ್ಸೆಸ್ ಮಾಡುತ್ತೆ. ಸೊ ಲಾಸ್ಟ್ ಪಾಯಿಂಟ್ ನೋಡ್ಬೋದು, ವೆನ್ ಸಿ ಪಿ ಯು ನೀಡ್ಸ್ ಡೇಟಾ ಇಟ್ ಫಸ್ಟ್ ಲುಕ್ಸ್ ಇನ್ ಟು ಕ್ಯಾಚ್. ಓಕೆನಾ ಮಕ್ಕಳೇ? ಅಂದರೆ ಕ್ಯಾಚಲ್ಲಿ ಏನಿದೆ, ಪ್ರೈಮರಿ ಮೆಮರಿಲಿರೋ ಡೇಟಾನೇ ಫ್ರೀಕ್ವೆಂಟ್ಲಿ ಯಾವ ಮೆಮರಿ ಆಕ್ಸೆಸ್ ಮಾಡ್ತಿರ್ತೀರ ಆ ಡೇಟಾ ಎಲ್ಲ ಕ್ಯಾಚಲ್ಲೂ ಇರುತ್ತೆ. ಕ್ಯಾಚಲ್ಲ ಡೇಟಾ ಫಸ್ಟ್ ಸಿ ಪಿ ಯು ನೋಡುತ್ತೆ ಪ್ರೈಮರಿ ಮೆಮರಿ ಆಕ್ಸೆಸ್ ಮಾಡೋಕ್ಕೆ ಮುಂಚೆ. ಆ ಕ್ಯಾಚಲ್ಲಿ ಆ ಡೇಟಾ ಇಲ್ಲ ಅಂದರೆ ಪ್ರೈಮರಿ ಮೆಮರಿನೇ ಮತ್ತೆ ಆಕ್ಸೆಸ್ ಮಾಡುತ್ತೆ ಮಕ್ಕಳೇ. ಓಕೆ, ಸೊ ಕ್ಯಾಚ್ ಮೆಮರಿ ಓದಿ 3 ಮಾರ್ಕ್ಸ್ ಅಥವಾ 2 ಮಾರ್ಕ್ಸ್ ಕೇಳೋ ಪಾಸಿಬಿಲಿಟೀಸ್ ಇದೆ. ರೈಟ್ ಶಾರ್ಟ್ ನೋಟ್ ಆನ್ ಕ್ಯಾಚ್ ಮೆಮರಿ ಅಂತ ಕೇಳೋ ಚಾನ್ಸಸ್ ಇದೆ. ಓಕೆ ಮಕ್ಕಳೇ? ಸೊ ಡೆಫಿನೇಷನ್ ಒಂದು ನೋಡ್ಕೊಳ್ಳಿ. ಇಟ್ ಈಸ್ ಅ ಹೈ ಸ್ಪೀಡ್ ಮೆಮರಿ ಪ್ಲೇಸ್ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಮೇನ್ ಮೆಮರಿ. ಸೊ ಕ್ಯಾಚಲ್ಲಿ ಏನಿದೆ, ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ ಯಾವುದರಿಂದ, ಪ್ರೈಮರಿ ಮೆಮರಿಯಿಂದ ಫ್ರೀಕ್ವೆಂಟ್ಲಿ ಆಕ್ಸೆಸ್ ಡೇಟಾ ಕ್ಯಾಚಲ್ಲಿ ಇರುತ್ತೆ. ಓಕೆ ಮಕ್ಕಳೇ? ಆ್ಯಂಡ್ ಸಿ ಪಿ ಯು ಯಾವಾಗಲೂ ಚೆಕ್ ಮಾಡೋವಾಗ ಫಸ್ಟ್ ಕ್ಯಾಚಲ್ಲಿ ಚೆಕ್ ಮಾಡುತ್ತೆ, ಕ್ಯಾಚಲ್ಲಿ ಡೇಟಾ ಇಲ್ಲ ಅಂದರೆ ಪ್ರೈಮರಿ ಮೆಮರಿನ ಚೆಕ್ ಮಾಡುತ್ತೆ. ಓಕೆ ಮಕ್ಕಳೇ? ದಿಸ್ ಇಸ್ ಆಲ್ ಅಬೌಟ್ ದ ಮೆಮರಿ ಟೈಪ್ಸ್ ಆ್ಯಂಡ್ ಕ್ಯಾಚ್ ಮೆಮರಿ. ಓಕೆ, ಆಯಿತು, 3 ಕಾನ್ಸೆಪ್ಟ್ ಆಯಿತು ಮಕ್ಕಳೇ. ಇವಾಗ 4th ಕಾನ್ಸೆಪ್ಟ್ ಹೋಗೋಣ, ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮರಿ ಆ್ಯಂಡ್ ಸಿ ಪಿ ಯು. ಸೊ ಹೆಂಗೆ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ, ಸೊ ಮಕ್ಕಳೇ ಡೇಟಾ ಸಿ ಪಿ ಯು ಮೆಮರಿಯಿಂದ ಡೇಟಾ ಫೆಚ್ ಮಾಡುತ್ತೆ ಮೇನ್ ಮೆಮರಿಯಿಂದ. ಇದು ನಾವು ನೋಡಿದ್ದೇವಲ್ಲ, ಹೆಂಗೆ ಫೆಚ್ ಮಾಡುತ್ತೆ, ಏನಿದೆ, ಯಾವುದಾದ್ರು ಸರ್ಕ್ಯೂಟ್ ಇದೆಯಾ ಫೆಚ್ ಮಾಡೋಕ್ಕೆ. ಸೊ ಇಲ್ಲಿ ಆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಡೇಟಾ ಟ್ರಾನ್ಸ್ಫರ್ ಬಿಟ್ವೀನ್ ಮೆಮರಿ ಆ್ಯಂಡ್ ಸಿ ಪಿ ಯು. ಓಕೆ, ಓದ್ಕೊಂಡು ಹೋಗೋಣ ಮಕ್ಕಳೇ. ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡಿ ನಂಗೆ ಕಮೆಂಟ್ಸಲ್ಲಿ. ಐ ವಿಲ್ ಟ್ರೈ ಟು ಗೆಟ್ ಇಟ್ ಕ್ಲಾರಿಫೈಡ್. ಡೌಟ್ಸ್ ಇದ್ದರೆ ಪೋಸ್ಟ್ ಮಾಡಿ ಕಮೆಂಟಲ್ಲಿ. ಡೇಟಾ ನೀಡ್ಸ್ ಟು ಬಿ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಮೆಮರಿ ಆ್ಯಂಡ್ ಸಿ ಪಿ ಯು ಆ್ಯಸ್ ವೆಲ್ ಆಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಮರಿ. ಹೌದಲ್ಲ ಮಕ್ಕಳೇ? ಫಸ್ಟು ಸಿ ಪಿ ಯು ಡೇಟಾ ಫೆಚ್ ಮಾಡಬೇಕು ಮೇನ್ ಮೆಮರಿಯಿಂದ, ಅದಾದಮೇಲೆ ಮೇನ್ ಮೆಮರಿಯಲ್ಲಿರೋ ಡೇಟಾ ಮತ್ತೆ ಸೆಕೆಂಡರಿ ಮೆಮರಿಗೆ ಪರ್ಮನೆಂಟಾಗಿ ಸ್ಟೋರ್ ಮಾಡಬೇಕಲ್ವ. ಇದು ಹೆಂಗೆ ಸ್ಟೋರ್ ಇದೆಂಗೆ ಆಕ್ಟಿವಿಟೀಸ್ ನಡೀತಿದೆ ಅಂತ ನಾವು ಗೊತ್ತಾಗಬೇಕಾದ್ರೆ ಇಲ್ಲಿ ನೋಡ್ಬೋದು ಮಕ್ಕಳೇ. ಡೇಟಾ ಟ್ರಾನ್ಸ್ಫರ್ಡ್ ಬಿಟ್ವೀನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್ ಯೂಸಿಂಗ್ ಫಿಸಿಕಲ್ ವೈರ್ಸ್ ಕಾಲ್ಡ್ ಬಸ್. ಮಕ್ಕಳೇ ಡೇಟಾ ಹೆಂಗೆ ಟ್ರಾನ್ಸ್ಫರ್ ಆಗ್ತಿದೆ ಒಂದು ಕಾಂಪೊನೆಂಟಿಂದ ಇನ್ನೊಂದು ಕಾಂಪೊನೆಂಟ್ ಅಂದರೆ ಫಿಸಿಕಲ್ ವೈರ್ಸಿಂದ ಟ್ರಾನ್ಸ್ಫರ್ ಆಗ್ತಿದೆ. ಆ ವೈರ್ಸ್ನ ಬಸ್ ಅಂತ ಕೂಡ ಕರಿತೀವಿ. ಬಸ್ ಅಂದ್ರೆ ಏನು? ಇಟ್ ಈಸ್ ಕಲೆಕ್ಷನ್ ಆಫ್ ವೈರ್ಸ್ ದಟ್ ಕ್ಯಾರೀಸ್ ಡೇಟಾ ಅಡ್ರೆಸ್ ಆ್ಯಂಡ್ ಕಂಟ್ರೋಲ್ ಸಿಗ್ನಲ್ಸ್ ಅಂತ ಹೇಳ್ತೀವಿ ಮಕ್ಕಳೇ. ಈ ಬಸ್ಸಲ್ಲಿ 3 ಟೈಪ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಟ್ ಈಸ್ ಆಫ್ 3 ಟೈಪ್ಸ್: ಡೇಟಾ ಬಸ್, ಅಡ್ರೆಸ್ ಬಸ್ ಆ್ಯಂಡ್ ಕಂಟ್ರೋಲ್ ಬಸ್. ಈ 3 ಬಸ್ಸು ಏನು ಮಾಡುತ್ತೆ ಅಂತ ತಿಳ್ಕೊಬೇಕು ಮಕ್ಕಳೇ. ಡೇಟಾ ಬಸ್ ಇಸ್ ಯೂಸ್ ಟು ಟ್ರಾನ್ಸ್ಫರ್ ಡೇಟಾ ಬಿಟ್ವೀನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್. ಸೊ ಡೇಟಾ ಬಸ್ ಏನು ಮಾಡುತ್ತೆ? ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ ಡಿಫ್ರೆಂಟ್ ಕಾಂಪೊನೆಂಟ್. ಅಂದರೆ ಸಿ ಪಿ ಯು ಇಂದ ಮೆಮರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಮೆಮರಿಯಿಂದ ಸೆಕೆಂಡರಿ ಮೆಮರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ದಿಸ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಡೇಟಾ ಬಸ್. ಅಡ್ರೆಸ್ ಬಸ್ ಏನು ಮಾಡುತ್ತೆ ಸರ್? ಅಡ್ರೆಸ್, ಮೆಮರಿ ಅಡ್ರೆಸ್ ಟ್ರಾನ್ಸ್ಫರ್ ಮಾಡುತ್ತೆ ಬಿಟ್ವೀನ್ ಸಿ ಪಿ ಯು ಆ್ಯಂಡ್ ಮೇನ್ ಮೆಮರಿ. ಬರೀ 2ರಿಂದಾನೆ ಸಿ ಪಿ ಯು ಇಂದ ಮೇನ್ ಮೆಮರಿಗೆ ಟ್ರಾನ್ಸ್ಫರ್ ಆಗೋದು ಅಡ್ರೆಸ್ಸು ಯಾವುದು? ಅಡ್ರೆಸ್ ಬಸ್ ವಿಲ್ ಟ್ರಾನ್ಸ್ಫರ್. ಓಕೆನಾ ಮಕ್ಕಳೇ? ಕಂಟ್ರೋಲ್ ಬಸ್ ಏನು ಮಾಡುತ್ತೆ? ಇಟ್ ಟ್ರಾನ್ಸ್ಫರ್ಸ್ ಆರ್ ಕಮ್ಯುನಿಕೇಟ್ಸ್ ಕಂಟ್ರೋಲ್ ಸಿಗ್ನಲ್ಸ್ ಬಿಟ್ವೀನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್. ಸೊ 3ದು ಡೆಫಿನೇಷನ್ಸ್ ತಿಳ್ಕೊಳ್ಳಿ ಮಕ್ಕಳೇ. ಡೇಟಾ ಬಸ್ ಏನು ಮಾಡುತ್ತೆ? ಡೇಟಾ ಟ್ರಾನ್ಸ್ಮಿಟ್ ಮಾಡುತ್ತೆ ಬಿಟ್ವೀನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್, ಸಿ ಪಿ ಯು ಮೆಮರಿ ಅಥವಾ ಮೆಮರಿ ಸಿ ಪಿ ಯು ಹೆಂಗಾದರೂ ಟ್ರಾನ್ಸ್ಮಿಟ್ ಮಾಡುತ್ತೆ. ಅಡ್ರೆಸ್ ಬಸ್ ಏನು ಮಾಡುತ್ತೆ? ಬರೀ ಸಿ ಪಿ ಯು ಇಂದ ಮೆಮರಿಗೆ ಮಾತ್ರ ಅಡ್ರೆಸ್ ಕಳಿಸುತ್ತೆ. ಅಡ್ರೆಸ್ ಅಂದರೆ ನಿಮ್ಗೆ ಡೌಟ್ ಇರ್ಬೋದು ಮಕ್ಕಳೇ. ಇವಾಗ ಇದು ಮೆಮರಿ ಅಂತ ಅಂದ್ಕೊಳ್ಳೋಣ. ಮೆಮರಿಲಿ ಈ ಥರ ಲೊಕೇಶನ್ಸ್ ಇರುತ್ತೆ.
ಮಕ್ಕಳೇ ಇದನ್ನ ಈಚ್ ಮೆಮರಿ ಲೊಕೇಶನ್ ಅಂತ ಕರಿತೀವಿ. ಇದೊಂದು ಮೆಮರಿ ಲೊಕೇಶನ್, ಇದೊಂದು ಮೆಮರಿ ಲೊಕೇಶನ್, ಇದೊಂದು ಮೆಮರಿ ಲೊಕೇಶನ್, ಇದೊಂದು ಮೆಮರಿ ಲೊಕೇಶನ್. ಸೊ ಇಲ್ಲಿ ಎಲ್ಲ ಮೆಮರಿ ಲೊಕೇಶನ್ಗೂ ಒಂದು ಅಡ್ರೆಸ್ ಅಂತ ಇರುತ್ತೆ ಮಕ್ಕಳೇ. ಇವಾಗ ಹೆಂಗೆ ನಿಮಗೆ ಮನೆಗೆ ಒಂದು ಅಡ್ರೆಸ್ ಇದೆಯೋ ಹಾಗೆ ಒಂದೊಂದು ಮೆಮರಿ ಲೊಕೇಶನ್ಗೆ ಒಂದು ಅಡ್ರೆಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದಕ್ಕೆ ಅಡ್ರೆಸ್ ಸಮಥಿಂಗ್ 012 ಇರ್ಬೋದು, ಇದಕ್ಕೆ ಅಡ್ರೆಸ್ 013 ಇರ್ಬೋದು, ಇದಕ್ಕೆ 014 ಇರ್ಬೋದು. ಲೈಕ್ ದಟ್ ಅಡ್ರೆಸ್ಸಸ್ ಅಂತ ಇರುತ್ತೆ ಎಲ್ಲ ಮೆಮರಿ ಲೊಕೇಶನ್ಗೂ. ಓಕೆ ಮಕ್ಕಳೇ, ಸೊ ಈ ಅಡ್ರೆಸ್ ಬಸ್ ಏನು ಮಾಡುತ್ತೆ, ಈ ಅಡ್ರೆಸ್ ಹೇಳುತ್ತೆ ಅಂದರೆ ಯಾವ ಅಡ್ರೆಸ್ಸಲ್ಲಿ ಡೇಟಾ ಸ್ಟೋರ್ ಮಾಡಬೇಕು. ಯಾರು ಹೇಳೋದು? ಅಡ್ರೆಸ್ ಬಸ್. ಅಡ್ರೆಸ್ ಬಸ್ ಯಾವ ಅಡ್ರೆಸ್ಸಲ್ಲಿ ನಾವು ಡೇಟಾ ಸ್ಟೋರ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ ಮಕ್ಕಳೇ, ಕಂಟ್ರೋಲ್ ಬಸ್ ಏನು ಮಾಡುತ್ತೆ, ಕಂಟ್ರೋಲ್ ಸಿಗ್ನಲ್ಸ್ನ ಟ್ರಾನ್ಸ್ಮಿಟ್ ಮಾಡುತ್ತೆ. ಕಂಟ್ರೋಲ್ ಸಿಗ್ನಲ್ಸ್ ಅಂದರೆ ಸಿಗ್ನಲ್ ಕಳಿಸೋದು ಎಲ್ಲ ಯೂನಿಟ್. ಅಗೇನ್ ಸಿಗ್ನಲ್ಸ್ ಅಂದರೆ ಏನು? ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಅಂದರೆ ಫಂಕ್ಷನ್ ಆಗ್ತಿದೆಯಾ ಇಲ್ವಾ, ಸಿಗ್ನಲ್ಸ್ ಕಳಿಸೋದು. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕಂಟ್ರೋಲ್ ಬಸ್. ಓಕೆ ಮಕ್ಕಳೇ, ಸೊ ಇನ್ನೊಂದು ನೀವು ತಿಳ್ಕೊಬೇಕು ಮಕ್ಕಳೇ, ಡೇಟಾ ಬಸ್ ಇದೆಯಲ್ಲ, ಸಿ ಪಿ ಯು ಏನು ಮಾಡ್ಬೋದು, ಡೇಟಾನ ರೀಡ್ ಮಾಡ್ಬೋದು, ಮೆಮರಿಯಿಂದ ರೈಟ್ ಕೂಡ ಮಾಡ್ಬೋದಲ್ವಾ. ಮೇನ್ ಮೆಮರಿಯಿಂದ ಡೇಟಾನ ತೊಗೊಬೋದು, ಮೇನ್ ಮೆಮರಿಯಿಂದ ಡೇಟಾನ ಮತ್ತೆ ಸ್ಟೋರ್ ಮಾಡ್ಬೋದು ಮೇನ್ ಮೆಮರಿಗೆ. ಅಂದರೆ ಡೇಟಾ ಸಿ ಪಿ ಯುಯಿಂದ ಮೆಮರಿಗೆ ಹೋಗ್ಬೋದು, ಮತ್ತು ರೀಡ್ ಆಪ್ರೇಷನ್ ಆಗ್ಬೋದು, ಮತ್ತು ರೈಟ್ ಆಪ್ರೇಷನು ಆಗ್ಬೋದು. ಸೊ ಈ ಡೇಟಾ ಬಸ್ ಏನಂತೀವಿ ಮಕ್ಕಳೇ, ಬೈ ಡೈರೆಕ್ಷನಲ್ ಅಂದರೆ ಎರಡು ಡೈರೆಕ್ಷನಲ್ಲೂ ಹೋಗ್ಬೋದಲ್ವಾ. ರೀಡ್ ಆಪ್ರೇಷನ್ ಒಂದು ಕಡೆ ಆಗುತ್ತೆ, ರೈಟ್ ಆಪ್ರೇಷನ್ ಕೂಡ ಆಗುತ್ತೆ. ಡೇಟಾ ಸಿ ಪಿ ಯು ಡೇಟಾ ರೀಡ್ ಮಾಡ್ಬೋದು, ಮೆಮರಿಯಿಂದ ರೈಟ್ ಕೂಡ ಮಾಡ್ಬೋದು. ಸೊ ಬೈ ಡೈರೆಕ್ಷನಲ್ ಅಂತ ಕರಿತೀವಿ. ಅಡ್ರೆಸ್ ಬಸ್ ಯೂನಿ ಡೈರೆಕ್ಷನಲ್ ಮಕ್ಕಳೇ, ಅಂದರೆ ಒಂದೇ ಡೈರೆಕ್ಷನ್, ಯೂನಿ ಡೈರೆಕ್ಷನಲ್. ಯೂನಿ ಡೈರೆಕ್ಷನಲ್ ಯಾಕೆ ಸರ್ ಅಡ್ರೆಸ್ ಬಸ್ ಅಂದರೆ ಮಕ್ಕಳೇ, ಸಿ ಪಿ ಯು ಏನಾದರೂ ರೈಟ್ ಆಪ್ರೇಷನ್ ಮಾಡಬೇಕಾದ್ರೆ ಸಿ ಪಿ ಯು ಅಡ್ರೆಸ್ ಹೇಳುತ್ತೆ ಯಾವ ಅಡ್ರೆಸ್ಸಲ್ಲಿ ಡೇಟಾ ಹೋಗಬೇಕು. ಸಪೋಸ್ ಈ ಅಡ್ರೆಸ್ಸಲ್ಲಿ ಡೇಟಾ ಹೋಗಬೇಕು, 10 ಅನ್ನೋ ಡೇಟಾ ಹೋಗಬೇಕು ಅಂದ್ಕೊಳ್ಳೋಣ. ಸಿ ಪಿ ಯು ಈ ಅಡ್ರೆಸ್ ಹೇಳುತ್ತೆ ಮಕ್ಕಳೇ. ಸೊ ಅಡ್ರೆಸ್ ಎಷ್ಟು ಸಲ ಹೇಳುತ್ತದು, ಸಿ ಪಿ ಯುಯಿಂದ ಮೆಮರಿಗೆ ಒಂದೇ ಸಲ ಕಮ್ಯುನಿಕೇಟ್ ಮಾಡೋದು, ಮತ್ತೆ ಮೆಮರಿಯಿಂದ ಸಿ ಪಿ ಯುಗೆ ಅಡ್ರೆಸ್ ಬರಲ್ಲ. ರೈಟ್ ಆಪ್ರೇಷನಲ್ಲಿ ಕೂಡ ಏನಾದರೂ ಅಪ್ಡೇಟ್ ಆಗಬೇಕಾದ್ರೆ ಇದೇ ಅಡ್ರೆಸ್ಸಲ್ಲಿ ಅಪ್ಡೇಟ್ ಆಗುತ್ತಲ್ವಾ, ಒಂದೇ ಸಲ ಅಡ್ರೆಸ್ ಕಳಿಸ್ತಿರೋದು. ಸಿ ಪಿ ಯು ಮೆಮರಿಗೆ ಒಂದೇ ಟೈಮ್ ಅಡ್ರೆಸ್ ಕಳಿಸ್ತಿರೋದು, ಅದೇ ಅಡ್ರೆಸ್ಸಲ್ಲಿ ಮತ್ತೆ ಚೇಂಜ್ ಆಗುತ್ತಲ್ಲ ಮಕ್ಕಳೇ. ಸೊ ಅಡ್ರೆಸ್ ಬಸ್ ಯಾವಾಗಲೂ ಯೂನಿ ಡೈರೆಕ್ಷನಲ್ ಅಥವಾ ಒನ್ ಡೈರೆಕ್ಷನ್ ಅಂತ ಹೇಳ್ಬೋದು. ಓಕೆ ಮಕ್ಕಳೇ, ಸೊ ಎಮ್ ಸಿ ಕ್ಯೂಲ್ ಕೇಳ್ತಾರೆ ಡೇಟಾ ಬಸ್ ಬೈ ಡೈರೆಕ್ಷನಲ್ ಯಾಕೆ ಅಂದರೆ ಸಿ ಪಿ ಯು ರೀಡ್ ರೈಟ್ ಮಾಡ್ಬೋದು, ಎರಡು ವೇಲೂ ಮಾಡ್ಬೋದು, ರೀಡ್ ಕೂಡ ಮಾಡ್ಬೋದು, ರೈಟ್ ಕೂಡ ಮಾಡ್ಬೋದು. ವೆರಸ್ ಅಡ್ರೆಸ್ ಬಸ್ ಒಂದೇ ಅಡ್ರೆಸ್ಸು, ಸಿ ಪಿ ಯು ರೈಟ್ ಮಾಡೋವಾಗ ಒಂದು ಅಡ್ರೆಸ್ ಹೇಳುತ್ತೆ, ಅಂದರೆ ಅಪ್ಡೇಟ್ ಮಾಡೋ ಡೇಟಾನ ಮೆಮರಿ ಅಡ್ರೆಸ್ ಇಟ್ ವಿಲ್ ಗಿವ್ ಒನ್ಸ್ ಅಷ್ಟೇ, ಮತ್ತೆ ಮೆಮರಿಯಿಂದ ಸಿ ಪಿ ಯುಗೆ ಅಡ್ರೆಸ್ ಬರಲ್ಲ. ಸೊ ಅಡ್ರೆಸ್ ಬಸ್ ಇಸ್ ಯೂನಿ ಡೈರೆಕ್ಷನಲ್. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಇಸ್ ಆಲ್ ಅಬೌಟ್ ಬಸ್ ಡೇಟಾ ಟ್ರಾನ್ಸ್ಫರ್ ಹೆಂಗೆ ಆಗುತ್ತೆ ಆ್ಯಂಡ್ ಮೆಮರಿ ಸಿ ಪಿ ಯು ಮಧ್ಯ ಅಂತ. ಸೊ ಈ ಡೈಗ್ರಾಮ್ ಕೂಡ ನೀವು ನೆನ್ಪಿಟ್ಕೊಂಡ್ರೆ ಇಟ್ ಇಸ್ ಗುಡ್. 3 ಮಾರ್ಕ್ಸ್ ಕೇಳಿದ್ರೆ ರಿಮೆಂಬರ್ ದ ಡೈಗ್ರಾಮ್ ಇಂಪಾರ್ಟೆಂಟು. ಯಾವುದು ಫಸ್ಟ್ ಬಸ್ಸು? ಡೇಟಾ ಬಸ್. ನೆಕ್ಸ್ಟು ಅಡ್ರೆಸ್ ಬಸ್, ಅದಾದಮೇಲೆ ಕಂಟ್ರೋಲ್ ಬಸ್. ಏನು ಮಾಡುತ್ತೆ ಡೇಟಾ ಬಸ್? ಇಟ್ ಟ್ರಾನ್ಸ್ಫರ್ಸ್ ಡೇಟಾ ಬಿಟ್ವೀನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅಲ್ವಾ. ಸಿ ಪಿ ಯು, ಮೆಮರಿ, ಇನ್ಪುಟ್ ಔಟ್ಪುಟ್. ಐ ಒ ಅಂದರೆ ಇಲ್ಲಿ ಇನ್ಪುಟ್ ಅಥವಾ ಔಟ್ಪುಟ್. ಸೊ ಡೇಟಾ ಬಸ್ ಏನು ಮಾಡ್ತಿತ್ತು? ಡೇಟಾನ ಟ್ರಾನ್ಸ್ಫರ್ ಮಾಡ್ತಿತ್ತು. ಬೈ ಡೈರೆಕ್ಷನಲ್ ಇದು, ರೀಡ್ ಕೂಡ ಮಾಡ್ಬೋದು ಸಿ ಪಿ ಯು, ರೈಟ್ ಕೂಡ ಮಾಡ್ಬೋದು ಈ ಡೇಟಾ ಬಸ್ಸಿಂದ. ಅಡ್ರೆಸ್ ಬಸ್ಸು ಯೂನಿ ಡೈರೆಕ್ಷನಲ್ ಅಲ್ವಾ. ಸಿ ಪಿ ಯು ಅಡ್ರೆಸ್ ಕೊಡುತ್ತೆ ಯಾವಾಗ? ರೈಟ್ ಆಪ್ರೇಷನ್ ಮಾಡೋವಾಗ. ರೀಡ್ ಆಪ್ರೇಷನ್ ಮಾಡೋವಾಗ ಇಲ್ಲಿರೋ ಡೇಟಾ, ಆ ಅಡ್ರೆಸ್ಸಲ್ಲಿರೋ ಡೇಟಾನೇ ರೀಡ್ ಮಾಡೋದು. ಸೊ ಒಂದೇ ಸಲ ಅಡ್ರೆಸ್ ಕೊಡೋದು ಸಿ ಪಿ ಯು. ಸೊ ಅಡ್ರೆಸ್ ಬಸ್ ಯೂನಿ ಡೈರೆಕ್ಷನಲ್. ಕಂಟ್ರೋಲ್ ಬಸ್, ಕಂಟ್ರೋಲ್ ಸಿಗ್ನಲ್ ಕಮ್ಯುನಿಕೇಟ್ ಮಾಡೋಕ್ಕೆ. ಕಂಟ್ರೋಲ್ ಸಿಗ್ನಲ್ಸ್ ಇಸ್ ಕೂಡ ದಟ್ ಈಸ್ ಆಲ್ಸೋ ಯೂನಿ ಡೈರೆಕ್ಷನಲ್. ಓಕೆ ಮಕ್ಕಳೇ, ಡೇಟಾ ಬಸ್ ಮಾತ್ರ ಬೈ ಡೈರೆಕ್ಷನಲ್, ಎರಡು ವೇ ಡೇಟಾ ರೀಡ್ ಆ್ಯಂಡ್ ರೈಟ್ ಆಗ್ಬೋದು, ಅದಕ್ಕೆ ಡೇಟಾ ಬಸ್ ಇಸ್ ಬೈ ಡೈರೆಕ್ಷನಲ್. ಸೊ ಇಲ್ಲಿ ಸಿ ಪಿ ಯು, ಮೆಮರಿ, ಇನ್ಪುಟ್, ಔಟ್ಪುಟ್. ಓಕೆ ಸ್ಟೂಡೆಂಟ್ಸ್, ಸೊ ಈ ಡೈಗ್ರಾಮ್ ನೆನ್ಪಿಟ್ಕೊಳ್ಳಿ. 3 ಮಾರ್ಕ್ಸ್ ಏನಾದರೂ ಹೌ ಡೇಟಾ ಇಸ್ ಟ್ರಾನ್ಸ್ಫರ್ಡ್ ಆರ್ ಹೌ ಡೇಟಾ ಇಸ್ ಕಮ್ಯುನಿಕೇಟೆಡ್ ಅಂತ ಕೇಳಿದ್ರೆ ಯು ಹ್ಯಾವ್ ಟು ಟೆಲ್ ಡೇಟಾ ಇಸ್ ಕಮ್ಯುನಿಕೇಟೆಡ್ ಯೂಸಿಂಗ್ ಬಸ್. ಎಕ್ಸ್ಪ್ಲೇನ್ ಅಂತ ಏನಾದರೂ ಕೇಳಿದ್ರೆ ಈ ಡೈಗ್ರಾಮ್ ಬರೆದ್ರೆ ಇಟ್ ಇಸ್ ಗುಡ್, ಯು ವಿಲ್ ಗೆಟ್ ಫುಲ್ ಮಾರ್ಕ್ಸ್. ಪ್ಲಸ್ ಎಲ್ಲ ಬಸ್ಸು ಒಂದೊಂದು ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ. ಡೇಟಾ ಬಸ್ ಅಂದರೆ ಏನು, ಅಡ್ರೆಸ್ ಬಸ್ ಅಂದರೆ ಏನು, ಕಂಟ್ರೋಲ್ ಬಸ್ ಅಂದರೆ ಏನು. ಓಕೆ ಸ್ಟೂಡೆಂಟ್ಸ್, ಸೊ ಈ ಡೈಗ್ರಾಮ್ನ ನೋಟ್ ಮಾಡಿದ್ರೆ ನೋಟ್ ಮಾಡ್ಕೊಳ್ಳಿ, ಆರ್ ಕ್ಲಾಸ್ ಆದಮೇಲೆ ನೋಟ್ಸ್ ಕೊಡ್ತೀವಿ, ನೋಟ್ಸಲ್ಲಿ ಇದಿರುತ್ತೆ. ಸೊ ಯು ಕ್ಯಾನ್ ಟೇಕ್ ಫ್ರಮ್ ದ ನೋಟ್ಸ್. ಓಕೆ, ಸೊ 4 ಕಾನ್ಸೆಪ್ಟ್ಸ್ ಆಯಿತು ಮಕ್ಕಳೇ. ಇಂಟ್ರೊಡಕ್ಷನ್ ನೋಡಿದ್ವಿ, ಬ್ಲಾಕ್ ಡೈಗ್ರಾಮ್, ಎವಲ್ಯೂಷನ್ ನೋಡಿದ್ವಿ, ಕಂಪ್ಯೂಟರ್ ಮೆಮರಿ ಟೈಪ್ಸ್ ನೋಡಿದ್ವಿ, ಬಿಟ್ ಅಂದರೆ ಏನು, ನಿಬಲ್ ಅಂದರೆ ಏನು, ಬೈಟ್ ಅಂದರೆ ಏನು ನೋಡಿದ್ವಿ, ಬಸ್ ಅಂದರೆ ಏನು 4th ಕಾನ್ಸೆಪ್ಟಲ್ಲಿ,
ಯಾವ್ಯಾವ ಟೈಪ್ ಬಸ್ ಇದೆ, ಡೇಟಾ ಬಸ್, ಅಡ್ರೆಸ್ ಬಸ್, ಕಂಟ್ರೋಲ್ ಬಸ್ ಎಲ್ಲ ನೋಡಿದ್ವಿ. ಓಕೆ ಮಕ್ಕಳೇ ಇನ್ನೊಂದು ಕಾನ್ಸೆಪ್ಟ್ ಐ ಥಿಂಕ್ ಲಾಸ್ಟ್ ಪಾಯಿಂಟ್ ಮರ್ತೋದೆ. ಈ ಡೇಟಾ ಬಸ್, ಕಂಟ್ರೋಲ್ ಬಸ್ ಆಮೇಲೆ ಅಡ್ರೆಸ್ ಬಸ್ನ ಸಿಸ್ಟಮ್ ಬಸ್ ಅಂತ ಕೂಡ ಕರಿತೀವಿ. ಎಲ್ಲ 3 ಬಸ್ಸು ಕಂಬೈನ್ ಆದರೆ ವಿ ಕಾಲ್ ಇಟ್ ಆಸ್ ಸಿಸ್ಟಮ್ ಬಸ್. ಓಕೆ ಮಕ್ಕಳೇ, ಐ ಥಿಂಕ್ ಲಾಸ್ಟ್ ಪಾಯಿಂಟ್ ಅದಿತ್ತು, ನಾನು ಹೇಳೋದು ಮರ್ತೋದೆ. ಆಲ್ 3 ಬಸ್ಸಸ್ ಕಂಬೈನ್ ಆದರೆ ಅದನ್ನು ಸಿಸ್ಟಮ್ ಬಸ್ ಅಂತ ಕರೀತಾರೆ. ಡೇಟಾ, ಅಡ್ರೆಸ್ ಆ್ಯಂಡ್ ಕಂಟ್ರೋಲ್ ಬಸ್ನ ಸಿಸ್ಟಮ್ ಬಸ್ ಅಂತ ಕರಿತೀವಿ. ಸೊ 4 ಚಾಪ್ಟರ್ಸ್, 4 ಇಂಟರ್ನಲ್ ಕಾನ್ಸೆಪ್ಟ್ಸ್ ಮುಗಿದಿದೆ ಮಕ್ಕಳೇ. 5th ಕಾನ್ಸೆಪ್ಟ್ ಮೈಕ್ರೋ ಪ್ರೊಸೆಸರ್ ಆಮೇಲೆ ಮೈಕ್ರೋ ಕಂಟ್ರೋಲರ್. 2 ಡಿಫ್ರೆಂಟಾ, 2 ಸೇಮಾ, ವ್ಯತ್ಯಾಸ ಅಂತ ತಿಳ್ಕೊಳ್ಳೋಣ. ಮಕ್ಕಳೇ ಮೈಕ್ರೋ ಪ್ರೊಸೆಸರ್ ಅಂದರೆ ಏನು? ಎವಲ್ಯೂಷನಲ್ಲಿ ನೋಡಿದ್ವಿ ಅಲ್ವಾ ಲಾಸ್ಟಲ್ಲಿ. ಇಫ್ ಅ ಪ್ರೊಸೆಸರ್ ಇಸ್ ಪ್ಲೇಸ್ಡ್ ಆನ್ ದ ಸಿಂಗಲ್ ಸಿಲಿಕಾನ್ ಚಿಪ್, ದ ಎಂಟೈರ್ CPU ಒಂದೇ ಸಿಲಿಕಾನ್ ಚಿಪ್ ಮೇಲೆ ಪ್ಲೇಸ್ ಆದರೆ ಅದನ್ನು ಮೈಕ್ರೋ ಪ್ರೊಸೆಸರ್ ಅಂತ ಕರಿತೀವಿ. ಕರೆಕ್ಟ್ ಅಲ್ವಾ ಮಕ್ಕಳೇ? ಸೊ ಕೆಲವು ಸ್ಪೆಸಿಫಿಕೇಶನ್ಸ್ ನೋಡೋಣ ಮೈಕ್ರೋ ಪ್ರೊಸೆಸರ್ದು. ದಿಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 1 ಮಾರ್ಕ್. ಏನು ಸ್ಪೆಸಿಫಿಕೇಶನ್ಸ್ ಅಂತ ಕೇಳಿದ್ರೆ ವರ್ಡ್ ಸೈಜ್ ಅಂತ ಇದೆ. ಏನು ವರ್ಡ್ ಸೈಜ್ ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಬಿಟ್ಸ್ ಮೈಕ್ರೋ ಪ್ರೊಸೆಸರ್ ಕ್ಯಾನ್ ಪ್ರೊಸೆಸ್ ಅಟ್ ಅ ಟೈಮ್. ಬಿಟ್ಸ್ ಅಂದರೆ ಏನು? 0 and 1. ಎಷ್ಟು ಬಿಟ್ಟು ಪ್ರೊಸೆಸ್ ಮಾಡುತ್ತೆ ಮೈಕ್ರೋ ಪ್ರೊಸೆಸರ್ ಅಟ್ 1 ಟೈಮ್, ಇದನ್ನು ವರ್ಡ್ ಸೈಜ್ ಅಂತ ಕರಿತೀವಿ ಮಕ್ಕಳೇ. ಓಕೆ, ಸೊ ಮುಂಚೆ ಏನಿತ್ತು ವರ್ಡ್ ಸೈಜ್, ಈಗ ಏನಿದೆ ಇದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಅರ್ಲಿಯರ್ ಇಟ್ ವಾಸ್ 8 ಬಿಟ್ಸ್. ಮುಂಚೆ 8 ಬಿಟ್ಸ್ ಇತ್ತು. ಅಟ್ ಪ್ರೆಸೆಂಟ್ ದ ಮಿನಿಮಮ್ ವರ್ಡ್ ಸೈಜ್ ಇಸ್ 16 ಬಿಟ್, ಮ್ಯಾಕ್ಸಿಮಮ್ ಇಸ್ 64 ಬಿಟ್. ಅಂದರೆ ಸ್ಟೂಡೆಂಟ್ಸ್ ಮುಂಚೆ ಅಂದರೆ ಹಳೆ ಕಂಪ್ಯೂಟರ್ಸಲ್ಲಿ ವರ್ಡ್ ಸೈಜ್ ಇಟ್ ವಾಸ್ 8 ಬಿಟ್ಸ್. ಈಗ ಮಿನಿಮಮ್ ಇಟ್ ಇಸ್ 16 bits, maximum it is 64 bit. Word size that microprocessor can process is 64 bit maximum. Minimum ಇವಾಗಿರೋದು 16 bits. ಓಕೆ, ಇದು MCQ ಕೇಳೋ ಚಾನ್ಸಸ್ ಇದೆ. ಅಟ್ ಪ್ರೆಸೆಂಟ್ ಹೌ ಮೆನಿ ಬಿಟ್ಸ್ ಕ್ಯಾನ್ ಮೈಕ್ರೋಪ್ರೊಸೆಸರ್ ಪ್ರೊಸೆಸ್? ಸೊ ನೀವೇನು ಬರೀಬೇಕು? ಮ್ಯಾಕ್ಸಿಮಮ್ ಇಸ್ 64, ಮಿನಿಮಮ್ ಇಸ್ 16. ಸೊ ನೆಕ್ಸ್ಟು ಮೆಮರಿ ಸೈಜ್. ಸೊ ಇನಿಷಿಯಲಿ ರ್ಯಾಮ್ ಸೈಜ್ ವಾಸ್ 4 MB ಫಾರ್ 8 bit ವರ್ಡ್ ಸೈಜ್. ಅಂದರೆ ಹಳೆ ಸಿಸ್ಟಮ್ಸಲ್ಲಿ 8 ಬಿಟ್ ಮೈಕ್ರೋಪ್ರೊಸೆಸರ್ ಪ್ರೊಸೆಸ್ ಮಾಡುವಾಗ ರ್ಯಾಮ್ ಸೈಜ್ ಎಷ್ಟಿತ್ತು ಮಕ್ಕಳೇ? 4 MB ಇತ್ತು. ಬಟ್ ಈಗ 64 ಬಿಟ್ ವರ್ಡ್ ಸೈಜ್ಗೆ ರ್ಯಾಮ್ ಸೈಜ್ ಕೆನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 16 exabytes. ಎಕ್ಸಾಬೈಟ್ ಅಂದರೆ ಏನು ಸರ್? ಅಂದರೆ 16 exabytes. ಸೊ ಈ ಜಸ್ಟ್ ಎಕ್ಸಾಬೈಟ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಬೈಟ್ ಅಂದರೆ ಏನು ಅಂದರೆ ಮಕ್ಕಳೇ, ಎಕ್ಸಾಬೈಟ್ 1 exabyteನ ವಿ ಸೇ 1000 petabytes ಅಂತ ಕರಿತೀವಿ. 1 exabyteನ 1000 petabytes. ಪೆಟಾ ಅಂದರೆ ಏನು? ಪೆಟಾ ಅಂದರೆ 10 to the power 15. ಪೆಟಾಬೈಟ್ ಅಂದರೆ ಇಟ್ ಇಸ್ 10 power 15. ಅಂದರೆ 16 exabyte ಅಂದರೆ ಏನಾಯಿತು? ಎಕ್ಸಾಬೈಟ್ ಅಂದರೆ ಏನು? 1 exabyte ಎಷ್ಟು? 1000 petabytes. ಪೆಟಾಬೈಟ್ ಅಂದರೆ ಏನು? 10 power 15. ಅಂದರೆ 10 power 15 ಪ್ಲಸ್ 10 power 3 ಏನಾಯಿತು? 10 power 18. 16 exabyte ಅಂದರೆ ಇಟ್ ಇಸ್ 16 into 10 power 18. ದಿಸ್ ಇಸ್ ದ ಸೈಜ್ ಆಫ್ ರ್ಯಾಮ್ ಅಥವಾ ಮೆಮರಿ ಸೈಜ್ ಟುಡೇ ಫಾರ್ 64 bits. ಓಕೆ ಮಕ್ಕಳೇ, ಮೆಮರಿ ಸೈಜ್ ಏನಾದ್ರು ಕೇಳಿದ್ರೆ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡೆಡ್ ಅಪ್ ಟು 16 exabytes ಅಂತ ಹೇಳಿ. ಎಕ್ಸಾಬೈಟ್ ಇಸ್ ನಥಿಂಗ್ ಬಟ್ 10 power 18. 10 power 18. ಓಕೆ, ಸೊ ಇದು ಮೈಕ್ರೋ ಪ್ರೊಸೆಸರ್ ಬಗ್ಗೆ ನಾವು ತಿಳ್ಕೊಂಡ್ವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಮೈಕ್ರೋ ಕಂಟ್ರೋಲರ್ ಏನು, ಇದಕ್ಕೂ ವ್ಯತ್ಯಾಸ ಏನು ಮೈಕ್ರೋ ಪ್ರೊಸೆಸರ್ಗೆ, ವಿ ವಿಲ್ ಸಿ. ಮಕ್ಕಳೇ ಮೈಕ್ರೋ ಕಂಟ್ರೋಲರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಟ್ ಇಸ್ ಅ ಸ್ಮಾಲ್ ಕಂಪ್ಯೂಟಿಂಗ್ ಡಿವೈಸ್ ದಟ್ ಹ್ಯಾಸ್ CPU, ಫಿಕ್ಸ್ಡ್ ಅಮೌಂಟ್ ಆಫ್ RAM, ROM and other peripherals embedded on a single chip compared to microprocessor that has only single CPU on the chip. ಮೈಕ್ರೋಪ್ರೊಸೆಸರ್ ಅಂದರೆ ಏನು ಮಕ್ಕಳೇ? CPU ಬರೀ CPU ಮಾತ್ರ ಸಿಲಿಕಾನ್ ಚಿಪ್ ಮೇಲೆ ಪ್ಲೇಸ್ ಆಗಿದೆ. ಬಟ್ ಮೈಕ್ರೋ ಕಂಟ್ರೋಲ್ ಏನಾಗಿದೆ? CPU ಇದೆ, ಫಿಕ್ಸ್ಡ್ ಅಮೌಂಟ್ ಆಫ್ RAM ಇದೆ, ROM ಇದೆ ಆ್ಯಂಡ್ ಅದರ್ ಪೆರಿಫೆರಲ್ಸ್ ಅಂದರೆ ಅದರ್ ಕಾಂಪೊನೆಂಟ್ ಕೂಡ ಇಟ್ ಮೇ ಬಿ ದೇರ್ ಆನ್ ದ ಮೈಕ್ರೋ ಕಂಟ್ರೋಲರ್. ಎಲ್ಲಿ ಪ್ಲೇಸ್ ಆಗಿದೆ? ಅಗೇನ್ ಸಿಲಿಕಾನ್ ಚಿಪ್ ಮೇಲೆ ಪ್ಲೇಸ್ ಆಗಿದೆ. ಸೊ ಡಿಫ್ರೆನ್ಸ್ ಅಂದರೆ ಮೈಕ್ರೋ ಪ್ರೊಸೆಸರ್ ಬರೀ CPU ಮಾತ್ರ ಸಿಂಗಲ್ ಚಿಪ್ ಮೇಲೆ ಪ್ಲೇಸ್ ಆಗಿದೆ. ಮೈಕ್ರೋ ಕಂಟ್ರೋಲಲ್ಲಿ CPU ಇದೆ, RAM ಇದೆ, ROM ಇದೆ ಆ್ಯಂಡ್ ಅದರ್ ಪೆರಿಫೆರಲ್ಸ್ ಕೂಡ ಸಿಂಗಲ್ ಚಿಪ್ ಮೇಲೆ ಎಂಬೆಡ್ ಆಗಿದೆ. ಓಕೆ ಮಕ್ಕಳೇ, ಮೈಕ್ರೋ ಕಂಟ್ರೋಲರ್. ನೆಕ್ಸ್ಟ್ ಡಿಫ್ರೆನ್ಸ್ ಏನು ಹೇಳ್ಬೋದು? ಫಸ್ಟ್ ಡಿಫ್ರೆನ್ಸ್ ಮೈಕ್ರೋ ಪ್ರೊಸೆಸರ್ ಸಿಂಗಲ್ CPU is integrated on the single silicon chip. ಯಾವುದು? ಮೈಕ್ರೋ ಪ್ರೊಸೆಸರ್. ಮೈಕ್ರೋ ಕಂಟ್ರೋಲರ್ ಇಟ್ ಹ್ಯಾಸ್ CPU, RAM, ROM ಆ್ಯಂಡ್ ಅದರ್ ಪೆರಿಫೆರಲ್ಸ್. ಮಕ್ಕಳೇ ನೆಕ್ಸ್ಟು ಮೈಕ್ರೋ ಕಂಟ್ರೋಲರ್ ಈಸ್ ಟೇಕಿಂಗ್ ಲೆಸ್ ಪವರ್.
ಮೈಕ್ರೋ ಕಂಟ್ರೋಲರ್ ಮೈಕ್ರೋ ಪ್ರೊಸೆಸರ್ಗಿಂತ ಲೆಸ್ ಪವರ್ ಕನ್ಸ್ಯೂಮ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಚೀಪರ್ ಮಕ್ಕಳೇ, ಇಟ್ ಇಸ್ ಚೀಪರ್ ಕಂಪೇರ್ ಟು ದ ಮೈಕ್ರೋ ಪ್ರೊಸೆಸರ್. ಸೊ ಯು ವಿಲ್ ಗೆಟ್ ಇಟ್ ಇನ್ ಚೀಪ್ ಕಾಸ್ಟ್ ಕಂಪೇರ್ ಟು ದ ಮೈಕ್ರೋ ಪ್ರೊಸೆಸರ್. ಸೊ 3 ಡಿಫ್ರೆನ್ಸಸ್ ನೀವು ಹೇಳ್ಬೋದು ಮೈಕ್ರೋ ಪ್ರೊಸೆಸರ್ ಮೈಕ್ರೋ ಕಂಟ್ರೋಲರ್ ಹೇಳಿದ್ರೆ. ಇನ್ನು ಡಿಫ್ರೆನ್ಸಸ್ ಏನಂದರೆ ಮೈಕ್ರೋ ಪ್ರೊಸೆಸರ್ ಮಕ್ಕಳೇ ಮಲ್ಟಿಪಲ್ ಟಾಸ್ಕ್ ಪರ್ಫಾರ್ಮ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಮೈಕ್ರೋ ಕಂಟ್ರೋಲರ್ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಟಾಸ್ಕ್ ಮಾತ್ರ ಮಾಡುತ್ತೆ. ಸೊ ಇಲ್ಲಿ ಸೆಕೆಂಡ್ ಪಾಯಿಂಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ಮೈಕ್ರೋ ಕಂಟ್ರೋಲರ್ ಇಟ್ ಇಸ್ ಎಂಬೆಡೆಡ್ ಇನ್ ಅನದರ್ ಡಿವೈಸ್ ಟು ಪರ್ಫಾರ್ಮ್ ಸ್ಪೆಸಿಫಿಕ್ ಫಂಕ್ಷನಾಲಿಟಿ. ಅಂದರೆ ಸ್ಮಾಲ್ ಸೈಜ್ ಮೈಕ್ರೋ ಕಂಟ್ರೋಲರ್ ಸ್ಮಾಲ್ ಕಂಪ್ಯೂಟಿಂಗ್ ಡಿವೈಸ್ ಅಲ್ವಾ, ಅದಕ್ಕೆ ಇದು ಬೇರೆ ಡಿವೈಸಲ್ಲಿ ಎಂಬೆಡ್ ಮಾಡಬೇಕಾಗುತ್ತೆ, ಬೇರೆ ಡಿವೈಸಲ್ಲಿ ಇಂಟಿಗ್ರೇಟ್ ಮಾಡಬೇಕಾಗುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ ಸರ್ ಮೈಕ್ರೋ ಕಂಟ್ರೋಲರ್ ಅಂದರೆ ವಾಷಿಂಗ್ ಮಿಷಿನ್ಸಲ್ಲಿ ಜನರಲಿ ವಿ ವಿಲ್ ಯೂಸ್ ದಿಸ್ ಮೈಕ್ರೋ ಕಂಟ್ರೋಲರ್. ಆಮೇಲೆ ನಿಮ್ಮ ಟಿ ವಿ ರಿಮೋಟ್ಸಲ್ಲಿ ಮೈಕ್ರೋ ಕಂಟ್ರೋಲರ್ ಇದೆ. ಸೊ ಹೆಂಗೆ ವಾಷಿಂಗ್ ಮಿಷಿನಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೈಕ್ರೋ ಕಂಟ್ರೋಲರ್ಸ್ ಎಂಬೆಡೆಡ್ ಇನ್ ವಾಷಿಂಗ್ ಮಿಷಿನ್ ಆಟೋಮೇಟ್ಸ್ ದ ಟಾಸ್ಕ್ ಆಫ್ ವಾಷಿಂಗ್ ಮಿಷಿನ್ ವಿತೌಟ್ ಹ್ಯೂಮನ್ ಇಂಟರ್ವೆನ್ಷನ್. ಸೊ ಈ ಮೈಕ್ರೋ ಕಂಟ್ರೋಲರ್ ವಾಷಿಂಗ್ ಮಿಷಿನಲ್ಲಿ ಇದೆ. ಸೊ ಇಟ್ ಈಸ್ ಆಟೋಮೇಟಿಂಗ್ ಅಂದರೆ ಹ್ಯೂಮನ್ ಇಂಟರ್ವೆನ್ಷನ್, ಹ್ಯೂಮನ್ ಇಲ್ಲದೆ ಈ ವಾಷಿಂಗ್ ಮಿಷಿನ್ ಆಟೋಮೆಟಿಕ್ಕಾಗಿ ರನ್ ಆಗುತ್ತಲ್ವ ಬಿಕಾಸ್ ಆಫ್ ಮೈಕ್ರೋ ಕಂಟ್ರೋಲರ್. ಮೈಕ್ರೋ ಕಂಟ್ರೋಲರಿಂದ ವಾಟರ್ ಹಾಕ್ತೀರಾ ವಾಷಿಂಗ್ ಮಿಷಿನ್ಗೆ, ಕ್ಲೋತ್ಸ್ ಇಟ್ ವಿಲ್ ಸೋಕ್, ಮತ್ತು ಕ್ಲೋತ್ಸ್ ವಾಶ್ ಮಾಡುತ್ತೆ, ಅದಾದಮೇಲೆ ವಾಟರ್ ಡ್ರೈನ್ ಆಗುತ್ತೆ, ಮತ್ತು ಕ್ಲೋತ್ಸ್ ಡ್ರೈ ಆಗುತ್ತೆ. ಸೊ ಇದು ಆಟೋಮೆಟಿಕ್ ಪ್ರೋಸೆಸ್, ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲ ಅಲ್ವಾ ಮಕ್ಕಳೇ. ಸೊ ಮೈಕ್ರೋ ಕಂಟ್ರೋಲರ್ ಈಸ್ ಡೂಯಿಂಗ್ ದ ಆಕ್ಟಿವಿಟೀಸ್. ಓಕೆ, ಸೊ ಮೈಕ್ರೋ ಕಂಟ್ರೋಲರ್ ವಿಲ್ ಡೂ ದ ಸ್ಪೆಸಿಫಿಕ್ ಆಕ್ಟಿವಿಟಿ. ಮೈಕ್ರೋ ಪ್ರೊಸೆಸರ್ ಮಲ್ಟಿಪಲ್ ಆಕ್ಟಿವಿಟೀಸ್ ಮಾಡುತ್ತೆ. ಓಕೆ, ಅದೊಂದು ಡಿಫ್ರೆನ್ಸ್ ಕೂಡ ನೀವು ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಮೈಕ್ರೋ ಪ್ರೊಸೆಸರ್ ಮತ್ತು ಮೈಕ್ರೋ ಕಂಟ್ರೋಲರ್. ಸೊ 5 ಕಾನ್ಸೆಪ್ಟ್ಸ್ ಮುಗಿಸಿದ್ದೀವಿ ಮಕ್ಕಳೇ. ಸೊ ಇಂಟ್ರೊಡಕ್ಷನ್, ಎವಲ್ಯೂಷನ್, ಕಂಪ್ಯೂಟರ್ ಮೆಮರಿ ಬಗ್ಗೆ ತಿಳ್ಕೊಂಡ್ವಿ, ಡೇಟಾ ಟ್ರಾನ್ಸ್ಫರ್ ಹೆಂಗಾಗುತ್ತೆ ಬಸ್ಸಿಂದ ಆಗುತ್ತೆ ತಿಳ್ಕೊಂಡ್ವಿ, ಕಂಟ್ರೋಲ್ ಬಸ್, ಅಡ್ರೆಸ್ ಬಸ್ ಆ್ಯಂಡ್ ಡೇಟಾ ಬಸ್. ಅದಾದಮೇಲೆ ಮೈಕ್ರೋ ಪ್ರೊಸೆಸರ್ ಅಂದ್ರೇನು, ಮೈಕ್ರೋ ಕಂಟ್ರೋಲರ್ ಅಂದ್ರೇನು, ಡಿಫ್ರೆನ್ಸಸ್ ವಿ ಹ್ಯಾವ್ ಅಂಡರ್ಸ್ಟುಡ್. ನೆಕ್ಸ್ಟ್ ಕಾನ್ಸೆಪ್ಟ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಬಗ್ಗೆ ಹೋಗೋಣ. ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಏನಿದು? ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಮಕ್ಕಳೇ, ಡೇಟಾ ಅಂದರೆ ಇಟ್ ಈಸ್ ರಾ ಫ್ಯಾಕ್ಟ್ ಅಂದರೆ ಫ್ಯಾಕ್ಟ್, ಅದು ಅಂದರೆ ಅದು ನಿಜ ಬಟ್ ರಾ, ಅದು ಆರ್ಗನೈಸ್ ಆಗಿರಲ್ಲ. ಇಟ್ ಈಸ್ ಅನ್ಆರ್ಗನೈಸ್ಡ್, ದಟ್ ಹ್ಯಾಸ್ ನೋ ಮೀನಿಂಗೇ ಇರಲ್ಲ ಡೇಟಾಗೆ. ನಾನು ಸುಮ್ಮನೆ XYZ 20 ಅಂದರೆ ನಿಮ್ಗೇನು ಅರ್ಥ ಆಗುತ್ತೆ? ಏನಪ್ಪ ಇದು XYZ ಅಂತ ಕೇಳ್ತೀರಾ. ನೆಕ್ಸ್ಟ್ 20 ಅಂದರೆ ಏನು ಸರ್ ಅಂತ ಕೇಳ್ತೀರಾ. ಬಟ್ ನಾನು ಏನಾದರೂ ನೀವು ಮೀನಿಂಗ್ ಕೊಟ್ಟರೆ XYZ ಅನ್ನೋದು ಒಂದು ನೇಮು, 20 ಅನ್ನೋದು ಒಂದು ಏಜ್ ಅಂತ ಅಂದರೆ ಮೀನಿಂಗ್ ಇರುತ್ತಲ್ವ, ಹೌದಲ್ವ ಮಕ್ಕಳೇ? ಸೊ ಇನ್ಫಾರ್ಮೇಷನ್ ಅಂದರೆ ಪ್ರೋಸೆಸ್ ಡೇಟಾ ದಟ್ ಹ್ಯಾವ್ ಮೀನಿಂಗ್. ಇವಾಗ ನಾನು ಹೇಳ್ತೀನಿ XYZ ಅನ್ನೋದು ಒಂದು ನೇಮು, ಏಜ್ ಅನ್ನೋದು 20 ಅಂತ ನಾನು ಹೇಳ್ತೀನಿ. ಸೊ ಇಟ್ ಹ್ಯಾಸ್ ಮೀನಿಂಗ್ ಅಲ್ವಾ ಮಕ್ಕಳೇ? ಸೊ ಡೇಟಾ ಅಂದರೆ ಏನು? ಡೇಟಾಗೆ ಮೀನಿಂಗ್ ಇರೋಲ್ಲ, ರಾ ಫ್ಯಾಕ್ಟ್ಸ್ ವಿಚ್ ಹ್ಯಾಸ್ ನೋ ಮೀನಿಂಗ್. ಇನ್ಫಾರ್ಮೇಷನ್ ಅಂದರೆ ವಿಚ್ ಇಸ್ ಪ್ರೋಸೆಸ್ಡ್ ವಿಚ್ ಹ್ಯಾಸ್ ಮೀನಿಂಗ್. ಓಕೆ ಮಕ್ಕಳೇ, ಇದನ್ನು ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಎಷ್ಟು ಟೈಪ್ಸ್ ಡೇಟಾ ಇದೆ ಅಂತ ಇವಾಗ ನೋಡೋಣ ಮಕ್ಕಳೇ. ಇದು ಕೂಡ ಇಂಪಾರ್ಟೆಂಟು. ಯು ಕ್ಯಾನ್ ಎಕ್ಸ್ಪೆಕ್ಟ್ 5 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸ್. ಟೈಪ್ಸ್ ಆಫ್ ಡೇಟಾ ಮಕ್ಕಳೇ, 3 ಟೈಪ್ಸ್ ಆಫ್ ಡೇಟಾ ಇದೆ: ಸ್ಟ್ರಕ್ಚರ್ಡ್ ಡೇಟಾ, ಅನ್ಸ್ಟ್ರಕ್ಚರ್ಡ್ ಡೇಟಾ, ಸೆಮಿ ಸ್ಟ್ರಕ್ಚರ್ಡ್ ಡೇಟಾ. ಸೊ ಒಂದೊಂದಾಗಿ ನೋಡ್ಕೊಳ್ಳೋಣ. ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಏನು? ಸ್ಟ್ರಕ್ಚರ್ಡ್ ಅಲ್ಲೇ ನೀವು ನೋಡ್ಬೋದು ಅರೇಂಜ್ ಆಗಿರುತ್ತೆ. ಯಾವ ಫಾರ್ಮ್ಯಾಟಲ್ಲಿ ಅಂದರೆ ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿದ್ರೆ ಸ್ಟ್ರಕ್ಚರ್ಡ್ ಡೇಟಾ ಅಂತೀವಿ, ಅಂದರೆ ಟೇಬಲ್ ಫಾರ್ಮ್ಯಾಟಲ್ಲಿ. ಮಕ್ಕಳೇ, ನೀವು ಎಕ್ಸೆಲ್ ನೋಡಿದ್ದೀರಾ ಅಲ್ವಾ? ಮೈಕ್ರೋಸಾಫ್ಟ್ ಎಕ್ಸೆಲ್ ಎಲ್ಲ ಡೇಟಾ ರೋ ಕಾಲಮ್ ಫಾರ್ಮ್ಯಾಟಲ್ಲಿ ಎಂಟರ್ ಮಾಡ್ತೀರಲ್ವಾ? ಅದು ಸ್ಟ್ರಕ್ಚರ್ಡ್ ಅಂದರೆ ಆರ್ಗನೈಸ್ಡ್ ಆಗಿದೆ ಅಂತ. ಓಕೆ, ಡೇಟಾ ವಿಚ್ ಇಸ್ ಅರೇಂಜ್ಡ್ ಇನ್ ಆರ್ಗನೈಸ್ಡ್ ಮ್ಯಾನರ್ ಇಸ್ ಕಾಲ್ಡ್ ಸ್ಟ್ರಕ್ಚರ್ಡ್ ಡೇಟಾ. ಇಟ್ ಮೇ ಬಿ ಆರ್ಗನೈಸ್ಡ್ ಇನ್ ರೋ ಕಾಲಮ್ ಫಾರ್ಮ್ಯಾಟ್. ರೋ ಕಾಲಮ್ ಫಾರ್ಮ್ಯಾಟಲ್ಲಿ ಆರ್ಗನೈಸ್ ಆಗಿರೋ ಡೇಟಾನ ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ ಮಕ್ಕಳೇ. ಓಕೆ, ಆ್ಯಂಡ್ ಇದು ಹೆಂಗೆ ಬೇಕಾದ್ರೂ ಸಾರ್ಟ್ ಆಗಿರ್ಬೋದು, ಅಸೆಂಡಿಂಗ್ ಡಿಸೆಂಡಿಂಗ್ ಆರ್ಡ್ರಲ್ಲಿ ಕೂಡ ಸಾರ್ಟ್ ಆಗಿರ್ಬೋದು. ಎಕ್ಸಾಂಪಲ್ ಏನು ಹೇಳ್ಬೋದು ಮಕ್ಕಳೇ? ಎಕ್ಸೆಲ್ ಡೇಟಾ ಎಕ್ಸಾಂಪಲ್ಸ್ ಹೇಳ್ಬೋದು. ಓಕೆ, ಸೊ ಇದು ಸ್ಟ್ರಕ್ಚರ್ಡ್ ಡೇಟಾ. ಯು ಹ್ಯಾವ್ ಟು ರೈಟ್ 2-3 ಪಾಯಿಂಟ್ಸ್. ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಡೇಟಾ ವಿಚ್ ಇಸ್ ಆರ್ಗನೈಸ್ಡ್ ಇನ್ ಸ್ಟ್ರಕ್ಚರ್ಡ್ ಮ್ಯಾನರ್ ಅಥವಾ ಡೇಟಾ ವಿಚ್ ಇಸ್ ಅರೇಂಜ್ಡ್ ಇನ್ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್, ಅಂದರೆ ಮುಂಚೆನೇ ಡಿಫೈನ್ ಆಗಿರೋ ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿದ್ರೆ ಸ್ಟ್ರಕ್ಚರ್ಡ್ ಡೇಟಾ. ಎಕ್ಸಾಂಪಲ್ ಎಕ್ಸೆಲ್ ಡೇಟಾ ನೀವು ಹೇಳ್ಬೋದು. ಸೊ ಇಲ್ಲಿ ಟ್ಯಾಬ್ಯುಲರ್ ಡೇಟಾ ನೀವು ನೋಡಿದ್ರೆ ಮಕ್ಕಳೇ, ಈ ಥರ ಅರೇಂಜ್ ಆಗಿದೆಯಲ್ಲ ಟೇಬಲಲ್ಲಿ, ಇದನ್ನು ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಯು ಕ್ಯಾನ್ ಸಿ ಫಸ್ಟ್ ರೋ ಅಲ್ಲಿ ರೋಲ್ ನಂಬರ್ ಇದೆ, ನೇಮ್ ಇದೆ, ಕ್ಲಾಸ್ ಇದೆ. ಸೆಕೆಂಡ್ ರೋ ಅಲ್ಲಿ ರೋಲ್ ನಂಬರ್ ಇದೆ, ಇಲ್ಲಿ ನೇಮ್ ಅಜಯ್ ಅಂತಿದೆ, ಕ್ಲಾಸ್ 10 ಅಂತಿದೆ. ಸೆಕೆಂಡ್ ರೋ ಅಲ್ಲಿ ಥರ್ಡ್ ರೋ ಅಲ್ಲಿ ಫಾರ್ ರೋಲ್ ನಂಬರ್ 10012 ಇದೆ, ನೇಮ್ ಅಭಯ್ ಅಂತಿದೆ, ಕ್ಲಾಸ್ 11 ಅಂತಿದೆ. ಸೊ ಇದೆಲ್ಲ ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿದೆ ಅಲ್ವಾ? ಒನ್ ಆಫ್ಟರ್ ದಿ ಅದರ್ ಸ್ಟೋರ್ ಆಗ್ತಿದೆ. ಇದು ಸ್ಟ್ರಕ್ಚರ್ಡ್ ಡೇಟಾ. ಓಕೆ, ಸ್ಟ್ರಕ್ಚರ್ಡ್ ಡೇಟಾ ಅದಾದಮೇಲೆ ಅನ್ಸ್ಟ್ರಕ್ಚರ್ಡ್ ಡೇಟಾ. ನಾನು ಹೇಳಿದೆ ಅನ್ಸ್ಟ್ರಕ್ಚರ್ಡ್ ಅಂದರೆ ಏನು?
ಸ್ಟ್ರಕ್ಚರ್ ಆಗಿಲ್ದಿರೋ ಡೇಟಾನ ಅನ್ಸ್ಟ್ರಕ್ಚರ್ಡ್ ಅಂತ ಕರಿತೀವಿ. ಅಂದರೆ ಟ್ಯಾಬ್ಯುಲರ್ ಫಾರ್ಮೆಟಲ್ಲಿ ಸ್ಟ್ರಕ್ಚರ್ ಆಗಿಲ್ಲ, ಒನ್ ಆಫ್ಟರ್ ದಿ ಅದರ್ ಸ್ಟ್ರಕ್ಚರ್ ಆಗಿಲ್ಲ, ಇದನ್ನೇನಂತ ಕರಿತೀವಿ? ಅನ್ಸ್ಟ್ರಕ್ಚರ್ಡ್ ಡೇಟಾ ವಿಚ್ ಇಸ್ ನಾಟ್ ಅರೇಂಜ್ಡ್ ಇನ್ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟ್ ಅಥವಾ ಆರ್ಗನೈಸ್ಡ್ ಮ್ಯಾನರ್, ಇದನ್ನು ಅನ್ಸ್ಟ್ರಕ್ಚರ್ಡ್ ಡೇಟಾ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನು ಹೇಳ್ಬೋದು ಮಕ್ಕಳೇ? ಇಮೇಜ್, ಆಡಿಯೋ ಫೈಲ್ಸ್, ಸೋಷಿಯಲ್ ಮೀಡಿಯಾ ಪೋಸ್ಟ್. ಮಕ್ಕಳೇ, ಆಡಿಯೋ ಫೈಲ್ ಆ್ಯಂಡ್ ವಿಡಿಯೋ ಫೈಲ್ ಅಥವಾ ಇಮೇಜಸಲ್ಲಿ ಇವಾಗ ಆಡಿಯೋ ನಾನು ಮಾತಾಡ್ತಾ ಇದ್ದೀನಿ, ಹಿಂಗೆ ಮಾತಾಡ್ತೀನಿ ಅಂತ ಏನಾದರೂ ಇದೆಯಾ? ಆರ್ಗನೈಸ್ಡಾಗೆ ಮಾತಾಡ್ಬೇಕಂತಿದೆಯಾ? ನಾನು ಮುಂದೆ ಏನು ಮಾತಾಡ್ತೀನಿ ನನಗೆ ಗೊತ್ತಾ? ಸೊ ಯಾವ್ದಾದ್ರು ಆಡಿಯೋ ವಿಡಿಯೋ ಫೈಲ್ ಕೇಳಿದ್ರೆ ಹಿಂಗೇ ಮಾತಾಡ್ಬೇಕು ಇವನು ಅಂತ ಹೆಂಗೆ ಹೇಳ್ತೀರಾ? ಹೇಳೋಕ್ಕಾಗಲ್ಲ ಅಲ್ವಾ? ಇಟ್ ಈಸ್ ಸ್ಪಾಂಟೇನಿಯಸ್ ಆಗಿ ಬರಲ್ಲ ಅಲ್ವಾ ಮಕ್ಕಳೇ? ಸೊ ಅಂದರೆ ಏನು ಹೇಳಬೇಕು ಅಂತ ನಮ್ಗೆ ಗೊತ್ತಿರುತ್ತೆ, ಬಟ್ ಹಿಂಗೆ ಹೇಳಬೇಕು ಅಂತ ಕಷ್ಟ ಅಲ್ಲ ಮಕ್ಕಳೇ, ಅದು ಆರ್ಗನೈಸ್ಡ್ ಆಗಿರಲ್ಲ ಅಲ್ವಾ ಆಡಿಯೋ ಆ್ಯಂಡ್ ವಿಡಿಯೋಲಿ. ಸೊ ಅದು ಅನ್ಸ್ಟ್ರಕ್ಚರ್ಡ್. ಸೋಷಿಯಲ್ ಮೀಡಿಯಾ ಪೋಸ್ಟ್ ಒಂದಾಗ್ತಾ ಬರ್ತಾ ಇರುತ್ತೆ. ಹಿಂಗೆ ಬರ್ಬೇಕಂತಿದೆಯಾ? ಇವನೇ ಹಾಕ್ಬೇಕು ಫಸ್ಟು, ನೆಕ್ಸ್ಟ್ ಇವನೇ ಹಾಕ್ಬೇಕಂತ ಏನಾದರೂ ಆರ್ಗನೈಸ್ಡ್ ಆಗಿದೆಯಾ ಮಕ್ಕಳೇ? ಇಲ್ಲ. ನಮಗೆ ಕಮೆಂಟ್ ಎಷ್ಟೊಂದು ಜನ ಹಾಕ್ತಾ ಬರ್ತಾರೆ, ಬಟ್ ಇವನೇ ಫಸ್ಟ್ ಹಾಕಬೇಕು, ಇವನೇ ಸೆಕೆಂಡ್ ಹಾಕ್ಬೇಕಂತ ಏನಿಲ್ಲ. ಇಟ್ ಈಸ್ ಆರ್ಗನೈಸ್ಡ್ ಆಗಿಲ್ಲ. ಸೊ ಲಾಸ್ಟ್ ಟೈಪ್ ಆಫ್ ಡೇಟಾ ಇದೆ ಮಕ್ಕಳೇ. ಸೊ ಸ್ಟ್ರಕ್ಚರ್ಡ್ ಒಂದು ನೋಡಿದ್ವಿ, ಅನ್ಸ್ಟ್ರಕ್ಚರ್ಡ್ ನೋಡಿದ್ವಿ. ಲಾಸ್ಟ್ ಟೈಪ್ ಸೆಮಿ ಸ್ಟ್ರಕ್ಚರ್ಡ್. ಮಕ್ಕಳೇ, ಡೇಟಾ ಸೆಮಿ ಸ್ಟ್ರಕ್ಚರ್ಡ್ ಅಂದರೆ ಏನು? ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಬೋತ್. ಎರಡು ಕ್ವಾಲಿಟೀಸು ಇದೆ, ಅಂದರೆ ಸ್ಟ್ರಕ್ಚರ್ಡ್ ಕ್ವಾಲಿಟಿನೂ ಇದೆ, ಅನ್ಸ್ಟ್ರಕ್ಚರ್ಡ್ ಕ್ವಾಲಿಟಿನೂ ಇದೆ. ಸೊ ಸೆಮಿ ಸ್ಟ್ರಕ್ಚರ್ಡ್ ಡೇಟಾ ಅಂದರೆ ಏನು? ಡೇಟಾ ವಿಚ್ ಹ್ಯಾಸ್ ನೋ ವೆಲ್ ಡಿಫೈನ್ಡ್ ಸ್ಟ್ರಕ್ಚರ್ ಬಟ್ ಮೇಂಟೈನ್ಸ್ ಟ್ಯಾಗ್ಸ್ ಟು ಸೆಪರೇಟ್ ದ ಡೇಟಾ ಎಲಿಮೆಂಟ್ಸ್ ಇಸ್ ಕಾಲ್ಡ್ ಸೆಮಿ ಸ್ಟ್ರಕ್ಚರ್ಡ್. ಅಂದರೆ ಪ್ರೀ ಡಿಫೈನ್ಡ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿಲ್ಲ, ಟ್ಯಾಬ್ಯುಲರ್ ಫಾರ್ಮ್ಯಾಟಲ್ಲಿ ಅರೇಂಜ್ ಆಗಿಲ್ಲ, ಬಟ್ ಇಲ್ಲಿ ಟ್ಯಾಗ್ಸ್ ಇದೆ ಟು ಸೆಪರೇಟ್ ದ ಡೇಟಾ ಎಲಿಮೆಂಟ್ಸ್. ಏನು ಸರ್ ಇದು ಅರ್ಥ ಆಗಿಲ್ಲ ಅಂದರೆ ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. ಎಕ್ಸಾಂಪಲ್ಸ್ ನೋಡಿ, ಇಮೇಲ್ ಆ್ಯಂಡ್ HTML ವೆಬ್ ಪೇಜಸ್. ಮಕ್ಕಳೇ, ವೆಬ್ ಪೇಜ್ ನೀವು ನೋಡಿದ್ದೀರಾ ಅಲ್ವಾ? ತುಂಬ ವೆಬ್ ಪೇಜಸ್ ನೋಡಿದ್ದೀರಾ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲ. ಸೊ ಅಲ್ಲಿ ಮಕ್ಕಳೇ ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್ ಇರುತ್ತಲ್ವ, ಹೋಮ್ ಪೇಜು ಒಂದು, ಬೈ ಒಂದು ಪೇಜು, ಮತ್ತು ಆ್ಯಡ್ ಟು ಕಾರ್ಟ್ ಒಂದು ಪೇಜು, ಅದೆಲ್ಲ ಆರ್ಗನೈಸ್ಡ್ ಆಗಿದೆ. ಬಟ್ ಆ ಹೋಮ್ ಪೇಜಲ್ಲಿ ಹಿಂಗೇ ಇರಬೇಕು ಅಂತ ಏನಾದರೂ ಇದೆಯಾ? ಕಲರ್ ಇದೇ ಹಾಕಬೇಕು, ಡೇಟಾ ಇದೇ ಇರಬೇಕು ಅಂತಿಲ್ಲ ಅಲ್ವಾ? ಹೋಮ್ ಪೇಜಲ್ಲಿ ಯಾವ ಐಟಮ್ಸ್ ಯಾವ ಆರ್ಡ್ರಲ್ಲಿ ಬೇಕಾದ್ರೂ ಇರ್ಬೋದಲ್ಲ ಮಕ್ಕಳೇ? ಅಂದರೆ ಎರಡು ಕ್ವಾಲಿಟಿನೂ ಇದೆ. ಅರ್ಥ ಆಯ್ತಾ? ಒಂದು ವೆಬ್ ಪೇಜಲ್ಲಿ ನಮಗೆ ಆರ್ಗನೈಸ್ಡ್ ಆಗಿರೋದು ಯಾವುದು? ಹೋಮ್ ಪೇಜು. ಆಮೇಲೆ ನಾವೇನಾದರೂ ತೊಗೊಂಡ್ರೆ ಕಾರ್ಟ್ ಆಪ್ಷನ್ ಇರುತ್ತೆ, ಅದೆಲ್ಲ ಕಾನ್ಸ್ಟೆಂಟ್ ಆಗಿದೆ. ಬಟ್ ನೀವು ಹೋಮ್ ಪೇಜಲ್ಲಿ ಅಥವಾ ಯಾವುದೇ ಕಾರ್ಟ್ ಆಪ್ಷನಲ್ಲಿ ಇದೇ ಡೇಟಾ ಹಾಕಬೇಕು ಅಂತಿದೆಯಾ? ಅನ್ಆರ್ಗನೈಸ್ಡ್ ಆಗಿದೆ ಅಲ್ವಾ? ಸೊ ಎರಡು ಫೀಚರು ಇದ್ದರೆ ಇದು ಸೆಮಿ ಸ್ಟ್ರಕ್ಚರ್ಡ್. ಮತ್ತು ಇಮೇಲ್ ಕೂಡ ಸೆಮಿ ಸ್ಟ್ರಕ್ಚರ್ಡ್ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಏನಕ್ಕೆ ಅಂದರೆ ಇಮೇಲ್ ಡಯಾಗ್ರಾಮ್ ನೋಡ್ಬೋದು, ನೀವು ನೋಡಿರ್ತೀರಾ ಜಿಮೇಲ್ ಅಲ್ವಾ? ಸೊ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಇದು ಬರೋದೆಲ್ಲ ಆರ್ಗನೈಸ್ಡ್ ಆಗಿದೆ ಅಲ್ವಾ? ಇನ್ಬಾಕ್ಸು, ಸ್ಟ್ಯಾಡು, ಸ್ನೂಸ್ಡು, ಸೆಂಟ್, ಡ್ರಾಫ್ಟು, ಇದೆಲ್ಲ ಆರ್ಗನೈಸ್ಡ್ ಫಾರ್ಮ್ಯಾಟಲ್ಲಿ ಇದೆ. ನಾನು ಮೇಲ್ ಕಳಿಸ್ಬೇಕಾದ್ರೆ ನನಗೆ ಟು, ಫ್ರಮ್ಮು, ಸಬ್ಜೆಕ್ಟು ಇದೆಲ್ಲ ಆರ್ಗನೈಸ್ಡು, ಕರೆಕ್ಟಾ? ಮತ್ತು ನಾನು ಮೇಲ್ ಕಳಿಸೋವಾಗ ಬಾಡಿ ಕಳಿಸ್ತೀನಲ್ಲ, ಮೇಲಲ್ಲಿ ಏನಾದರೂ ಕಳಿಸ್ತೀನಲ್ಲ, ಹಿಂಗೆ ಬರೀಬೇಕಂತ ಏನಾದರೂ ಇದೆಯಾ? ಇಲ್ಲ. ನಾನು ಹೆಂಗಾದರೂ ಯಾವ ಆರ್ಡ್ರಲ್ಲಿ ಬೇಕಾದ್ರೂ ಬರೀಬೋದು. ಸೊ ನಿಮಗೆ ಒಂದು ಟ್ಯಾಗ್ ಇದೆ, ಆ ಟ್ಯಾಗ್ ಎರಡೂ ಮಾಡ್ತಿದೆ ಕೆಲಸ, ಆರ್ಗನೈಸ್ಡು ಮಾಡ್ತಿದೆ, ಅನ್ಆರ್ಗನೈಸ್ಡ್ ಕೆಲಸನೂ ಆಗ್ತಿದೆ. ಸೊ ಇದು ಸೆಮಿ ಸ್ಟ್ರಕ್ಚರ್ಡ್. HTML ವೆಬ್ ಪೇಜಸ್ ಹೇಳ್ಬೋದು, ಅಥವಾ ನೀವು ಇಮೇಲ್ ಅಂತ ಒಂದು ಎಕ್ಸಾಂಪಲ್ ಹೇಳ್ಬೋದು ಮಕ್ಕಳೇ. ಓಕೆ, ದಿಸ್ ಇಸ್ ಟೈಪ್ಸ್ ಆಫ್ ಡೇಟಾ. ಎಷ್ಟು ಟೈಪ್ ಇದೆ? 3 ಟೈಪ್ ಇದೆ. ಸ್ಟ್ರಕ್ಚರ್ಡ್, ಆರ್ಗನೈಸ್ ಆಗಿರೋದು ಸ್ಟ್ರಕ್ಚರ್ಡ್, ಅನ್ಆರ್ಗನೈಸ್ಡ್ ಅನ್ಸ್ಟ್ರಕ್ಚರ್ಡ್. ಅನ್ಸ್ಟ್ರಕ್ಚರ್ಡ್ ಅಂದ್ರೇನು? ಆರ್ಗನೈಸ್ ಆಗಿಲ್ದಿರೋ ಡೇಟಾ ಅನ್ಸ್ಟ್ರಕ್ಚರ್ಡ್. ಸೆಮಿ ಸ್ಟ್ರಕ್ಚರ್ಡ್ ಅಂದರೆ ಎರಡು ಕ್ವಾಲಿಟಿನೂ ಇರೋ ಡೇಟಾ ಸೆಮಿ ಸ್ಟ್ರಕ್ಚರ್ಡ್. ಓಕೆ, ಆರ್ಗನೈಸ್ಡು ಇರುತ್ತೆ, ಅನ್ಆರ್ಗನೈಸ್ಡು ಇರುತ್ತೆ ಸೆಮಿ ಸ್ಟ್ರಕ್ಚರ್ಡಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಅ ಕಾನ್ಸೆಪ್ಟ್ ಡೇಟಾ ಕ್ಯಾಪ್ಚರಿಂಗ್, ಸ್ಟೋರೇಜ್ ಆ್ಯಂಡ್ ರಿಟ್ರೀವಲ್ ಅಂತ ಒಂದು ಸ್ಮಾಲ್ ಕಾನ್ಸೆಪ್ಟ್ ಇದೆ. ಡೇಟಾ ಕ್ಯಾಪ್ಚರಿಂಗ್ ಅಂದರೆ ಏನು? ಗ್ಯಾದರಿಂಗ್ ಡೇಟಾ ಫ್ರಮ್ ಡಿಫರೆಂಟ್ ಸೋರ್ಸಸ್ ಇನ್ ಡಿಜಿಟಲ್ ಫಾರ್ಮ್. ಡೇಟಾನ ಗ್ಯಾದರ್ ಮಾಡಿ ಡಿಜಿಟಲ್ ಫಾರ್ಮ್ ಕನ್ವರ್ಟ್ ಮಾಡೋದನ್ನ ಡೇಟಾ ಕ್ಯಾಪ್ಚರಿಂಗ್ ಅಂತ ಕರಿತೀವಿ. ಇನ್ಪುಟ್ ಡಿವೈಸ್ ಅದೇ ಅಲ್ವಾ ಮಾಡೋದು ಮಕ್ಕಳೇ? ಡೇಟಾ ಕ್ಯಾಪ್ಚರ್ ಮಾಡುತ್ತೆ, ಇಟ್ ವಿಲ್ ಕನ್ವರ್ಟ್ ಇನ್ ಟು ಡಿಜಿಟಲ್ ಫಾರ್ಮ್. ಡೇಟಾ ಸ್ಟೋರೇಜ್, ಸ್ಟೋರಿಂಗ್ ದ ಕ್ಯಾಪ್ಚರ್ಡ್ ಡೇಟಾ ಫಾರ್ ಪ್ರೊಸೆಸಿಂಗ್ ಲೇಟರ್. ಸ್ಟೋರ್ ಮಾಡೋದು ಆಮೇಲೆ ಪ್ರೊಸೆಸ್ ಮಾಡೋದಕ್ಕೆ ಡೇಟಾ ಸ್ಟೋರೇಜ್. ಯಾವ್ದು ಮಾಡೋದಿದು? ಪ್ರೈಮರಿ ಮೆಮರಿ. ಇಟ್ ಇಸ್ ಸ್ಟೋರಿಂಗ್ ದ ಡೇಟಾ ಫಾರ್ ಪ್ರೊಸೆಸಿಂಗ್ ಲೇಟರ್, ಆಮೇಲೆ ಪ್ರೊಸೆಸ್ ಮಾಡೋಕ್ಕೆ. CPU ಪ್ರೊಸೆಸ್ ಮಾಡುತ್ತಲ್ಲ, ಟೆಂಪ್ರರಿ ಎಲ್ಲಿ ಸ್ಟೋರ್ ಆಗಿರುತ್ತೆ? ಪ್ರೈಮರಿ ಮೆಮರಿ. ಡೇಟಾ ರಿಟ್ರೀವಲ್, ಫೆಚಿಂಗ್ ದ ಡೇಟಾ ಫ್ರಮ್ ಸ್ಟೋರೇಜ್ ಡಿವೈಸಸ್. ಅಂದರೆ ಸೆಕೆಂಡ್ರಿ ಸ್ಟೋರೇಜಿಂದ ನಾವು ಫೆಚ್ ಮಾಡಬೇಕಾದ್ರೆ ಮಕ್ಕಳೇ, ನಮ್ಮ ಹಾರ್ಡ್ ಡಿಸ್ಕಲ್ಲಿ ಡೇಟಾ ಇದೆ, ನಾವು ನೋಡ್ತೀವಲ್ವಾ ಡೇಟಾನ. ಸೊ ಅದು ರಿಟ್ರೀವ್ ಮಾಡೋದು, ಸೆಕೆಂಡ್ರಿ ಮೆಮರಿಯಿಂದ ರಿಟ್ರೀವ್ ಮಾಡೋದು. ಸೆಕೆಂಡ್ರಿ ಮೆಮರಿಯಿಂದ ಡೈರೆಕ್ಟಾಗಿ ರಿಟ್ರೀವ್ ಮಾಡೋಕ್ಕಾಗಲ್ಲ ಮಕ್ಕಳೇ, ಅದು ಪ್ರೈಮರಿ ಮೆಮರಿಗೆ ಹೋಗಿ ಅದಾದಮೇಲೆ ನಮಗೆ ಔಟ್ಪುಟ್ ಡಿವೈಸಿಂದ ಔಟ್ಪುಟ್ ಬರುತ್ತೆ. ಓಕೆ, ಸೊ
ಡೇಟಾ ಎಲ್ಲಿಂದ ಫೆಚ್ ಮಾಡ್ತೀವಿ, ಸೆಕೆಂಡ್ರಿ ಸ್ಟೋರೇಜಲ್ಲಿ ಪರ್ಮನೆಂಟಾಗಿ ಸ್ಟೋರ್ ಆಗಿದೆಯಲ್ಲ ಅದರಿಂದ ಫೆಚ್ ಮಾಡ್ತೀವಿ. ಇದನ್ನು ಡೇಟಾ ರಿಟ್ರೀವಲ್ ಅಂತ ಕೂಡ ಕರೀತಾರೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್. ಮಕ್ಕಳೇ ಇಲ್ಲಿ ಇಂಪಾರ್ಟೆಂಟ್ ಏನು, ಟೈಪ್ಸ್ ಆಫ್ ಡೇಟಾ ಓದಬೇಕು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಲಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಡೇಟಾ, ಸ್ಟ್ರಕ್ಚರ್ಡ್, ಅನ್ಸ್ಟ್ರಕ್ಚರ್ಡ್, ಆಮೇಲೆ ಸೆಮಿ ಸ್ಟ್ರಕ್ಚರ್ಡ್. ಓಕೆ, ಅದು ವಿ ಹವ್ ಡಿಸ್ಕಸ್ಡ್, ದಟ್ ಈಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇನ್ನೆರಡು ಕಾನ್ಸೆಪ್ಟ್ ಇದೆ ಮಕ್ಕಳೇ, ಸಾಫ್ಟ್ವೇರ್ ಆ್ಯಂಡ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕಾನ್ಸೆಪ್ಟ್ ಇದೆ. ಸೊ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸಾಫ್ಟ್ವೇರ್ ತಿಳ್ಕೊಳ್ಳೋಕೆ ಮುಂಚೆ, ಸಾಫ್ಟ್ವೇರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಕೆ ಮುಂಚೆ ಹಾರ್ಡ್ವೇರ್ ಏನು ಅಂತ ತಿಳ್ಕೊಳ್ಳೋಣ ಮಕ್ಕಳೇ. ಹಾರ್ಡ್ವೇರ್ ಅಂದರೆ ಏನು ಮಕ್ಕಳೇ, ಫಿಸಿಕಲ್ ಕಾಂಪೊನೆಂಟ್ ಯಾವ್ದು ನೀವು ಸಿಸ್ಟಮಲ್ಲಿ ಟಚ್ ಮಾಡ್ಬೋದು ಮತ್ತು ಫೀಲ್ ಮಾಡ್ಬೋದು, ಅದನ್ನು ಹಾರ್ಡ್ವೇರ್ ಅಂತಾರೆ. ಅಂದರೆ ಕಣ್ಣು ಕಾಣಿಸೋದು, ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್. ಇವಾಗ ಕೀಬೋರ್ಡ್ ಕಾಣಿಸುತ್ತೆ ಮುಟ್ತೀವಿ, ಮೌಸ್ ವಿ ಕ್ಯಾನ್ ಟಚ್, ಮಾನಿಟರ್ ವಿ ಕ್ಯಾನ್ ಟಚ್. ಸೊ physical components of computer system that can be touched and felt is called hardware. ಓಕೆ ಮಕ್ಕಳೇ, ಹಾರ್ಡ್ವೇರ್ ಏನೇನು ಕಾಣಿಸುತ್ತೆ ಸಿಸ್ಟಮಲ್ಲಿ, ನಾವು ಏನೇನು ಕಾಂಪೊನೆಂಟ್ ಟಚ್ ಮಾಡ್ಬೋದು ಮತ್ತು ಫೀಲ್ ಮಾಡ್ಬೋದು, ಇದನ್ನು ಹಾರ್ಡ್ವೇರ್ ಅಂತ ಕರೀತಾರೆ. ಎಕ್ಸಾಂಪಲ್ ಕೀಬೋರ್ಡ್, ಮಾನಿಟರ್ ಇದೆಲ್ಲ ಕಾಣಿಸುತ್ತೆ, ವಿ ಕ್ಯಾನ್ ಟಚ್. ಸಾಫ್ಟ್ವೇರ್ ಅಂದರೆ ಟಚ್ ಮಾಡೋಕ್ಕಾಗಲ್ಲ, ಒಳಗಿರುತ್ತಲ್ವ. ಸೊ ಸಾಫ್ಟ್ವೇರ್ ಈಸ್ ಫಿಸಿಕಲ್ ಕಾಂಪೊನೆಂಟ್ಸ್ ವಿಚ್ ಕೆನಾಟ್ ಬಿ ಟಚ್ಡ್ ಆ್ಯಂಡ್ ಸೀನ್ ಅಲ್ಲ ಮಕ್ಕಳೇ, ಅದನ್ನು ಒಳಗಿನ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಇದು ಒಂದು ಸಾಫ್ಟ್ವೇರ್, ಅದನ್ನು ನೋಡೋಕ್ಕಾಗಲ್ಲ ಅಲ್ವಾ. ನೀವು ಸಿಸ್ಟಮ್ ಆನ್ ಮಾಡಿದ ತಕ್ಷಣ ವಿಂಡೋಸನ್ನು ನೋಡ್ತೀರಾ, ಅದು ಬಿಟ್ಟರೆ ಫಿಸಿಕಲಿ ನೀವು ಟಚ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದು ಸಾಫ್ಟ್ವೇರ್. ಸಾಫ್ಟ್ವೇರ್ ಅಂದರೆ ಏನು ನೋಡೋಣ. ಇಟ್ ರೆಫರ್ಸ್ ಟು ಇನ್ಸ್ಟ್ರಕ್ಷನ್ಸ್ ದಟ್ ಮೇಕ್ ದ ಹಾರ್ಡ್ವೇರ್ ಫಂಕ್ಷನಲ್ ಟು ಕಂಪ್ಲೀಟ್ ದ ನೆಸೆಸರಿ ಟಾಸ್ಕ್. ಸಾಫ್ಟ್ವೇರ್ ಅಂದರೆ ಇಟ್ ರೆಫರ್ಸ್ ಟು ಇನ್ಸ್ಟ್ರಕ್ಷನ್ಸ್, ಹಾರ್ಡ್ವೇರ್ಗೆ ಇನ್ಸ್ಟ್ರಕ್ಷನ್ ಕೊಡೋದು ಯಾವುದು, ಸಾಫ್ಟ್ವೇರ್ ವಿಲ್ ಗಿವ್ ಇನ್ಸ್ಟ್ರಕ್ಷನ್, ಇಲ್ಲಾಂದರೆ ಹಾರ್ಡ್ವೇರ್ ವರ್ಕ್ ಆಗಲ್ಲ. ಸಾಫ್ಟ್ವೇರ್ ಅಂದರೆ ಏನು, ಇಟ್ ಗಿವ್ಸ್ ಇನ್ಸ್ಟ್ರಕ್ಷನ್ ಟು ದ ಹಾರ್ಡ್ವೇರ್ ಟು ಕಂಪ್ಲೀಟ್ ದ ಟಾಸ್ಕ್. ಓಕೆ ಮಕ್ಕಳೇ, ನೋಡ್ಬೋದು ಥರ್ಡ್ ಪಾಯಿಂಟಲ್ಲಿ, ಹಾರ್ಡ್ವೇರ್ ಕೆನಾಟ್ ಬಿ ಇನ್ಸ್ಟ್ರಕ್ಟೆಡ್ ಡೈರೆಕ್ಟ್ಲಿ, ಸಾಫ್ಟ್ವೇರ್ ಆಕ್ಟ್ಸ್ ಆಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಯೂಸರ್ಸ್. ಸಾಫ್ಟ್ವೇರ್ ಏನು ಮಾಡ್ತಿದೆ ಮಕ್ಕಳೇ, ಇಂಟರ್ಫೇಸಾಗಿ ಆ್ಯಕ್ಟ್ ಮಾಡ್ತಿದೆ, ಮಧ್ಯ ಮೀಡಿಯೇಟರ್ ಬಿಟ್ವೀನ್ ಹಾರ್ಡ್ವೇರ್ ಆ್ಯಂಡ್ ಯೂಸರ್ಸ್. ನಾನು ಯೂಸ್ ಮಾಡಬೇಕು ಇವಾಗ ಸಿಸ್ಟಮ್ನ, ಮೌಸನ್ನು ಯೂಸ್ ಮಾಡಬೇಕು, ನನ್ನ ಮತ್ತು ಮೌಸ್ ಮಧ್ಯ ದರ್ ಇಸ್ ಅ ಸಾಫ್ಟ್ವೇರ್ ವಿಚ್ ಇಸ್ ವರ್ಕಿಂಗ್ ಟು ಮೇಕ್ ದ ಮೌಸ್ ಫಂಕ್ಷನಲ್. ಓಕೆ, ಅದನ್ನು ಸಾಫ್ಟ್ವೇರ್ ಅಂತ ಕರಿತೀವಿ ಅಲ್ವಾ ಮಕ್ಕಳೇ. ನೆಕ್ಸ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಸಾಫ್ಟ್ವೇರ್ ಎಷ್ಟು ಟೈಪ್ಸ್ ಇದೆ ಅಂತ ಕೇಳಿದ್ರೆ, ಸಿಸ್ಟಮ್ ಸಾಫ್ಟ್ವೇರ್ ಫಸ್ಟ್ ಟೈಪ್, ಸೆಕೆಂಡ್ ಟೈಪ್ ಪ್ರೋಗ್ರಾಮಿಂಗ್ ಟೂಲ್ಸ್ ಅಂತಿದೆ, ಥರ್ಡ್ ಟೈಪ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಿದೆ. ಸೊ ಸಾಫ್ಟ್ವೇರಲ್ಲಿ 3 ಟೈಪ್ ಇದೆ ಮಕ್ಕಳೇ, ಸಿಸ್ಟಮ್ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಟೂಲ್ಸ್, ಆಮೇಲೆ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಒಂದು ಡೈಗ್ರಾಮ್ ಇದೆ, ಆ ಕ್ಲಾಸಿಫಿಕೇಶನ್ ನೋಡೋಣ ಮಕ್ಕಳೇ ಏನೇನಿದೆ ಅಂತ. ಮಕ್ಕಳೇ ಸಾಫ್ಟ್ವೇರ್ ನಾನು ಹೇಳಿದೆ 3 ಟೈಪ್ ಇದೆ, ಸಿಸ್ಟಮ್ ಸಾಫ್ಟ್ವೇರ್, ಪ್ರೋಗ್ರಾಮಿಂಗ್ ಟೂಲ್ಸ್ ಮತ್ತು ಅಪ್ಲಿಕೇಶನ್ ಸಾಫ್ಟ್ವೇರ್. ಏನು ಸರ್ ಏನಿದು ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಏನು, ಪ್ರೋಗ್ರಾಮಿಂಗ್ ಟೂಲ್ಸ್ ಅಂದರೆ ಏನು ಮಕ್ಕಳೇ. ಈ ಸಿಸ್ಟಮ್ ಸಾಫ್ಟ್ವೇರ್ ಇದೆಲ್ಲ ಡಿಸ್ಕಸ್ ಮಾಡೋಣ. ಈ ಸಿಸ್ಟಮ್ ಸಾಫ್ಟ್ವೇರಲ್ಲಿ ಕೂಡ ಕ್ಲಾಸಿಫಿಕೇಶನ್ ಇದೆ. ಸಿಸ್ಟಮ್ ಸಾಫ್ಟ್ವೇರಲ್ಲಿ 3 ಟೈಪ್ ಇದೆ ಮಕ್ಕಳೇ, ಆಪರೇಟಿಂಗ್ ಸಿಸ್ಟಮ್, ಸಿಸ್ಟಮ್ ಯುಟಿಲಿಟೀಸ್ ಮತ್ತು ಡಿವೈಸ್ ಡ್ರೈವರ್. ಇದೆಲ್ಲ ಏನು ಅಂತ ನೋಡೋಣ. ಬಟ್ ಈ ಸಿಸ್ಟಮ್ ಸಾಫ್ಟ್ವೇರಲ್ಲಿ ಕೂಡ 3 ಟೈಪ್ ಇದೆ, ಆಪರೇಟಿಂಗ್ ಸಿಸ್ಟಮ್, ಸಿಸ್ಟಮ್ ಯುಟಿಲಿಟೀಸ್ ಮತ್ತು ಡಿವೈಸ್ ಡ್ರೈವರ್ಸ್. ಪ್ರೋಗ್ರಾಮಿಂಗ್ ಟೂಲ್ಸಲ್ಲಿ ಕೂಡ 3 ಟೈಪ್ ಇದೆ ಮಕ್ಕಳೇ. ಫಸ್ಟು ಕಂಪೈಲರ್, ಇಂಟರ್ಪ್ರೆಟರ್ ಮತ್ತು ಅಸೆಂಬ್ಲರ್. 3 ಟೈಪ್ ಇದೆ ಪ್ರೋಗ್ರಾಮಿಂಗ್ ಟೂಲ್ಸಲ್ಲಿ, ಕಂಪೈಲರ್, ಇಂಟರ್ಪ್ರೆಟರ್ ಮತ್ತು ಅಸೆಂಬ್ಲರ್. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲೂ 2 ಟೈಪ್ ಇದೆ ಮಕ್ಕಳೇ, ಜನರಲ್ ಪರ್ಪಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಮತ್ತು ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಓಕೆನಾ ಮಕ್ಕಳೇ. ಸೊ ಈ ಡಯಾಗ್ರಾಮ್ ಗೊತ್ತಾಯಿತು ಅನ್ಕೊತೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಈಗ ನೋಡುವ. ಓಕೆ ಮಕ್ಕಳೇ, ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು, ಟೈಪ್ಸ್ ಆಫ್ ಸಾಫ್ಟ್ವೇರಲ್ಲಿ ಸಿಸ್ಟಮ್ ಸಾಫ್ಟ್ವೇರ್ ಒಂದು ನೋಡಿದ್ವಿ, ಪ್ರೋಗ್ರಾಮಿಂಗ್ ಟೂಲ್ಸ್ ಒಂದು ನೋಡಿದ್ವಿ, ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ನೋಡಿದ್ವಿ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು ಬ್ರೀಫಾಗಿ ಹೇಳಬೇಕಂದ್ರೆ ಮಕ್ಕಳೇ, ಯಾವ ಸಾಫ್ಟ್ವೇರ್ ನಿಮ್ಮ ಕಂಪ್ಯೂಟರ್ ಆಪ್ರೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕರಿತೀವಿ. ದ ಸಾಫ್ಟ್ವೇರ್ ವಿಚ್ ಇಸ್ ರಿಕ್ವೈರ್ಡ್ ಟು ಆಪ್ರೇಟ್ ದ ಕಂಪ್ಯೂಟರ್ ಇಸ್ ಸಿಸ್ಟಮ್ ಸಾಫ್ಟ್ವೇರ್. ಇಟ್ ವಿಲ್ ಇಂಟ್ರಾಕ್ಟ್ ವಿತ್ ಹಾರ್ಡ್ವೇರ್. ಈ ಸಿಸ್ಟಮ್ ಸಾಫ್ಟ್ವೇರ್ ಏನಿದೆ ಹಾರ್ಡ್ವೇರ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು, ದ ಸಾಫ್ಟ್ವೇರ್ ದಟ್ ಇಸ್ ರಿಕ್ವೈರ್ಡ್ ಟು ಆಪರೇಟ್ ಅ ಕಂಪ್ಯೂಟರ್ ಬೈ ಡೈರೆಕ್ಟ್ಲಿ ಇಂಟ್ರಾಕ್ಟಿಂಗ್ ವಿತ್ ಹಾರ್ಡ್ವೇರ್ ಇಸ್ ಕಾಲ್ಡ್ ಸಿಸ್ಟಮ್ ಸಾಫ್ಟ್ವೇರ್. ಓಕೆ ಮಕ್ಕಳೇ, ಸಿಸ್ಟಮ್ ಸಾಫ್ಟ್ವೇರಲ್ಲಿ ಕ್ಲಾಸಿಫಿಕೇಶನ್ ನೋಡಿದ್ವಿ ಅಲ್ವಾ, 3 ಟೈಪು. ಆಪರೇಟಿಂಗ್ ಸಿಸ್ಟಮ್ ಒಂದು ನೋಡಿದ್ವಿ, ಸಿಸ್ಟಮ್ ಯುಟಿಲಿಟೀಸ್ ಒಂದು ನೋಡಿದ್ವಿ, ಡಿವೈಸ್ ಡ್ರೈವರ್ಸ್ ಒಂದು ನೋಡಿದ್ವಿ ಅಲ್ವಾ ಮಕ್ಕಳೇ. ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಏನು, ಸಿಸ್ಟಮ್ ಆಪ್ರೇಟ್ ಮಾಡೋಕ್ಕೆ ನನಗಿರೋ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್. ಅದರಲ್ಲಿ 3 ಟೈಪು, ಆಪರೇಟಿಂಗ್ ಸಿಸ್ಟಮ್, ಸಿಸ್ಟಮ್ ಯುಟಿಲಿಟೀಸ್ ಮತ್ತು ಡಿವೈಸ್ ಡ್ರೈವರ್ಸ್. ಈ 3 ಕೂಡ ಇವಾಗ ನೋಡ್ತಾ ಹೋಗುವ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಸಿ ಇಟ್ ಈಸ್ ದ ಬೇಸಿಕ್ ಸಿಸ್ಟಮ್ ಸಾಫ್ಟ್ವೇರ್ ವಿತೌಟ್ ವಿಚ್ ಅದರ್ ಸಾಫ್ಟ್ವೇರ್ಸ್ ಕೆನಾಟ್ ರನ್ ಅಥವಾ ವರ್ಕ್.
ಅಂದರೆ ಮಕ್ಕಳೇ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಬೇಸಿಕ್ ಸಿಸ್ಟಮ್ ಸಾಫ್ಟ್ವೇರ್. ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ನೀವು ಕಂಪ್ಯೂಟರ್ ಜೊತೆ ಇಂಟ್ರಾಕ್ಟ್ ಹೆಂಗೆ ಮಾಡ್ತೀರಾ? ವಿಂಡೋಸ್ ಅಥವಾ ಆ್ಯಂಡ್ರಾಯ್ಡ್ ಅಥವಾ iOS ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಮಕ್ಕಳೇ. ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ನಿಮ್ಮ ಸಿಸ್ಟಮ್ ವರ್ಕ್ ಆಗಲ್ಲ ಅಲ್ವಾ? ಸೊ ಇಟ್ ಈಸ್ ಅ ಬೇಸಿಕ್ ಸಿಸ್ಟಮ್ ಸಾಫ್ಟ್ವೇರ್ ವಿತೌಟ್ ವಿಚ್ ಅದರ್ ಸಾಫ್ಟ್ವೇರ್ಸ್ ಕೆನಾಟ್ ವರ್ಕ್. ನೆಕ್ಸ್ಟ್ ಪಾಯಿಂಟ್ ಮಕ್ಕಳೇ, ಇಟ್ ಪ್ರೊವೈಡ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. ಅಂದರೆ ನಾನು ಯೂಸರು, ಕಂಪ್ಯೂಟರ್ ಇದೆ, ಮಧ್ಯೆ ಇರೋದು ಓ ಎಸ್ ಇಲ್ಲ ಅಂದರೆ ನಾನು ಇಂಟ್ರಾಕ್ಷನ್ ನಡೆಯೋದಿಲ್ಲ. ಸೊ ಇಟ್ ಪ್ರೊವೈಡ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. It manages application programs and provides security to the users of computer system. ಅಂದರೆ ಅಪ್ಲಿಕೇಶನ್ ಪ್ರೋಗ್ರಾಮ್ಸ್ನ ಮ್ಯಾನೇಜ್ ಮಾಡಿ ನಮಗೆ ಸೆಕ್ಯೂರ್ ಮಾಡೋದು ಈ ಆಪ್ರೇಟಿಂಗ್ ಸಿಸ್ಟಮ್. ಎಕ್ಸಾಂಪಲ್ಸ್ ಏನು ಕೊಡೋದು ಮಕ್ಕಳೇ? ವಿಂಡೋಸ್, ಆ್ಯಂಡ್ರಾಯ್ಡ್, iOS ಇದೆಲ್ಲ, ಉಬುಂಟು, ಲಿನಕ್ಸ್ ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್. ಸೊ ಯಾವ್ದಾದ್ರು ಎರಡು ಆಪ್ರೇಟಿಂಗ್ ಸಿಸ್ಟಮ್ ನೆನ್ಪಿಟ್ಕೊಬೋದು. ವಿಂಡೋಸ್, ಆ್ಯಂಡ್ರಾಯ್ಡ್ ಈಸಿ ಇದೆ, ಯು ಕ್ಯಾನ್ ರಿಮೆಂಬರ್ ವಿಂಡೋಸ್, ಆ್ಯಂಡ್ರಾಯ್ಡ್, ಅಥವಾ ಆ್ಯಂಡ್ರಾಯ್ಡ್, iOS ಈಸಿ ನೆನ್ಪಿಟ್ಕೊಬೋದು. ಡೈಗ್ರಾಮ್ ಇದೆ, ಐ ಥಿಂಕ್ ನೀವು ಡೈಗ್ರಾಮ್ ನೋಡ್ತೀರಾ. ವಿಂಡೋಸ್ ಆಪ್ರೇಟಿಂಗ್ ಸಿಸ್ಟಮ್, ಇದು ಆ್ಯಂಡ್ರಾಯ್ಡ್ ಆಪ್ರೇಟಿಂಗ್ ಸಿಸ್ಟಮ್. ಫೋನ್ ಯಾರು ಯೂಸ್ ಮಾಡ್ತೀರಾ? ಆ್ಯಂಡ್ರಾಯ್ಡ್ ಅಥವಾ iOS, ಐ ಥಿಂಕ್ ಆಪ್ರೇಟಿಂಗ್ ಸಿಸ್ಟಮ್ ಗೊತ್ತಿದೆ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಡೈಗ್ರಾಮ್ ಕೇಳಿದ್ರೆ ಮಕ್ಕಳೇ, ಆಪ್ರೇಟಿಂಗ್ ಸಿಸ್ಟಮ್ ಡೆಫಿನೇಷನ್ ಕೇಳಿದ್ರೆ, ಸೊ ಏನು ಹೇಳ್ಬೇಕು ನೀವು? ಇಟ್ ಈಸ್ ಅ ಸಾಫ್ಟ್ವೇರ್, ಇಟ್ ಈಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಪ್ರೊವೈಡ್ಸ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. ಯೂಸರ್ ಆ್ಯಂಡ್ ಕಂಪ್ಯೂಟರ್ ಮಧ್ಯೆ ಒಂದು ಇಂಟರ್ಫೇಸ್ ಕೊಡೋದು ಆಪ್ರೇಟಿಂಗ್ ಸಿಸ್ಟಮ್. ಓಕೆ ಮಕ್ಕಳೇ, ಇದು ಫಸ್ಟ್ ಟೈಪ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್. ಎರಡನೇ ಟೈಪ್ ಯಾವುದು? ಸಿಸ್ಟಮ್ ಯುಟಿಲಿಟೀಸ್. ಸೊ ಸಿಸ್ಟಮ್ ಯುಟಿಲಿಟೀಸ್ ಅಂದರೆ ಏನು ನೋಡೋಣ. ಸಿಸ್ಟಮ್ ಯುಟಿಲಿಟೀಸ್, ಸಾಫ್ಟ್ವೇರ್ ಯೂಸ್ ಫಾರ್ ಮೇಂಟೆನೆನ್ಸ್ ಆ್ಯಂಡ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಇಸ್ ಕಾಲ್ಡ್ ಸಿಸ್ಟಮ್ ಯುಟಿಲಿಟೀಸ್. ಯಾವ ಸಾಫ್ಟ್ವೇರ್ ನನಗೆ ಕಾನ್ಫಿಗರೇಷನ್ ಪರ್ಪಸ್ಗೆ, ಅಂದರೆ ಏನಾದರೂ ಮೇಂಟೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಾ, ಅಥವಾ ಕಾನ್ಫಿಗರ್ ಮಾಡೋಕ್ಕೆ ಅಥವಾ ಇನ್ಸ್ಟಾಲ್ ಮಾಡೋಕ್ಕೆ ಯೂಸ್ ಮಾಡ್ತೀನಾ, ಅದು ಸಿಸ್ಟಮ್ ಯುಟಿಲಿಟೀಸ್ ಅಂತ ಕರೀತಾರೆ ಮಕ್ಕಳೇ. ಓಕೆ, ಸೊ ಇದರಲ್ಲಿ ಎಕ್ಸಾಂಪಲ್ಸ್ ನಾವು ನೋಡೋದು ಆ್ಯಂಟಿವೈರಸ್ ಸಾಫ್ಟ್ವೇರ್, ಡಿಸ್ಕ್ ಕ್ಲೀನಿಂಗ್ ಟೂಲ್. ಆ್ಯಂಟಿವೈರಸ್ ಸಾಫ್ಟ್ವೇರ್ ಕಾನ್ಫಿಗರ್ ಮಾಡ್ತೀವಲ್ಲ ಮಕ್ಕಳೇ, ವೈರಸ್ ಪ್ರಿವೆಂಟ್ ಮಾಡೋಕ್ಕೆ ವಿ ವಿಲ್ ಯೂಸ್ ದಿಸ್ ಆ್ಯಂಟಿವೈರಸ್ ಸಾಫ್ಟ್ವೇರ್. ಆಮೇಲೆ ಡಿಸ್ಕ್ ಕ್ಲೀನಿಂಗ್ ಅಂದರೆ ಹಾರ್ಡ್ ಡ್ರೈವ್ನ ಕ್ಲೀನ್ ಮಾಡ್ತೀವಿ. ಏನಾದರೂ ಫೈಲ್ಸ್ ರಿಪೀಟೆಡ್ ಆಗಿ ಬರ್ತಿದ್ರೆ ಅಥವಾ ಅನ್ವಾಂಟೆಡ್ ಫೈಲ್ಸ್ ಏನಾದರೂ ಇದ್ದರೆ ವಿ ಕ್ಯಾನ್ ಕ್ಲೀನ್ ಇಟ್ ಯೂಸಿಂಗ್ ಡಿಸ್ಕ್ ಕ್ಲೀನಿಂಗ್ ಟೂಲ್. ಓಕೆ ನಮ್ಮ ಮಕ್ಕಳೇ, ಸೊ ಸಿಸ್ಟಮ್ ಯುಟಿಲಿಟೀಸ್ ಅಂದರೆ ಏನು? ದ ಸಾಫ್ಟ್ವೇರ್ ವಿಚ್ ಇಸ್ ಯೂಸ್ಡ್ for configuration and maintenance purpose is called system utilities. Example, antivirus software and disk cleaning tool. ಮಕ್ಕಳೇ, ಕೆಲವೊಂದು ಸಿಸ್ಟಮ್ ಯುಟಿಲಿಟೀಸ್ ಆಪರೇಟಿಂಗ್ ಸಿಸ್ಟಮ್ ಜೊತೆನೇ ಬರುತ್ತೆ. ಅದರ್ ಸಿಸ್ಟಮ್ ಯುಟಿಲಿಟೀಸ್ ಇಟ್ ವಿಲ್ ಕಮ್ ವಿತ್ ದ ಆಪರೇಟಿಂಗ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ಡಿಸ್ಕ್ ಡಿಫ್ರಾಗ್ಮೆಂಟೇಷನ್ ಅಂತ ಇದೆ ಮಕ್ಕಳೇ, ನೆನ್ಪಿಟ್ಕೊಂಬಿರ್ಬೋದು ನೀವು. ಒಂದು ಎಕ್ಸಾಂಪಲ್ ಆಗಿ ನೆನ್ಪಿಟ್ಕೊಬೋದು, ಅಥವಾ ದೀಸ್ ಟು ಎಕ್ಸಾಂಪಲ್ಸ್ ಇಸ್ ಫೈನ್. ಡಿಸ್ಕ್ ಡಿಫ್ರಾಗ್ಮೆಂಟೇಷನ್ ಅಂತಿದೆ. ಡಿಸ್ಕ್ ಡಿಫ್ರಾಗ್ಮೆಂಟೇಷನ್ ಮಕ್ಕಳೇ, ಡಿಸ್ಕ್ ಡಿಫ್ರಾಗ್ಮೆಂಟೇಷನ್ ಅಂದರೆ ನಿಮ್ಮ ಹಾರ್ಡ್ ಡ್ರೈವಲ್ಲಿ ಅಥವಾ ಹಾರ್ಡ್ ಡಿಸ್ಕಲ್ಲಿ ಡೇಟಾ ಅರೇಂಜ್ ಮಾಡೋಕ್ಕೆ, ಆರ್ಗನೈಸ್ಡ್ ಮ್ಯಾನರಲ್ಲಿ ಅರೇಂಜ್ ಮಾಡೋಕ್ಕೆ ನಮಗೆ ಡಿಸ್ಕ್ ಡಿಫ್ರಾಗ್ಮೆಂಟೇಷನ್ ಇದೆ. ಇದು ಆಪರೇಟಿಂಗ್ ಸಿಸ್ಟಮ್ ಜೊತೆನೇ ಬರುತ್ತೆ ಮಕ್ಕಳೇ. ಇಟ್ ಇಸ್ ನಾಟ್ ಅವೇ ಫ್ರಮ್ ದ ಆಪರೇಟಿಂಗ್ ಸಿಸ್ಟಮ್, ಇಟ್ ಇಸ್ ಪಾರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಈ ಆ್ಯಂಟಿವೈರಸ್ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿಲ್ಲ ಅಲ್ವಾ? ಆ್ಯಂಟಿವೈರಸ್ ನೀವು ವಿಂಡೋಸಲ್ಲೂ ಹಾಕ್ಬೋದು, ಉಬುಂಟು ಆಪರೇಟಿಂಗ್ ಸಿಸ್ಟಮಲ್ಲೂ ಆ್ಯಂಟಿವೈರಸ್ ಹಾಕ್ಬೋದು. ಸೊ ಇದು ಡಿಪೆಂಡ್ ಆಗಿಲ್ಲ ಆಪರೇಟಿಂಗ್ ಸಿಸ್ಟಮ್. ಇದು ಡಿಸ್ಕ್ ಡಿಫ್ರಾಗ್ಮೆಂಟೇಷನ್ ಆಪರೇಟಿಂಗ್ ಸಿಸ್ಟಮ್ ಜೊತೆನೇ ಬರುತ್ತೆ. ಸೊ ಅದು ಕೂಡ ಒಂದು ಸಿಸ್ಟಮ್ ಯುಟಿಲಿಟಿ. ಯು ಕ್ಯಾನ್ ರಿಮೆಂಬರ್, ಎರಡು ನೆನ್ಪಿಟ್ಕೊಳ್ಬೋದು ಮಕ್ಕಳೇ. ಯಾವ್ದು ಈಸಿ ಇದೆ? ಆ್ಯಂಟಿವೈರಸ್ ಇಸ್ ಈಸಿ, ಡಿಸ್ಕ್ ಕ್ಲೀನಿಂಗ್ ಟೂಲ್. ಸೊ ನಿಮ್ಮ ಹಾರ್ಡ್ ಡ್ರೈವ್ ಬೇಡದಿರೋ ಫೈಲ್ಸ್ ಎಲ್ಲ ಇಟ್ ವಿಲ್ ರಿಮೂವ್. ಸೊ ಯಾವ್ದಾದ್ರು ಎರಡು ಎಕ್ಸಾಂಪಲ್ಸ್ ನೆನ್ಪಿಟ್ಕೊಬೋದು ಸಿಸ್ಟಮ್ ಯುಟಿಲಿಟಿ. ಸೊ ಲಾಸ್ಟ್ ಟೈಪ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್ ಯಾವುದು? ಡಿವೈಸ್ ಡ್ರೈವರ್ಸ್. ಸೊ ಡಿವೈಸ್ ಡ್ರೈವರ್ ಅಂದರೆ ಏನು? ಇಟ್ ಎನ್ಶೋರ್ಸ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ಅ ಪರ್ಟಿಕ್ಯುಲರ್ ಡಿವೈಸ್. ಸೊ ಈ ಡಿವೈಸ್ ಡ್ರೈವರ್ ಇಲ್ಲ ಅಂದರೆ ನಿಮ್ಮ ಡಿವೈಸ್ ಸರಿಗೆ ವರ್ಕ್ ಆಗಲ್ಲ. ಸೊ ಫಾರ್ ಎಕ್ಸಾಂಪಲ್, ಗ್ರಾಫಿಕ್ ಕಾರ್ಡ್ ಇಲ್ಲ ಅಂದರೆ ಇಮೇಜ್ ರೆಂಡರ್ ಮಾಡೋಕ್ಕಾಗಲ್ಲ ಅಲ್ವಾ? ಸೌಂಡ್ ಕಾರ್ಡ್ ಇಲ್ಲ ಅಂದರೆ ನಮಗೆ ಸ್ಪೀಕರ್ಗೆ ಸಿಗ್ನಲ್ಸ್ ಕಳ್ಸೋಕ್ಕಾಗಲ್ಲ ಅಲ್ವಾ ಮಕ್ಕಳೇ? ಇದು ಬೇಸಿಕ್ ಅಲ್ವಾ? ಡಿವೈಸ್ ಡ್ರೈವರ್ ಏನು ಮಾಡುತ್ತೆ? ಇಟ್ ಎನ್ಶೋರ್ಸ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ಪರ್ಟಿಕ್ಯುಲರ್ ಡಿವೈಸ್. Since new devices are being added to the system on a regular basis, it is not possible for OS to manage all these devices. ಸೊ ಮಕ್ಕಳೇ, ಡೈಲಿ ನಾವು ಹೊಸ ಡಿವೈಸಸ್ ಹಾಕ್ತಾ ಬಂದರೆ ಸಿಸ್ಟಮ್ಗೆ ಎಲ್ಲ ಆಪರೇಟಿಂಗ್ ಸಿಸ್ಟಮ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಡಿವೈಸ್ ಡ್ರೈವರ್ ಅಂತ ಇದೆ, ಇಟ್ ವಿಲ್ ಮ್ಯಾನೇಜಸ್ ದ ಡಿವೈಸ್. ಸೊ ಡಿವೈಸ್ ಡ್ರೈವರ್ ಡೆಫಿನೇಷನ್ ಏನು ಅಂದರೆ, ಇಟ್ ಪ್ರೊವೈಡ್ಸ್ ಅನ್ ಇಂಟರ್ಫೇಸ್ ಬಿಟ್ವೀನ್ ದ ಡಿವೈಸ್ ಆ್ಯಂಡ್ ದಿ ಆಪರೇಟಿಂಗ್ ಸಿಸ್ಟಮ್. ಸೊ ಡೆಫಿನೇಷನ್ ಏನು? ಇಟ್ ಆಕ್ಟ್ಸ್ ಆಸ್ ಅನ್ ಇಂಟರ್ಫೇಸ್ ಆರ್ ಇಟ್ ಪ್ರೊವೈಡ್ಸ್ ಇಂಟರ್ಫೇಸ್ ಬಿಟ್ವೀನ್ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಪರ್ಟಿಕ್ಯುಲರ್ ಡಿವೈಸ್. ಇವಾಗ ಕೀಬೋರ್ಡ್ ಅಂದರೆ ಕೀಬೋರ್ಡ್ಗೆ ಒಂದು ಡಿವೈಸ್ ಡ್ರೈವರ್ ಇದೆ. ಆ ಡಿವೈಸ್ ಡ್ರೈವರ್ ಇಂಟರ್ಫೇಸ್ ಆಗಿರುತ್ತೆ ಕೀಬೋರ್ಡ್ಗೆ ಆಮೇಲೆ ಆಪರೇಟಿಂಗ್ ಸಿಸ್ಟಮ್ಗೆ.
ಓಕೆ ಮಕ್ಕಳೇ, ಎಕ್ಸಾಂಪಲ್ಸು ನೀವು ಹೇಳ್ಬೋದು. ಗ್ರಾಫಿಕ್ ಕಾರ್ಡ್ ಹೇಳ್ಬೋದು. ಯಾವ ಗ್ರಾಫಿಕ್ ಕಾರ್ಡ್? ಡ್ರೈವರ್, ಗ್ರಾಫಿಕ್ ಕಾರ್ಡ್ ಡ್ರೈವರ್. ಇಟ್ ಎನೇಬಲ್ಸ್ ದ OS ಟು ಯೂಸ್ ಗ್ರಾಫಿಕ್ ಕಾರ್ಡ್ ಫಾರ್ ಇಮೇಜಸ್. ಅಂದರೆ ಗ್ರಾಫಿಕ್ ಕಾರ್ಡ್ ಏನಕ್ಕೆ ಯೂಸ್ ಮಾಡ್ತೀವಿ? ಆಪರೇಟಿಂಗ್ ಸಿಸ್ಟಮ್ ಇಮೇಜ್ನ ರೆಂಡರ್ ಮಾಡಲಿ ಅಂತ ಯೂಸ್ ಮಾಡ್ತೀವಿ. ಹಾಗೆ ಸೌಂಡ್ ಕಾರ್ಡ್ ಡ್ರೈವರ್ ಅಂತಿದೆ. ಸೊ ಏನಕ್ಕೆ ಈ ಸೌಂಡ್ ಕಾರ್ಡ್ ಡ್ರೈವರ್? ಆಪರೇಟಿಂಗ್ ಸಿಸ್ಟಮ್ ಸೌಂಡ್ ಸಿಗ್ನಲ್ಸ್ನ ಅಥವಾ ಆಡಿಯೋ ಸಿಗ್ನಲ್ಸ್ನ ಸೆಂಡ್ ಮಾಡೋಕ್ಕೆ ಸ್ಪೀಕರ್ಗೆ ವಿ ಯೂಸ್ ದ ಸೌಂಡ್ ಕಾರ್ಡ್ ಡ್ರೈವರ್. ಇಲ್ಲ ನಮ್ಗೆ ಕೇಳಿಸಲ್ಲ ಅಲ್ವಾ ಸ್ಪೀಕರಲ್ಲಿ. ಸೊ ಈ ಡಿವೈಸ್ ಡ್ರೈವರ್ ಇದ್ದರೆ ದ ಡಿವೈಸಸ್ ವಿಲ್ ಫಂಕ್ಷನ್ ಪ್ರಾಪರ್ಲಿ. ಆಯಿತಾ ಮಕ್ಕಳೇ? ಇದು ಸಿಸ್ಟಮ್ ಸಾಫ್ಟ್ವೇರ್ 3 ಟೈಪು. ಆಪರೇಟಿಂಗ್ ಸಿಸ್ಟಮ್ ಡಿಸ್ಕಸ್ ಮಾಡಿದ್ವಿ, ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಮಧ್ಯ. ಆಪರೇಟಿಂಗ್ ಸಿಸ್ಟಮ್ ಆದಮೇಲೆ ಸಿಸ್ಟಮ್ ಯುಟಿಲಿಟೀಸ್, ಯಾವ ಸಾಫ್ಟ್ವೇರ್ ನಮ್ಗೆ ಹೆಲ್ಪ್ ಮಾಡುತ್ತೆ ಕಾನ್ಫಿಗರೇಷನ್ ಆ್ಯಂಡ್ ಮೇಂಟೆನೆನ್ಸ್ ಪರ್ಪಸ್ಗೆ, ಅದು ಸಿಸ್ಟಮ್ ಯುಟಿಲಿಟೀಸ್. ಎಕ್ಸಾಂಪಲ್ ನೋಡಿದ್ವಿ, ಡಿಸ್ಕ್ ಕ್ಲೀನಿಂಗ್ ಟೂಲ್, ಆ್ಯಂಟಿವೈರಸ್, ಡಿಸ್ಕ್ ಫ್ರಾಗ್ಮೆಂಟೇಷನ್. ಮತ್ತು ಮಕ್ಕಳೇ ಲಾಸ್ಟು ಇದು ಡಿವೈಸ್ ಡ್ರೈವರ್ಸ್. ಡಿವೈಸ್ ಡ್ರೈವರ್ಸ್ ಏನು? ಇಟ್ ಎನ್ಶೋರ್ಸ್ ಪ್ರಾಪರ್ ಫಂಕ್ಷನಿಂಗ್ ಆಫ್ ದ ಡಿವೈಸ್ ಆ್ಯಂಡ್ ಇಟ್ ಆಕ್ಟ್ಸ್ ಆಸ್ ಇಂಟರ್ಫೇಸ್. ಒಂದು ಇಂಟರ್ಫೇಸಾಗಿ ಆ್ಯಕ್ಟ್ ಮಾಡುತ್ತೆ ಡಿವೈಸ್ಗೆ ಮತ್ತು ಆಪರೇಟಿಂಗ್ ಸಿಸ್ಟಮ್ಗೆ. ಎಕ್ಸಾಂಪಲ್ಸ್ ಏನು ಕೊಡ್ಬೋದು? ಗ್ರಾಫಿಕ್ ಕಾರ್ಡ್ ಡ್ರೈವರ್ ಕೊಡ್ಬೋದು ಅಥವಾ ಸೌಂಡ್ ಕಾರ್ಡ್ ಡ್ರೈವರ್ ಕೊಡ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಸಿಸ್ಟಮ್ ಸಾಫ್ಟ್ವೇರ್. ಓಕೆ ಮಕ್ಕಳೇ, ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲಿ 3 ಟೈಪ್ ಕೂಡ ಡಿಸ್ಕಸ್ ಮಾಡಿದ್ದೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಮಕ್ಕಳೇ. ಸೊ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂದರೆ ಏನು ಮಕ್ಕಳೇ? ನಾವು ಯಾರ ಜೊತೆ ಆದರೂ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಮ್ಗೆ ಲ್ಯಾಂಗ್ವೇಜ್ ಅಂತ ಒಂದು ಮೀಡಿಯಮ್ ಇದೆ ಅಲ್ವಾ? ವಿ ನೀಡ್ ಟು ನೋ ದ ಲ್ಯಾಂಗ್ವೇಜ್ ಟು ಕಮ್ಯುನಿಕೇಟ್. ಹಾಗೆ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಮಗೊಂದು ಲ್ಯಾಂಗ್ವೇಜ್ ಬೇಕು. ಆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಮಕ್ಕಳೇ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ರೂಲ್ಸ್, ಸೆಟ್ ಆಫ್ ರೂಲ್ಸ್ ಕಾಲ್ಡ್ ಸಿಂಟ್ಯಾಕ್ಸ್. Rules called syntax which user has to follow. ಮಕ್ಕಳೇ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ವಿ ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್. ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಟ್ ಮಾಡೋಕ್ಕೆ ನಾವು ಕೆಲವು ರೂಲ್ಸ್ ಫಾಲೋ ಮಾಡಬೇಕು. ಇವಾಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ನಾವು ಕೆಲವು ರೂಲ್ಸ್ ಫಾಲೋ ಮಾಡಬೇಕು ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಟ್ ಮಾಡೋಕ್ಕೆ. ಹಾಗೆ ಜಾವಾಲಿ ಐ ನೀಡ್ ಟು ನೋ ಸಮ್ ರೂಲ್ಸ್ ಟು ಇನ್ಸ್ಟ್ರಕ್ಟ್ ದ ಕಂಪ್ಯೂಟರ್. ಅದನ್ನು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ಮಕ್ಕಳೇ. ಇದರಲ್ಲಿ ಎಷ್ಟು ಟೈಪ್ ಇದೆ ಅಂತ ನೋಡೋಣ. ದೆರ್ ಆರ್ 2 ಟೈಪ್ಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ನೇಮ್ಲಿ ಲೋ ಲೆವೆಲ್ ಆ್ಯಂಡ್ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಅಂದರೆ ಏನು, ಹೈ ಲೆವೆಲ್ ಅಂದರೆ ಏನು ನೋಡೋಣ. ಲೋ ಲೆವೆಲ್ ಲ್ಯಾಂಗ್ವೇಜಸ್ ಆರ್ ಮಿಷಿನ್ ಡಿಪೆಂಡೆಂಟ್ ಲ್ಯಾಂಗ್ವೇಜಸ್ ವಿಚ್ ಇನ್ಕ್ಲೂಡ್ಸ್ ಮಿಷಿನ್ ಲ್ಯಾಂಗ್ವೇಜ್ ಆ್ಯಂಡ್ ಅಸೆಂಬ್ಲಿ ಲ್ಯಾಂಗ್ವೇಜ್. ಮಕ್ಕಳೇ, ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂದರೆ ಮಿಷಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಲ್ಯಾಂಗ್ವೇಜಸ್ಸು. ಅದರಲ್ಲಿ 2 ಟೈಪ್ ಬರುತ್ತೆ, ಮಿಷಿನ್ ಲ್ಯಾಂಗ್ವೇಜ್ ಆಮೇಲೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂತ. ಮಿಷಿನ್ ಲ್ಯಾಂಗ್ವೇಜ್ ಆ್ಯಂಡ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಮಕ್ಕಳೇ, ಮಿಷಿನ್ ಲ್ಯಾಂಗ್ವೇಜ್ ಅಂದರೆ ಏನು ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ? ನಿಮ್ಮ ಸಿಸ್ಟಮ್ ಅರ್ಥ ಆಗೋದು ಯಾವುದು? ಮಿಷಿನ್ ಲ್ಯಾಂಗ್ವೇಜ್ ಅಂದರೆ 0, 1. ಮಿಷಿನ್ ಲ್ಯಾಂಗ್ವೇಜನ್ನು ಏನಂತೀವಿ? 0s and 1s. 0s and 1s ನೆನ್ಪಿಟ್ಕೊಳ್ಳೋದು ಈಸಿನಾ ಮಕ್ಕಳೇ? ಕಷ್ಟ ಅಲ್ವಾ? ಸೊ ಸಿಸ್ಟಮ್ಗೆ ಅರ್ಥ ಆಗುತ್ತೆ, ಬಟ್ ನಮ್ಮ ತಲೆಯಲ್ಲಿ ನೆನ್ಪಿಟ್ಕೊಳ್ಳೋದು ಕಷ್ಟ ಅಲ್ವಾ? ಸೊ 0s and 1s ಈಸ್ ಡಿಫಿಕಲ್ಟ್ ಟು ರಿಮೆಂಬರ್. ಏನಾದರೂ ಎರರ್ ಬಂದರೆ ಬರೀ 0, 1s ನಾನು ಕೊಟ್ಬಿಟ್ಟು ಎರರ್ ಕ್ಲಿಯರ್ ಮಾಡೋದ್ರೆ ಮಾಡ್ತೀರಾ ಮಕ್ಕಳೇ? ಆಗಲ್ಲ ಅಲ್ವಾ? ಸೊ ಇಟ್ ಇಸ್ ಡಿಫಿಕಲ್ಟ್ ಟು ಡಿಬಗ್ ದ ಎರರ್ಸ್. ಮಿಷಿನ್ ಲ್ಯಾಂಗ್ವೇಜ್ ಅಡ್ವಾಂಟೇಜಸ್ ಏನು ಮಕ್ಕಳೇ? ಬೇಗ ಎಕ್ಸಿಕ್ಯೂಟ್ ಆಗುತ್ತೆ ಕೋಡ್ ವಿಲ್ ಎಕ್ಸಿಕ್ಯೂಟ್ ಫಾಸ್ಟರ್. ಯಾಕಂದರೆ ಮಿಷಿನ್ಗೆ ಅರ್ಥ ಆಗುತ್ತೆ, ಕಂಪ್ಯೂಟರ್ಗೆ ಮಿಷಿನ್ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ಬೇಗ ಎಕ್ಸಿಕ್ಯೂಷನ್ ಆಗುತ್ತೆ. ಬಟ್ ಡ್ರಾಬ್ಯಾಕ್ಸ್ ಏನು ಮಕ್ಕಳೇ? ಡಿಸ್ಅಡ್ವಾಂಟೇಜಸ್ ಏನು ಮಿಷಿನ್ ಲ್ಯಾಂಗ್ವೇಜು? ಇಟ್ ಇಸ್ ಡಿಫಿಕಲ್ಟ್ ಟು ರಿಮೆಂಬರ್, ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ 0s 1s. ಆಮೇಲೆ ಇಟ್ ಇಸ್ ಡಿಫಿಕಲ್ಟ್ ಟು ಡಿಬಗ್ ದ ಎರರ್ಸ್ನ ಬೇಗ ಕ್ಲಿಯರ್ ಮಾಡೋದು ಕಷ್ಟ ಆಗುತ್ತೆ, ಕ್ಲಿಯರ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ ಮಕ್ಕಳೇ, ಸೊ ಲೋ ಲೆವೆಲ್ ಲ್ಯಾಂಗ್ವೇಜಸಲ್ಲಿ 2 ಟೈಪ್ ಇದೆ, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಆಮೇಲೆ ಮಿಷಿನ್ ಲ್ಯಾಂಗ್ವೇಜ್. ಮಿಷಿನ್ ಲ್ಯಾಂಗ್ವೇಜಸ್ ಅಂದರೆ ಏನು ಮಕ್ಕಳೇ? ಸೊ 0s and 1sನ ರೆಪ್ರೆಸೆಂಟ್ ಮಾಡಿದ್ರೆ ಇನ್ಸ್ಟ್ರಕ್ಷನ್ಸ್ಗೆ ಅದು ಮಿಷಿನ್ ಲ್ಯಾಂಗ್ವೇಜ್. ಇಟ್ ಇಸ್ ಡಿಫಿಕಲ್ಟ್ ಟು ರಿಮೆಂಬರ್. ಓಕೆ, ಮಿಷಿನ್ ಲ್ಯಾಂಗ್ವೇಜಸ್ ಯೂಸಸ್ 0s and 1s ಫಾರ್ ರೈಟಿಂಗ್ ಇನ್ಸ್ಟ್ರಕ್ಷನ್ಸ್. ಹೌದಲ್ಲ ಮಕ್ಕಳೇ? ಮಿಷಿನ್ ಲ್ಯಾಂಗ್ವೇಜಲ್ಲಿ ನಾನು ಬರೀಬೇಕಂದ್ರೆ ಬರೀ 0, 1sೇ ಹಾಕೊಂಡು ಹೋಗಬೇಕು. ಇಟ್ ಇಸ್ ಫಾಸ್ಟ್ ಇನ್ ಎಕ್ಸಿಕ್ಯೂಷನ್, ಎಕ್ಸಿಕ್ಯೂಷನಲ್ಲಿ ಫಾಸ್ಟು ಮಕ್ಕಳೇ. ಬಟ್ ಡ್ರಾಬ್ಯಾಕ್ಸ್ ನಾನು ಹೇಳೋದ್ನಲ್ಲ, ಇಟ್ ಇಸ್ ಡಿಫಿಕಲ್ಟ್ ಟು ರಿಮೆಂಬರ್. ಆಮೇಲೆ ಎರರ್ಸ್ನ ಡಿಬಗ್ ಮಾಡೋದು ಇಟ್ ಇಸ್ ಡಿಫಿಕಲ್ಟ್. ಸೊ ಮಕ್ಕಳೇ, ಈ ಮಿಷಿನ್ ಲ್ಯಾಂಗ್ವೇಜಲ್ಲಿರೋ ಡ್ರಾಬ್ಯಾಕ್ಸಿಂದ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಸಲ್ಲಿ 0s and 1s ಬದಲು ನಿಮೋನಿಕ್ಸ್ ಯೂಸ್ ಮಾಡ್ತಿದ್ರು. ಏನು ಸರ್ ಇದು ನಿಮೋನಿಕ್ಸ್ ಅಂದರೆ? ಮಕ್ಕಳೇ, ಇನ್ಸ್ಟ್ರಕ್ಷನ್ ರೆಪ್ರೆಸೆಂಟ್ ಮಾಡೋಕ್ಕೆ ಅಡಿಷನ್ ಮಾಡಬೇಕಾದ್ರೆ ಆ್ಯಡ್ ಅಂತ ಒಂದು ಕೀವರ್ಡ್ ಯೂಸ್ ಮಾಡ್ತಿದ್ರು, ಸಬ್ಟ್ರಾಕ್ಷನ್ ಮಾಡಬೇಕಾದ್ರೆ ಸಬ್ ಅಂತ ಕೀವರ್ಡ್ ಯೂಸ್ ಮಾಡ್ತಿದ್ರು, ಮಲ್ಟಿಪ್ಲಿಕೇಶನ್ ಮಾಡಬೇಕಂದ್ರೆ MUL ಅಂತ ಯೂಸ್ ಮಾಡ್ತಿದ್ರು. ಈ ಥರ ನಿಮೋನಿಕ್ಸ್ ಅಂದರೆ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡ್ತಿದ್ರು ಇನ್ಸ್ಟ್ರಕ್ಷನ್ಸ್ನ ರೆಪ್ರೆಸೆಂಟ್ ಮಾಡೋಕ್ಕೆ.
ಸೊ ಇದರಲ್ಲೇನು ಅಡ್ವಾಂಟೇಜಸ್ ಡ್ರಾಬ್ಯಾಕ್ಸ್ ಇಲ್ವಾ ಸರ್ ಲೋ ಲೆವೆಲ್ ಲ್ಯಾಂಗ್ವೇಜಸಲ್ಲಿ ಅಂದರೆ ಮಕ್ಕಳೇ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಡ್ವಾಂಟೇಜಸ್ ಏನು ಅಂದರೆ ಇಟ್ ಈಸ್ ಈಸಿ ಟು ರಿಮೆಂಬರ್ ಅಲ್ವಾ ಮಕ್ಕಳೇ. ಈ ಇನ್ಸ್ಟ್ರಕ್ಷನ್ ಆ್ಯಡ್ ಸಬ್ ಮಲ್ಟಿಪ್ಲಿಕೇಶನ್ ಇದನ್ನು ಈಸಿಯಾಗಿ ನಿಮೋನಿಕ್ಸ್ನ ಅರ್ಥ ಮಾಡ್ಕೊಬೋದು. ಬಟ್ ಡ್ರಾಬ್ಯಾಕ್ಸ್ ಏನು ಮಕ್ಕಳೇ, ನಿಮ್ಮ ಸಿಸ್ಟಮ್ಗೆ ಅರ್ಥ ಆಗುತ್ತಾ ಇದೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರೆದಿರೋ ಕೋಡ್ ಅರ್ಥ ಆಗೋದಿಲ್ಲ. ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ, ಮತ್ತೆ 0 1ಸ್ಗೆ ಮತ್ತೆ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ, ಅದೇ ಡ್ರಾಬ್ಯಾಕು. ಸೊ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಅಂದರೆ ಏನು, ಮಿಷಿನ್ ಡಿಪೆಂಡೆಂಟ್, ಮಿಷಿನ್ ಮೇಲೆ ಡಿಪೆಂಡ್ ಆಗಿದೆ. ಮಿಷಿನ್ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಒಂದು ಸಿಸ್ಟಮಲ್ಲಿ ಬರೆಯೋ ಕೋಡು ಇನ್ನೊಂದು ಸಿಸ್ಟಮಲ್ಲಿ ವರ್ಕ್ ಆಗದೇ ಇರ್ಬೋದು, ಯಾಕಂದರೆ ಮಿಷಿನ್ ಮೇಲೆ ಡಿಪೆಂಡ್ ಆಗಿದೆ ಅದು. ಒಂದು ಆಪ್ರೇಟಿಂಗ್ ಸಿಸ್ಟಮಲ್ಲಿ ವರ್ಕ್ ಆಗೋ ಕೋಡ್ ಇನ್ನೊಂದು ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ವರ್ಕ್ ಆಗದೇ ಇರ್ಬೋದು. ವಿಂಡೋಸಲ್ಲಿ ಬರೆಯೋ ಕೋಡು ಉಬುಂಟುಲ್ ಬೇರೆ ಇರ್ಬೋದು, ಅಥವಾ ವಿಂಡೋಸಲ್ಲಿ ಬರೆಯೋ ಕೋಡ್ ಆ್ಯಂಡ್ರಾಯ್ಡಲ್ಲಿ ಬೇರೆ ಇರ್ಬೋದು. ಸೊ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಯಾವಾಗಲೂ ಮಿಷಿನ್ ಮೇಲೆ ಡಿಪೆಂಡ್ ಆಗಿದೆ. ಈ ಲೋ ಲೆವೆಲ್ ಲ್ಯಾಂಗ್ವೇಜಸಲ್ಲಿ 2 ಟೈಪ್, ಮಿಷಿನ್ ಲ್ಯಾಂಗ್ವೇಜ್ ಆ್ಯಂಡ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅರ್ಥ ಆಯಿತು ಅನ್ಕೊತೀನಿ. ನಿಮೋನಿಕ್ಸ್ ಯೂಸ್ ಮಾಡಿದ್ರೆ ಇಟ್ ಈಸ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಮಕ್ಕಳೇ ಲೋ ಲೆವೆಲ್ ಲ್ಯಾಂಗ್ವೇಜಸ್ ಆದಮೇಲೆ ನಮಗೆ ಹೈ ಲೆವೆಲ್ ಲ್ಯಾಂಗ್ವೇಜಸ್ ನೆಕ್ಸ್ಟ್ ಬರುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು ಸರ್, ನಾವು ಇವಾಗ ಇಂಗ್ಲೀಷಲ್ಲಿ ಬರಿತೀವಲ್ಲ ಮಕ್ಕಳೇ, ಇನ್ಸ್ಟ್ರಕ್ಷನ್ಸು ಕೋಡ್ ಎಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಬರಿತೀವಲ್ಲ, ಅದು ಹೈ ಲೆವೆಲ್ ಲ್ಯಾಂಗ್ವೇಜ್. ಅದು ಮಿಷಿನ್ ಇಂಡಿಪೆಂಡೆಂಟ್, ಮಿಷಿನ್ ಮೇಲೆ ಡಿಪೆಂಡ್ ಆಗಿಲ್ಲ. ನಾನು ಇವಾಗ ಕೋಡ್ನ ಫಾರ್ ಎಕ್ಸಾಂಪಲ್ ನಾನು ಪೈಥಾನ್ ಕೋಡು ವಿಂಡೋಸಲ್ಲೂ ಸೇಮ್ ಕೋಡ್ ಬರಿತೀನಿ, ಮತ್ತು ಆ್ಯಂಡ್ರಾಯ್ಡಲ್ಲೂ ಸೇಮ್ ಕೋಡ್ ಬರಿತೀನಿ, ವರ್ಕ್ ಆಗುತ್ತಲ್ಲ ಮಕ್ಕಳೇ, ಎರರ್ಸ್ ಬರಲ್ಲ. ನೀವು ಟ್ರೈ ಮಾಡ್ಬೋದು. ಆ್ಯಂಡ್ರಾಯ್ಡಲ್ಲಿ ನಿಮ್ಮ ಫೋನಲ್ಲಿ ಕೋಡ್ ಬರಿಬೋದು, ಅದೇ ಕೋಡ್ ನೀವು ಟೆಸ್ಟ್ ಮಾಡೋಕ್ಕೆ ವಿಂಡೋಸ್ ಸಿಸ್ಟಮಲ್ಲೂ ಬರಿಬೋದು, ಬಟ್ ಏನು ಎರರ್ ಬರಲ್ಲ, ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಮಿಷಿನ್ ಇಂಡಿಪೆಂಡೆಂಟ್ ಹೈ ಲೆವೆಲ್ ಅಂದರೆ ದೇ ಆರ್ ಮಿಷಿನ್ ಇಂಡಿಪೆಂಡೆಂಟ್ ಆ್ಯಂಡ್ ಸಿಂಪ್ಲರ್ ಟು ರೈಟ್, ಈಸಿ ಟು ರೈಟ್. ಬಟ್ ಡ್ರಾಬ್ಯಾಕ್ ಏನು ಮಕ್ಕಳೇ, ಅಗೇನ್ ನಂಗೆ ಒಂದು ಟ್ರಾನ್ಸ್ಲೇಟರ್ ಬೇಕಲ್ವಾ. ಮಿಷಿನ್ಗೆ 0 1s ಮಾತ್ರ ಅರ್ಥ ಆಗೋದು, ಸಿಸ್ಟಮ್ಗೆ ನೀವು ಇಂಗ್ಲೀಷಲ್ಲಿ ಕೋಡ್ ಬರೆದ್ರೆ ಅದಕ್ಕೆ ಅರ್ಥ ಆಗಲ್ವಲ್ಲ. ಸೊ ಒಂದು ಟ್ರಾನ್ಸ್ಲೇಟರ್ ಬೇಕಲ್ವ ಈ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಮಿಷಿನಿಗೆ ಕನ್ವರ್ಟ್ ಮಾಡೋಕ್ಕೆ. ಆ ಟ್ರಾನ್ಸ್ಲೇಟರ್ಸ್ ಬಗ್ಗೆ ಈಗ ಓದೋಣ. ನೀವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದ್ರೂ ಸಿಸ್ಟಮ್ಗೆ ಅರ್ಥ ಆಗಲ್ಲ. ಈ ಥರ ಆ್ಯಡು ಸಬ್ಬು ಮಲ್ಟಿಪ್ಲೈ ಇದು ಬರೆದ್ರೆ ಸಿಸ್ಟಮ್ಗೆ ಅರ್ಥ ಆಗಲ್ವಲ್ಲ. ಸಿಸ್ಟಮ್ಗೆ ಅರ್ಥ ಆಗೋದು ಯಾವುದು, ಮಿಷಿನ್ ಲ್ಯಾಂಗ್ವೇಜ್ ಮಾತ್ರ. ನೀವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರೆದ್ರೆ ಸಿಸ್ಟಮ್ಗೆ ಅರ್ಥ ಆಗಲ್ಲ. ಸೊ ಇವಾಗ ಹೆಂಗೆ ಅರ್ಥ ಮಾಡಿಸೋದು, ನೆಕ್ಸ್ಟ್ ಕಾನ್ಸೆಪ್ಟ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ಆಸ್ ದ ಕಂಪ್ಯೂಟರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಓನ್ಲಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್, a translator is required to translate the program written in assembly or high level language to machine level language. ನೀವು ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ನಿಮೋನಿಕ್ಸ್ ಯೂಸ್ ಮಾಡಿದ್ರೆ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಸಿಸ್ಟಮ್ಗೆ ಅರ್ಥ ಆಗಲ್ಲ, ಅದಕ್ಕೆ ಟ್ರಾನ್ಸ್ಲೇಟರ್ ಬೇಕು. ದ ಪ್ರೋಗ್ರಾಮ್ ಕೋಡ್ ರಿಟನ್ ಇನ್ ಅಸೆಂಬ್ಲಿ ಆರ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಸೋರ್ಸ್ ಕೋಡ್. ಸೋರ್ಸ್ ಕೋಡ್ ಅಂದರೆ ಏನು ಮಕ್ಕಳೇ, ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಅಥವಾ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜಲ್ಲಿ ನೀವು ಕೋಡ್ ಬರೆದ್ರೆ ಅದನ್ನು ಸೋರ್ಸ್ ಕೋಡ್ ಅಂತ ಕರಿತೀವಿ. ಈ ಸೋರ್ಸ್ ಕೋಡು ನಿಮ್ಮ ಸಿಸ್ಟಮ್ಗೆ ಅರ್ಥ ಆಗೋದಿಲ್ಲ. ಸೊ ಇದಕ್ಕೆ ಟ್ರಾನ್ಸ್ಲೇಟರ್ಸ್ ಬೇಕು ಮಕ್ಕಳೇ. 3 ಪ್ರೋಗ್ರಾಮಿಂಗ್ ಟೂಲ್ ಡಿಸ್ಕಸ್ ಮಾಡಿದ್ವಲ್ಲ, ಅಸೆಂಬ್ಲರ್, ಇಂಟರ್ಪ್ರೆಟರ್, ಕಂಪೈಲರ್, ಅದರಿಂದನೇ ಟ್ರಾನ್ಸ್ಲೇಟ್ ಮಾಡೋದು. ಸೊ ವಿ ವಿಲ್ ಸಿ ದಟ್. ಒಂದೊಂದಾಗಿ ನೋಡೋಣ ಮಕ್ಕಳೇ. ದ ಟ್ರಾನ್ಸ್ಲೇಟರ್ ಯೂಸ್ ಟು ಕನ್ವರ್ಟ್ ದ ಕೋಡ್ ರಿಟನ್ ಇನ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ಮಿಷಿನ್ ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಅಸೆಂಬ್ಲರ್. ಅಂದರೆ ನನ್ನ ಪ್ರೋಗ್ರಾಮ್ ಅಸೆಂಬ್ಲಿ ಲೆವೆಲಲ್ಲಿ ನಿಮೋನಿಕ್ಸ್ ಯೂಸ್ ಮಾಡಿದ್ರೆ, ಅಂದರೆ ಆ್ಯಡು ಸಬ್ ಮಲ್ಟಿಪ್ಲೈ ಆ ಇನ್ಸ್ಟ್ರಕ್ಷನ್ಸ್ ಯೂಸ್ ಮಾಡಿ ಕೋಡ್ ಬರೆದ್ರೆ ಸಿಸ್ಟಮ್ಗೆ ಅರ್ಥ ಆಗಲ್ಲ. ನಮಗೆ ಈಗ ಒಂದು ಟ್ರಾನ್ಸ್ಲೇಟರ್ ಬೇಕು, ಆ ಟ್ರಾನ್ಸ್ಲೇಟರ್ನ ಅಸೆಂಬ್ಲರ್ ಅಂತ ಕರೀತಾರೆ. ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ನ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಿದ್ರೆ ದ ಟ್ರಾನ್ಸ್ಲೇಟರ್ಸ್ ಕಾಲ್ಡ್ ಅಸೆಂಬ್ಲರ್. ಓಕೆ, ನೆಕ್ಸ್ಟ್ ಬಂದರು ಕಂಪೈಲರ್. ಕಂಪೈಲರ್ ಅಂದರೆ ಏನು ಮಕ್ಕಳೇ, ನಾನು ಇಂಗ್ಲೀಷ್ ಲ್ಯಾಂಗ್ವೇಜ್ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಬರಿತೀನಲ್ಲ ಕೋಡು, ಇಂಗ್ಲೀಷಲ್ಲಿರೋ ಕೋಡ್ ಎಲ್ಲ 0 1ಸ್ಗೆ ಕನ್ವರ್ಟ್ ಮಾಡೋದು ಕಂಪೈಲರ್. ಓಕೆ ಮಕ್ಕಳೇ. ಇಂಟರ್ಪ್ರೆಟರ್ ಅಂದರೆ ಮಕ್ಕಳೇ ಸೇಮ್, ಇಂಟರ್ಪ್ರೆಟರ್ ಅಂದರೆ ಕೂಡ ಇಟ್ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೇಮೇ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಮತ್ತು ಮಿಷಿನ್ ಲ್ಯಾಂಗ್ವೇಜ್ ಅಂದರೆ 0 ಆಮೇಲೆ 1ಗೆ ಕನ್ವರ್ಟ್ ಮಾಡುತ್ತೆ. ಮತ್ತು ಏನು ಡಿಫ್ರೆನ್ಸ್ ಎರಡಕ್ಕೂ ಮಕ್ಕಳೇ, ಕಂಪೈಲರ್ ಒಂದೇ ಸಲ ಕನ್ವರ್ಟ್ ಮಾಡುತ್ತೆ, ಇಂಟರ್ಪ್ರೆಟರ್ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡುತ್ತೆ. ಇದು ತಿಳ್ಕೊಬೇಕು ಮಕ್ಕಳೇ, ಇಂಪಾರ್ಟೆಂಟು. ಕಂಪೈಲರ್ ಏನು ಮಾಡೋದು ಮಕ್ಕಳೇ, 5 ಲೈನ್ ಕೋಡ್ ಇದೆ ಅಂದ್ಕೊಳ್ಳಿ, 5 ಲೈನು ಇಂಗ್ಲೀಷಲ್ಲಿ ಬರ್ದೀನಿ ನಾನು. ಕಂಪೈಲರ್ ಪೂರ್ತಿ 5 ಲೈನ್ನ 0 1ಸ್ಗೆ ಕನ್ವರ್ಟ್ ಮಾಡುತ್ತೆ. ಬಟ್ ಇಂಟರ್ಪ್ರೆಟರ್ ಮಕ್ಕಳೇ ಒಂದೊಂದಾಗಿ ಕನ್ವರ್ಟ್ ಮಾಡುತ್ತೆ. ಫಸ್ಟ್ 1 ಲೈನ್ ಕನ್ವರ್ಟ್ ಮಾಡುತ್ತೆ, ನೆಕ್ಸ್ಟ್ 2nd ಲೈನ್, ನೆಕ್ಸ್ಟ್ 3rd ಲೈನ್, ನೆಕ್ಸ್ಟ್ 4th ಲೈನ್, ನೆಕ್ಸ್ಟ್ 5th ಲೈನ್. ಸೊ ಇಂಟರ್ಪ್ರೆಟರ್ ಯಾವಾಗಲೂ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡುತ್ತೆ. ವೆರಸ್ ಕಂಪೈಲರ್ ಇಟ್ ಟ್ರಾನ್ಸ್ಲೇಟ್ಸ್ ಅಟ್ ಒನ್ ಗೋ, ಒಂದೇ ಸಲ ಟ್ರಾನ್ಸ್ಲೇಟ್ ಮಾಡುತ್ತೆ. ಮಕ್ಕಳೇ ಡಿಫ್ರೆನ್ಸಸ್ ಕೇಳಿದ್ರೆ ಕಂಪೈಲರ್ ಇಂಟರ್ಪ್ರೆಟರ್ಗೆ, ಕಂಪೈಲರ್ ಟ್ರಾನ್ಸ್ಲೇಟ್ಸ್ ಹೈ ಲೆವೆಲ್ ಟು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಟ್ ಒನ್ ಗೋ, ಇಂಟರ್ಪ್ರೆಟರ್ ಲೈನ್ ಬೈ ಲೈನ್. ಎರರ್ಸ್ ಹೆಂಗೆ ತೋರಿಸುತ್ತೆ ಅಂದರೆ ಮಕ್ಕಳೇ, ಕಂಪೈಲರ್ ಎಲ್ಲ ಟ್ರಾನ್ಸ್ಲೇಟ್ ಮಾಡಾದ್ಮೇಲೆ
ಎರರ್ ತೋರಿಸುತ್ತೆ, ಲಾಸ್ಟಲ್ಲಿ ಎರರ್ ತೋರಿಸುತ್ತೆ. ಇಂಟರ್ಪ್ರೆಟರಲ್ಲಿ ಲೈನ್ ಬೈ ಲೈನ್ ಎರರ್ಸ್ ತೋರಿಸುತ್ತೆ. ಫಸ್ಟ್ ಲೈನ್ ಎರರ್ ಇದೆ, ಅದೇ ಫಸ್ಟ್ ಲೈನ್ ತೋರಿಸುತ್ತೆ, ಆಮೇಲೆ ಸೆಕೆಂಡ್ ಲೈನ್, ಆಮೇಲೆ ಥರ್ಡ್ ಲೈನ್, ಆ ಥರ. ಬಟ್ ಕಂಪೈಲರಲ್ಲಿ ಎಲ್ಲ ಮಿಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡಾದ್ಮೇಲೆ ಎರರ್ಸ್ ತೋರಿಸುತ್ತೆ, ಬಟ್ ಇದು ಲೈನ್ ಬೈ ಲೈನ್ ಕನ್ವರ್ಟ್ ಆದಮೇಲೆ ತೋರಿಸುತ್ತೆ. ಓಕೆ ಮಕ್ಕಳೇ, ಕಂಪೈಲರ್ ಆ್ಯಂಡ್ ಇಂಟರ್ಪ್ರೆಟರ್. ಸೊ ಯಾವುದು ಜಾಸ್ತಿ ಫಾಸ್ಟ್ ಅಂದರೆ ಕಂಪೈಲರ್ ಇಸ್ ಮೋರ್ ಫಾಸ್ಟ್, ಯಾಕಂದರೆ ಬೇಗ ಟ್ರಾನ್ಸ್ಲೇಟ್ ಆಗ್ತಿದೆಯಲ್ಲ, ಕಂಪೈಲರ್ ಇಸ್ ಫಾಸ್ಟರ್ ಕಂಪೇರ್ ಟು ಇಂಟರ್ಪ್ರೆಟರ್. ಸೊ 3 ಪಾಯಿಂಟ್ಸ್ ನೀವು ಹೇಳ್ಬೋದು. 4th ಪಾಯಿಂಟ್, ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಂಪೈಲರ್ ಯೂಸ್ ಮಾಡ್ತಿದೆ? ಸೊ C++ ಅದೆಲ್ಲ ಕಂಪೈಲರ್ಸ್ ಯೂಸ್ ಮಾಡುತ್ತೆ. ಇಂಟರ್ಪ್ರೆಟರ್ ಪೈಥಾನ್ ಯೂಸ್ ಮಾಡ್ತಿದ್ದೆ ಮಕ್ಕಳೇ, ಪೈಥಾನ್ ಪ್ರೋಗ್ರಾಮಿಂಗ್ ಇದೆ ನಿಮ್ಗೆ ಈ ವರ್ಷ. ಇಂಟರ್ಪ್ರೆಟ್ರೆ ಪೈಥಾನ್ ಯೂಸ್ ಮಾಡೋದು. PHP ಅನ್ನೋದೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅದು ಕೂಡ ಇಂಟರ್ಪ್ರೆಟರ್ ಯೂಸ್ ಮಾಡುತ್ತೆ. ಓಕೆ ಮಕ್ಕಳೇ, ಟ್ರಾನ್ಸ್ಲೇಟರ್ಸ್ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಫಸ್ಟ್ ಟ್ರಾನ್ಸ್ಲೇಟರ್ ಕಂಪೈಲರ್, ಅಸೆಂಬ್ಲರ್, ಆಮೇಲೆ ಇಂಟರ್ಪ್ರೆಟರ್. ಮಕ್ಕಳೇ, ಲಾಸ್ಟ್ ಟೈಪ್ ಆಫ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್ ನೋಡಿದ್ವಿ, ಪ್ರೋಗ್ರಾಮಿಂಗ್ ಟೂಲ್ಸ್ ನೋಡಿದ್ವಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಏನಿದೆ? ಅಪ್ಲಿಕೇಶನ್ ಸಾಫ್ಟ್ವೇರ್ collection of programs that performs specific task. Collection of programs that perform specific tasks is called application software. ಮಕ್ಕಳೇ, ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ 2 ಟೈಪ್ ಇದೆ ಅಲ್ವಾ, ನಾವು ಆ ಡೈಗ್ರಾಮ್ ನೋಡಿದ್ವಿ ಅಲ್ವಾ, ಜನರಲ್ ಪರ್ಪಸ್ ಮತ್ತು ಕಸ್ಟಮೈಸ್ಡ್. ಏನು ಸರ್ ಇದು ಜನರಲ್ ಪರ್ಪಸ್ ಆ್ಯಂಡ್ ಕಸ್ಟಮೈಸ್ಡ್? ಸರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ನೀವು ವೈಡರ್ ಆಡಿಯನ್ಸ್ಗೆ ಕೇಟರ್ ಮಾಡಿದ್ರೆ, ಅಂದರೆ ಒಂದು ಸಾಫ್ಟ್ವೇರ್ ಬಿಲ್ಡ್ ಮಾಡ್ತೀರಾ, ಎಲ್ಲರೂ ಯೂಸ್ ಮಾಡ್ತಿದ್ರೆ ಅದನ್ನು ಜನರಲ್ ಪರ್ಪಸ್ ಅಂತಾರೆ. ಜನರಲ್ ಪರ್ಪಸ್ ಅಂದರೆ ಎಲ್ಲ ಇದಕ್ಕೂ, ಎಲ್ಲ ನಂದು ಟಾಸ್ಕ್ ಮಾಡೋದಕ್ಕೂ ಯೂಸ್ ಮಾಡೋದನ್ನು ಜನರಲ್ ಪರ್ಪಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಮಕ್ಕಳೇ, ಗೂಗಲ್ ಕ್ರೋಮ್, ಮೊಜಿಲ್ಲಾ ಫೈರ್ಫಾಕ್ಸ್ ಎಲ್ಲ ಟಾಸ್ಕ್ ಮಾಡೋಕ್ಕೂ ಯೂಸ್ ಮಾಡ್ಬೋದಲ್ವ. ಒಂದು ಕಡೆ ಇಮೇಲ್ ಓಪನ್ ಮಾಡ್ಬೋದು, ಒಂದು ಕಡೆ ಯೂಟ್ಯೂಬ್ ಓಪನ್ ಮಾಡ್ಬೋದು. ಫಾರ್ ಆಲ್ ದ ಟಾಸ್ಕ್ ಐ ಆಮ್ ಯೂಸಿಂಗ್ ದಿಸ್ ಜನರಲ್ ಪರ್ಪಸ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಕಸ್ಟಮೈಸ್ಡ್ ಅಂತ ಎರಡನೇದಿದೆ, ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ ದಟ್ serves only particular organization or individual. An application software that is developed to meet the requirements of specific organization or an individual. ಬರೀ ಒಂದೇ ಪರ್ಪಸ್ಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಬಿಲ್ಡ್ ಮಾಡಿದರೆ ಮಕ್ಕಳೇ, ಅದು ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಎಕ್ಸಾಂಪಲ್ ಬ್ಯಾಂಕಿಂಗ್ ಸಾಫ್ಟ್ವೇರ್, ಪೇರೋಲ್. ಈಗ ಬ್ಯಾಂಕಿಂಗ್ ಸಾಫ್ಟ್ವೇರ್ ಇದೆ ಮಕ್ಕಳೇ, ನಾನು ಬೇರೆ ಏನಾದರೂ ಟಾಸ್ಕ್ ಮಾಡೋಕ್ಕಾಗತ್ತಾ? ಬ್ಯಾಂಕಿಂಗ್ ಸಾಫ್ಟ್ವೇರಲ್ಲಿ ಆಗಲ್ಲ. ಪೇರೋಲ್ ಅಂದರೆ ಮಕ್ಕಳೇ, ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯರ್ಸ್ಗೆ ಪೇಮೆಂಟ್ ಮಾಡ್ತಾರಲ್ಲ, ಆ ಸಾಫ್ಟ್ವೇರ್ ಬರೀ ಪೇಮೆಂಟ್ ಆಮೇಲೆ ಡಾಕ್ಯುಮೆಂಟ್ಸ್ ಇರುತ್ತೆ, ಅದರಲ್ಲಿ ಬೇರೆ ಟಾಸ್ಕ್ ಮಾಡೋಕ್ಕಾಗಲ್ಲ ಅಲ್ವಾ ಆ ಸಾಫ್ಟ್ವೇರಲ್ಲಿ. ಫಾರ್ ಎಕ್ಸಾಂಪಲ್ ಏರ್ ಫ್ಲೈಟ್ ಬುಕ್ಕಿಂಗ್, ಟ್ರೈನ್ ಬುಕ್ಕಿಂಗ್, ಟಿಕೆಟ್ಸ್ ಬುಕ್ ಮಾಡ್ತಿರಲ್ಲ, ಯು ಕಾಂಟ್ ಡೂ ಎನಿ ಅದರ್ ಟಾಸ್ಕ್ ಅಪಾರ್ಟ್ ಫ್ರಮ್ ದಟ್ ಅಲ್ವಾ. ಸೊ ಅದು ಕಸ್ಟಮೈಸ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ಜನರಲ್ ಪರ್ಪಸ್ ಆಮೇಲೆ ಕಸ್ಟಮೈಸ್. ಜನರಲ್ ಪರ್ಪಸ್ ಅಂದರೆ ಜನರಿಕ್ ಎಲ್ಲ ಪರ್ಪಸ್ಗೂ ಯೂಸ್ ಮಾಡ್ಬೋದು. ಕಸ್ಟಮೈಸ್ಡ್ ಅಂದರೆ ಬರೀ ಒಂದು ಪರ್ಪಸ್ಗೆ ಮಾತ್ರ ಯೂಸ್ ಮಾಡ್ಬೋದು. ಓಕೆ ಮಕ್ಕಳೇ, ದಿಸ್ ಇಸ್ ಆಲ್ ಅಬೌಟ್ ಯೋರ್ ಸಾಫ್ಟ್ವೇರ್ ಆ್ಯಂಡ್ ಇಟ್ಸ್ ಟೈಪ್ಸ್. 3 ಟೈಪ್ಸ್ ಡಿಸ್ಕಸ್ ಮಾಡಿವಿ: ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಆಮೇಲೆ ಪ್ರೋಗ್ರಾಮಿಂಗ್ ಟೂಲ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್, ಚಿಕ್ಕ ಕಾನ್ಸೆಪ್ಟ್ ಇದೆ, ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ. ಇದು ತಿಳ್ಕೊಳ್ಳೋಣ ಮಕ್ಕಳೇ. ದ ಡೆವಲಪರ್ಸ್ ಆಫ್ ಸಮ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಪ್ರೊವೈಡ್ ದ ಸೋರ್ಸ್ ಕೋಡ್ freely to the public with an aim to update with each other's help. Such software is called free and open source. ಅಂದರೆ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಡೆವಲಪ್ ಆಗಿರ್ತಲ್ಲ ಮಕ್ಕಳೇ, ಸೋರ್ಸ್ ಕೋಡ್ನ ಫ್ರೀಯಾಗಿ ಬಿಟ್ಬಿಡ್ತಾರೆ. ಆ ಕೋಡ್ನ ಫ್ರೀಯಾಗಿ ಪಬ್ಲಿಕ್ಗೆ ಬಿಡ್ತಾರೆ. ಏನಕ್ಕೆ? ಪಬ್ಲಿಕ್ ಅಪ್ಡೇಟ್ ಮಾಡಿ ಇನ್ನೂ ಚೆನ್ನಾಗಿ ಮಾಡಲಿ ಅಂತ ಆ ಸಾಫ್ಟ್ವೇರ್ನ. ಸೊ ಅದನ್ನು ಏನಂತ ಕರಿತೀವಿ? ಕೋಡ್ ಅವೈಲೇಬಲ್ ಇದ್ದರೆ, ಫ್ರೀಯಾಗಿ ಕೋಡ್ ಅವೈಲೇಬಲ್ ಇದ್ದರೆ ಅದನ್ನು ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂತ ಕರಿತೀವಿ. ಓಕೆ, ಇದರ ಎಕ್ಸಾಂಪಲ್ಸ್ ಏನಂತ ಹೇಳ್ಬೋದು? ಮೊಜಿಲ್ಲಾ ಫೈರ್ಫಾಕ್ಸ್, ಪೈಥನ್. ಮಕ್ಕಳೇ, ಮೊಜಿಲ್ಲಾ ಫೈರ್ಫಾಕ್ಸ್ ಕೋಡ್ ನೋಡ್ಬೋದು ನೀವು, ಆ ಕೋಡನ್ನು ಅಪ್ಡೇಟ್ ಕೂಡ ಮಾಡ್ಬೋದು ನೀವು ಬೇಕಾದ್ರೆ ರೈಟ್ ಕ್ಲಿಕ್ ಮಾಡಿ ವ್ಯೂ ಪೇಜ್ ಸೋರ್ಸ್ ಅಂತಿರುತ್ತೆ, ಆ ಪೇಜ್ ಸೋರ್ಸ್ ಕೋಡ್ ನೀವು ನೋಡ್ಬೋದು ಮೊಜಿಲಾಲಿ. ಆ ಮೊಜಿಲಾಲಿರೋ ಕೋಡ್ನ ಯು ಕ್ಯಾನ್ ಅಪ್ಡೇಟ್ ಇಟ್, ಏನೂ ತೊಂದರೆ ಇಲ್ಲ. ಬಟ್ ಕೆಲವು ಸಾಫ್ಟ್ವೇರ್ಸ್ ಇದೆ ಮಕ್ಕಳೇ, ಫ್ರೀಲಿ ಡೌನ್ಲೋಡ್ ಮಾಡ್ಬೋದು, ಬಟ್ ಕೋಡ್ ಅವೈಲೇಬಲ್ ಇಲ್ಲ. ಅದೇನಂತ ಕರಿತೀವಿ? ಫ್ರೀವೇರ್. ಸೊ ಫ್ರೀವೇರ್ ಆರ್ ಸಾಫ್ಟ್ವೇರ್ ದಟ್ ಇಸ್ ಫ್ರೀಲಿ ಅವೈಲೇಬಲ್ ಬಟ್ ಸೋರ್ಸ್ ಕೋಡ್ ಇಸ್ ನಾಟ್ ಅವೈಲೇಬಲ್. ಕೋಡ್ ಅವೈಲೇಬಲ್ ಇಲ್ಲ, ಕೋಡ್ ಹೈಡ್ ಮಾಡಿದ್ದಾರೆ, ಬಟ್ ಸಾಫ್ಟ್ವೇರ್ ನಿಮಗೆ ಡೌನ್ಲೋಡ್ ಮಾಡೋಕ್ಕೆ ಬಿಡ್ತಾರೆ. ಎಕ್ಸಾಂಪಲ್ ಸ್ಕೈಪ್ ಆ್ಯಂಡ್ ಆಡೋಬ್. ಸೊ ಸ್ಕೈಪ್ ಇಲ್ಲ ಆಡೋಬ್ ರೀಡರ್ ಡೌನ್ಲೋಡ್ ಮಾಡಿದ್ರೆ ನಿಮ್ಗೆ ಕೋಡ್ ಏನು ಸಿಗಲ್ಲ, ಬಟ್ ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು ಅಲ್ವಾ. ಸೊ ಇದನ್ನು ಫ್ರೀವೇರ್ ಅಂತ ಕರಿತೀವಿ. ಲಾಸ್ಟ್ ಟೈಪ್ ಪ್ರೊಪ್ರೈಟ್ರಿ ಸಾಫ್ಟ್ವೇರ್ ಅಂತ ಕರಿತೀವಿ. ಪ್ರೊಪ್ರೈಟ್ರಿ ಸಾಫ್ಟ್ವೇರ್ ಅಂದರೆ ಏನು ಮಕ್ಕಳೇ? ಈ ಸಾಫ್ಟ್ವೇರು ನೀವು ಪೇ ಮಾಡಿದ್ರೆ ಮಾತ್ರ ನಿಮಗೆ ರೈಟ್ಸ್ ಕೊಡ್ತಾರೆ ಯೂಸ್ ಮಾಡೋಕ್ಕೆ, ಅದನ್ನು ಪ್ರೊಪ್ರೈಟ್ರಿ ಸಾಫ್ಟ್ವೇರ್ ಅಂತ ಕರೀತಾರೆ. ಇದರಲ್ಲಿ ಸೋರ್ಸ್ ಕೋಡ್ ಅವೈಲೇಬಲ್ ಇರಲ್ಲ, ಬಟ್ ಯು ಹ್ಯಾವ್ ಟು ಪೇ ಫಾರ್ ದ ಸಾಫ್ಟ್ವೇರ್. So when the software is to be purchased from the vendor who has the copyright of the software, it is called as proprietary software. ಅಂದರೆ ನೀವು ವೆಂಡರಿಂದ ಪರ್ಚೇಸ್ ಮಾಡಬೇಕು, whoever has the rights
ಯಾರು ಆ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ರೋ ಅವರಿಂದ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಸಾಫ್ಟ್ವೇರ್ ಕೊಡ್ತಾರೆ. ಸೊ ಅದನ್ನು ಪ್ರೊಪ್ರೈಟ್ರಿ ಸಾಫ್ಟ್ವೇರ್ ಅಂತ ಕರಿತೀವಿ. ಸೊ ವಿತೌಟ್ ಪರ್ಚೇಸಿಂಗ್ ನಿಮ್ಗೆ ಸಿಗಲ್ಲ ಅದು. ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಫೀಸ್ ನೋಡ್ಬೋದು ಮಕ್ಕಳೇ. ಮೈಕ್ರೋಸಾಫ್ಟ್ ವರ್ಡ್, ಎಕ್ಸೆಲ್ ನಿಮಗೆಲ್ಲ ಫಸ್ಟು ಟ್ರಯಲ್ ವರ್ಷನ್ ಕೊಡ್ತಾರೆ, ಫುಲ್ ವರ್ಷನ್ ಕೊಡಲ್ಲ. ನೀವು ಪೇ ಮಾಡಿದ್ರೆ ಫುಲ್ ವರ್ಷನ್ ಕೊಡ್ತಾರೆ, ಕರೆಕ್ಟಾ? ಇವಾಗ ಕೆಲವು ಆ್ಯಂಡ್ರಾಯ್ಡ್ ಆ್ಯಪ್ಸು ನಿಮ್ಗೆ ಬರೀ ಟ್ರಯಲ್ ವರ್ಷನ್ ಇರುತ್ತೆ, ನೀವು ಫುಲ್ ಪೇ ಮಾಡಿದ್ರೆ ಫುಲ್ ವರ್ಷನ್ ಕೊಡ್ತಾರೆ ನಿಮಗೆ, ಅಲ್ವಾ? ಅದನ್ನು ಪ್ರೊಪ್ರೈಟ್ರಿ ಸಾಫ್ಟ್ವೇರ್ ಅಂತ ಕರಿತೀವಿ. ಓಕೆ ಮಕ್ಕಳೇ, ಸೊ ಇಲ್ಲಿ ಡಯಾಗ್ರಾಮ್ಸ್ ನೋಡ್ಬೋದು. ಪೈಥಾನ್ ಏನು ಮಕ್ಕಳೇ? ಓಪನ್ ಸೋರ್ಸು. ಓಪನ್ ಸೋರ್ಸ್ ಅಂದರೆ ಫ್ರೀಲಿ ಡೌನ್ಲೋಡ್ ಮಾಡ್ಬೋದು, ಸೋರ್ಸ್ ಕೋಡ್ ಕೂಡ ಅವೈಲೇಬಲ್ ಇದೆ. ಸ್ಕೈಪ್ ಅಂದರೆ ಫ್ರೀವೇರ್ ಅಲ್ಲ ಮಕ್ಕಳೇ. ಫ್ರೀವೇರ್ ಅಂದರೆ ಏನು? ನಾವು ಡೌನ್ಲೋಡ್ ಮಾಡ್ಬೋದು ಬಟ್ ಕೋಡ್ ಅವೈಲೇಬಲ್ ಇರಲ್ಲ, ಕೋಡ್ ನಮಗೆ ಕಾಣಿಸಲ್ಲ, ಸೋರ್ಸ್ ಕೋಡ್ ಇರಲ್ಲ. ನೆಕ್ಸ್ಟು ಮೈಕ್ರೋಸಾಫ್ಟ್ ಆಫೀಸ್ ಮಕ್ಕಳೇ, ಪರ್ಚೇಸ್ ಮಾಡಬೇಕು, ಇಲ್ಲಾಂದರೆ ನಮಗೆ ಟ್ರಯಲ್ ವರ್ಷನ್ನೇ ಯೂಸ್ ಮಾಡಬೇಕಾಗತ್ತೆ, ಅಲ್ವಾ? ಸೊ ದಿಸ್ ಇಸ್ ಆಲ್ ಅಬೌಟ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಮಕ್ಕಳೇ, ಇಲ್ಲಿ ಲಾಸ್ಟ್ ಕಾನ್ಸೆಪ್ಟ್ ಉಳಿದಿದೆ, ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಆಪರೇಟಿಂಗ್ ಸಿಸ್ಟಮ್ 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಡೆಫಿನೇಷನ್ ಅಲ್ಲ, 2 ಕಾನ್ಸೆಪ್ಟ್ ಇದೆ. ಇಂಟರ್ಫೇಸಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದಾದಮೇಲೆ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ಈ ಲಾಸ್ಟ್ ಕಾನ್ಸೆಪ್ಟಲ್ಲಿ ಡಿಸ್ಕಸ್ ಮಾಡೋಣ. ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಮಕ್ಕಳೇ? ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಅ ರಿಸೋರ್ಸ್ ಮ್ಯಾನೇಜರ್ ವಿಚ್ ಮ್ಯಾನೇಜಸ್ ಆಲ್ ದ ರಿಸೋರ್ಸಸ್ ಆಫ್ ದ ಕಂಪ್ಯೂಟರ್ ಇನ್ಕ್ಲೂಡಿಂಗ್ CPU, RAM. ಸೊ ಆಪರೇಟಿಂಗ್ ಸಿಸ್ಟಮ್ ಇನ್ನೊಂದು ಹೆಸರು ಏನು ಕರೀಬೋದು? ರಿಸೋರ್ಸ್ ಮ್ಯಾನೇಜರ್. ಏನಕ್ಕೆ? ಇಟ್ ಮ್ಯಾನೇಜಸ್ ಆಲ್ ದ ರಿಸೋರ್ಸಸ್ ಎಲ್ಲ ಮ್ಯಾನೇಜ್ ಮಾಡೋದು ಈ ಆಪರೇಟಿಂಗ್ ಸಿಸ್ಟಮ್. CPU ರಿಸೋರ್ಸು, RAM ರಿಸೋರ್ಸು, ಹಾರ್ಡ್ವೇರ್ ಏನೇ ಡಿಸ್ಕ್ ರಿಸೋರ್ಸಸ್ ಎಲ್ಲ ಮ್ಯಾನೇಜ್ ಮಾಡೋದು ಈ ಆಪರೇಟಿಂಗ್ ಸಿಸ್ಟಮ್. ಓಕೆ ಮಕ್ಕಳೇ, ಸೊ ಈ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ? ಇಂಟರ್ಫೇಸ್ ಕೊಡುತ್ತೆ ಬಿಟ್ವೀನ್ ಯೂಸರ್ ಆ್ಯಂಡ್ ಕಂಪ್ಯೂಟರ್. ಈ ಇಂಟರ್ಫೇಸಿಂದ ನಾನು ಕಂಪ್ಯೂಟರ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು, ಅಲ್ವಾ ಮಕ್ಕಳೇ? ಸೊ ಎಷ್ಟು ಟೈಪ್ ಇಂಟರ್ಫೇಸಸ್ ಇದೆ ಮಕ್ಕಳೇ? ಇದು ಇಂಪಾರ್ಟೆಂಟ್, 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಯೂಸರ್ ಇಂಟರ್ಫೇಸಸ್ ಆರ್ ಕಮಾಂಡ್ ಬೇಸ್ಡ್ ಇಂಟರ್ಫೇಸ್, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಟಚ್ ಬೇಸ್ಡ್ ಇಂಟರ್ಫೇಸ್, ವಾಯ್ಸ್ ಬೇಸ್ಡ್ ಇಂಟರ್ಫೇಸ್, ಜೆಸ್ಚರ್ ಬೇಸ್ಡ್ ಇಂಟರ್ಫೇಸ್. ನಿಮ್ಮ ಓನ್ ವರ್ಡ್ಸಲ್ಲಿ ಬರೀಬೋದು, ಎಲ್ಲ ಹೇಳ್ತೀನಿ. ಇದು 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ಫೇಸಸ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳೋ ಚಾನ್ಸ್ ಇದೆ 5 ಮಾರ್ಕ್ಸ್ಗೆ. ಸೊ ಈ ಕ್ವೆಶನ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಸೊ ಫಸ್ಟು ಕಮಾಂಡ್ ಯೂಸರ್, ನೆಕ್ಸ್ಟು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ನೆಕ್ಸ್ಟು ಟಚ್ ಬೇಸ್ಡ್, ಆಮೇಲೆ ವಾಯ್ಸ್ ಬೇಸ್ಡ್, ಆಮೇಲೆ ಜೆಸ್ಚರ್ ಬೇಸ್ಡ್. ಸೊ ಒಂದೊಂದಾಗಿ ನೋಡೋಣ. ಕಮಾಂಡ್ ಯೂಸರ್ ಇಂಟರ್ಫೇಸ್ ಅಥವಾ ಕಮಾಂಡ್ ಬೇಸ್ಡ್ ಇಂಟರ್ಫೇಸ್ ಏನು ಮಕ್ಕಳೇ? ಬರೀ ಕಮಾಂಡಿಂದ ನೀವು ಇಂಟ್ರಾಕ್ಟ್ ಮಾಡಬೇಕು ಸಿಸ್ಟಮ್ ಜೊತೆ. ಬರೀ ಕಮಾಂಡ್ ಹೊತ್ಕೊಂಡು ಇಂಟ್ರಾಕ್ಟ್ ಮಾಡಬೇಕು, ಅಂದರೆ ಮೌಸ್ ಯೂಸ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ, ಬರೀ ಕೀಬೋರ್ಡ್ ಯೂಸ್ ಮಾಡಬೇಕು. ಅದು command based interface. See, it allows user to interact with computer using text commands for tasks such as creating, deleting files. Example of operating system ಇಲ್ಲಿ DOS operating system ಹೇಳ್ಬೋದು, ಯೂನಿಕ್ಸ್ ಹೇಳ್ಬೋದು. ಮಕ್ಕಳೇ, DOS ಅಂದರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಈ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮಲ್ಲಿ ನಾವು ಬರೀ ಕಮಾಂಡ್ಸ್ ಕೊಟ್ಟು ಫೈಲ್ಸ್ ಕ್ರಿಯೇಟ್ ಮಾಡೋದು, ಡಿಲೀಟ್ ಮಾಡೋದು ಯೂಸ್ ಮಾಡ್ತಿದ್ವಿ. ಮಕ್ಕಳೇ, ಈಗಲೂ ನೀವು CMD ಅಂತ ಒಂದು ಆ್ಯಪ್ ಇದೆ ಸಿಸ್ಟಮಲ್ಲಿ, ನಿಮ್ಮ ವಿಂಡೋಸ್ ಯೂಸ್ ಮಾಡಿದ್ರೆ CMD ಅಂತ ಒಂದು ಕಮಾಂಡ್ ಟೂಲ್ ಇದೆ. ಆ CMDಯಿಂದ ನೀವು ಫೈಲ್ಸ್ ಅಥವಾ ಫೋಲ್ಡರ್ಸ್ ಕ್ರಿಯೇಟ್ ಮಾಡ್ಬೋದು, ಫೋಲ್ಡರ್ಸ್ ಡಿಲೀಟ್ ಮಾಡ್ಬೋದು. ಯು ಕ್ಯಾನ್ ಸೇ CD ಅಂತ ಕಮಾಂಡ್ ಕೊಟ್ಟರೆ, CD ಅಂದರೆ ಕ್ರಿಯೇಟ್ ಡೈರೆಕ್ಟ್ರಿ, CD D ಅಂತ ಕೊಟ್ಟರೆ D ಫೋಲ್ಡರ್ಗೆ ಹೋಗುತ್ತೆ, ಅಲ್ಲಿ ನೀವು ಬೇಕಾದ್ರೆ ಫೈಲ್ಸ್ ಕ್ರಿಯೇಟ್ ಮಾಡ್ಬೋದು. ಸೊ ಈ ಕಮಾಂಡ್ ಯೂಸರ್ ಇಂಟರ್ಫೇಸ್ ಅಂದರೆ ಯು ಆರ್ ಜಸ್ಟ್ ಗಿವಿಂಗ್ ಕಮಾಂಡ್ಸ್ ಟು ದ ಸಿಸ್ಟಮ್ ಯೂಸಿಂಗ್ ಕೀಬೋರ್ಡ್. ಬರೀ ಕೀಬೋರ್ಡ್ ಯೂಸ್ ಮಾಡಿ ಕಮಾಂಡ್ಸ್ ಕೊಡ್ತೀರಾ, ಫೈಲ್ ಕ್ರಿಯೇಟ್ ಮಾಡೋಕ್ಕೆ, ಡಿಲೀಟ್ ಮಾಡೋಕ್ಕೆ ಎಲ್ಲ. ಸೊ ಇಲ್ಲಿ ನೀವು ಮೌಸ್ ಆಪ್ರೇಷನ್ ಯೂಸ್ ಮಾಡ್ತಿಲ್ಲ. ಓಕೆ, ಇದು ಕಮಾಂಡ್ ಬೇಸ್ಡ್ ಇಂಟರ್ಫೇಸ್. ಎಕ್ಸಾಂಪಲ್ಸು ಯೂನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಕೊಡ್ಬೋದು, MS-DOS ಕೊಡ್ಬೋದು. ಸೆಕೆಂಡು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕಲ್ ಯೂಸರ್ ಅಂದರೆ ಇವಾಗ ಯೂಸ್ ಮಾಡ್ತಿದ್ದೀರಲ್ಲ ಮಕ್ಕಳೇ, ಮೆನು ಯೂಸ್ ಮಾಡ್ತೀರಾ, ಬಟನ್ ಯೂಸ್ ಮಾಡ್ತೀರಾ, ಐಕಾನ್ಸ್ ಯೂಸ್ ಮಾಡ್ತೀರಾ, ಪಿಕ್ಚರ್ಸ್ ಎಲ್ಲ ಇದೆಯಲ್ಲ ಗ್ರಾಫಿಕಲಿ. ಸೊ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ದ ಸಿಸ್ಟಮ್ ಯೂಸಿಂಗ್ ಬಟನ್ಸ್, ಮೆನ್ಯೂಸ್, ಐಕಾನ್ಸ್. ಅಂದರೆ ಇಲ್ಲಿ ಮೌಸು ಯೂಸ್ ಮಾಡ್ತೀರಾ, ಕೀಬೋರ್ಡು ಯೂಸ್ ಮಾಡ್ತೀರಾ ಅಲ್ವಾ? ಸೊ ಇಟ್ ಅಲೌಸ್ ಯೂಸರ್ ಟು ಯೂಸ್ ವಿಜುವಲ್ ಎಲಿಮೆಂಟ್ಸ್ ಲೈಕ್ ವಿಂಡೋಸ್, ಐಕಾನ್ಸ್ ಆ್ಯಂಡ್ ಮೆನೂಸ್ ಫಾರ್ ಇಂಟ್ರಾಕ್ಷನ್. ಎಕ್ಸಾಂಪಲ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮೇ ಕೊಡ್ಬೋದು. ವಿಂಡೋಸ್ ಆಪರೇಟಿಂಗ್ ಸಿಸ್ಟಮಲ್ಲಿ ಬಟನ್ಸ್ ನೋಡಿದಿರಲ್ಲ ಅಲ್ವಾ ಮಕ್ಕಳೇ, ಮೆನು ನೋಡಿದಿರಲ್ಲ, ಮೆನುಲಿ ಆಲ್ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಆ ಮೆನು ಯೂಸ್ ಮಾಡ್ತಿದ್ದೀರಲ್ಲ, ಯು ಆರ್ ಯೂಸಿಂಗ್ ದ ಮೌಸ್ ಆಪರೇಷನಲ್ಲಿ. ಸೊ ಅದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನೆಕ್ಸ್ಟು ಟಚ್ ಬೇಸ್ಡ್ ಇಂಟರ್ಫೇಸ್. ಟಚ್ ಬೇಸ್ಡ್ ಇಂಟರ್ಫೇಸ್ ಅಂದರೆ ಏನು? ಮೊಬೈಲ್ ಫೋನ್ಸಲ್ಲಿ ಹೆಂಗೆ ಯೂಸ್ ಮಾಡ್ತೀರಾ? ಯು ಆರ್ ಟಚಿಂಗ್ ಅಲ್ವಾ, ಟಚ್ ಇನ್ಪುಟ್ ಕೊಡ್ತೀರಾ ಅಲ್ವಾ? ಸೊ ಯು ಆರ್ ಇಂಟ್ರಾಕ್ಟಿಂಗ್ ವಿತ್ ದ ಸಿಸ್ಟಮ್ using touch input, which is interpreted by the operating system as opening the app and closing the app.
ಅಂದರೆ ಟಚ್ ಇನ್ಪುಟ್ ಕೊಟ್ಟು ಆ್ಯಪನ್ನು ಓಪನ್ ಮಾಡ್ತೀರಾ ಅಥವಾ ಕ್ಲೋಸ್ ಮಾಡ್ತೀರಾ, ಇದು ಟಚ್ ಬೇಸ್ಡ್ ಇಂಟರ್ಫೇಸ್. ಎಕ್ಸಾಂಪಲ್ ಏನು ಕೊಡ್ಬೋದು, ಆಂಡ್ರಾಯ್ಡ್ ಆ್ಯಂಡ್ iOS ಆಪ್ರೇಟಿಂಗ್ ಸಿಸ್ಟಮ್ ಕೊಡ್ಬೋದು. ನೆಕ್ಸ್ಟ್ ಮಕ್ಕಳೇ, ವಾಯ್ಸ್ ಬೇಸ್ಡ್ ಇಂಟರ್ಫೇಸ್ ಅಂದರೆ ಹೆಂಗೆ ಕೊಡ್ತೀರಾ ಇನ್ಪುಟ್, ಇಲ್ಲಿ ವಾಯ್ಸಿಂದ ಕೊಡ್ತೀರಾ ಮಕ್ಕಳೇ. ವಿಂಡೋಸಲ್ಲಿ ನೋಡಿದ್ದೀರಲ್ಲ, ವಿಂಡೋಸ್ 10 ಕೋರ್ಟಾನಾ ಆ್ಯಪ್ ಇದೆ, ಅಲ್ಲಿಂದ ನೀವು ವಾಯ್ಸ್ ಇನ್ಪುಟ್ ಕೊಡ್ಬೋದು, ಅಥವಾ ಗೂಗಲ್ ವಾಯ್ಸ್ ಕೊಡ್ಬೋದಲ್ಲ ಮಕ್ಕಳೇ. ಏನಾದರೂ ಕೀಬೋರ್ಡ್ ವರ್ಕ್ ಆಗ್ತಿಲ್ಲ ಅಂದರೆ ಗೂಗಲ್ ವಾಯ್ಸಿಂದ ಯು ಕ್ಯಾನ್ ಗಿವ್ ದ ಇನ್ಪುಟ್ ಅಲ್ವಾ, ಯು ಕ್ಯಾನ್ ಇಂಟ್ರಾಕ್ಟ್ ರೈಟ್. ಸೊ ಅದು ವಾಯ್ಸ್ ಬೇಸ್ಡ್ ಇಂಟರ್ಫೇಸ್. ಅಥವಾ iOS ಅಲ್ಲಿ ಸಿರಿ ಅಂತಲೂ ಇದೆ, ಯು ಕ್ಯಾನ್ ಗಿವ್ ಇನ್ಸ್ಟ್ರಕ್ಷನ್ಸ್ ಯೂಸಿಂಗ್ ದಿಸ್ ಸಿರಿ. ಸೊ ಲಾಸ್ಟ್ ಇಂಟರ್ಫೇಸ್ ಜೆಸ್ಚರ್ ಬೇಸ್ಡ್ ಇಂಟರ್ಫೇಸ್. ಸೊ ಅಂದರೆ ನಾನು ಇಂಟ್ರಾಕ್ಟ್ ಮಾಡೋದು ಬರೀ ಐ ಮೋಷನಿಂದ, ಏನಾದರೂ ವೇವ್ ಮಾಡಿದ್ರೆ ಹಿಂಗೆ ಇಂಟ್ರಾಕ್ಟ್ ಮಾಡೋದು ಸಿಸ್ಟಮ್ ಜೊತೆ. ಸೊ ಇದನ್ನೇನಂತ ಕರಿತೀನಿ, ಜೆಸ್ಚರ್ ಬೇಸ್ಡ್ ಇಂಟರ್ಫೇಸ್ ರೈಟ್ ಮಕ್ಕಳೇ. ಇದು ವೆರಿ ಇಂಪಾರ್ಟೆಂಟ್. 5 ಇಂಟರ್ಫೇಸಸ್ಸು. ಫಸ್ಟ್ ಕಮ್ಯಾಂಡ್ಸು, ಬರೀ ಕಮ್ಯಾಂಡಿಂದ ಇಂಟ್ರಾಕ್ಟ್ ಮಾಡೋದು. ಅದಾದಮೇಲೆ ಗ್ರಾಫಿಕಲ್ ಯೂಸರ್ ಅಂದರೆ ಬಟನ್ ಮೆನು ಐಕಾನ್ ಜೊತೆ ಇಂಟ್ರಾಕ್ಟ್ ಮಾಡೋದು, ಅಂದರೆ ಅದು ಯೂಸ್ ಮಾಡಿ ಇಂಟ್ರಾಕ್ಟ್ ಮಾಡೋದು. ಅದಾದಮೇಲೆ ಟಚ್ ಬೇಸ್ಡ್ ಅಂದರೆ ನಿಮ್ಮ ಆ್ಯಂಡ್ರಾಯ್ಡಲ್ಲಿ ಟಚ್ ಮಾಡಿ ಯು ವಿಲ್ ಗಿವ್ ದ ಇನ್ಪುಟ್ ಅಲ್ವಾ, ಅದು ಟಚ್ ಬೇಸ್ಡ್. ಅದಾದಮೇಲೆ ಜೆಸ್ಚರ್ ಬೇಸ್ಡ್, ಜೆಸ್ಚರಿಂದ ಯು ವಿಲ್ ಗಿವ್ ದ ಇನ್ಪುಟ್. ಅದಾದಮೇಲೆ ವಾಯ್ಸ್ ಬೇಸ್ಡ್, ವಾಯ್ಸಿಂದ ಇನ್ಪುಟ್ ಕೊಡ್ತೀರಾ. ಕರೆಕ್ಟ್ ಅಲ್ಲ ಮಕ್ಕಳೇ? ಸೊ ಇದು ಇಂಪಾರ್ಟೆಂಟು, 5 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಓಕೆ ಮಕ್ಕಳೇ, ಲಾಸ್ಟ್ ಕಾನ್ಸೆಪ್ಟ್ ಚಾಪ್ಟ್ರಲ್ಲಿ ಫಂಕ್ಷನ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಏನು ಫಂಕ್ಷನ್ಸ್ ಮಾಡುತ್ತೆ, ಇದು ಕೂಡ ಇಂಪಾರ್ಟೆಂಟ್ ಮಕ್ಕಳೇ. ನೋಡ್ತಾ ಹೋಗೋಣ. ಫಸ್ಟು ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಪ್ರೋಸೆಸ್ ಅಂದರೆ ಏನು, ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗ್ತಿದ್ರೆ ಅದನ್ನು ಪ್ರೋಸೆಸ್ ಅಂತ ಕರಿತೀವಿ. ಅದನ್ನು ಪ್ರೋಸೆಸ್ ಅಂತ ಕರಿತೀವಿ. ಸೊ ಫಸ್ಟ್ ಫಂಕ್ಷನ್ ಏನು, ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಅ ಪ್ರೋಗ್ರಾಮ್ ಇನ್ ಎಕ್ಸಿಕ್ಯೂಷನ್ ಇಸ್ ಕಾಲ್ಡ್ ಪ್ರೋಸೆಸ್. It is the responsibility of operating system to manage these processes and get multiple tasks completed in limited time. ಈಗ ಮಲ್ಟಿಪಲ್ ಪ್ರೋಸೆಸಸ್ ರನ್ ಆಗ್ತಿದ್ರೆ ಮಕ್ಕಳೇ, ಆಪ್ರೇಟಿಂಗ್ ಸಿಸ್ಟಮ್ ರೆಸ್ಪಾನ್ಸಿಬಿಲಿಟಿ ಅದು. ಅಂದರೆ ಎಲ್ಲ ಟಾಸ್ಕು ಫಿನಿಶ್ ಮಾಡೋದು ಈ ಆಪ್ರೇಟಿಂಗ್ ಸಿಸ್ಟಮ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ಇಟ್ ಶುಡ್ ಕಂಪ್ಲೀಟ್ ದ ಟಾಸ್ಕ್ ಇನ್ ಮಿನಿಮಮ್ ಟೈಮ್. ಸೊ ಪ್ರೋಸೆಸ್ ಮ್ಯಾನೇಜ್ಮೆಂಟಲ್ಲಿ ಇಟ್ ಶುಡ್ ಕಂಪ್ಲೀಟ್ ಆಲ್ ದ ಟಾಸ್ಕ್ ಇನ್ ಮಿನಿಮಮ್ ಟೈಮ್. ಇದನ್ನು ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ, ಆಪ್ರೇಟಿಂಗ್ ಸಿಸ್ಟಮ್ ಫಸ್ಟ್ ಫಂಕ್ಷನ್. ನೆಕ್ಸ್ಟು ಮೆಮರಿ ಮ್ಯಾನೇಜ್ಮೆಂಟ್. ಅಂದರೆ ಮೆಮರಿ ಅಲೋಕೇಟ್ ಮಾಡೋದು. ಈ ಪ್ರೋಸೆಸ್ ರನ್ ಆಗ್ತಿದೆಯಲ್ಲ, ಈ ರನ್ ಆಗೋ ಪ್ರೋಸೆಸ್ಗೆ ಮೆಮರಿ ಅಲೋಕೇಟ್ ಮಾಡೋದು ಮತ್ತು ಮೆಮರಿ ಫ್ರೀ ಮಾಡೋದು. ಅಲೋಕೇಟ್ ಯಾವಾಗ ಮಾಡ್ತೀವಿ, ಪ್ರೋಸೆಸ್ ಸ್ಟಾರ್ಟ್ ಆದಾಗ ಮೆಮರಿ ಅಲೋಕೇಟ್ ಮಾಡ್ತೀವಿ. ಫ್ರೀ ಯಾವಾಗ ಮಾಡ್ತೀವಿ, ಪ್ರೋಸೆಸ್ ರನ್ ಆದಮೇಲೆ, ರನ್ ಆಗೋಗಿದೆ ಸೊ ಮೆಮರಿ ಫ್ರೀ ಮಾಡಿ ಬೇರೆ ಪ್ರೋಸೆಸ್ಗೆ ಕೊಡ್ತೀವಿ. ಹೌದಲ್ಲ ಮಕ್ಕಳೇ? ಯು ಹ್ಯಾವ್ ಟು ಅಲೋಕೇಟ್ ಮೆಮರಿ ಆ್ಯಂಡ್ ಫ್ರೀ ಮೆಮರಿ ಫ್ರಮ್ ರನ್ನಿಂಗ್ ಪ್ರೋಸೆಸಸ್. ಓಕೆ, ಸೊ ಇಟ್ ಮಸ್ಟ್ ಬಿ ಡನ್ ವಿತೌಟ್ ಎಫೆಕ್ಟಿಂಗ್ ಅದರ್ ಪ್ರೋಸೆಸಸ್. ಬೇರೆ ಪ್ರೋಸೆಸ್ಗೆ ಎಫೆಕ್ಟ್ ಮಾಡದೆ ಆ ಪ್ರೋಸೆಸ್ ರನ್ ಆಗಬೇಕಾಗತ್ತೆ. ಓಕೆ, ಇನ್ನೆರಡು ಫಂಕ್ಷನ್ಸ್ ಇದೆ ಮಕ್ಕಳೇ. ಫೈಲ್ ಮ್ಯಾನೇಜ್ಮೆಂಟ್. ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಆರ್ ಸ್ಟೋರ್ಡ್ ಇನ್ ಫೈಲ್ಸ್ ಇನ್ ಸೆಕೆಂಡರಿ ಸ್ಟೋರೇಜ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಫೈಲ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಕ್ರಿಯೇಷನ್, ಅಪ್ಡೇಷನ್, ಡಿಲೀಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದೀಸ್ ಫೈಲ್ಸ್ ಇನ್ ಸೆಕೆಂಡರಿ ಮೆಮರಿ. ನೀವು ಡೇಟಾ ಪ್ರೋಗ್ರಾಮ್ಸ್ ಎಲ್ಲಿ ಸ್ಟೋರ್ ಮಾಡ್ತೀರಾ ಪರ್ಮನೆಂಟಾಗಿ? ಸೆಕೆಂಡರಿ ಮೆಮರಿಲಿ ಅಲ್ವಾ, ಪ್ರೈಮರಿಲಿ ಅಲ್ಲ, ಸೆಕೆಂಡರಿ ಮೆಮರಿಲಿ ಪರ್ಮನೆಂಟಾಗಿ ಸ್ಟೋರ್ ಮಾಡ್ತೀರಾ. ಸೊ ಈ ಪರ್ಮನೆಂಟ್ ಸ್ಟೋರೇಜ್ಗೆ ನಾವು ಕ್ರಿಯೇಟ್ ಮಾಡ್ಬೋದು, ಇನ್ನೂ ಫೈಲ್ಸ್ ಕ್ರಿಯೇಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಫೈಲ್ಸ್ನ ಡಿಲೀಟ್ ಮಾಡ್ಬೋದು, ಪ್ರೊಟೆಕ್ಷನ್ ಕೊಡಬೇಕು. ಸೊ ಇದೆಲ್ಲ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಟು ಸೆಕ್ಯೂರ್ ದ ಫೈಲ್ಸ್, ಟು ಕೀಪ್ ಬ್ಯಾಕಪ್ ಆಫ್ ದ ಫೈಲ್ಸ್. ಇದೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ ರೆಸ್ಪಾನ್ಸಿಬಿಲಿಟಿ. ಲಾಸ್ಟ್ ಪಾಯಿಂಟ್, ಡಿವೈಸ್ ಮ್ಯಾನೇಜ್ಮೆಂಟ್. ಡಿವೈಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಇಟ್ ಇಂಟ್ರಾಕ್ಟ್ಸ್ ವಿತ್ ದ ಪರ್ಟಿಕ್ಯುಲರ್ ಡಿವೈಸ್. ಅಂದರೆ ಡಿವೈಸ್ ಡ್ರೈವರ್ ಇದೆಯಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ವಿಲ್ ಇಂಟ್ರಾಕ್ಟ್ ವಿತ್ ದ ಪರ್ಟಿಕ್ಯುಲರ್ ಡಿವೈಸ್ ಡ್ರೈವರ್ ಆ್ಯಂಡ್ ದ ರಿಲೇಟೆಡ್ ಸಾಫ್ಟ್ವೇರ್ ಆಫ್ ಅ ಪರ್ಟಿಕ್ಯುಲರ್ ಡಿವೈಸ್. ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಡಿವೈಸ್ ಡ್ರೈವರ್ ಜೊತೆ ಇಂಟ್ರಾಕ್ಟ್ ಮಾಡಿ ಡಿವೈಸ್ ಜೊತೆನೂ ಇಂಟ್ರಾಕ್ಟ್ ಮಾಡುತ್ತೆ. ಅಂದರೆ ಈಗ ಸೌಂಡ್ ಕಾರ್ಡ್ ಇದೆಯಲ್ಲ, ಸೌಂಡ್ ಕಾರ್ಡ್ ಮತ್ತು ಸ್ಪೀಕರ್ ಜೊತೆ ಎರಡು ಜೊತೆನೂ ಇಂಟ್ರಾಕ್ಟ್ ಮಾಡಿ. ಸೊ ಆಕ್ಸೆಸ್ ಟು ಡಿಫ್ರೆಂಟ್ ಡಿವೈಸಸ್ ಮಸ್ಟ್ ಬಿ ರೆಸ್ಟ್ರಿಕ್ಟೆಡ್ ಬೈ ಆಪ್ರೇಟಿಂಗ್ ಸಿಸ್ಟಮ್ ಟು ಆಥರೈಸ್ ಯೂಸರ್ಸ್ ಓನ್ಲಿ. ಅಂದರೆ ಇಲ್ಲಿ ಆಪ್ರೇಟಿಂಗ್ ಸಿಸ್ಟಮ್ ಕೆಲಸ ಏನು, ಎಲ್ಲ ಯೂಸರ್ಗೂ ಆಕ್ಸೆಸ್ ಕೊಡದೆ ಯಾರು ಆಥರೈಸ್ಡ್ ಯೂಸರ್ಸ್ ಅದಕ್ಕೆ ಮಾತ್ರ, ಅವ್ರಿಗೆ ಮಾತ್ರ ಆಕ್ಸೆಸ್ ಕೊಡೋದು ಪರ್ಟಿಕ್ಯುಲರ್ ಡಿವೈಸ್ಗೆ. ಓಕೆನಾ ಮಕ್ಕಳೇ? ಸೊ ಇದು 4 ಫಂಕ್ಷನ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಇಂಪಾರ್ಟೆಂಟ್, 5 ಮಾರ್ಕ್ಸ್ ಕೇಳೋ ಚಾನ್ಸಸ್ ಇದೆ. ಫಸ್ಟು ಪ್ರೋಸೆಸ್ ಮ್ಯಾನೇಜ್ಮೆಂಟ್. ಪ್ರೋಸೆಸ್ ಮಲ್ಟಿಪಲ್ ಪ್ರೋಸೆಸ್ನ ಮ್ಯಾನೇಜ್ ಮಾಡೋದು ಆಪ್ರೇಟಿಂಗ್ ಸಿಸ್ಟಮ್ ಕೆಲಸ. ನೆಕ್ಸ್ಟು ಮೆಮರಿ ಮ್ಯಾನೇಜ್ಮೆಂಟ್. ಈ ಪ್ರೋಸೆಸ್ಗೆ ಮೆಮರಿ ಅಲೋಕೇಟ್ ಮತ್ತು ಡಿಅಲೋಕೇಟ್ ಮಾಡೋದು ಮೆಮರಿ ಕೆಲಸ, ಆಪ್ರೇಟಿಂಗ್ ಸಿಸ್ಟಮ್ ಕೆಲಸ. ಇದಾದಮೇಲೆ ಮೂರನೇದು ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಮತ್ತು ಫೈಲ್ ಮ್ಯಾನೇಜ್ಮೆಂಟ್ ಮತ್ತು ಡಿವೈಸ್ ಮ್ಯಾನೇಜ್ಮೆಂಟ್. ಫೈಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಈ ಫೈಲ್ಸ್ ಕ್ರಿಯೇಟ್ ಮಾಡೋದು, ಡಿಲೀಟ್ ಮಾಡೋದು, ಆಕ್ಸೆಸ್ ಕೊಡೋದು ಫೈಲ್ಸ್ಗೆ ಮತ್ತು ಬ್ಯಾಕಪ್ ಮಾಡೋದು ಫೈಲ್ಸ್ಗೆ, ಇದೆಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ. ಲಾಸ್ಟ್ ಇಸ್ ಡಿವೈಸ್ ಮ್ಯಾನೇಜ್ಮೆಂಟ್. ಯಾರು ಆಥರೈಸ್ಡ್ ಯೂಸರ್ಸ್ ಇದ್ದಾರೋ ಅವ್ರಿಗೆ ಮಾತ್ರ ಆ ಪರ್ಟಿಕ್ಯುಲರ್ ಡಿವೈಸ್ಗೆ ಆಕ್ಸೆಸ್ ಕೊಡೋದು ಕೂಡ ಆಪ್ರೇಟಿಂಗ್ ಸಿಸ್ಟಮ್ ಫಂಕ್ಷನಾಲಿಟಿ. ಓಕೆ ಮಕ್ಕಳೇ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ.
ಸೊ ದಿಸ್ ಇಸ್ ದ ಲಾಸ್ಟ್ ಪಾಯಿಂಟ್ ಆ್ಯಂಡ್ ದ ಲಾಸ್ಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್. ಓಕೆ, ಹೇಗನ್ನಿಸ್ತು ಮಕ್ಕಳೇ? ನಂಗೆ ಕಮೆಂಟ್ ಹಾಕಿ. ಏನೋ ಡೌಟ್ಸ್ ಇದ್ದರೆ ಈ ಫಸ್ಟ್ ಚಾಪ್ಟ್ರಲ್ಲಿ ಯಾವುದೇ ಕಾನ್ಸೆಪ್ಟ್ ಆಗಿರ್ಬೋದು ನಂಗೆ ಕಮೆಂಟ್ ಹಾಕಿ, ನಾನು ಕಮೆಂಟ್ ರಿಪ್ಲೈ ಮಾಡ್ತೀನಿ. ಈಗ ಕೆಲವು ಕ್ವೆಶನ್ಸ್ ಇದೆ ಮಕ್ಕಳೇ, ಟೆಕ್ಸ್ಟ್ ಬುಕ್ ಬ್ಯಾಕ್ ಕ್ವೆಶನ್ಸ್, ಕೆಲವು ಕ್ವೆಶನ್ಸ್ನ ಡಿಸ್ಕಸ್ ಮಾಡುವ. ಸೊ ಆನ್ಸರ್ಸ್, ನಾನು ಕ್ವೆಶನ್ ಕೇಳ್ತಾನೆ ನೀವು ಆನ್ಸರ್ಸ್ ಹೇಳಬೇಕು, ಆ ರೀತಿ ಪ್ರಿಪೇರ್ ಆಗಿರಬೇಕು. ಸೊ ನೋಡೋಣ, ವಿಲ್ ಸಿ ದ ಕ್ವೆಶನ್ಸ್, ಯಾವ ಕ್ವೆಶನ್ಸ್ ಹೇಗಿದೆ ಅಂತ. ಸೊ ಮಕ್ಕಳೇ, ಫಸ್ಟ್ ಕ್ವೆಶನ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಕ್ಸಸೈಸ್ ಕ್ವೆಶನ್ಸ್ ವಿ ವಿಲ್ ಡಿಸ್ಕಸ್. ನೇಮ್ ದ ಸಾಫ್ಟ್ವೇರ್ ರಿಕ್ವೈರ್ಡ್ ಟು ಮೇಕ್ ದ ಕಂಪ್ಯೂಟರ್ ಫಂಕ್ಷನಲ್, ರೈಟ್ ಡೌನ್ ಇಟ್ಸ್ ಪ್ರೈಮರಿ ಸರ್ವಿಸ್. ಕಂಪ್ಯೂಟರ್ ಫಂಕ್ಷನ್ ಆಗೋಕ್ಕೆ ಯಾವ ಸಾಫ್ಟ್ವೇರ್ ಬೇಕು ಮಕ್ಕಳೇ? ಸಾಫ್ಟ್ವೇರಲ್ಲಿ ಎಷ್ಟು ಟೈಪ್ಸ್ ಇದೆ? ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಆ್ಯಂಡ್ ಪ್ರೋಗ್ರಾಮಿಂಗ್ ಟೂಲ್ಸ್. ಮಕ್ಕಳೇ, ಇವಾಗ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ಲದಿದ್ರೂ ಕಂಪ್ಯೂಟರ್ ವರ್ಕ್ ಆಗುತ್ತಲ್ವ? ಅಪ್ಲಿಕೇಶನ್ ಸಾಫ್ಟ್ವೇರ್ ಇಲ್ಲದಿದ್ರೆ ಯಾವುದೋ ಬ್ಯಾಂಕಿಂಗ್ ಸಾಫ್ಟ್ವೇರು, ಯಾವುದೋ ಮೈಕ್ರೋಸಾಫ್ಟ್ ಆಫೀಸು, ಇದು ಅಪ್ಲಿಕೇಶನ್ ಸಾಫ್ಟ್ವೇರ್, ಯೂಸರ್ ಕ್ರಿಯೇಟ್ ಮಾಡಿರೋ ಸಾಫ್ಟ್ವೇರ್ ಇಲ್ಲದಿದ್ರೂ ಸಿಸ್ಟಮ್ ರನ್ ಆಗುತ್ತೆ. ಬಟ್ ಸಿಸ್ಟಮ್ ಸಾಫ್ಟ್ವೇರ್ ಇಲ್ಲದೆ ಸಿಸ್ಟಮ್ ರನ್ ಆಗುತ್ತೆ ಮಕ್ಕಳೇ? ಇಲ್ಲ. ಸೊ ಯಾವ ಸಾಫ್ಟ್ವೇರ್ ಬೇಕು ನಮಗೆ ರನ್ ಆಗೋಕ್ಕೆ? ಸಿಸ್ಟಮ್ ಸಾಫ್ಟ್ವೇರ್ ಬೇಕು. ಅದರಲ್ಲಿ ಯಾವುದು? ಆಪ್ರೇಟಿಂಗ್ ಸಿಸ್ಟಮ್ ಬೇಕಲ್ವ ಮಕ್ಕಳೇ? ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲ ಅಂದರೆ ವಿ ಕೆ ನಾಟ್ ಇಂಟ್ರಾಕ್ಟ್ ವಿತ್ ದ ಯೂಸರ್, ಸಿಸ್ಟಮ್ ಜೊತೆ ಇಂಟ್ರಾಕ್ಟಿಂಗ್ ಮಾಡೋಕ್ಕಾಗಲ್ಲ. ಸೊ ಆಪ್ರೇಟಿಂಗ್ ಸಿಸ್ಟಮ್ ಅನ್ನೋ ಸಾಫ್ಟ್ವೇರ್ ನಮಗೆ ಬೇಕು. ರೈಟ್ ಡೌನ್ ಇಟ್ಸ್ ಪ್ರೈಮರಿ ಸರ್ವಿಸಸ್. ಏನು ಮಾಡೋದು ಮಕ್ಕಳೇ? ಆಪ್ರೇಟಿಂಗ್ ಸಿಸ್ಟಮ್ ಸರ್ವಿಸ್ ಇಂಟರ್ಫೇಸ್ ಕೊಡುತ್ತಲ್ಲ ಮಕ್ಕಳೇ, ಫಸ್ಟು ಯೂಸರ್ ಇಂಟ್ರಾಕ್ಟ್ ಮಾಡೋಕ್ಕೆ ಇಂಟರ್ಫೇಸ್ ಕೊಡುತ್ತೆ. ನೆಕ್ಸ್ಟು ಸರ್ವಿಸ್ ಪ್ರೊವೈಡ್ ಮಾಡುತ್ತೆ ಆಪ್ರೇಟಿಂಗ್ ಸಿಸ್ಟಮ್. ಯಾವ ಸರ್ವಿಸು? ಆ್ಯಪ್ನ ಬಿಲ್ಡ್ ಮಾಡೋಕ್ಕೆ, ಆ್ಯಪ್ನ ರನ್ ಮಾಡೋಕ್ಕೆ ಒಂದು ಸರ್ವಿಸ್ ಕೊಡುತ್ತಲ್ವ? ಸೊ ಅದು ಫಂಕ್ಷನ್ಸ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಟು ಮೇಕ್ ದ ಕಂಪ್ಯೂಟರ್ ಫಂಕ್ಷನಲ್, ಆಪ್ರೇಟಿಂಗ್ ಸಿಸ್ಟಮ್ ಇಸ್ ರಿಕ್ವೈರ್ಡ್. ಏನು ಪ್ರೈಮರಿ ಸರ್ವಿಸಸ್ಸು? ಆಪ್ರೇಟಿಂಗ್ ಸಿಸ್ಟಮ್ ಪ್ರೊವೈಡ್ ಸರ್ವಿಸಸ್ ಫಾರ್ ಬಿಲ್ಡಿಂಗ್ ಆ್ಯಂಡ್ ರನ್ನಿಂಗ್ ದ ಅಪ್ಲಿಕೇಶನ್. ಫಸ್ಟ್ ಫಂಕ್ಷನ್ಸ್ ಹೇಳ್ಬೋದು ನೀವು, ಇಟ್ ಪ್ರೊವೈಡ್ ಸರ್ವಿಸಸ್ ಟು ರನ್ ಆ್ಯಂಡ್ ಬಿಲ್ಡ್ ದ ಅಪ್ಲಿಕೇಶನ್. ಸೆಕೆಂಡು ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತಲ್ವಾ ಯೂಸರ್ ಆ್ಯಂಡ್ ಕಂಪ್ಯೂಟರ್ ಮಧ್ಯ ಇಂಟ್ರಾಕ್ಟ್ ಮಾಡೋದಕ್ಕೆ. ಸೊ ಇಟ್ ಪ್ರೊವೈಡ್ಸ್ ಆನ್ ಇಂಟರ್ಫೇಸ್ ಆಲ್ಸೋ. ಓಕೆ, ಫಸ್ಟ್ ಕ್ವೆಶನ್ ಈಸಿ ಅಂದ್ಕೊಂಡಿದ್ದೀನಿ, ಗೊತ್ತಾಯ್ತು ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಕ್ವೆಶನ್, ವೈ ಇಸ್ ದ ಎಕ್ಸಿಕ್ಯೂಷನ್ ಟೈಮ್ ಆಫ್ ಮಿಷಿನ್ ಕೋಡ್ ಲೆಸ್ ದೆನ್ ದಟ್ ಆಫ್ ಸೋರ್ಸ್ ಕೋಡ್? ಯಾಕೆ ಮಕ್ಕಳೇ ಮಿಷಿನ್ ಕೋಡ್ ಏನಕ್ಕೆ ಫಾಸ್ಟಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಸೋರ್ಸ್ ಕೋಡ್ಗಿಂತ? ಮಿಷಿನ್ ಕೋಡ್ ಏನಾದರೂ ಟ್ರಾನ್ಸ್ಲೇಟ್ ಮಾಡಬೇಕಾ ಮಕ್ಕಳೇ? ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ಸಿಸ್ಟಮ್ ಕಳಿಸ್ಬೇಕಾ? ಇಲ್ಲ, ಮಿಷಿನ್ ಕೋಡು ಡೈರೆಕ್ಟಾಗಿ ಸಿಸ್ಟಮ್ಗೆ ಅರ್ಥ ಆಗುತ್ತೆ, ಟ್ರಾನ್ಸ್ಲೇಟ್ ಏನು ಮಾಡಬೇಕಾಗಿಲ್ಲ. ಸೋರ್ಸ್ ಕೋಡ್ ಏನು ಮಾಡಬೇಕು ಮಕ್ಕಳೇ? ಸೋರ್ಸ್ ಕೋಡ್ ಅಂದ್ರೇನು? ಅಸೆಂಬ್ಲಿ ಲ್ಯಾಂಗ್ವೇಜ್ ಅಥವಾ ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿ ಕೋಡ್ ಬರೆದ್ರೆ ಸಿಸ್ಟಮ್ಗೆ ಅರ್ಥ ಆಗಲ್ಲ. ಸೊ ಅದನ್ನು ಟ್ರಾನ್ಸ್ಲೇಟ್ ಮಾಡಬೇಕಲ್ವ? ಟ್ರಾನ್ಸ್ಲೇಟ್ ಮಾಡೋ ಟೈಮಲ್ಲಿ ಎಕ್ಸಿಕ್ಯೂಷನ್ ಆಗೋದಿಲ್ಲ. ಫಸ್ಟ್ ಟ್ರಾನ್ಸ್ಲೇಟ್ ಮಾಡಿ ಮೆಷಿನ್ ಲ್ಯಾಂಗ್ವೇಜ್ಗೆ, ಆಮೇಲೆ ತಾನೇ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಮಿಷಿನ್ ಲ್ಯಾಂಗ್ವೇಜ್ನ ಟ್ರಾನ್ಸ್ಲೇಷನ್ ನೆಸಸರಿ ಇಲ್ಲ. ಸೊ ಇಟ್ ಈಸ್ ಫಾಸ್ಟರ್ ಕಂಪೇರ್ಡ್ ಟು ದ ಸೋರ್ಸ್ ಕೋಡ್. We know that computer readable language is machine language. Computer ಅರ್ಥ ಆಗೋದು machine language. So there is no need to convert machine language, whereas source codes needs to be converted to machine language first. ಅಂದರೆ ಸೋರ್ಸ್ ಕೋಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಥವಾ ಅಸೆಂಬ್ಲಿ ಲ್ಯಾಂಗ್ವೇಜ್ ಫಸ್ಟ್ ನೀವು 0 and 1ಗೆ ಕನ್ವರ್ಟ್ ಮಾಡಬೇಕಲ್ಲ ಮಕ್ಕಳೇ? ಅದಕ್ಕೆ ಟ್ರಾನ್ಸ್ಲೇಟರ್ ಇದೆ ಅಲ್ವಾ, ಅಸೆಂಬ್ಲರ್ ಆ್ಯಂಡ್ ಇಂಟರ್ಪ್ರೆಟರ್ ಆ್ಯಂಡ್ ಕಂಪೈಲರ್. ಸೊ ಇಲ್ಲಿ ಇಂಟರ್ಪ್ರೆಟರು ಬೇಡ, ಕಂಪೈಲರು ಬೇಡ, ಯಾವುದು ಬೇಡ ಮಿಷಿನ್ ಲ್ಯಾಂಗ್ವೇಜ್ಗೆ. ಸೊ ಮಿಷಿನ್ ಕೋಡ್ ಬೇಗ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಮೂರನೇ ಕ್ವೆಶನ್, ವಾಟ್ ಈಸ್ ದ ನೀಡ್ ಆಫ್ ರ್ಯಾಮ್? ಹೌ ಡಸ್ ಇಟ್ ಡಿಫರ್ ಫ್ರಮ್ ರಾಮ್? ಸೊ ರ್ಯಾಮ್ ಆ್ಯಂಡ್ ರಾಮ್ ಡಿಫ್ರೆನ್ಸ್ ಮಕ್ಕಳೇ. ರ್ಯಾಮ್ ಏನಕ್ಕೆ ಯೂಸ್ ಮಾಡ್ತೀವಿ? ಡೇಟಾ ಬೇಗ ಆಕ್ಸೆಸ್ ಮಾಡೋಕ್ಕೆ ವಿ ವಿಲ್ ಯೂಸ್ ದ ರ್ಯಾಮ್. ಸೊ ಹೌ ಡಸ್ ಇಟ್ ಡಿಫರ್ ಫ್ರಮ್ ರಾಮ್ ಅಂದರೆ, ಸೊ ರ್ಯಾಮ್ ಈಸ್ ವಾಲೆಟೈಲ್ ಮೆಮರಿ ಅಲ್ಲ ಮಕ್ಕಳೇ? ವಾಲೆಟೈಲ್ ಟೆಂಪ್ರರಿ ಮೆಮರಿ. ಸೊ ರ್ಯಾಮಲ್ಲಿ ಡೇಟಾ ಇರೋದು ಪವರ್ ಸಪ್ಲೈ ಇರೋ ತನಕ ಇರುತ್ತೆ. ರಾಮಲ್ಲಿ ಇರೋ ಡೇಟಾ ನಾನ್ ವಾಲೆಟೈಲ್ ಪರ್ಮನೆಂಟ್ ಮೆಮರಿ. ಅಂದರೆ ಡೇಟಾ ರಾಮಲ್ಲಿ ಇರೋದು ಪರ್ಮನೆಂಟಾಗಿ ಸ್ಟೋರ್ ಆಗಿರುತ್ತೆ. ಪವರ್ ಸಪ್ಲೈ ಕೊಟ್ಟಿಲ್ಲ ಅಂದರೂ, ಪವರ್ ಶಟ್ ಡೌನ್ ಆದ್ರೂ ರಾಮಲ್ಲಿರೋ ಡೇಟಾ ಪರ್ಮನೆಂಟಾಗಿ ಸ್ಟೋರ್ ಆಗಿರುತ್ತೆ. ಕರೆಕ್ಟ್? RAM is used for quickly accessing the data. RAM is temporary storage memory and it stores the active using data, whereas ROM is read-only memory. Andre, it is read-only and it is permanent storage. Data in RAM is erased when power goes off, whereas ROM data remains as it is. Andre, data RAM aliro data erase ಆಗುತ್ತೆ power supply off ಆದಮೇಲೆ, but ROM aliro data permanent. Makle, fourth question in the textbook, I picked the textbook questions. Categorize the following data as structured, semi-structured and unstructured. Okay, ನೀವು ಕ್ಯಾಟಗರೈಸ್ ಮಾಡಬೇಕು. ನ್ಯೂಸ್ ಪೇಪರಲ್ಲಿ ಡೇಟಾ ಸ್ಟ್ರಕ್ಚರ್ಡ್ ಆಗಿರುತ್ತಾ, ಹೀಗೆ ಇರಬೇಕಂತಿರುತ್ತಾ? ಇಲ್ಲ. ಸೊ ನ್ಯೂಸ್ ಪೇಪರ್ ಡೇಟಾ ಅನ್ಸ್ಟ್ರಕ್ಚರ್ಡ್ ಅಲ್ವಾ ಮಕ್ಕಳೇ? ಕ್ರಿಕೆಟ್ ಮ್ಯಾಚ್ ಸ್ಕೋರ್. ಸೊ ಕ್ರಿಕೆಟ್ ಮ್ಯಾಚ್ ಸ್ಕೋರಲ್ಲಿ ಹೆಂಗೆ? ಸೊ
ಫಾರ್ಮ್ಯಾಟಲ್ಲಿ ಇರುತ್ತಲ್ವ ಮಕ್ಕಳೇ, ಫಸ್ಟ್ ಬ್ಯಾಟ್ಸ್ಮನ್, ಸೆಕೆಂಡು, ಮೂರನೇವನು, ನಾಲ್ಕನೇವನು. ಸೊ ಸ್ಟ್ರಕ್ಚರ್ಡ್ ಆಗಿರುತ್ತಲ್ವ ಸ್ಕೋರು, ಅವನು ಎಷ್ಟು ಹೊಡೆದ, ಬೌಲರ್ಸ್ ಯಾರ್ಯಾರು ಬೌಲ್ ಮಾಡಿದ್ರು, ಇಟ್ ಈಸ್ ಆಲ್ ಸ್ಟ್ರಕ್ಚರ್ಡ್ ಅಲ್ವಾ ಕ್ರಿಕೆಟ್ ಮ್ಯಾಚ್ ಸ್ಕೋರ್. ಸೊ ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು ಕ್ರಿಕೆಟ್ ಮ್ಯಾಚ್ ಸ್ಕೋರ್. HTML ಪೇಜ್ ಮಕ್ಕಳೇ, HTML ಪೇಜ್ ಆಲ್ರೆಡಿ ನೋಡಿದ್ವಿ. HTML ಅಲ್ಲಿ ಒಂದು ವೆಬ್ಸೈಟಲ್ಲಿ ಹೆಂಗಿರುತ್ತೆ, ಫಸ್ಟು ಹೋಮ್ ಪೇಜ್, ಆಮೇಲೆ ಕಾರ್ಟ್, ಆಮೇಲೆ ಬೈ, ಪೇಮೆಂಟ್ ಆಪ್ಷನ್ ಪೇಜಸು, ಇದೆಲ್ಲ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಬಟ್ ಯಾವ ಡೇಟಾ ಡಿಸ್ಪ್ಲೇ ಆಗಬೇಕು ಹೋಮ್ ಪೇಜಲ್ಲಿ ಅದೆಲ್ಲ ಸ್ಟ್ರಕ್ಚರ್ಡ್ ಆಗಿರಲ್ಲ. ಸೊ ಇಟ್ ಈಸ್ ಅ ಮಿಕ್ಸ್ಚರ್ ಆಫ್ ಬೋತ್ ಸ್ಟ್ರಕ್ಚರ್ಡ್ ಆ್ಯಂಡ್ ಅನ್ಸ್ಟ್ರಕ್ಚರ್ಡ್. ಇದು ಸೆಮಿ ಸ್ಟ್ರಕ್ಚರ್ಡ್ ಅಂತ ಹೇಳ್ಬೋದು HTML. ಪೇಷಂಟ್ ರೆಕಾರ್ಡ್ ಇನ್ ಹಾಸ್ಪಿಟಲ್, ಪೇಷಂಟ್ ರೆಕಾರ್ಡ್ಸ್ ಹೆಂಗಾಗಿರುತ್ತೆ ಮಕ್ಕಳೇ, ಆರ್ಡರ್ಡ್ ಆಗೇ ಆಗಿರುತ್ತಲ್ವ. ಫಸ್ಟ್ ಯಾವ ಪೇಷಂಟ್ ಬರ್ತಾನೆ ಅವ್ನ ಡೇಟಾ ಇರುತ್ತೆ, ಮತ್ತು ಸೆಕೆಂಡ್ ಪೇಷಂಟ್ ಮತ್ತು ಥರ್ಡ್ ಪೇಷಂಟ್, ಅಂದರೆ ಆರ್ಗನೈಸ್ಡ್ ಆಗಿರುತ್ತೆ. ಸೊ ಅದು ಕೂಡ ಸ್ಟ್ರಕ್ಚರ್ಡ್ ಡೇಟಾ. ಓಕೆ ಮಕ್ಕಳೇ. How do different components of computer communicate with each other? Which bus is bidirectional? ಮಕ್ಕಳೇ, which components communicate with each other ಅಂದರೆ ಹೆಂಗೆ ಕಮ್ಯುನಿಕೇಟ್ ಮಾಡುತ್ತೆ, ಯಾವ ಕಾಂಪೊನೆಂಟ್, ಎನಿ ಕಾಂಪೊನೆಂಟ್ ಇರ್ಬೋದು, CPU ಮೆಮರಿ ಅಥವಾ ಮೆಮರಿ ಇನ್ಪುಟ್ ಔಟ್ಪುಟ್. ಇದು ಕಮ್ಯುನಿಕೇಟ್ ಮಾಡೋಕ್ಕೆ ಏನು ಬೇಕು ಮಕ್ಕಳೇ, ಬಸ್ ಬೇಕಲ್ವಾ, ಫಿಸಿಕಲ್ ವೈರ್ಸ್ ಬೇಕಲ್ವಾ. ಸೊ ಬಸ್ ಇಸ್ ರಿಕ್ವೈರ್ಡ್ ಟು ಕಮ್ಯುನಿಕೇಟ್ ಬಿಟ್ವೀನ್ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆಫ್ ಕಂಪ್ಯೂಟರ್ ಅಲ್ಲ ಮಕ್ಕಳೇ. ಯಾವ ಬಸ್ ಬೈಡೈರೆಕ್ಷನಲ್? ಸೊ ನಾವಿದು ಬಸ್ ಕಾನ್ಸೆಪ್ಟ್ ಮಾಡೋವಾಗ ನೋಡಿದ್ವಿ, ಡೇಟಾ ಬಸ್ ಅಥವಾ ಅಡ್ರೆಸ್ ಬಸ್ ಅಥವಾ ಕಂಟ್ರೋಲ್ ಬಸ್. ಡೇಟಾ ಬಸ್ ಅಲ್ಲ ಮಕ್ಕಳೇ ಬೈಡೈರೆಕ್ಷನಲ್, ಯಾಕಂದರೆ CPU ರೀಡ್ ಮಾಡ್ಬೋದು ಡೇಟಾಯಿಂದ ಅಥವಾ ರೈಟ್ ಮಾಡ್ಬೋದು ಡೇಟಾ ಬಸ್ಸಿಂದ. ಸೊ ಡೇಟಾ ಬಸ್ ಬೈಡೈರೆಕ್ಷನಲ್. ಬಟ್ ಅಡ್ರೆಸ್ ಬಸ್ಸು CPU ಇಂದ ಮೆಮರಿಗೆ ಬರೀ ಒಂದ್ಸಲಿ ಅಡ್ರೆಸ್ CPU ಮೆನ್ಷನ್ ಮಾಡುತ್ತೆ. ಸೊ ಮತ್ತೆ ಮೆಮರಿಯಿಂದ CPUಗೆ ಅಡ್ರೆಸ್ ಬರೋದಿಲ್ಲ. ಸೊ ಅಡ್ರೆಸ್ ಬಸ್ ಯಾವತ್ತು ಯೂನಿಡೈರೆಕ್ಷನಲ್, ಡೇಟಾ ಬಸ್ ಇಸ್ ಬೈಡೈರೆಕ್ಷನಲ್. So component of the computer communicate with each other with the help of system bus. ಅಂದರೆ ಒಂದು ಕಾಂಪೊನೆಂಟ್ ಇನ್ನೊಂದು ಕಾಂಪೊನೆಂಟ್ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಸಿಸ್ಟಮ್ ಬಸ್ ಇದೆ. ಸಿಸ್ಟಮ್ ಬಸ್ ಅಂದರೆ ಯಾವುದು? ಎಲ್ಲ ಬಸ್ಸು ಕಂಬೈನ್ ಮಾಡಿದ್ರೆ ವಿ ಗೆಟ್ ಸಿಸ್ಟಮ್ ಬಸ್. ಸಿಸ್ಟಮ್ ಬಸ್ ಪ್ರೊವೈಡ್ಸ್ ದ ಫೆಸಿಲಿಟಿ ಟು ಟ್ರಾನ್ಸ್ಫರ್ ಡೇಟಾ, ಕಂಟ್ರೋಲ್ ಆಸ್ ವೆಲ್ ಆಸ್ ಮೆಮರಿ ಅಡ್ರೆಸ್ ಬಿಟ್ವೀನ್ ಒನ್ ಕಾಂಪೊನೆಂಟ್ ಟು ಅನದರ್. ಈ ಸಿಸ್ಟಮ್ ಬಸ್ಸಲ್ಲಿ ಡೇಟಾ ಸಿಗ್ನಲ್ಸ್, ಅಡ್ರೆಸ್ ಸಿಗ್ನಲ್ಸ್ ಆ್ಯಂಡ್ ಮೆಮರಿ ಸಿಗ್ನಲ್ಸ್ ಕೂಡ ಟ್ರಾನ್ಸ್ಫರ್ ಮಾಡ್ಬೋದು. ಯಾಕಂದರೆ ಸಿಸ್ಟಮ್ ಬಸ್ಸಲ್ಲಿ ಮಕ್ಕಳೇ ಡೇಟಾ ಬಸ್ಸು ಇದೆ, ಅಡ್ರೆಸ್ ಬಸ್ಸು ಇದೆ, ಕಂಟ್ರೋಲ್ ಬಸ್ಸು ಇದೆ. ಸೊ ಡೇಟಾ ಬಸ್ ಇಸ್ ಬೈ ಡೈರೆಕ್ಷನಲ್, ಎರಡು ಡೈರೆಕ್ಷನ್ ಅಂದರೆ ರೀಡ್ ಆ್ಯಂಡ್ ರೈಟ್ ಬೋತ್ ಆಗುತ್ತೆ. ಆ್ಯಸ್ ದ CPU ಮೇ ರೀಡ್ ಆರ್ ರೈಟ್ ಡೇಟಾ ಫ್ರಮ್ ಮೆಮರಿ. CPU ರೀಡ್ ಆದರೂ ಮಾಡ್ಬೋದು ಮೆಮರಿಯಿಂದ ಡೇಟಾನ, ಅಥವಾ ಡೇಟಾ ಸ್ಟೋರ್ ಕೂಡ ಮಾಡ್ಬೋದು ಅಲ್ವಾ. ರೀಡ್ ಅಂದ್ರೇನು, ಫೆಚ್ ಮಾಡೋದು ಮೆಮರಿಯಿಂದ ಡೇಟಾನ. CPU ರೈಟ್ ಅಂದ್ರೇನು, CPU ಡೇಟಾನ ಸ್ಟೋರ್ ಮಾಡೋದು ಮೆಮರಿಲಿ, ಎರಡೂ ಮಾಡತ್ತಲ್ವಾ ಡೇಟಾನ. ಸೊ ಡೇಟಾ ಬಸ್ ಇಸ್ ಬೈ ಡೈರೆಕ್ಷನಲ್. ಓಕೆ ಮಕ್ಕಳೇ. ಸೊ 5 ಕ್ವೆಶನ್ಸ್ ಡಿಸ್ಕಸ್ ಮಾಡಿವಿ ಮಕ್ಕಳೇ, ಎಕ್ಸಸೈಸ್ ಕ್ವೆಶನ್ಸ್. ನನಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಐ ವಿಲ್ ರೆಸ್ಪಾಂಡ್.